ಗುರುಪೂಜೆ ಮಾಡಲು ಇಚ್ಛಿಸುವವರು ರೂಪಾಯಿ 200 ನೀಡಿ ರಶೀದಿಯನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. ವಿದ್ಯಾರ್ಥಿ ವೇತನಕ್ಕೆ ಧನ ಸಹಾಯ ನೀಡುವವರು ನಗದು ಅಥವಾ ಚೆಕ್ ರೂಪದಲ್ಲಿ ಸಂಘದ ಕಚೇರಿಯಲ್ಲಿ ನೀಡಬೇಕಾಗಿ ವಿನಂತಿ. ತಾಲೂಕು ಸಂಘದ ಸದಸ್ಯರಾಗಲು ನೋಂದಾಯಿತ ಅರ್ಜಿಯೊಂದಿಗೆ ತಮ್ಮ ಭಾವಚಿತ್ರವನ್ನು ರೂಪಾಯಿ 250 ನೀಡಿ ಸಂಘದ ಕಚೇರಿಯಲ್ಲಿ ಸಲ್ಲಿಸಬೇಕಾಗಿ ವಿನಂತಿ. ಶಾಲು ಬೇಕಾದವರು ರೂಪಾಯಿ 60 ಪಾವತಿಸಿ ಶಾಲನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ.
ಸಂಘದ ನಿರ್ದೇಶಕರು ದಯವಿಟ್ಟು ವೇದಿಕೆ ಹಿಂಭಾಗದಲ್ಲಿರೋ ಕಚೇರಿಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಹಲೋ 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 ಮಾಚಿ ಹಲೋ ಮಾಚಿ ಹಲೋ ಮಾಚಿ ಹಲೋ Hello, my chick, hello. Hello, my chick, hello. Hello, my chick. Okay.
ಓ ಬ್ರಹ್ಮನೇ ಓ ಬ್ರಹ್ಮನೇ ಶ್ರೀನಾರಾಯಣ ಗುರು ಓ ಬ್ರಹ್ಮನೇ ಓ ಬ್ರಹ್ಮನೇ ಓ ಬ್ರಹ್ಮನೇ ಶ್ರೀನಾರಾಯಣ ಗುರು ಓ ಬ್ರಹ್ಮನೇ ನರಜನ್ಮಗೋ ದೇವರೇ ನರಜನ್ಮಗೋ ದೇವರೇ ತೋ ಜಾಯಿನ ಯುಗ ಪುರುಷಿಯೇ ತೋ ಜಾಯಿನ ಯುಗ ಪುರುಷಿಯೇ ಓ ಬ್ರಹ್ಮನೇ ಓ ಬ್ರಹ್ಮನೇ ಶ್ರೀನಾರಾಯಣ ಗುರು ಓ ಬ್ರಹ್ಮನೇ ಓ ಬ್ರಹ್ಮನೇ ಓ ಬ್ರಹ್ಮನೇ ಶ್ರೀನಾರಾಯಣ ಗುರು ಓ ಬ್ರಹ್ಮನೇ. ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡಿಯ ಸಮಸ್ತ ನಿರ್ದೇಶಕರು ವೇದಿಕೆಯ ಮೇಲೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕೂಟದ ಮಾತ ಡೈರೆಕ್ಟರ್ಸ್ ಚಾವಡಿದ ಮಿತ್ತು ಹೊರ ಬರಡು ಪನ್ಪುನಂಚಿನ ಭಿನ್ನಯನ್ ಮಲ್ತೊಂದುಲ್ಲ. ಗುರುಕುಲದ ಗುರುವಾದ ಧರ್ಮನು ಕಾತಿನ ಪರಬ್ರಹ್ಮ ಸ್ವರೂಪಿಯೇ ಹಲೋ ಗುರುಕುಲದ ಗುರುವಾದ ಧರ್ಮನು ಕಾತಿನ ಪರಬ್ರಹ್ಮ ಸ್ವರೂಪಿಯೇ ಜಾತಿ ಧರ್ಮ ಪಂಪಿ ಆ ಒಂಜಿ ಕಾಲೋಡು ಕೇರಳಡು ಜನ್ಮ ಪಡೆಯಿ ಬೊಲ್ಪು ಮಹಾಶಕ್ತಿಯೇ 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 ಓ ಬ್ರಹ್ಮನೇ ಓ ಬ್ರಹ್ಮನೇ ಶ್ರೀನಾರಾಯಣ ಗುರು ಓ ಬ್ರಹ್ಮನೇ ಓ ಬ್ರಹ್ಮನೇ ಓ ಬ್ರಹ್ಮನೇ ಶ್ರೀನಾರಾಯಣ ಗುರು ಓ ಬ್ರಹ್ಮನೇ. ಮಾನ್ಯ ಅಧ್ಯಕ್ಷರು ಜಯ ವಿಕ್ರಮ ಕಲ್ಲಾಪ, ಇವರಿಗೆ ಐಡಿ ವಿತರಣೆ. ಉಪಾಧ್ಯಕ್ಷರು ಸುಂದರ ಪೂಜಾರಿ, ಉಪಾಧ್ಯಕ್ಷರು ಸುಂದರ ಪೂಜಾರಿ. ಕೋಶಾಧಿಕಾರಿ ಪ್ರಶಾಂತ್ ಕುಮಾರ್, ಕೋಶಾಧಿಕಾರಿ ಪ್ರಶಾಂತ್ ಕುಮಾರ್ ಇವರಿಗೆ ಐಡಿ ಹಸ್ತಾಂತರ. ಪ್ರಧಾನ ಕಾರ್ಯದರ್ಶಿ ನಿತೀಶ್ ಹೆಚ್, ಪ್ರಧಾನ ಕಾರ್ಯದರ್ಶಿ ನಿತೀಶ್ ಹೆಚ್. ಜೊತೆ ಕಾರ್ಯದರ್ಶಿ ಸಂತೋಷ್ ಕುಮಾರ್, ಜೊತೆ ಕಾರ್ಯದರ್ಶಿ ಸಂತೋಷ್ ಕುಮಾರ್. ಯುವ ಬಿಲ್ಲವ ವೇದಿಕೆ ಅಧ್ಯಕ್ಷರು ಎಂಕೆ ಪ್ರಸಾದ್, ಯುವ ಬಿಲ್ಲವ ವೇದಿಕೆ ಅಧ್ಯಕ್ಷರು ಎಂಕೆ ಪ್ರಸಾದ್. ಬಿಲ್ಲವ ಮಹಿಳಾ ವೇದಿಕೆ ಅಧ್ಯಕ್ಷೆ ಶ್ರೀಮತಿ ಸುಮತಿ ಪ್ರಮೋದ್, ಬಿಲ್ಲವ ಮಹಿಳಾ ವೇದಿಕೆ ಅಧ್ಯಕ್ಷರು ಶ್ರೀಮತಿ ಸುಮತಿ ಪ್ರಮೋದ್. ನಿರ್ದೇಶಕರು ನಾರಾಯಣ ಪೂಜಾರಿ, ನಿರ್ದೇಶಕರು ನಾರಾಯಣ ಪೂಜಾರಿ. ನಿರ್ದೇಶಕರು ಶ್ರೀಮತಿ ವಿನೋದಿನಿ, ನಿರ್ದೇಶಕರು ಶ್ರೀಮತಿ ವಿನೋದಿನಿ. ಶ್ರೀಮತಿ ಉಷಾ ಕಿರಣ್, ಶ್ರೀಮತಿ ಉಷಾ ಕಿರಣ್. ಸುನಿಲ್ ಕನ್ಯಾಡಿ, ಸುನಿಲ್ ಕನ್ಯಾಡಿ. ಶ್ರೀಮತಿ ನಮಿತಾ ಕೆ ಪೂಜಾರಿ,
ಶ್ರೀಮತಿ ನಮಿತಾ ಕೆ ಪೂಜಾರಿ. ನಾಮ ನಿರ್ದೇಶಕರು ಶ್ರೀಮತಿ ರಾಜಶ್ರೀ ರಮಣ್. ನಾಮ ನಿರ್ದೇಶಕರು ಶ್ರೀಮತಿ ರಾಜಶ್ರೀ ರಮಣ್. ನಿರ್ದೇಶಕರು ರೂಪೇಶ್ ಕೆ. ನಿರ್ದೇಶಕರು ರೂಪೇಶ್ ಕೆ. ಕರುಣಾಕರ್ ಬಂಗೇರ. ಕರುಣಾಕರ್ ಬಂಗೇರ. ಕೆ ಸಂಜೀವ ಪೂಜಾರಿ. ಕೆ ಸಂಜೀವ ಪೂಜಾರಿ. ವಿಶ್ವನಾಥ ಪೂಜಾರಿ ನಿರ್ದೇಶಕರು. ವಿಶ್ವನಾಥ ಪೂಜಾರಿ ನಿರ್ದೇಶಕರು. ನಾಮ ನಿರ್ದೇಶಕರು ಹರಿದಾಸ್ ಕೆ. ಹರಿದಾಸ್ ಕೆ. ಸಂತೋಷ್ ಕೆಸಿ. ಸಂತೋಷ್ ಕೆಸಿ. ನಾಮ ನಿರ್ದೇಶಕರು ಗುಣಾಕರ. ನಾಮ ನಿರ್ದೇಶಕರು ಗುಣಾಕರ. ರವೀಂದ್ರ ಬಿ ಅಮೀನ್. ರವೀಂದ್ರ ಬಿ ಅಮೀನ್. ಜಯಕುಮಾರ್. ಜಯಕುಮಾರ್. ತರುಷ್ ಜೆ ಹೇರಾಜೆ. ತರುಷ್ ಜೆ ಹೇರಾಜೆ. ನಿರ್ದೇಶಕ ಅನೂಪ್ ಎಂ ಬಂಗೇರ. ಅನೂಪ್ ಎಂ ಬಂಗೇರ. ಗುರುರಾಜ್. ಗುರುರಾಜ್. ಚಂದ್ರಶೇಖರ್ ಎಂ. ಚಂದ್ರಶೇಖರ್ ಎಂ. ನಿರ್ದೇಶಕ ತರುಷ್ ಬಂಗೇರ. ತರುಷ್ ಹೇರಾಜೆ. ನಿರ್ದೇಶಕ ಅನೂಪ್ ಎಂ ಬಂಗೇರ ಮತ್ತು ತರುಷ್ ಅವರು ದಯವಿಟ್ಟು ವೇದಿಕೆಯ ಮುಂಭಾಗಕ್ಕೆ ಬಂದು ತಮ್ಮ ಐಡೆಂಟಿಟಿ ಕಾರ್ಡನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ನಿಖಿಲ್ 2 ಜನ ದಯದೀದು ಬತ್ತದ ಒಂದೊಂಜಿ ಐಡೆಂಟಿಟಿ ಕಾರ್ಡನ್ನು ಗೆತ ನೋಡು ಬಂದಕ್ಕೆ ಏನೊಂದಿಲ್ಲ.
ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡಿ, ಯುವ ಬಿಲ್ಲವ ವೇದಿಕೆ ಮತ್ತು ಬಿಲ್ಲವ ಮಹಿಳಾ ವೇದಿಕೆ ಬೆಳ್ತಂಗಡಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ 170ನೇ ಗುರು ಜಯಂತಿ ಹಾಗೂ ದಿವಂಗತ ಶ್ರೀ ಕೆ ವಸಂತ ಬಂಗೇರ ಗೌರವಾಧ್ಯಕ್ಷರು ಇವರಿಗೆ ನುಡಿ ನಮನ ಕಾರ್ಯಕ್ರಮ, ಜೊತೆಗೆ ಸಮಾಜದ ಸಾಧಕರಿಗೆ ಸನ್ಮಾನ, ವಿದ್ಯಾರ್ಥಿಗಳ ದತ್ತು ಸ್ವೀಕಾರ, ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭ, ಇನ್ನು ಗಣ್ಯರ ಉಪಸ್ಥಿತಿಯಲ್ಲಿ ಈ ವೇದಿಕೆ ಮೇಲೆ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿಕ್ಕಿರುವಂತಹ ಸಭಾ ಕಾರ್ಯಕ್ರಮದಲ್ಲಿ ಬಂದಿರುವಂತಹ ನಮ್ಮೆಲ್ಲ ಸಮಾಜ ಬಾಂಧವರು ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಂಧುಗಳೇ, ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡಿ, ಯುವ ಬಿಲ್ಲವ ವೇದಿಕೆ ಮತ್ತು ಬಿಲ್ಲವ ಮಹಿಳಾ ವೇದಿಕೆ ಬೆಳ್ತಂಗಡಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ 170ನೇ ಗುರು ಜಯಂತಿ ಹಾಗೂ ಸಂಘದ ಗೌರವಾಧ್ಯಕ್ಷರಾಗಿದ್ದ ದಿವಂಗತ ಶ್ರೀ ಕೆ ವಸಂತ ಬಂಗೇರರವರಿಗೆ, ಅದೇ ರೀತಿ ಮಾಜಿ ಉಪಾಧ್ಯಕ್ಷರಾಗಿದ್ದ ದಿವಂಗತ ಶ್ರೀಯುತ ಶೇಖರ ಬಂಗೇರ ಹೇರಾಜೆಯವರಿಗೆ ನುಡಿ ನಮನ ಕಾರ್ಯಕ್ರಮ, ಸಮಾಜದ ಸಾಧಕರಿಗೆ ಸನ್ಮಾನ, ವಿದ್ಯಾರ್ಥಿಗಳ ದತ್ತು ಸ್ವೀಕಾರ ಮತ್ತು ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನ ಅತೀವ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ, ಈ ದಿನ ನಮ್ಮ ಈ ಕಾರ್ಯಕ್ರಮ ಪೂಜೆಯ ಮೂಲಕ ಆರಂಭವಾಗಿದ್ದು, ವಿಶೇಷವಾಗಿ ಕಲಶ ಪೂಜೆ, ಗಣಹೋಮ, ಗುರುಗಳ ವಾರ್ಷಿಕ ಪ್ರತಿಷ್ಠಾ ವರ್ಧಂತ್ಯುತ್ಸವ, ಗುರುಗಳಿಗೆ ಪಂಚಾಮೃತ ಅಭಿಷೇಕ, ಕಲಶಾಭಿಷೇಕದ ಮೂಲಕ ಆರಂಭವಾಗಿ ಗುರು ಮಹಾಪೂಜೆ ನಡೆದು ಭಜನಾ ಕಾರ್ಯಕ್ರಮ ಸಂಪನ್ನಗೊಂಡು ಇದೀಗ ಧಾರ್ಮಿಕ ಸಭಾ ಕಾರ್ಯಕ್ರಮದ ಮುಂದಕ್ಕೆ ನಾವು ಹೆಜ್ಜೆಯನ್ನ ಇಡ್ತಾ ಇದ್ದೇವೆ. ಕಾರ್ಯಕ್ರಮ ಆರಂಭ ಆಗುವುದಕ್ಕೂ ಮುನ್ನ ನಮ್ಮ ಈ ದಿನದ ಕಾರ್ಯಕ್ರಮದ ಎಲ್ಲ ಗೌರವ ಅತಿಥಿಗಳನ್ನ ಒಂದೊಮ್ಮೆ ಸಂಘದ ಗೌರವಾಧ್ಯಕ್ಷರಾಗಿದ್ದ ದಿವಂಗತ ಶ್ರೀ ಕೆ ವಸಂತ ಬಂಗೇರರು ಮತ್ತು ಮಾಜಿ ಉಪಾಧ್ಯಕ್ಷರಾಗಿದ್ದ ದಿವಂಗತ ಶ್ರೀಯುತ ಶೇಖರ ಬಂಗೇರ ಹೇರಾಜಿಯವರಿಗೆ ನುಡಿ ನಮನದ ಪುಷ್ಪಾರ್ಚನೆಯನ್ನ ಸಲ್ಲಿಸಿ ಬಳಿಕ ವೇದಿಕೆಯ ಮೇಲೆ ಬಂದು ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಈ ದಿನದ ಕಾರ್ಯಕ್ರಮದ ಉದ್ಘಾಟಕರು
ಕರ್ನಾಟಕ ವಿಧಾನ ಪರಿಷತ್ ಮಾಜಿ ಶಾಸಕರು, ಕಾಂಗ್ರೆಸ್ ಜಿಲ್ಲಾ ಸಮಿತಿ ಜೊತೆಗೆ ಅಧ್ಯಕ್ಷರು ಶ್ರೀಯುತ ಕೆ ಹರೀಶ್ ಕುಮಾರ್ ಅವರು, ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿಕ್ಕಿರುವಂತಹ ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡಿ ಅಧ್ಯಕ್ಷರು ಶ್ರೀಯುತ ಜಯ ವಿಕ್ರಮ ಕಲ್ಲಾಪು, ಪ್ರಧಾನ ಭಾಷಣಕಾರರಾಗಿ ಆಗಮಿಸಿರುವ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಬಂಟ್ವಾಳದ ಅಧ್ಯಕ್ಷರು ಪ್ರೊಫೆಸರ್ ತುಕಾರಾಮ ಪೂಜಾರಿ, ಮುಖ್ಯ ಅತಿಥಿಗಳಾಗಿರುವ ಮಾಜಿ ಶಾಸಕರು ಶ್ರೀಯುತ ಕೆ ಪ್ರಭಾಕರ ಬಂಗೇರ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ರಕ್ಷಿತ್ ಶಿವರಾಮ್, ಗೌರವ ಉಪಸ್ಥಿತಿಯ ಅತಿಥಿಗಳು ಬಿಲ್ಲವ ಮಹಿಳಾ ವೇದಿಕೆ ಬೆಳ್ತಂಗಡಿ ಸ್ಥಾಪಕಾಧ್ಯಕ್ಷರು ಶ್ರೀಮತಿ ಸುಜಿತಾ ವಿ ಬಂಗೇರ ಸೇರಿದಂತೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನಿತೀಶ್ ಎಚ್ ಕುಕ್ಕೇಡಿ, ಉಪಾಧ್ಯಕ್ಷರು ಸುಂದರ ಪೂಜಾರಿ ಬೆಳ್ತಂಗಡಿ, ಕೋಶಾಧಿಕಾರಿಗಳು ಪ್ರಶಾಂತ್ ಕುಮಾರ್ ಕೊಕ್ರಾಡಿ, ಇವರೆಲ್ಲರೂ ಕೂಡ ನುಡಿ ನಮನವನ್ನ ಪುಷ್ಪಾರ್ಚನೆಯನ್ನ ಮಾಡುವುದರ ಮೂಲಕ ಸಮರ್ಪಿಸಿ ಬಳಿಕ ವೇದಿಕೆಯ ಮೇಲೆ ಬಂದು ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಜೊತೆಗೆ ಇಲ್ಲದಿದ್ರೂ ಕೂಡ ಮಾಡಿರುವ ಸೇವೆ ಅಪಾರವಾಗಿತ್ತು. ತಾಲೂಕಿನ ಅಭಿವೃದ್ಧಿಯ ಚಿಂತಕರಾಗಿದ್ದುಕೊಂಡು ನಮ್ಮನ್ನ ಇಂದು ಅಗಲಿರುವಂತಹ ಮಾನ್ಯ ಮಾಜಿ ಶಾಸಕರು, ಸಂಘದ ಗೌರವಾಧ್ಯಕ್ಷರು ದಿವಂಗತ ಶ್ರೀ ಕೆ ವಸಂತ ಬಂಗೇರರವರು ಎಲ್ಲರ ಪರವಾಗಿ ಅರ್ಪಿಸಿ ಬಳಿಕ ನಮ್ಮೆಲ್ಲ ಗಣ್ಯರನ್ನ ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ರಕ್ಷಿತ್ ಶಿವರಾಮ್ ಅವರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬಂದು ನುಡಿ ನಮನವನ್ನು ಸಲ್ಲಿಸಿ ಬಳಿಕ ವೇದಿಕೆಯ ಮೇಲ್ಭಾಗದಲ್ಲಿ ಬಂದು ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಅಧ್ಯಕ್ಷರು, ಪದಾಧಿಕಾರಿಗಳು ನಮ್ಮೆಲ್ಲ ಗಣ್ಯ ಅತಿಥಿಗಳನ್ನ ವೇದಿಕೆಯಲ್ಲಿ ಕರೆದುಕೊಂಡು ಬಂದು ಅವರನ್ನ ಆಹ್ವಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಯುತ ಚಿದಾನಂದ ಎಲ್ದಕ್ಕ ಇವರನ್ನ ಕೂಡ ವೇದಿಕೆಯ ಮೇಲೆ ಅತೀವ ಗೌರವದಿಂದ ಸ್ವಾಗತಿಸುತ್ತಿದ್ದೇವೆ. ಸರ್, ದಯವಿಟ್ಟು ತಾವು ವೇದಿಕೆಯ ಮೇಲೆ ಬಂದು ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮದ ಅತಿಥಿಗಳನ್ನ ಮತ್ತೊಮ್ಮೆ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ, ಕಲಿಯುಗದಲ್ಲಿ ಸಂಘವೇ ಶಕ್ತಿ, ಸಂಘಟನೆಯಿಂದ ಬಲಯುತರಾಗಿರಿ, ವಿದ್ಯಾರ್ಜನೆಯಿಂದ ಸ್ವತಂತ್ರರಾಗಿರಿ ಎಂದು ಸಾರಿ ಸಾರಿ ಹೇಳಿದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಒಂದೇ ಜಾತಿ, ಒಂದೇ ಮತ, ಒಂದೇ ದೇವರು ಎನ್ನುವಂತಹ ತತ್ವವನ್ನ ಲೋಕಕ್ಕೆ ಸಾರಿ ಲೋಕದಲ್ಲಿ ಜ್ಞಾನವೆನ್ನುವಂತಹ ಬೆಳಕನ್ನ ಚೆಲ್ಲಿದವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಲೋಕದಲ್ಲಿ ತಲೆದೋರಿದ್ದ ಅನಿಷ್ಟ ಪದ್ಧತಿಗಳನ್ನು ಹೊಡೆದೋಡಿಸುವಲ್ಲಿ ಪ್ರಧಾನ ಪಾತ್ರವನ್ನು ವಹಿಸಿದಂಥವರು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಇದೀಗ ಕಳೆದ ಅದೆಷ್ಟೋ ವರುಷಗಳಿಂದ
ಬೆಳ್ತಂಗಡಿ ತಾಲೂಕಿನಾದ್ಯಂತ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ ಗುರುತಿಸಿಕೊಂಡು ಬಂದಿರುವ ನಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆ ಅದು ಬೇರಾವುದೂ ಅಲ್ಲ, ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡಿ, ಯುವ ಬಿಲ್ಲವ ವೇದಿಕೆ ಮತ್ತು ಬಿಲ್ಲವ ಮಹಿಳಾ ವೇದಿಕೆ ಬೆಳ್ತಂಗಡಿ. ತನ್ಮೂಲಕ ಅದೆಷ್ಟೋ ವಿದ್ಯಾರ್ಥಿಗಳ ವಿದ್ಯಾರ್ಜನೆಗಾಗಿ ಶೈಕ್ಷಣಿಕ, ಆರ್ಥಿಕ ಧನ ಸಹಾಯ, ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದವರಿಗೆ, ಬಡವರ್ಗದ ಜನರಿಗೆ, ನಿರಾಶ್ರಿತರಿಗೆ ಒಂದಷ್ಟು ರೀತಿಯ ಸಹಾಯವನ್ನ ಚಾಚಿಕೊಂಡು ಬಂದಿರುವಂತಹ ಹೆಮ್ಮೆಯ ಸಂಸ್ಥೆ ಈ ದಿನ ನಿಮ್ಮೆಲ್ಲರ ಅನುಮತಿ ಮತ್ತು ಆಶೀರ್ವಾದವನ್ನ ಪಡೆದುಕೊಂಡು ಬ್ರಹ್ಮಶ್ರೀ ನಾರಾಯಣ ಗುರುಗಳ 170ನೇ ಗುರು ಜಯಂತಿ ಕಾರ್ಯಕ್ರಮದ ಜೊತೆಗೆ ಸಮಾಜದ ಸಾಧಕರಿಗೆ ಸನ್ಮಾನ, ವಿದ್ಯಾರ್ಥಿಗಳ ದತ್ತು ಸ್ವೀಕಾರ, ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭವನ್ನ ಆಯೋಜಿಸಿದೆ. ವೇದಿಕೆ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ಪ್ರತಿ ಗಣ್ಯರನ್ನ ಕೂಡ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ನಮ್ಮೆಲ್ಲ ಸಮಾಜ ಬಾಂಧವರನ್ನ ಕೂಡ ಕಾರ್ಯಕ್ರಮಕ್ಕೆ ಮನಸಾರೆ ಪೂಜ್ಯ ಭಾವನೆಯಿಂದ ಸ್ವಾಗತಿಸುತ್ತಾ, ಆತ್ಮೀಯರೇ, ಈಗಾಗಲೇ ಮುಂಜಾನೆ ಕಲಶ ಪೂಜೆ, ಗಣಹೋಮ, ಗುರುಗಳ ವಾರ್ಷಿಕ ಪ್ರತಿಷ್ಠಾ ವರ್ಧಂತ್ಯುತ್ಸವ, ಗುರುಗಳಿಗೆ ಪಂಚಾಮೃತ ಅಭಿಷೇಕ, ಕಲಶಾಭಿಷೇಕ, ಪೂಜಾ ಕಾರ್ಯಕ್ರಮವನ್ನ, ಭಜನಾ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸಿ ಸಭಾ ಕಾರ್ಯಕ್ರಮದ ಸವಿ ಹೊತ್ತಿನಲ್ಲಿ ನಾವು ನೀವೆಲ್ಲರೂ ಕೂಡ ಸೇರ್ಕೊಂಡಿದ್ದೇವೆ. ಅಗಲಿದ ನಮ್ಮ ನಾಯಕರಿಗೆ ಪುಷ್ಪ ನಮನವನ್ನ ಸಲ್ಲಿಸಿ ಇವರ ಆಶೀರ್ವಾದವನ್ನ ಕೂಡ ಯಾಚಿಸಿ ಯಾವುದೇ ಕಾರ್ಯಕ್ರಮಕ್ಕೂ ಕೇಂದ್ರ ಬಿಂದು ಆಗಿರುವಂತಹ ನಮ್ಮ ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನ ಮನಸಾರೆ ಸ್ಮರಿಸ್ತಾ, ಆದಿದೇವರಾಗಿರುವಂತಹ ಮಹಾಗಣಪತಿ ದೇವರನ್ನ ಮನಸಾರೆ ಸ್ಮರಿಸ್ತಾ, ಕುವೆಂಪು ಅವರು ಒಂದು ಮಾತನ್ನ ಹೇಳಿದ್ದಾರೆ, ದೇವರಿಗೆ ಕೋಳಿ ಕುರಿಗಳ ಬಲಿ ಬೇಡವಂತೆ, ವಜ್ರ ವೈಢೂರ್ಯಗಳ ಆಡಂಬರ ಬೇಕಿಲ್ಲವಂತೆ, ಆದರೆ ನಾವು ಮನಸಾರೆ ಸಮರ್ಪಿಸುವಂತಹ ಭಕ್ತಿ ಯಾವತ್ತಿಗೂ ಕೂಡ ದೇವರಿಗೆ ತೃಪ್ತಿಯನ್ನ ಕೊಡುತ್ತಂತೆ. ಈ ಮಾತಿನಂತೆ ಇದೀಗ ಕಾರ್ಯಕ್ರಮದ ಸುಗಮತೆಗಾಗಿ ದೇವರಲ್ಲಿ ಪ್ರಾರ್ಥನೆ ನಮ್ಮ ಬಿಲ್ಲವ ಮಹಿಳಾ ಘಟಕದ ಸದಸ್ಯರಿಂದ. शिवगिरिशिखराग्रे दिव्यपद्मासनस्थं वरदमभयहस्तं पापविध्वंसपादं सुजननिखरसेव्यं चारुकारुण्यनेत्रं कलिकलुषविनाशम् नौमि नारायणाख्यं, नौमि नारायणाख्यं, नौमि नारायणाख्यं. वन्दे ओंकार चामरकर्णने शङ्करसुत शरणं विनायक मंगलवर शरणो. वन्दे ओंकार चामरकर्णने शङ्करसुत शरणो विनायक मंगलवर शरणो. मधुर गणपति शरवु गणपति कुंभाश्री गणपति शरणो. हट्यंगಡಿ गणपति इडगुंजी गणपति गोकर्ण गणपति शरणो. मधुर गणपति शरवु गणपति कुंभाश्री गणपति शरणो. हट्यंगಡಿ गणपति इडगुंजी गणपति गोकर्ण गणपति शरणो. वंदे ओंकार चामरकर्णने शङ्करसुत शरणो विनायक मंगलवर शरणो. विनायक मंगलवर शरणो. ಮಹಿಳಾ ಬಿಲ್ಲವ ವೇದಿಕೆ ಸದಸ್ಯರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಮತ್ತೊಮ್ಮೆ ದೇವರ ಆಶೀರ್ವಾದವನ್ನು ಯಾಚಿಸ್ತಾ,
ಕೊಡಲು ಕೊಳ್ಳಲು ಸ್ನೇಹ ಒಲವು ಪ್ರೇಮವೇ ಮುಖ್ಯವಾಗುತ್ತಂತೆ. ಈ ದಿನದ ನಮ್ಮ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮೆಲ್ಲ ಗಣ್ಯರು, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವ ನಮ್ಮ ಎಲ್ಲ ಅತಿಥಿ ಮಿತ್ರರನ್ನು ಕೂಡ ಬಾಯಿ ಮಾತಿನ ಸೊಗಡಿನ ಮೂಲಕ ಸ್ವಾಗತಿಸಲು ವೇದಿಕೆ ಮೇಲೆ ಗೌರವಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಬೆಳ್ತಂಗಡಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ನಿತೀಶ್ ಹೆಚ್ ಇವರನ್ನ ಪ್ರಾಸ್ತಾವಿಕ ಮಾತಿನ ಜೊತೆಗೆ ಸ್ವಾಗತಕ್ಕಾಗಿ. ಓಂ ಶ್ರೀ ಗುರುಭ್ಯೋ ನಮಃ. ಸೇರ್ದಿಂಚಿ ಮಾತ ಗಣ್ಯರೇಗ ಅಂಚನೆ ಮಾತ ಬಂಧುಲೆಗ್ಲ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ 140ನೇ ಗುರು ಜಯಂತಿದ ಶುಭಾಶಯನ ಪನೊಂದು. ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡಿ ಯುವ ಬಿಲ್ಲ ವೇದಿಕೆ ಬೊಕ್ಕ ಬಿಲ್ಲ ಮಹಿಳಾ ವೇದಿಕೆ ಬೆಳ್ತಂಗಡಿ ನೆತ್ತ ಜಂಟಿ ಆಶ್ರಯ ನಡಪನಂಚಿನ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ 170ನೇ ಗುರು ಜಯಂತಿ ಅಂಚನೆ ನಮ್ಮ ಸಂಘದ ಗೌರವ ಅಧ್ಯಕ್ಷರು ಮಾಜಿ ಶಾಸಕರೇನ ಶ್ರೀ ಕೆ ವಸಂತ ಬಂಗೇರಿಯರಿಗೆ ಬೊಕ್ಕ ನಮ್ಮ ಸಂಘದ ಮಾಜಿ ಉಪಾಧ್ಯಕ್ಷರಾದಿತ್ತನಂಚಿನ ಶೇಖರ್ ಬಂಗೇರ ಹೇರಾಜ ಮಕ್ಕಳಿಗೆ ನುಡಿನ ಮನ ಹಂಚನೆ ಸಮಾಜದ ಸಾಧಕರಿಗೆ ಸನ್ಮಾನ ವಿದ್ಯಾರ್ಥಿಗಳನ್ನ ದತ್ತು ಸ್ವೀಕಾರ ಮಂಚಿನ ಕಾರ್ಯಕ್ರಮ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭದ ಈ ಒಂದು ಸಭಾ ವೇದಿಕೆ ಡಿಪ್ನ ಅತಿಥಿ ಗಣ್ಯರೇ ಉದ್ಘಾಟಕರೇ ಅಂಚನೆ ಸೇರ್ದಿಂಚಿನ ನಮ್ಮ ಸಂಘದ ಮಾಜಿ ಉಪಾಧ್ಯಕ್ಷರನ್ನ ಅಂಚನೆ ಸೇರ್ದಿಂಚೆ ಮಾತ ಬಂದುಲೆ ನಮಕ್ ಮಾತ ಗೊತ್ತಿತ್ತಿಲ್ಲಕನಿ ನಮ್ಮ ಬೆಳ್ತಂಗಡಿ ಬಿಲ್ಲವ ಸಂಘ ನಮ್ಮ ಸಮಾಜದ ಪ್ರತಿಷ್ಠಿತ ಒಂಜಿ ಸಂಘ. ಇನಿ ಓಲ್ ಪೊಂಡಲ ಇನಿ ನಮ್ಮ ಓಲೆ ಬೆಂಗಳೂರು ಪಾಡು ಕುಡ್ಲಗ ಪಾಡತಿನ ಬೆತ್ತೆ ಬೆತ್ತೆ ಒಲ್ತ ಕಾರ್ಯಕ್ರಮ ಪೊಂಡಲ ನಮ್ಮ ಬೆಳ್ತಂಗಡಿ ಬಿಲ್ಲವ ಸಂಘದ ಪಂಡ ನಮಕ್ ವಿಶೇಷವೈನ ಒಂಜಿ ಗೌರವ. ಇನಿ ದಾಯಿ ಇಂಚಿನ ಗೌರವ ಬತ್ತಿನ ಪಂಡ ನಮ್ಮ ಸಂಘ ಮಲ್ಪನಂಚಿನ ಒಂಜಿ ಸಮಾಜ ಸೇವೆ. ಇನಿ 1961-62ನೇ ಇಸ್ವೀಡ್ ಪ್ರಾರಂಭವೇ ನಂಚಿನ ಈ ಒಂಜಿ ನಮ್ಮ ಬಿಲ್ಲವ ಸಂಘ ಪ್ರಾರಂಭಿಕವಾದ ನಮ್ಮ ಮಾಜಿ ಶಾಸಕರು ಗೌರವಾಧ್ಯಕ್ಷರೇನ ಶ್ರೀ ಕೆ ವಸಂತ ಬಂಗೇರನ ಪೊಪ್ಪ ಕೇದೆ ಸುಬ್ಬ ಪೂಜಾರ್ಲು ಅಂಚನೆ ಕುಂಜಿರೆ ಅನೆ ಸಿದ್ದಪ್ಪ ಪೂಜಾರಿ ಮೊಕಲ್ನ ಒಂಜಿ ನೇತೃತ್ವದ ಪ್ರಾರಂಭವೇ ನಂಚಿನ ಸಂಘ ಮಾತ ಮಾಜಿ ಅಧ್ಯಕ್ಷರನಕಲು ನಮ್ಮದ ನಿರ್ದೇಶಕರನ್ನಕಲಾದಿಪ್ಪು ಅಂಚನೆ ನಮ್ಮ ಸಮಾಜದ ಹಿರಿಯರು ಮಾತ ಸೇರಿದು ಈ ಒಂಜಿ ಬಲಿಷ್ಠ ನಮ್ಮ ಸಂಘನ ನಿರ್ಮಾಣ ಮಲ್ದೇರು. ಈ ಒಂಜಿ ಸಂಘ ದಾದ ಮೂಲ ಉತ್ಪತ್ತಿ ಮಲ್ಪಣ ಐನು ಪೂರ ನಮ್ಮ ಸಮಾಜದ ಮಾತ ಬಡವರಿಗೆ ಒಂಜಿ ದಾನ ಮಲ್ಪನ ಮೂಲಕ ನಮ್ಮ ಸಮಾಜದ ಒಂಜಿ ಬಡ ಕುಟುಂಬಡಿಪ್ಪನಂಚಿನ ಮಾತ ಜನಕುಲೇನ ಒಂಜಿ ಕಣ್ಣೀರು ಒರೆಸಿನಂಚಿನ ಪ್ರಾಮಾಣಿಕ ಕೆಲಸನ ಮಲ್ತೊಂದು ಬರೋದಿಲ್ಲ. ಇನಿ ವಿದ್ಯಾರ್ಥಿ ವೇತನಾದಿಪ್ಪು ವಿದ್ಯಾರ್ಥಿಲೆ ದತ್ತುದೆತ್ತೊನ್ನ ವಿಚಾರಾದಿಪ್ಪು ವಿದ್ಯಾರ್ಥಿಲೆಗೆ ನನ್ನ ದುಂಬುಗು ಆಗಲು ಇಂಚ ಬದುಕೋಡು ಪಂಪನಂಚಿನ ಒಂಜಿ ಶೈಕ್ಷಣಿಕ ಕಾರ್ಯಾಗಾರ ಆದಿಪ್ಪು CET ಕೋಚಿಂಗ್ ಆದಿಪ್ಪು ಬೇತೆ ಬೇತೆ ರೀತಿದ ಮೂಲಕ ವಿದ್ಯಾರ್ಥಿಲೇನ ಸಮಾಜದ ಮುಖ್ಯ ವಾಹಿನಿಗೆ ಕೊನಪ್ಪನಂಚಿನ ಮಲ್ಲ ಕೆಲಸನೇ ನಮ್ಮ ಸಂಘ ಮಲ್ತೊಂದು ಬರೋದುಂಡು. ಐತೊಟ್ಟಿಗೂ ಕ್ರೀಡಾಕೂಟನ್ಲ ಕೋಟಿ ಚೆನ್ನ ಕ್ರೀಡಾಕೂಟ ಪಂಪನಂಚಿನ ಕ್ರೀಡಾಕೂಟನ ತಾಲೂಕು ಮಟ್ಟದ ಮಲ್ತದು ನಮ್ಮ ಸಂಘಟನೆಯನ್ನು ಒಂಜಿ ಗಟ್ಟಿ ಮಲ್ಪನಂಚಿನ ಮಲ್ಲ ಪ್ರಯತ್ನ ಮಲ್ತೊಂದು ಬರೋದಿಲ್ಲ. ಐತ ಒಟ್ಟಿಗೂ ಬೇತೆ ಬೇತೆ ಸಾಂಸ್ಕೃತಿಕ ಕಾರ್ಯಕ್ರಮಲಾದಿಪ್ಪು ಆಟಿದ ಕೂಟ ಆದಿಪ್ಪು ಅತಂಡ ಬೇತೆ ಬೇತೆ ನಮ್ಮ ಸಮಾಜಕ್ಕೆ ಬೋಡ್ತಿನಂಚಿನ ಎಡೆಡ್ಡೆ ಕೆಲಸ ಕಾರ್ಯದೊಟ್ಟಿಗೂ ಈ ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮ ಪೂರ ಮಲ್ತೊಂದು ನಮ್ಮ ವಿಜೃಂಭಣೆದ ಒಂಜಿ ಗುರು ಜಯಂತಿ ಕಾರ್ಯಕ್ರಮ ಅಲ್ಲ ಇನಿ ನಾರಾಯಣ ಗುರುಕುಲ್ನ ಪುಟ್ಟದಿನ ದಿನ ತಾನೇ ನಮ್ಮ ಸಂಘ ವಿಶೇಷವಾದ ಆ ಒಂಜಿ ಆಚರಣೆ ಮಲ್ತೊಂದು ಬರೋದಿಲ್ಲ. ಈ ಒಂಜಿ ಸಂಘ ಈತ ಮಿತ್ತು ಬರಡನ್ ಪಂಡ ಈತ ಬಲಿಷ್ಠವಾದ ಬತ್ತಿತ್ತಿನ ದಂಡ ಈಕ ನಮ್ಮ ಮಾಜಿ ಅಧ್ಯಕ್ಷರನಕಲ್ನಲ್ಲ ಒಂಜಿ ಕೊಡುಗೆ ಉಂಡು. ಸುಮಾರು ಜನ ಮಾಜಿ ಅಧ್ಯಕ್ಷರನಕಲಾದ ನಮಕ್ ಮಾತ ಗೊತ್ತಿತ್ತಿಲ್ಲ ಕನಿ ನಮ್ಮ ಇನ್ನಿತ ಈ ಒಂಜಿ
ಕಾರ್ಯಕ್ರಮನ ಉದ್ಘಾಟನೆ ಮಲ್ಪನಾರು ಸನ್ಮಾನ್ಯ ಶ್ರೀ ಕೆ ಹರೀಶ್ ಕುಮಾರ್. ಇನ್ನು ನಮಕ್ ಮಾತ ಗೊತ್ತುಂಡು ನಮ್ಮ ಒಂದು ಎಲ್ಲೆಲ್ಲಿ ಎತ್ತ ಬೊಕ್ಕೊರಿನ ಬೈಕ್ ಹಿಡ್ಕೊಳ್ಳೊಂದಿಲ್ಲ ಬತ್ತದ ಒಂಜಿ ಒಂಜಿ ಯುವ ಬಿಲ್ಲ ವೇದಿಕೆನ ಪ್ರಾರಂಭ ಮಲ್ತನಂಚಿನ ಒಂಜಿ ಮಹಾನ್ ಮಲ್ಲ ಕಾರ್ಯಕ್ರಮ ಐದು ಬೊಕ್ಕ ನಮಕ್ ಮಲ್ಪ ರಾತಿಜಿ ಸರಿ ಸುಮಾರು 25,000 ಮಿತ್ತು ಜನ ಸೇರಿದಂಜಿ ಬೈಕ್ ರ್ಯಾಲಿದ ಮೂಲಕ ನಮ್ಮ ಪೂರ ಪತ್ತದು ಒಂಜಿ ಒಟ್ಟು ಸೇರ್ಗೇಡಿ ಆಯ್ನಂಚಿನ ಒಂಜಿ ಅವಿಸ್ಮರಣೀಯ ಕಾರ್ಯಕ್ರಮ ಪಂಡ 1998 ಇಸವಿಡು ಸನ್ಮಾನ್ಯ ಗಂಗಾಧರ ಮಿತ್ತಮಾರು ಅಧ್ಯಕ್ಷರಾದಿಪ್ಪನ ಸಂದರ್ಭಡು ಭಗೀರಥಜಿ ಕಾರ್ಯದರ್ಶಿಲಾದಿಪ್ಪನ ಸಂದರ್ಭಡು ನಮ್ಮ ಯುವ ಬಿಲ್ಲ ವೇದಿಕೆಯನ್ನು ಸ್ಥಾಪನೆ ಮಲ್ತನಕ್ಲು ಯುವ ಬಿಲ್ಲ ವೇದಿಕೆದ ಸ್ಥಾಪಕ ಅಧ್ಯಕ್ಷರಾದ ನಮ್ಮ ಸನ್ಮಾನ್ಯ ಹರೀಶ್ ಕುಮಾರ್ ಆ ಒಂಜಿ ಯುವ ಬಿಲ್ಲ ವೇದಿಕೆಯನ್ನು ಪುಟ್ಟುಪಾಡಿಯರು ಐತ ಒಟ್ಟುಗು 2003 ಇಸವಿಗೆ ಮಹಿಳೆಯರಿಗೆಲ್ಲ ಒಂಜಿ ಸಂಘಟನೆ ಬೋರ್ಡ್ ಪನ್ಪನ ವಿಷಯ ಒಂದು ಶ್ರೀಮತಿ ಸುಜಿತಾ ವಿ ಬಂಗೇರ್ ಅರ್ಲ ಒಂಜಿ ಮಹಿಳಾ ಬಿಲ್ಲ ವೇದಿಕೆದ ಸ್ಥಾಪಕ ಅಧ್ಯಕ್ಷರಾದ ಮಹಿಳೆಯರಿಗೆಲ್ಲ ಒಂಜಿ ಶಕ್ತಿ ಬೋರ್ಡ್ ಪನ್ಪನಂಚಿನ ದೃಷ್ಟಿಡು ಬಿಲ್ಲ ಮಹಿಳಾ ವೇದಿಕೆಯಲ್ಲ ಸಂಘಟನೆ ನಮ್ಮ ಪುಟ್ಟುಪಾಡ್ಯ. ಇನಿ ನಮ್ಮ ಸಂಘ ಈತಶೋಕದ ಸಭಾಭವನ ಅಂಚನೆ ಐಕ್ ಬೋಡಿತನ ಪೂರ ವ್ಯವಸ್ಥೆಯಲ್ಲಿ ಪೂರ ಆದಿತ್ಯ ದಂಡ ಅವು ಸನ್ಮಾನ್ಯ ಗಂಗಾಧರ ಮಿತ್ತಮಾರು ಆರ್ನ ಅಧ್ಯಕ್ಷೀಯ ಅವಧಿಡು ಐದು ಬೊಕ್ಕಲ ನಮ್ಮ ಸನ್ಮಾನ್ಯ ಪೀತಾಂಬರ ಹೇರಾಜ ಇಮೇರ್ನ ಅವಧಿಡು ಸಂಘಟನೆ ನನಾಥ ಬಲಿಷ್ಠ ಪನ್ಪನ ಉದ್ದೇಶದಿ ಒಂದು ವರಮಹಾಲಕ್ಷ್ಮಿ ಕಾರ್ಯಕ್ರಮ ಆದಿಪ್ಪು ಆಟಿದ ಕೂಟ ಇಂಚಿನ ಹೊಸ ಹೊಸ ಕಾರ್ಯಕ್ರಮನ ನಮ್ಮ ಸಮಾಜಗ ದುಂಬುದಿಯರು ಇನಿಕಾನಗ ಅಂಚಿನ ಮಾತ ಮಾಜಿ ಅಧ್ಯಕ್ಷರನಕ್ಲೆ ಭಗೀರಥಜಿ ಮೇರ ಅಧ್ಯಕ್ಷಾದಿತ್ತನ ಸಂದರ್ಭಡ್ ನಮ್ಮ ಸಂಘದ ಜನಕ್ಕುಲು ಒಂಜಿ ಸ್ವಸಹಾಯ ಸಂಘ ಮಲ್ತದು ಐಟು ಒಂಜಿ ಸಹಕಾರ ಕ್ಷೇತ್ರಗಳ ಬಲಿಷ್ಠರಾಡು ಪನ್ಪನ ಉದ್ದೇಶದಿ ಒಂದು ಗ್ರಾಮಕ್ಕೆ ಬರ್ತದೆ ಆ ಒಂಜಿ ಸ್ವಸಹಾಯ ಸಂಘ ರಚನೆ ಮಲ್ತದೆ ಇಟ್ಲ ಒಂಜಿ ನಮ್ಮ ಸದೃಢರಾಡು ಪನ್ಪನ ಉದ್ದೇಶದಿ ಒಂದು ಮಹಾನ್ ಕಾರ್ಯಕ್ರಮ ಮಲ್ತನಾರು. ಇನಿ ಮಾತ ಇನಿ ಚಿದಾನಂದ ಪೂಜಾರಿ ಎಲ್ದ ಕಾದಿಪ್ಪು ಆರ್ನವದಿಡ್ಲ ಒಂದು ನಮ್ಮ ಸಭಾಭವನ ನವೀಕರಣ ಆತಂಡು ಅಂಚನೆ ಮಾತ ಜಯರಾಮ್ ಬಂಗೇರ ಹೇರಾಜ್ ಆರ್ಲೊಲ್ಲೇರು ಮಾತ ಮಾಜಿ ಅಧ್ಯಕ್ಷರನಾಗ ಕೊಡುಗೆ ಅಪಾರ ಅಂಚದಿಪ್ನಾಗ ಇನಿ ನಮ್ಮ ಸಂಘ ವಾರ್ಷಿಕವಾದ 20 ಲಕ್ಷಲ ಮಿತ್ತು ಶೈಕ್ಷಣಿಕ ಕ್ಷೇತ್ರಕ್ಕೆ ಕೊಡುಗೆ ಕೋರುವುದಿಲ್ಲ. ಇನಿ ವಿದ್ಯಾರ್ಥಿಲೇನ ದತ್ತುದೆತೊಂದು ಆದಿಪ್ಪು ವಿದ್ಯಾರ್ಥಿ ವೇತನ ವಿತರಣೆ ಕಾರ್ಯಕ್ರಮ ಆದಿಪ್ಪು ನೆಕ್ ಪೂರ ವಾರ್ಷಿಕವಾದ 25 ಲಕ್ಷ ಮುಟ್ಟ ನಮ್ಮ ಸಂಘ ವೆಚ್ಚ ಮಲ್ತೊಂದುಂಡು. ಅಂಚನೆ ವೈದ್ಯಕೀಯ ಸಹಕಾರನ ನಮ್ಮ ಮಲ್ತೊಂದುಲ್ಲ. ಇನಿ ನಮಕ್ ಮಾತ ಗೊತ್ತಿಲ್ಲ ಕೊನೆ ಕೊರೋನಾ ಬತ್ತನ ಸಂದರ್ಭಡ್ಲ ಸಮಾಜದ ಆರ್ಥಿಕವೈನಂಚಿನ ಬಡ ಕುಟುಂಬಗಳಿಗೆ ಪೂರ ನಮ್ಮ ಒಂಜಿ ಆಹಾರ ಕಿಟ್ ಕೋರ್ಪನಂಚಿನ ಮಲ್ಲ ಕೆಲಸನ ಮಲ್ತಿತ್ತ. ಇನಿ ನಮ್ಮ ಗೌರವಾಧ್ಯಕ್ಷರು ಸನ್ಮಾನ್ಯ ಶ್ರೀ ಕೆ ವಸಂತ ಬಂಗೇರ್ ಆರ್ ಏಪಲ ಪನೊಂದಿತ್ತೇರು ಈ ಸಂಘಡಾಪನಂಚಿನ ಬರ್ಪನಂಚಿನ ಮೂಲ ಆದಾಯ 0.5% ವಿದ್ಯಾರ್ಜನೆಗೆ ಕೊರಡು ಉಂಡು ಅರ್ನ ಕೊನೆತ ಲಾಸ್ಟ್ದ ಕಾರ್ಯಕ್ರಮ ಆಪನ ಸಂದರ್ಭಡ್ಲ ಕರಿನ ಜನವರಿ 15ನೇ ತಾರೀಕು ದಾನಿ ಅರ್ನ ಹುಟ್ಟುಹಬ್ಬ ನಮ್ಮ ಒಂದೇ ಸಭಾಭವನ ಆಚರಣೆ ಮಲ್ತಿತ್ತ. ಆ ಸಂದರ್ಭಡ್ಲ ಆರು ಪಂದಿತ್ತೇರು ನಮ್ಮ ಸಂಘದ ಇಂಚಿನ ಇನ್ಕಮ್ ಬರ್ಪಣ ಆಯ್ತಾ 0.5% ವಿದ್ಯಾರ್ಜನೆ ಕೊರೋಡೆ ಪನ್ಪನ ಉದ್ದೇಶ ಆ ನಿಟ್ಟಿಡಿಲ್ಲ ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಪನ್ಲೆಕ್ಕನೆ ಸಂಘಟನೆಯಿಂದ ಬಲಯುತರಾಗಿರಿ ವಿದ್ಯಾರ್ಜನೆಯಿಂದ ಸ್ವತಂತ್ರರಾಗಿರಿ ಪನ್ಪನಂಚಿನ ಒಂಜಿ ಪಾತೆರದಡಿಟ್ಟು ನಮ್ಮ ಬೆಳ್ತಂಗಡಿ ಬಿಲ್ಲವ ಸಂಘ ಯಶಸ್ವಿಯಾದ ಕೆಲಸ ಮಲ್ತೊಂದು ಬರದೊಂಡು ಪಂಡ್ರ ಮಸ್ತ್ ಸಂತೋಷ ಪಡೆಪೆ. ಬಂದುಲೆ ನಮಕ್ ಮಾತ ಗೊತ್ತಿತ್ತಿಲ್ಲ ಕನಿ ಇನಿಕಾನಾಗ ನಮ್ಮ ಸಂಘದ ಗೌರವಾಧ್ಯಕ್ಷರು ನಮ್ಮೊಟ್ಟಿಗೆ ಇಜ್ಜರು ಮಸ್ತ್ ದುಃಖದ ಸಂಗತಿ. ಇನಿ ಬಿಲ್ಲವ ಸಮಾಜಕ್ಕೆ ನಮಕ್ ಒಂಜಿ ಶಕ್ತಿ ಬತ್ತಿ ತಿಂದಂಡ ಇನಿ ಈ ಒಂಜಿ ಬಿಲ್ಲವ ಸಂಘದ ನೆಟ್ಟೆ ನಮ್ಮ ಸಂಘನ ಪುರ ಈತ ವರ್ಷಡ್ ಒಂಜಿ ಸದೃಢವಾದ ಬಿಳೆಪದಿತ್ತೇರ್ನ
ಐಕ್ ಸನ್ಮಾನ್ಯ ವಸಂತ ಬಂಗೇರನ ಕೊಡುಗೆ ಅಪಾರ. ಇನಿ ಮಸ್ತ್ ಜನ ದಾನಿಲು ದಾನ ಮಲ್ದೇರು. ಈ ಒಂಜಿ ಸಭಾಭವನಾದಿಪ್ಪು ಬೇತೆ ಬೇತೆ ರೀತಿ ಡ್ಯಾಮ್ ಪನ್ಲೆಕ್ಕನೆ ಇನಿ ಕಟ್ಟಡ ಕಟ್ಟಣಂಡ ಆತ ಸುಲಭೆಜ್ಜಿ ಒರಿಯರಡ್ದು ಸಾಧ್ಯಜ್ಜಿ ಆ ಕಷ್ಟದ ಕಾಲೋಡ್ಲ ದುಂಬು ಬಾರಿ ಕಷ್ಟ ಇರ್ತನ ಆ ಕಷ್ಟದ ಕಾಲೋಡ್ಲ ಈತ ಪೊರ್ಲುದೊಂಜಿ ಸಂಘ ನಮಕ್ ಹಿರಿಯಾಕ್ಲಿ ಕಟ್ಟದು ಕೊಡ್ತೇರು. ಇನ್ನು ಕೆಲವೆರಡು ಹಿರಿಯಾಕ್ಲ ಅಭಿಪ್ರಾಯ ಕೇಂದ್ರ ಪನ್ಪೇರು ಅವೆಲ್ಲ ಬಿಲ್ಲವ ಸಮಾಜಗೊಂಜಿ ಶಕ್ತಿ ಆಪಣು ಪನ್ಪನಂಚಿನ ಒಂಜಿ ಆಲೋಚನೆ ಎಂಗ್ಲಿಗೆ ಇತ್ತಿಜಿ ಎಂಗ್ಲಿಗೆ ಬಂಗೇರೆ ಪಂಡೆ ಬಂಗೇರೆ ಎಂಜಿ ಪನ್ನಗೆ ಎಂಗ್ಲಿಗೆ ಕೊರಂದ ಕುಲ್ಲರಾಯ್ಜಿ ಅಂಚೆ ಎಂಗ್ಲು ಕೊರ್ತಾನ್ ಆಕಲ ಆದಿ ಬಂಗೇರೇನ ಒಂಜಿ ಮೋಕೆಡು ಈ ಸಂಘ ಮಸ್ತ್ ಕೊಡುಗೆಯನ್ನು ಕೊರ್ದಿತ್ತೇರು. ಇನಿ ಆ ಬಂಗೇರ್ನ ಮಿತ್ತಿತ್ತನ ಮೋಕೆ ಇನಿ ಸಂಘ ಬತ್ತದು ಇನಿ ಸಂಘ ನಮ್ಮ ಬಿಲ್ಲವ ಸಮಾಜ ಒಂಜಿ ಶಕ್ತಿ ಆತನ ಪಂಡ್ರೆ ಮಸ್ತ್ ಸಂತೋಷ ಪಡೆಪೆ ಐತೊಟ್ಟಿಗೂ ನಮ್ಮ ಕುಡೂರಿ ಸಂಘದ ಮಾಜಿ ಉಪಾಧ್ಯಕ್ಷರ ಶೇಖರ್ ಬಂಗೇರ ಹೇರಾಜ ಇಂಬೇರ್ಲಾಂಚನಿ ಶ್ರೀ ಗೋಕರ್ನಾಥ ಬ್ಯಾಂಕ್ ಮಂಗಳೂರು ನೆತ್ತ ನಿರ್ದೇಶಕರಾದ ಗೆಜ್ಜಗಿರಿ ಕ್ಷೇತ್ರಾಡಳಿತ ಸಮಿತಿದ ಕೋಶಾಧಿಕಾರಿಗಳಾದ ಗುರುದೇವ ಸಹಕಾರಿ ಬ್ಯಾಂಕ್ದ ನಿರ್ದೇಶಕರಾದ ಶ್ರೀ ರಾಘವೇಂದ್ರ ಮಠ ಲಾಯ್ಲ ನೆತ್ತಲ ಒಂಜಿ ಆಡಳಿತ ಟ್ರಸ್ಟಿ ಆದ ನಮ್ಮ ಸಂಘದ ನಿರ್ದೇಶಕರಾದ ಕೋಶಾಧಿಕಾರಿಗಳಾದ ಅಂಚನೆ ಮಾಜಿ ಉಪಾಧ್ಯಕ್ಷರಲಾದ ಕೆಲಸ ಮಾಡ್ತನಾರು ಅಂಚನೆ ವಿಜಯ ಬ್ಯಾಂಕ್ದ ನಿವೃತ್ತ ಅಧಿಕ ಮ್ಯಾನೇಜರ್ ಇತ್ತದ ನಮ್ಮೊಟ್ಟಿಗೂ ಸಮಾಜ ಸೇವೆ ಮಲ್ತೊಂದಿತ್ತೇರು. ಇನಿ ಅತ್ಯಂತ ಶಿಸ್ತುಬದ್ಧ ವ್ಯಕ್ತಿಯಾದ ಒಬ್ಬೇ ರೀತಿದ ಕಪ್ಪು ಚಿಕ್ಕೆಜ್ಜಂದ ಪ್ರಾಮಾಣಿಕ ಕೆಲಸ ಐತೊಟ್ಟಿಗೂ ಶಿಸ್ತು ಯಾರು ಕೋಶಾಧಿಕಾರಿಲಿತ್ತೇರ್ನ ಯಾರೊಂದು ಸಂಘಟನೆ ಇತ್ತೇರ್ನಂಡ ಆ ಸಂಘಟನೆದ ಸಂಪೂರ್ಣ ಖರ್ಚು ವೆಚ್ಚದ ಇನ್ನು ತೂವೊಂದು ಭಾರಿ ಶಿಸ್ತುಬದ್ಧವಾದಿತ್ತನಾರು ಅತ್ಯಂತ ಶಿಸ್ತುಬದ್ಧ ವ್ಯಕ್ತಿಯಾದ ಬದುಕಿನಂಚಿನ ಶೇಖರ್ ಬಂಗೇರ ಹೆರಾಜ ಯಾರ್ಲ ನಮ್ಮಡಪ್ಪ ಇಜ್ಜರು ಮಕ್ಕಳೇನು ರಡ್ಜನೆಲ್ಲ ಸ್ಮರಣೆಯನ್ನು ಮಲ್ತೊಂದು ನಮ್ಮ ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಯುವ ಬಿಲ್ಲಾ ವೇದಿಕೆ ಮೊಕ್ಕ ಬಿಲ್ಲಾ ಮಹಿಳಾ ವೇದಿಕೆ ಬೆಳ್ತಂಗಡಿನತ್ತ ಆಶ್ರಯ ನಡಪಣಂಚಿನ ಎಲ್ಪನೆ ಬ್ರಹ್ಮಶ್ರೀ ನಾರಾಯಣ ಗುರುಕುಲನ ಗುರು ಜಯಂತಿ ಕಾರ್ಯಕ್ರಮದ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮ ಮಾತೆರ್ಲ ಮೀಟಿಂಗ್ ಪನ್ನಗ ಸನ್ಮಾನ್ಯ ಹರೀಶ್ ಕುಮಾರ್ ರೇನು ಲೆಪ್ಪು ಕಾಂತ್ ಪಂಡ ಪ್ರತಿ ವರ್ಷಲ್ಲರೇನು ಲೆಪ್ಪು ಅಂಡಾರಿಗೆ ಬೇತೆ ಬೇತೆ ಕಾರಣ ತುರ್ತು ಕಾರ್ಯನಿಮಿತ್ತಾರು ಒಂಚೂರು ಲೇಟ್ ಅಂಡಲ್ಲ ಬರ್ತದೆ ಶುಭಾಶಯ ಕೊರೊಂದಿತ್ತೇರು. ಈ ವರ್ಷ ನಮ್ಮ ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಭಾರಿ ಬೇಗನೆ ಬರ್ತದೆ ನಮ್ಮೊಟ್ಟಿಗೂ ಆಸೀನರಾತೇರು ನಮ್ಮ ನೆಚ್ಚಿನ ನಾಯಕಿಯರು. ಇನ್ನು ನಮ್ಮ ಸಂಘದ ಸಭಾಭವನ ಒಂಜಿ ನವೀಕರಣ ಮಲ್ಪರ ಕರಿನ ವರ್ಷದ ಅವಧಿಡು ಅರ್ನ MLC ಕೋಟಾಡು ಸುಮಾರು 5 ಲಕ್ಷ ರೂಪಾಯಿದ ವೆಚ್ಚನ ನಮಕ್ ಕೊರ್ದು ಈ ಸಂಘದ ಒಂಜಿ ನವೀಕರಣ ನಮ್ಮ ತೀರ್ಥ ಅಡಿಗೆ ಕೊನೆ ಅಲ್ಪದ ಟೈಲ್ಸ್ ಪಾರ್ದಿನದ 20 ಎದುರ್ದು ಪುರ ಆಲ್ಟ್ರೇಷನ್ ಮಲ್ತಿತ್ತನ್ನ ಅವು ಏಕ ಮಲ್ಲ ಕೊಡುಗೆಯನ್ನು ಕೊಡ್ತನಾರೆ ಸನ್ಮಾನ್ಯ ಶ್ರೀ ಕೆ ಹರೀಶ್ ಕುಮಾರ್ ಎಂಬಲ್ಲೆಕನೆ ಯುವ ಬಿಲ್ಲ ವೇದಿಕೆದ ಸ್ಥಾಪಕ ಅಧ್ಯಕ್ಷರಲಾದ ಒಂಜಿ ಅವಿಸ್ಮರಣೀಯ ಕಾರ್ಯಕ್ರಮನ ಮಲ್ತಿನಾರು. ಇನಿ ಎಂಗ್ಲು ಪೂರ ಈ ಒಂಜಿ ಸಂಘಟನೆಗೆ ಪೂರ ಬರಡೊಂದಂಡ ಒಂಜಿ ಮಲ್ಲ ಸ್ಫೂರ್ತಿ ಆದಿತ್ತಂಡು ಬೊಕ್ಕೋರಿನ ಬೈಕಡನಲ್ಲ ಪಿರೋಡ್ಕೊಳ್ಳೊಂದು ಬತ್ತದು ಎಂಗ್ಲ ಆ ಕಾರ್ಯಕ್ರಮ ಭಾಗವಹಿಸಿ ಐದು ಒಕ್ಕ ಪಿರತೂತನ ವಿಷಯ ನಿಜ್ಜಿ ಇನಿ ಈ ಸ್ಥಾನ ಮುಟ್ಟ ಬತ್ತ ಇದಕ್ಕೆ ಮೂಲ ಕಾರಣ ಸನ್ಮಾನ್ಯ ಶ್ರೀ ಕೆ ಹರೀಶ್ ಕುಮಾರ್ ಅಧ್ಯಕ್ಷರು ಕಾಂಗ್ರೆಸ್ ಜಿಲ್ಲಾ ಸಮಿತಿ ಅಂಚನೆ ಮಾಜಿ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಈ ಮೇರೆಗೆ ನಮ್ಮ ಸೇರ್ದಿಂಚಿನ ಮಾತ ಬಂದಲ್ನ ಪರವಾದ ಪ್ರೀತಿಪೂರ್ವಕ ಸ್ವಾಗತನ ಕೋರೊಂದುಲ್ಲ ಮೆರೆಗು ಸಂಘದ ಒತ್ತು ಕಾರ್ಯಂತೆರಾಯ್ನ ಸಂತೋಷ್ ಉಪ್ಪಾರ್ ಮೇರು ಚಾಬಡಿದ ಮಿತ್ತು ಬತ್ತದು ಶಾಲು ಪಾರ್ದು ಲೇಸಿಗೆ ಎದುಕೊನುಡು ಪನ್ಪಿನಂಚಿನ ಭಿನ್ನಯ ಅಂಚನೆ ನಮ್ಮ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸುವನ್ಯಾರು ಶ್ರೀಯುತ ಜಯವಿಕ್ರಮ ಕಲ್ಲಾಪು ಅಧ್ಯಕ್ಷರು ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡಿ ಇಂಬೇರ್ಲಾಂಚನೆ ನಮ್ಮ ಸಹಕಾರಿ ಕ್ಷೇತ್ರದವರಿ ದುರುಣಿ ಮಾತ ಕ್ಷೇತ್ರಗಳ ಮಿಂಚೊಂದು ರಾಜಕೀಯ ಆದಿಪ್ಪು ಧಾರ್ಮಿಕ ಆದಿಪ್ಪು ಶೈಕ್ಷಣಿಕ ಕ್ಷೇತ್ರಡು ತನ್ನ ಕೊಡುಗೆಯನ್ನು ಕೊರ್ದು ನಾಯಕತ್ವದನ್ನು ಯಶಸ್ವಿಯಾದ ನಿಭಾಯಿಸುವ ಬತ್ತನಾರು ಮೂರ್ತೆದಾರರ ಸಹಕಾರಿ ಸಂಘ ಕಳ್ಳಿಯದ ನಿರ್ದೇಶಕರಾದ ತಣ್ಣೀರು ಪಂಥ ಸಿ ಬ್ಯಾಂಕ್ದ ನಿರ್ದೇಶಕರಾದ
ಅಂಚನೆ ಗುರುದೇವ ವಿದ್ಯೋದ್ದೇಶ ಸಹಕಾರಿ ಸಂಘದ ನಿರ್ದೇಶಕರ್ಲಾದ ಬೇತೆ ಬೇತೆ ಕ್ಷೇತ್ರೋಡು ಮಿಂಚೊಂದು ಯುವ ವೈಂದಲ ಉಪ್ಪಿನಂಗಡಿ ಘಟಕದ ಅಧ್ಯಕ್ಷರಾದ ಕೆಲಸ ಮಲ್ತದೆ. ನಮ್ಮ ಸಂಘದ ನಿರ್ದುಂಬುದ ಪ್ರಧಾನ ಕಾರ್ಯದರ್ಶಿಯಾದ ಎರ್ದುಂಬು ನಿರ್ದೇಶಕರ್ಲಾದ ಕೆಲಸ ಮಲ್ತದೆ. ಪ್ರಸ್ತುತ ಈ ವರ್ಷದ ಅಧ್ಯಕ್ಷರಾದ ಬಾರಿ ಎಡ್ಡೆ ಕೆಲಸ ಕಾರ್ಯವನ್ನು ಮಲ್ತೊಂದು ಬತ್ತನಂಚಿನ ಎಂಗ್ಲ ನಾಯಕಿಯರು ಮಾರ್ಗದರ್ಶಕರನ್ನ ಜೈವಿಕ್ರಮ್ ಕಲ್ಲಾಪು ಮೇರೆಗೆ ಹಾರ್ದಿಕವೈನ ಸ್ವಾಗತನ ಬಯಸೊಂದಿಲ್ಲ. ಮೆರೆಗು ಹರಿದಾಸ್ ಕೇದೆ ಮೇರು ಚಾವಡಿದ ಮಿತ್ತ ಬತ್ತದು ಶಾಲು ಪಾಡ್ದು ಲೇಸಿಗೆ ಎದುಕೊನುಡು ಪನ್ಪಿನಂಚಿನ ಭಿನ್ನಯ. ಅಂಚನೆ ನನ್ನೋರಿ ಮಲ್ಲ ಬಿನ್ನೇರು ನಮಕ್ ಪ್ರಧಾನ ಭಾಷಣಗ ഒരു ವ್ಯಕ್ತಿ ಬೋರ್ಡ್ ಪನ್ನಾಗ ಮಾತೇನ ಲಾಯ್ಕೆ ಆದಿತ್ತಂಡು ಡಾಕ್ಟರ್ ತುಕಾರಾಮ್ ಪೂಜಾರಿ. ಇನ್ನು ಯಾರನ್ನ ಭಾಷಣ ಕೇಂಡ ಅವು ನಮಕ್ ದುಂಬುದ ಕಾಲಡು ನಮ್ಮ ಹಿರಿಯರ್ನಕ್ ಲೆಂಚೆತ್ತರ ಆ ಕಾಲಕ್ಕೆ ನಮ್ಮಲ್ಲ ಪೋಯ್ಲೆ ಕಾಪು ನೈಜ್ಯತೆಯನ್ನು ಒಂಜಿ ಅನಾವರಣ ಮಲ್ಪನಾರು ಸನ್ಮಾನ್ಯ ಪ್ರೊಫೆಸರ್ ಡಾಕ್ಟರ್ ತುಕಾರಾಮ್ ಪೂಜಾರಿ. ಇನಿ ರಾಣಿ ಹಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಬಂಟ್ವಾಳಡಾರ್ನ ನಿವಾಸಡೆ ಒಂಜಿ ಮಲ್ದೇರು. ಇನಿ ನಮ್ಮ ಮಾತ ತೂವಡೈ ನಾವು ನಮ್ಮ ಜೋಕುಲು ತೆರಿಯಡಾಯ್ ನಾವು ಇನಿ ಅಡೆ ಪೋಂಡ ನಮ್ಮ ಎನ್ನುವ ನಮ್ಮ ಸಮಾಜದ ಇಂಚಿನಲ್ಲ ಒಂಜಿ ವ್ಯಕ್ತಿ ಉಲ್ಲೇರ ಮಾರ ಅಂಚಿನ ಒಂಜಿ ರಾಣಿ ಹಬ್ಬಕ್ಕನ ಮ್ಯೂಸಿಯಂ ಮಲ್ತದು ಅವಲಿಪ್ಪನ ಎಲ್ಲೆಲ್ಲಿ ಒಂಜಿ ವಸ್ತುಗಳ ಜೀವಕಲೆಯನ್ನು ಕೊರ್ಪುನಾರು. ಇನಿ ನಮ್ಮ ಒಂಜಿ ದಿನ 2 ದಿನ ಯಾವಂದು ಆ ಅಲ್ಪದ ಫುಲ್ಲು ಪೂತು ಉಂಡ ಆತ ಶೋಕದ ಒಂಜಿ ವ್ಯವಸ್ಥೆಯನ್ನು ಮಲ್ತದೆ. ಇನಿ ಏತೋ ಜನ ನಮ್ಮ ತೂಪ ದುಡ್ಡಿತ್ತು ನಕ್ಲು ಬಿಲ್ಡಿಂಗ್ ಕಟ್ಟು ಬೇರೆ ಅತ್ತ ನನಂಜಿ ಬೇತೆ ಇಂಚಿನ ನಾನು ಮಲ್ಪೇರಿ ಇನಿ ಆಕಲು ಕಂಡ ಬಿಡಿದ್ದಿ 2 ಜನಲ ಪ್ರೊಫೆಸರ್ ಆದಿತ್ತೊಂದು ಆಕಲ ದುಡಿಮೆದ ಹೆಚ್ಚಿನ ನೆನ್ ಪೂರ ರಾಣಿ ಹಬ್ಬಕ್ಕ ಅಧ್ಯಯನ ಕೇಂದ್ರಕ್ಕೆ ವ್ಯಯ ಮಲ್ತನಾರು. ಇನಿ ನಮ್ಮ ಸಮಾಜದ ಹೆಮ್ಮೆದ ಪುತ್ರಿ ಅಂತ ಪಂಡಲ್ ನಾವು ಮಸ್ತ್ ಸಂತೋಷ ಆಪುಂಡು. ಇನಿ ಯಾರಿಗೆ ಬೇತೆ ಬೇತೆ ರಾಜ್ಯ ಪ್ರಶಸ್ತಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಮಸ್ತ್ ಪ್ರಶಸ್ತಿಲ ನಾವು ಒಂಜಿ ಪಟ್ಟಿಯೇ ತಿಕ್ಕೊಂಡು ಬೊಕ್ಕ ಇನ್ನು ಪಂಡ್ರೊಲ್ಲೇರು. ಇನಿ ಯಾರಿಗೆ ರಾಷ್ಟ್ರ ಮಟ್ಟದ ಪ್ರಶಸ್ತಿಲ ತಿಕ್ಕುನಂಚಿನ ಒಂಜಿ ಅರ್ಹತೆ ಪುನ ನಮ್ಮ ಸಮಾಜದ ವ್ಯಕ್ತಿನ ಪಂಡ ನಮಕ್ ಮಸ್ತ್ ಸಂತೋಷ ಆಪುಂಡು. ನಾನು ದುಂಬುದ ಒವ್ವಣ್ಣಲ ಪ್ರಶಸ್ತಿ ವಿಚಾರ ಬಂದಾಗ ರಾಜ್ಯ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳ ಒಂಜಿ ಅರ್ಹ ವ್ಯಕ್ತಿ ನಮ್ಮ ನಾಯಕರು ಸನ್ಮಾನ್ಯ ಹರೀಶ್ ಕುಮಾರ್ ಅಂಚನೆ ಯುವ ನಾಯಕರ ರಕ್ಷಿತ್ ಶಿವರಾಮ್ ಮೊಕಲ್ನ ಒಂಜಿ ಮುತ್ತುವರ್ಜಿಡರೆಗ ಆ ಪ್ರಶಸ್ತಿಲ ಬರ್ಪಿಲೆಕ್ಕ ಅವಡು. ಇನಿ ದಯಪಂಡ ನಮ್ಮ ಸಮಾಜಡ್ ಅದನ್ನ ಒವೇ ಸಮಾಜಡ್ ಲಂಚಿನ ವ್ಯಕ್ತಿ ತಿಕ್ಕರ ಸಾಧ್ಯ ನಿಜಿ ಆತ್ ಶೋಕದ ಒಂಜಿ ಮ್ಯೂಸಿಯಂ ಪ್ರತಿಯೊಂಜಿ ವಸ್ತುಗಳ ಒಂಜಿ ಜೀವ ಕಲೆಯನ್ನು ಕೊರ್ಪಣಂಚಿನಾರು ಅಕಲೇ ಒಂದುದು ಆ ಬಗ್ಗೆ ಇತ್ತ ವಿವರಣೆ ಪನ್ಪೇರು. ನಮ್ಮ ಜೋಕುಲು ಮಾತ ಅಡೆ ಪೋದು ಐನ ಅಧ್ಯಯನ ಮಲ್ಪನಂಚಿನ ಒಂಜಿ ಸುವರ್ಣ ಅವಕಾಶಲ ಉಂಡು. ಅಂಚಿನ ಒಂಜಿ ಮಹಾನ್ ವ್ಯಕ್ತಿ ಇನಿ ನಮಕ್ ಪ್ರಧಾನ ಭಾಷಣ ಮಲ್ಪರೊಲ್ಲೇರು ಪ್ರೊಫೆಸರ್ ಡಾಕ್ಟರ್ ತುಕಾರಾಮ್ ಪೂಜಾರಿ ಅಧ್ಯಕ್ಷರು ರಾಣಿ ಹಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಬಂಟ್ವಾಳ. ಅಂಚನೆ ಶ್ರೀ ವೆಂಕಟರಮಣ ಸ್ವಾಮಿ ಕಾಲೇಜ್ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಉಪ ಪ್ರಾಂಶುಪಾಲರಾದ ನಿವೃತ್ತಿ ಆಯ್ನರು. ನಮ್ಮ ಸಮಾಜದ ಹೆಮ್ಮೆದ ಡಾಕ್ಟರ್ ಪ್ರೊಫೆಸರ್ ಡಾಕ್ಟರ್ ತುಕಾರಾಮ್ ಪೂಜಾರಿ ಮೇರೆಗೆ ನಮ್ಮ ಸೇರ್ದಿಂಚಿನ ಮಾತನ್ನಪರಾದ ಹಾರ್ದಿಕమైన ಸ್ವಾಗತನ ಬಯಸೊಂದಿಲ್ಲ. ಮಾನ್ಯರೆಗು ಕಮಾಲಾಕ್ಷ ಮೇರು ಚಾವಡಿದ ಮಿತ್ತ ಬತ್ತದು ಶಾಲು ಪಾಡ್ದು ಲೇಸಿಗೆ ಎದುಕೊನುಡು ಪನ್ಪುನಂಚಿನ ಭಿನ್ನಯ. ಅಂಚನೆ ನನ್ನೋರಿ ಮಲ್ಲ ಬಿನ್ನೆರಾದಿಪ್ಪನಾರು ಯುವಕರ್ನ ಸ್ಫೂರ್ತಿ ಯುವ ನಾಯಕರ ಎನಿಂಚಿನ ಶ್ರೀಯುತ ರಕ್ಷಿತ್ ಶಿವರಾಮ್ KPCC ಪ್ರಧಾನ ಕಾರ್ಯದರ್ಶಿ. ಇನಿ ಬೆಸ್ಟ್ ಫೌಂಡೇಶನ್ನ ಮೂಲಕ ಸಮಾಜ ಸೇವೆಯನ್ನು ಮಲ್ತಿನಾರು. ಇನಿ ನೆರೆ ಹಾವಳಿಯನ ಸಂದರ್ಭಡು ತನ್ನ ಜೀವದ ಹಂಗನ್ನು ತೊರೆದು ಇನಿ ಕಾಡು ಗುಡ್ಡಗಳ ಪೋದು ಮಾತ ಇನಿ ಒವೇ ಜಾತಿದ ಅದನ್ನು ಒವೇ ವ್ಯಕ್ತಿಲೇನು ಮಾತ್ರ ಸೀಮಿತ ಅಂದ ಮಾತೆರೆಲ್ಲ ಸಮಾನವಾದ ತುದು ಮಾತೆರೆಗಳ ಒಂಜಿ ಕೊಡುಗೆಯನ್ನು ಕೊರ್ನ್ಯಾರು. ಜೋಕ್ಲೆಗ್ ಅಕ್ಷರಾಭ್ಯಾಸ ಪುಸ್ತಕದನ್ನು ಕೊರ್ದು ಬೆಸ್ಟ್ ಫೌಂಡೇಶನ್ನ ಮೂಲಕ ಪುಸ್ತಕನ ಕೊರ್ದು ಜೋಕ್ಲನೆಲ್ಲ ಮನಸ್ಸು ಗೆಂದಿನಾರು. ಇನಿ
ಒಬ್ಬೇ ರೀತಿದ ಬೆದರಿಕೆ ಅತ್ತನ ನನಂಜಿ ವೈಕಲ ಪೋಡಿಯಂದ ಎದೆ ಗುಂದಂದ ಸದಾ ನಮ್ಮೊಟ್ಟಿಗೆ ಪುನಾರು ಧೈರ್ಯವಂತ ಯುವ ನಾಯಕಿಯರು ಆತ ತಂದೆ ಬೇತೆ ಬೇತೆ ಕ್ಷೇತ್ರಡು ಕೊಡುಗೆಯನ್ನು ಕೊರ್ದು ಇನ್ನು ಎಂಕಲು ಒವೇ ಕೆಲಸ ಮಲ್ಪಣ್ಣಲ್ಲ ಆಯ್ಕೆ ಯಾನುಲ್ಲ ನಿಕ್ಲಿ ದಾದಾವಡು ಪನ್ಲೇನ್ ಪನ್ಪನ ಪಾತೆರಲ್ಲ ಪನ್ನೊಂದು ನಮ್ಮ ಸಮಾಜದ ಒಂಜಿ ಉದಯೋನ್ಮುಖ ಯುವ ನಾಯಕಿಯರಾದ ನನ್ನ ದುಂಬುಗುಲ ನಮ್ಮ ಸಮಾಜದ ಅಂಚನೆ ಒಂಜಿ ನಾಯಕತ್ವನ ದೆತೊಂಡ್ರೆಪ್ನಾರು ನಮ್ಮ ಮಾತೆರ್ನ ಯುವ ನಾಯಕಿಯರು ರಕ್ಷಿತ್ ಶಿವರಾಮ್ ಇಮರೆಗೆ ಸೇರ್ದಿಂಚಿನ ಮಾತೆರ್ನ ಪರದಾಧಿಕವಿನ ಸ್ವಾಗತನ ಬಯಸೋದಿಲ್ಲ ಮೆರೆಗು ಕರುಣಾಕರ್ ಬೆಳ್ತಂಗಡಿ ಮೇರು ಶಾಲು ಪಾರ್ದು ಲೇಸಿಗೆ ಎದುಕೊನುಡು ಪನ್ಪುನಂಚಿನ ಭಿನ್ನಯ ಮಲ್ತಂದುಲ್ಲ ಮೆರೆಗು ರೂಪೇಶ್ ಧರ್ಮಸ್ಥಳ ಮೇರು ಶಾಲು ಪಾರ್ದು ಲೇಸಿಗೆ ಎದುಕೊನುಡು ಪನ್ಪಿನಂಚಿನ ಭಿನ್ನಯ ಅಂಚನೆ ಗೌರವ ಉಪಸ್ಥಿತಿ ಡಿಪ್ನಾರ ಶ್ರೀಮತಿ ಸುಜಿತಾ ವಿ ಬಂಗೇರ ಮಹಿಳೆಯರಿಗಳ ಒಂಜಿ ಸಂಘಟನೆ ಬೋಡು ಮಹಿಳೆಯರ್ಲ ಸಶಕ್ತರಾವಡು ಅಕ್ಲ ಒಂಜಿ ಎಲ್ಲರದ ಪಿದೆ ಬರುಡು ಅಕ್ಲ ಸದೃಢರಾವಡು ಅಂತ ಉದ್ದೇಶದ ಒಂದು ಬಿಲ್ಲವ ಮಹಿಳಾ ವೇದಿಕೆಯನ್ನು ಸ್ಥಾಪನೆ ಮಲ್ತದು ಇನ್ನು ಬೇತೆ ಬೇತೆ ಮಹಿಳಾ ಮಂಡಲಾದೀಪು ಗುರೆಂಕೆರೆ ಸೊಸೈಟಿದ ಮಾಜಿ ಉಪಾಧ್ಯಕ್ಷರ್ಲಾದ ನಿರ್ದೇಶಕಿಯರ್ಲಾದ ಕೆಲಸ ಮಲ್ತೊಂದು ಮಾತ ಕ್ಷೇತ್ರಡ್ಲ ಮಹಿಳೆಯರಿಗೂ ಒಂಜಿ ಆರ್ಥಿಕ ಶಕ್ತಿನ ಕೊರ್ನ್ಯಾರು ಎಂಗಳ ಮಾತರ್ನ ನಾಯಕಿಯ ನಂಚಿನ ಶ್ರೀಮತಿ ಸುಜಿತಾ ವಿ ಬಂಗೇರ ಸ್ಥಾಪಕ ಅಧ್ಯಕ್ಷರು ಬಿಲ್ಲಾ ಮಹಿಳಾ ವೇದಿಕೆ ಬೆಳ್ತಂಗಡಿ ಮೆರೆಗ್ಲ ಸೇರ್ದಿಂಚಿನ ಮಾತರ್ನ ಪರದಾಧಿಕಾರಿನ ಸ್ವಾಗತನ ಬಯಸೋದಿಲ್ಲ ಮೆರೆಗು ಶ್ರೀಮತಿ ವಿನೋದಿನಿ ರಾಮಪ್ಪ ಮೇರು ಚಾವಡಿದ ಮಿತ್ತು ಬತ್ತದು ಶಾಲು ಪಾರ್ದು ಲೇಸಿಗೆ ಎದುಕೊನುಡು ಪನ್ಪಿನಂಚಿನ ಭಿನ್ನವನ್ನು ಮಲ್ತಂದುಲ್ಲ ಅಂಚನಿ ನನ್ನೋರಿ ಮಲ್ಲ ಬಿನ್ನೇರು ನಮ್ಮ ಬಿಲ್ಲವ ಸಂಘದ ನಿಕಟಪೂರ್ವ ಅಧ್ಯಕ್ಷರು ಶ್ರೀಯುತ ಚಿದಾನಂದ ಪೂಜಾರಿ ಎಲ್ದಾಕ ಇಮೆರ್ನ ಅಧ್ಯಕ್ಷೀಯ ಅವಧಿಡು ಒಂಜಾತು ಹೋರಾಟಲು ಬದ್ದಿತ್ತ ಹೋರಾಟ ಮಲ್ಪನಂಚಿನ ಒಂಜಿ ಸನ್ನಿವೇಶಲು ಎದುರಾದಿತ್ತೇನೆ ಆ ಸಂದರ್ಭಡ್ ಒವ್ವೈ ರೀತಿದ ಹಿಂಜರಿಕೆಯನ್ನು ಮಲ್ಪಂದೆ ಯಶಸ್ವಿ ಹೋರಾಟನ ಮಲ್ತಿನಾರು ಇನಿ ಪಠ್ಯಪುಸ್ತಕದ ವಿಚಾರಾದಿಪ್ಪು ಬೇತೆ ಬೇತೆ ಟ್ಯಾಬ್ಲದ ವಿಚಾರಾದಿಪ್ಪು ಅನ್ನಾಗ ಒವೇ ರೀತಿಡು ಹಿಂಜರಿಯಂದೆ ಯಶಸ್ವಿಯಾದ ಹೋರಾಟದ ನೇತೃತ್ವವನ್ನು ಕೈದೆತ್ತೊಂದು ಆ ಹೋರಾಟಡ್ ಯಶಸ್ವಿ ಆತಿನಾರು ನಮ್ಮ ಪ್ರಪ್ರಥಮವಾದ ಬೆಳ್ತಂಗಡ್ಡು ಪಠ್ಯಪುಸ್ತಕದ ವಿಚಾರಡ್ ಹೋರಾಟ ಅನ್ನಾಗ ಐದು ಬೊಕ್ಕ ಪುಸ್ತಕ ಸೇರ್ಪಡಾದ ಬತ್ತಂಡು ಅಂಚಿನ ಮಲ್ಲ ಹೋರಾಟದ ಒಂಜಿ ಹೋರಾಟಗಳ ಶಕ್ತಿನ ಕೊರ್ನ್ಯಾರು ನಿಕಟಪೂರ್ವ ಅಧ್ಯಕ್ಷರು ಆತ ತಂದೆ ನಮ್ಮ ಸಂಘ ಒಂಜಿ ಜಾಗ ಖರೀದಿ ಮಲ್ಪ ಮಲ್ಲ ಸಹಕಾರನ ಕೊರ್ನ್ಯಾರು ಈ ಸಂಘದ ನವೀಕರಣಲ ಅರ್ನ ಅವಧಿಡ್ಲ ಆದಿತ್ತಂಡು ಅರೆಗ್ಲ ವಿಶೇಷವೇನ ಈ ಒಂಜಿ ಸಂದರ್ಭಡ್ ಮಾತರ್ನ ಪರದಾಧಿಕಾರಿನ ಸ್ವಾಗತವನ್ನು ಬಯಸೋದಿಲ್ಲ ಮೆರೆಗು ಸಂಘದ ನಿರ್ದೇಶಕರು ಅನೂಪ್ ಎಂ ಬಂಗೇರ ಚಾವಡಿದ ಮಿತ್ತು ಬತ್ತದ ಶಾಲು ಪಾರ್ದು ಎದುಕೊನುಡು ಪನ್ಪಿನಂಚಿನ ಭಿನ್ನಯ ಮಲ್ತಂದುಲ್ಲ ಅಂಚನಿ ನಮ್ಮ ಸಂಘದ ಕೋಶಾಧಿಕಾರುಲ ನೆಂಚಿನ ಶ್ರೀಯುತ ಪ್ರಶಾಂತ್ ಕುಮಾರ್ ಇಮೇರ್ಲ ಯುವವಾಹಿನಿದ ಮಾಜಿ ಅಧ್ಯಕ್ಷರಾದ ಕೇಂದ್ರ ಸಮಿತಿದ ಮಾಜಿ ನಿರ್ದೇಶಕರಲಾದ ಕೆಲಸ ಮಲ್ತಂದು ಜನಸಾಮಾನ್ಯರನ್ನ ಒಟ್ಟುಗಿತ್ತೊಂದು ಇನಿ ಒವೇ ರೀತಿದ ಒವೇ ಕ್ಷೇತ್ರದ ಆದಿಪ್ಪು ಅತ್ತಂದಂಡ ಒವೇ ಒಂಜಿ ಸರ್ಕಾರಿ ಇಲಾಖೆದ ನಮಗೆ ಕೆಲಸಲು ಪುರ ಆವಡಿತಂದಂಡ ಅದಕ್ಕೆ ಸಹಕಾರನ ಕೊರ್ಪನಾರೆ ಪ್ರಶಾಂತ್ ಕುಮಾರ್ ಇಮೇರ್ಲ ನಮ್ಮ ಸಂಘದ ಕೋಶಾಧಿಕಾರಿ ಪ್ರಶಾಂತ್ ಕುಮಾರ್ ಇಮೇರೆಗೆ ನಮ್ಮ ಮಾತನ್ನ ಬರದ ಹಾರ್ದಿಕವಿನ ಸ್ವಾಗತನ ಬಯಸೋದಿಲ್ಲ ಅಂಚನೆ ನಮ್ಮ ಬಿಲ್ಲವ ಮಹಿಳಾ ವೇದಿಕೆದ ಅಧ್ಯಕ್ಷರು ಶ್ರೀಮತಿ ಸುಮತಿ ಪ್ರಮೋದ್ ಇಮೇರ್ಲ ಮಹಿಳಾ ವೇದಿಕೆದ ಅಧ್ಯಕ್ಷ ಸ್ಥಾನವನ್ನು ವಹಿಸೊಂದು ಸುಮಾರು ಕೆಲಸನ ಮಲ್ತಿನಾರೆ ಇನಿ ವಿಶೇಷ ಶಾಲೆಡ್ ಜೋಕ್ಲೆಗ್ ಒಂಜಿ ವನಸದ ವ್ಯವಸ್ಥೆ ಆದಿಪ್ಪು ಅತಂಡ ವೀಲ್ ಚೇರ್ ಕೊರ್ಪನ ವ್ಯವಸ್ಥೆ ಆದಿಪ್ಪು ಮುರಣಿ ನಡತನಂಚಿನ ಆಟಿದ ಕೂಟ ಬಾರಿ ಪರ್ಲುಡು ಯಶಸ್ವಿ ಅದನ್ನು ಮಲ್ತುಕೊರ್ನ್ಯಾರು ಶ್ರೀಮತಿ ಸುಮತಿ ಪ್ರಮೋದ್ ಇಮೆರೆಗೆ ಬಿಲ್ಲವ ಮಹಿಳಾ ವೇದಿಕೆದ ಅಧ್ಯಕ್ಷರು ಇಮೆರೆಗೆ ನಮ್ಮ ಮಾತನ್ನ ಬರದ ಹಾರ್ದಿಕವಾಯಿನ ಸ್ವಾಗತನ ಬಯಸೋದಿಲ್ಲ ಅಂಚನೆ ಯುವ ಬಿಲ್ಲ ವೇದಿಕೆದ ಅಧ್ಯಕ್ಷರಾಯನಂಚಿನ MK ಪ್ರಸಾದರು ಯುವ ವಾಗ್ಮೀಲು ಮುರಣಿ ತಾನೇ ಯುವ ಸ್ಫೂರ್ತಿ ಪನ್ಪಣ ಅಂಜಿ ಅಭೂತಪೂರ್ವ ಕಾರ್ಯಕ್ರಮನ ಯಶಸ್ವಿ ಅದನ್ನು ನಡಪದು ಕೊರ್ನ್ಯಾರು ಐತೊಟ್ಟಿಗೂ ಮನೆಗಳಲ್ಲಿ ಗುರುಗಳು ಪನ್ಪಣಂಚಿನ ಸರಣಿ ಕಾರ್ಯಕ್ರಮನ ಪ್ರಾರಂಭ ಮಲ್ತಿನಾರು
ಆತೆ ತಂದೆ ಯುವ ವೈಂದಲ್ಲ ಮಾಜಿ ಅಧ್ಯಕ್ಷರಾದ ಕೇಂದ್ರ ಸಮಿತಿದ ಮಾಜಿ ಕೋಶಾಧಿಕಾರಿಗಳಾದ ಕೆಲಸ ಮಲ್ತ ಅನುಭವ ಇಪ್ಪನಾರು MK ಪ್ರಸಾದ್ ಯುವ ಬಿಲ್ಲ ವೇದಿಕೆದ ಅಧ್ಯಕ್ಷರು ಇಮೆರೆಗಳ ಹಾರ್ದಿಕವಾದ ಸ್ವಾಗತವನ್ನು ಬಯಸೋದಿಲ್ಲ. ಅಂಚನೆ ಈ ಒಂಜಿ ಕಾರ್ಯಕ್ರಮದ ಉಪಸ್ಥಿತರು ಇಪ್ಪನಂಚಿನ ನಮ್ಮ ಸಂಘದ ಮಾಜಿ ಅಧ್ಯಕ್ಷರು ನಿವೃತ್ತ SP ಗೌರವಾನ್ವಿತ ಶ್ರೀ ಕ್ಷೇತ್ರ ಗೆಜ್ಜೆಗಿರಿ ಕ್ಷೇತ್ರಾಡಳಿತ ಸಮಿತಿದ ಅಧ್ಯಕ್ಷರಲಾದ ಮಾತಾ ಕ್ಷೇತ್ರೋಡ್ಲ ನಮ್ಮ ಒಂಜಿ ಮಾತಾ ಕ್ಷೇತ್ರೋಡ್ಲ ಗೌರವಾನ್ವಿತರು ಆಯ್ನಿಂಚಿನ ನಮ್ಮ ನಾಯಕಿಯರು ನಮ್ಮ ಮಾರ್ಗದರ್ಶಕರು ನಮ್ಮ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀಯುತ ಪೀತಾಂಬರ ಹೇರಾಜ ಇಮೆರೆಗಳ ಹಾರ್ದಿಕವಾದ ಸ್ವಾಗತವನ್ನು ಬಯಸೋದಿಲ್ಲ. ಅಂಚನೆ ಖ್ಯಾತ ನೋಟರಿ ವಕೀಲರು ಶ್ರೀ ನಮ್ಮ ಸಮಾಜದ ಪ್ರತಿಷ್ಠಿತ ಸಹಕಾರಿ ಬ್ಯಾಂಕ್ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಅಂಜನಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇರ್ದು ಪ್ರಶಸ್ತಿ ಅಂಜನಿ ರಾಜ್ಯ ಮಟ್ಟದ ಪೂರ ಪ್ರಶಸ್ತಿಯನ್ನು ಪಡೆಯೋದು ಬರ್ತನಂಚನ ನಮ್ಮ ಹೆಮ್ಮೆದ ಸಹಕಾರಿ ಬ್ಯಾಂಕ್ ಶ್ರೀ ಗುರುದೇವ ವಿದ್ಯುದ್ದೇಶ ಸಹಕಾರಿ ಬ್ಯಾಂಕ್ ನೆತ್ತ ಉಪಾಧ್ಯಕ್ಷರಾಯನಂಚಿನ ಶ್ರೀಯುತ ಭಗೀರಥ ಜಿ ಇಂಬೇರ್ಲ ನಮ್ಮೊಟ್ಟುಗುಳ್ಳೇರು ನಮ್ಮ ಸಂಘದ ಮಾಜಿ ಅಧ್ಯಕ್ಷರು ಇಂಬೇರೆಗಳ ಹಾರ್ದಿಕವಾದ ಸ್ವಾಗತವನ್ನು ಬಯಸೋದಿಲ್ಲ. ನಮ್ಮ ಸಂಘದ ಮಾಜಿ ಅಧ್ಯಕ್ಷರನ್ನ ಶ್ರೀಯುತ ಜಯರಾಮ್ ಬಂಗೇರ ಹೇರಾಜ ಇಂಬೇರ್ಲೋಲ್ಲೇರು ಇಮೆರೆಗಳ ಹಾರ್ದಿಕವಾದ ಸ್ವಾಗತವನ್ನು ಬಯಸೋದಿಲ್ಲ. ಅಂಚನೆ ನಮ್ಮ ಸಂಘದ ಮಾಜಿ ಅಧ್ಯಕ್ಷರೇ ಶ್ರೀ ಗುರುದೇವ ವಿದ್ಯುದ್ದೇಶ ಸಹಕಾರಿ ಬ್ಯಾಂಕ್ದ ನಿರ್ದೇಶಕರಲ್ಲ ಆಯ್ನಿಂಚಿನ ಶ್ರೀಯುತ ಗಂಗಾಧರ ಪೂಜಾರಿ ಮಿತ್ತಮಾರ್ ಇಂಬೇರ್ಲೋಲ್ಲೇರು ಇಮೆರೆಗಳ ಹಾರ್ದಿಕವಾದ ಸ್ವಾಗತವನ್ನು ಬಯಸೋದಿಲ್ಲ. ಅಂಚನೆ ಈ ಒಂಜಿ ಸಂದರ್ಭ ನಮ್ಮ ಸಂಘದ ಮಾಜಿ ಅಧ್ಯಕ್ಷರು ಶ್ರೀಯುತ ಯೋಗೇಶ್ ಕುಮಾರ್ ನಡಕರ ಇಮೇರ್ನಾವತಿಡ್ಲ ಭಾರಿ ಆತು ಎಡ್ಡ ಕೆಲಸ ಆತಂಡು ಇನಿ ಯುವಕರಿಗೆ ಒಂಜಿ ಸ್ಫೂರ್ತಿಯಾದ ಯುವಕರನ್ನ ಬೇರೆ ತಟ್ಟದು ಮಾತಾ ಒಂಜಿ ಕೆಲಸ ಕಾರ್ಯಡ್ಲ ಪ್ರೋತ್ಸಾಹನ ಮಲ್ಪನಾರು ಆರ ಅಧ್ಯಕ್ಷ ಆದಿತ್ತಿನ ಸಂದರ್ಭಡ್ಲ ಭಾರಿ ಆತು ಕೆಲಸ ಮಲ್ತದೆ ಗ್ರಾಮ ಗ್ರಾಮಕ್ಕೆ ಪೋದು ಸಂಘಟನೆ ಮಲ್ತನಾರು ಆತೆ ಆತಂದೆ ಪ್ರಸ್ತುತ ಈ ವರ್ಷಡ್ ನಮಕ್ ಮಾತಾ MA ಪ್ರಾಂಚನ ಜಿಲ್ಲಾ ಧಾರ್ಮಿಕ ಪರಿಷತ್ದ ಸದಸ್ಯರಲ್ಲ ಆಯ್ಕೆ ಆತೇರು ಶ್ರೀಯುತ ಯೋಗೇಶ್ ಕುಮಾರ್ ನಡಕರ್ ಇಮೆರೆಗೆಂಕಲು ಸನ್ಮಾನಲ್ಲ ದಿವೊಂದಿ ತಾಂಡಾರು ಕಡಖಂಡಿತವಾದ ಪಂತೇರು ಮರಂದ ಮೀಟಿಂಗ್ ಇಲ್ಲ ಎಂಕ ಒಬೇ ರೀತಿಡು ಸನ್ಮಾನ ಮಲ್ಪನ ಬುಡ್ಚಿ ಯಾನ್ ಏಪಲ ನಿಖಲ್ ನೊಟ್ಟುಗುಲ್ಲ ಪಂಡು ಅಂಚ ನಮ್ಮ ಮಾತಾ ಮಾರ್ಗದರ್ಶಕರು ನಾಯಕರ್ಲ ಏನಂಚಿನ ಶ್ರೀಯುತ ಯೋಗೇಶ್ ಕುಮಾರ್ ನಡಕರ ಮಾಜಿ ಅಧ್ಯಕ್ಷರ ಇಮೆರೆಗಳ ಹಾರ್ದಿಕವಾದ ಸ್ವಾಗತವನ್ನು ಬಯಸೋದಿಲ್ಲ. ಅಂಚನೆ ನಮ್ಮ ಬಿಲ್ಲ ಮಹಿಳಾ ವೇದಿಕೆದ ಮಾಜಿ ಅಧ್ಯಕ್ಷರಾಯನಂಚಿನ ಅಂಚನೆ ಹಾಲಿ ನಿರ್ದೇಶಕರಾಯನ ರಾಜಶ್ರೀ ರಾಮಾನುಲ್ಲೇರು ಇಮೆರೆಗಳ ಹಾರ್ದಿಕವಾದ ಸ್ವಾಗತವನ್ನು ಬಯಸೋದಿಲ್ಲ. ಅಂಚನೆ ಸೇರ್ದಿಂಚಿನ ಮಾತ ಗಣ್ಯಮಾನ್ಯರಿನಿ ನಮ್ಮದು ಸನ್ಮಾನನ ಪಡಾರಿಪ್ಪು ನಂಚಿನ ಮಾತ ಬಂಧುಲ್ಲ ಬತ್ತದಾರು ಹಿರಿಯರು ಬತ್ತನ ಮಾತರೆಗಳ ಒಂಜೇ ಪಾತ್ರೆಡು ಸ್ವಾಗತವನ್ನು ಮಲ್ತೊಂದು ಪತ್ರಿಕಾ ಮಾಧ್ಯಮ ಮಿತ್ರಿಯರು ಅಂಚನೆ ದೃಶ್ಯ ಮಾಧ್ಯಮದ ಮಿತ್ರಿಯರ್ಲ ನಿಖಿಲ ಬತ್ತದಾರು ಇನ್ನಿತ ನಿಖಲೆಗಳ ಸ್ವಾಗತವನ್ನು ಮಲ್ತೊಂದು ಇನ್ನಿತ ಪೂಜಾ ಸೇವೆಯನ್ನು ಮಲ್ತುಕೊಂಡು ನಿಂಚಿನ ರಘುನಾಥ್ ಶಾಂತಿ ಬೊಕ್ಕ ಮಕ್ಕಳ ತಂಡದ ಕ್ಲೆಗಳ ಸೇರ್ದಿಂಚೆ ಮಾತ ಬಂಧುಲೆಗಳ ಒಂಜೇ ಪಾತ್ರೆಡು ಸ್ವಾಗತವನ್ನು ಮಲ್ತೊಂದು ಎನ್ನ ಸ್ವಾಗತ ಭಾಷಣ ಮುಕ್ತಾಯ ಮಲ್ತೊಂದುಲ್ಲೆ. ಜೈ ಗುರುದೇವ್. ಬಂಧುಲೆ ನಮ್ಮೊಟ್ಟಿಗೂ ಯುವ ವಾಹಿನಿ ಬೆಳ್ತಂಗಡಿ ಘಟಕದ ಗುರ್ಕಾರ್ಯರಾಯನಂಚಿನ ಶ್ರೀಯುತ ಸದಾಶಿವ ಊರ ಮೇರ್ಲ ಉಲ್ಲೆರು ಇರೆಲ್ಲ ಎಂಕ್ಲೆ ಲೇಸಗ ಪೊರ್ಲ ಪಾತಿರಡು ಎದುಕೊನೊಂದುಲ್ಲ ಈತು ಪುರ್ತು ನಮ್ಮನ ಮಾತಿರೆಲ್ಲ ಬಾಯಿ ಪಾತಿರದ ಪೊರ್ಲ ಸ್ವರಟ್ಟು ಎದುಕೊನ್ನಾರು ನಿತೀಶ್ H ಕುಕ್ಕೇಡಿ ವೇಣೂರು ಪೆರ್ಮುಡ ಕಂಬಲ ಸಮಿತಿದ ಗುರ್ಕಾರ್ಯರಾದ ಯುವ ವಾಹಿನಿ ರಿಜಿಸ್ಟರ್ಡ್ ವೇಣೂರು ಘಟಕದ ಮಾಜಿ ಗುರ್ಕಾರ್ಯರಾದ ಕೇಂದ್ರ ಸಮಿತಿಡ್ಲ ಒಂಜಾತ್ ಕಜ್ಜೊಲೆನು ಮಲ್ತೊಂದು ಬತ್ತದು ಸಾಮಾಜಿಕವಾದ ಶೈಕ್ಷಣಿಕವಾದ ಮಾತರೆಗ್ಲ ಸಕಾಯ ಕೊರೊಂದು ಒಂಜಾತ್ ಕಜ್ಜೊಲೆಡು ಅರೆನು ಗುರುತಿಸಾವುಂದಿನಂಚಿನ ನಮ್ಮ ಯುವಕರು ಬೋಲ್ತೇರದ ಒಂಜಿ ಪ್ರತಿಭಾನ್ವಿತ ಯುವಕರು ಮೇರು ಅಂಚನೆ ಸಂಗುಡು ಪ್ರಧಾನ ಕಾರ್ಯಂತೆರಾದಲ ಕಜ್ಜೊಲ್ ನಡಪ ಒಂದುಪ್ಪು ನಂಚಿನ ನಿತೀಶ್ H ಕುಕ್ಕೇಡಿ ಇರೆಲ್ಲ ಎಂಕ್ಲೆ ಚಾವಡಿ ಲೇಸಗು ಅರ್ತಿ ಪಿಡ್ತಿಡು ಎದುಕೊನೊಂದುಲ್ಲ. ಅಂಚನೆ ನಮ್ಮ ಕಾರ್ಯಕ್ರಮಡು ಮಹಿಳಾ ಬಿಲ್ಲವ ವೇದಿಕೆದ ಮಾಜಿ ಗುರ್ಕಾರ್ಯರಾಯನ ಪ್ರೇಮ ಉಮೇಶ್ ಶ್ರೀಮತಿ ತನುಜಾ ಶೇಖರ್ ಮೊಗಲ್ಲ ಉಲ್ಲೆರು ನಿಕ್ಲೆಲ್ಲ ಎಂಕ್ಲ ಲೇಸಗು ಮೋಕೆಡು ಎದುಕೊನೊಂದುಲ್ಲ. ಕತ್ತಲಿನಿಂದ ಬೆಳಕಿನೆಡೆಗೆ, ಅಸತ್ಯದಿಂದ ಸತ್ಯದೆಡೆಗೆ, ಅಜ್ಞಾನದಿಂದ ಜ್ಞಾನದ ಎಡೆಗೆ ನಮ್ಮೆಲ್ಲರನ್ನ ಕೊಂಡೊಯ್ಯಬಲ್ಲಂತಹ ಅಭೂತಪೂರ್ವ ಶಕ್ತಿ ಇರುವಂಥದ್ದು ಬೆಳಕಿಗೆ. ಬ್ರಹ್ಮಶ್ರೀ ನಾರಾಯಣ ಗುರುಕುಲು ಲೋಕಗೂ ಅನಿಷ್ಟ ಪನ್ಪಿನಂಚಿನ ಪದ್ಧತಿಲಿನ ಪೋಪಾದು ಬರವು ಗೇನವ್ ಪನ್ಪಿನಂಚಿನ ತುಡರ್ನ ಅರ್ಲಾದು ಕೊಡ್ತೇರು ಇತ್ತೆ ನಮ್ಮನ ಚಾವಡಿ ಲೇಸಿದ ಪುರ್ಲ ಲೇಸು ದುಂಬು ಪೋವುಡು ಪಂಡ ದೇವಿರ್ನ ಬೆರಿಬಲತ ನಿರೇಲ್ಡ ಒಟ್ಟುಗು ತುಡರ ಉದಿಪ್ಪನ ಆವುಡುಗೆ ಸೇರ್ದಿನಂಚಿನ ಮಲ್ಲ ಬಿನ್ನೆರೆ ಒಟ್ಟುಡು ನಮನ ಇನಿತ ಲೇಸಿದ ಉದಿಪನದ ಗುರ್ಕಾರ್ಯರಾದುಪ್ಪು ನಂಚಿನಾರು ಕಾಂಗ್ರೆಸ್ ಜಿಲ್ಲಾ ಸಮಿತಿದ ಗುರ್ಕಾರ್ಯರು ಕರ್ನಾಟಕ ವಿಧಾನ ಪರಿಷತ್ದ ಮಾಜಿ ಶಾಸಕರು ಶ್ರೀಯುತ K ಹರೀಶ್ ಕುಮಾರ್ ಮೇರ್
ಉದಿಪನದ ಲೇಸ ನಡಪಾದು ಕೊರುಡು ಪನ್ಪನಂಚಿನ ಬಿನ್ನಯ್ಯನ ಮಲ್ತೊಂದು ಅಂಚನೆಯ ಬಂಧುಲೆ ನಮ್ಮ ಮಲ್ಲ ವಿನ್ನೆರು ಮಾನ್ಯ ಕೆ ಪ್ರಭಾಕರ ಬಂಗೇರ ಮಾಜಿ ಶಾಸಕರು ಬೋಲ್ತೇರು ಮೆರ್ಲ ನಮ್ಮೊಟ್ಟಿಗೂ ಸೇರುಂದೇರು ದೈದೀದ್ ಎಂಕ್ಲೆ ಲೇಸಲು ಒಟ್ಟು ಸೇರುಡು ಚಾವಡಿದ ಮಿತ್ತು ಬತ್ತದು ಓಲಗ ಆವುಡು ಪನ್ಪನಂಚಿನ ಬಿನ್ನಯ್ಯ ಮಲ್ತೊಂದು ಇತ್ತೆ ತುಡರ್ ಅರ್ಲಾವು ನಂಚಿನ ಪುರ್ಲ ಕಜ್ಜುದಂಚಿ ನಮ್ಮ ಪೋವೊಂದುಲ್ಲ ದೀಪಂ ಜ್ಯೋತಿ ಪರಬ್ರಹ್ಮ ಪನ್ಪಿನ ಪಾತಿರದ ಲೆಕ್ಕ ಒಂಜಿ ಕೂಪಿದ ಗುರ್ಕಾರನ ಒಟ್ಟುಗೂ ಒಂದು ದಿನ ಮಾತ ಜನ ಮಂದಿಲು ಒಟ್ಟು ಸೇರಿ ಲೆಕ್ಕ ಈ ಚಾವಡಿ ಲೇಸಿದ ಪೊರ್ಲೈಸಿರಗಾದು ತುಡರ ಉದಿಪನ ಚಾವಡಿದ ಮಿತ್ತು ಮಲ್ಲ ಬಿನ್ನೆರೆ ಪೊರ್ಲ ಕೈಯಿಡ್ದ शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तु ते दीपज्योतिर्नमोऽस्तु ते शुभं कुरु त्वं कल्याणम् आरोग्यं धनसम्पदः दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापं सन्ध्यादीपनमोऽस्तु ते शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः ದೇವರ ಅನುಗ್ರಹವನ್ನ ಮತ್ತೊಮ್ಮೆ ಯಾಚಿಸ್ತಾ ಈಗ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆಯಾದವರು ಬೆಳ್ತಂಗಡಿಯ ಮಾಜಿ ಶಾಸಕರು ಅಷ್ಟೇ ಅಲ್ಲ, ನಮ್ಮ ಬೆಳ್ತಂಗಡಿಯ ಸಮಸ್ತ ಅಭಿವೃದ್ಧಿಯಲ್ಲಿ ಮಹತ್ತರ ಪಾಲನ್ನ ಕೊಡುಗೆಯನ್ನ ನೀಡಿರುವಂತಹ ನಮ್ಮ ಹೆಮ್ಮೆಯ ಶ್ರೀಯುತ ಕೆ ಪ್ರಭಾಕರ ಬಂಗೇರ ಸರ್ ಇವರು ಸರ್ ತಮ್ಮನ್ನ ಗೌರವಪೂರ್ವಕವಾಗಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇವರಿಗೆ ಪ್ರಮೋದ್ ಮಚ್ಚಿನ ಇವರು ವೇದಿಕೆಯ ಮೇಲೆ ಬಂದು ಶಾಲನ್ನ ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮಡು ಬೆಳ್ತಂಗಡಿ ಯುವ ವಾಹಿನಿದ ಮಾಜಿ ಗುರುಕಾರ್ಯರು ಸುಜಾತ ಅಣ್ಣಿ ಪೂಜಾರಿ ಮೆರ್ಲ ಸೇರೊಂದೇರು ಇರೆಲ್ಲ ನಮ್ಮ ಲೇಸಿಗೆ ಎದುಕೊನೊಂದುಲ್ಲ ಅಂಚನೆ ಮಹಿಳಾ ಬಿಲ್ಲವ ವೇದಿಕೆದ ಮಾಜಿ ಗುರುಕಾರ್ಯರು ವಿನೋದಿನಿ ರಾಮಪ್ಪ ಮೆರ್ಲ ನಮ್ಮೊಟ್ಟುಗುಲ್ಲೆರು ಇರೆಲ್ಲ ನಮ್ಮ ಲೇಸಿಗೆ ಎದುಕೊನೊಂದುಲ್ಲ ಬಂಧುಲೆ ಉದಿಪ್ಪನ ಆಯುವಕ್ಕ ಉದಿಪ್ಪನದ ಗುರ್ಕಾರ್ಯರ ಪಾತಿರುವರಿಗೆ ಅಂಡ ಒಂದು ಚೂರು ಬದಲಾವಣೆದಾದ ಪಂಡ ನಮನ ಮಾನಾತಿಗೆದ ಪೀಠುಡು ಇನಿತ್ತ ಲೇಸನ ಉದಿಪ್ಪನ ಮಲ್ದಿನಂಚಿನ ಮಾನ್ಯ ಹರೀಶ್ ಕುಮಾರ್ ಸರ್ ಈರು ಓಲಗ ಆವುಡು ಪನ್ಪನಂಚಿನ ಭಿನ್ನಯ್ಯನ ಮಲ್ತೊಂದುಲ್ಲ. ನಮ್ಮ ಕಾರ್ಯಕ್ರಮವನ್ನ ಈ ದಿನ ಉದ್ಘಾಟನೆ ಮಾಡಿದವರು ಕಾಂಗ್ರೆಸ್ ಜಿಲ್ಲಾ ಸಮಿತಿ ಅಧ್ಯಕ್ಷರು ಹಾಗೂ ಮಾಜಿ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ ಶ್ರೀಯುತ ಕೆ ಹರೀಶ್ ಕುಮಾರ್ ಸರ್ ಇವರ ಸನ್ಮಾನ ಪತ್ರವನ್ನ ವಾಚಿಸಲು ಅತೀವ ಸಂತಸ ಪಡ್ತಾ ಇದ್ದೇನೆ. ಬೆಳ್ತಂಗಡಿ ತಾಲೂಕು ಮುಂಡೂರು ಗ್ರಾಮದ ಕಿನ್ನಿಂಚ ಮನೆಯ ಶ್ರೀಯುತ ಶಾಂತಪ್ಪ ಸಾಲ್ಯಾನ್ ಶ್ರೀಮತಿ ಸೋಮಾವತಿ ದಂಪತಿಗಳಿಗೆ ಪ್ರಥಮ ಪುತ್ರನಾಗಿ 1958ರಲ್ಲಿ ತಾವು ಜನಿಸಿದ್ರಿ. ಪ್ರಾಥಮಿಕ ಶಿಕ್ಷಣವನ್ನ ಮೇಲಂತ ಬಿಟ್ಟು ಸರ್ಕಾರಿ ಶಾಲೆಯಲ್ಲಿ, ಪ್ರೌಢ ಮತ್ತು ಕಾಲೇಜು ಶಿಕ್ಷಣವನ್ನ ಉಜ್ರೆಯ ಶ್ರೀ ಧರ್ಮಸ್ಥಳ ಶಿಕ್ಷಣ ಸಂಸ್ಥೆಯಲ್ಲಿ ಪೂರೈಸಿದ್ರಿ. 1978ರಿಂದ ನಿರಂತರ ರಾಜಕೀಯ, ಸಾಮಾಜಿಕ ಸಹಕಾರ ಹಾಗೂ ಧಾರ್ಮಿಕ ಕ್ಷೇತ್ರಗಳಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿರುವ ನೀವು ಕ್ರಿಯಾಶೀಲ ಸಂಘಟಕರಾಗಿರುತ್ತೀರಿ. ಚಿಕ್ಕ ಪ್ರಾಯದಲ್ಲಿಯೇ ಬೆಳ್ತಂಗಡಿ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ
ಯುವ ಜಿಲ್ಲಾ ಉಪಾಧ್ಯಕ್ಷರಾಗಿ, ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ, 28ನೇ ವಯಸ್ಸಿನಲ್ಲಿ ಜಿಲ್ಲಾ ಪರಿಷತ್ ಸದಸ್ಯರಾಗಿ ತನ್ನ ಕಾರ್ಯಕ್ಷಮತೆಯನ್ನ ಸಾದರಪಡಿಸಿರುತ್ತೀರಿ. ಬೆಳ್ತಂಗಡಿ ಭೂನ್ಯಾಯ ಮಂಡಳಿಯ ಸದಸ್ಯರಾಗಿ, ಮಂಗಳೂರು ವಿವಿ ಸಿಂಡಿಕೇಟ್ ಸದಸ್ಯರಾಗಿ ಸೇವೆ ಸಲ್ಲಿಸಿರುತ್ತೀರಿ. ತಮಗೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಸ್ಪರ್ಧಿಸುವ ಅವಕಾಶವೂ ದೊರೆತಿರುತ್ತದೆ. ಬೆಳ್ತಂಗಡಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿ, ದಕ್ಷಿಣ ಕನ್ನಡ ಕಾಂಗ್ರೆಸ್ ಸಮಿತಿಯ ಪ್ರಸ್ತುತ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಜನಮೆಚ್ಚುಗೆಯನ್ನ ಗಳಿಸಿರುತ್ತೀರಿ. ಅಷ್ಟೇ ಅಲ್ಲ, ಮೇಲಂತಬೆಟ್ಟು ಶ್ರೀ ನಾಗಬ್ರಹ್ಮ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ, ಸುರಿಯ ಶ್ರೀ ಸದಾಶಿವರುದ್ರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರಾಗಿ, ಬೆಳ್ತಂಗಡಿ ಯುವ ಬಿಲ್ಲವ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾಗಿ, ಬೆಳ್ತಂಗಡಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ, ಹೀಗೆ ಇನ್ನೂ 10 ಹಲವು ಸಂಘ ಸಂಸ್ಥೆಗಳಲ್ಲಿ ದುಡಿದ ಫಲವಾಗಿ ಇಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿಯೂ ಕೂಡ ತಾವು ಗುರುತಿಸಿಕೊಂಡಿರುತ್ತೀರಿ. ಅಷ್ಟೇ ಅಲ್ಲ, ನಮ್ಮ ಸಂಘದ ಭೋಜನಾಲಯದ ನವೀಕರಣಕ್ಕೆ ತಮ್ಮ ನಿಧಿಯಿಂದ ರೂಪಾಯಿ 5 ಲಕ್ಷ ಅನುದಾನವನ್ನ ನೀಡಿರುವುದು ಮಾತ್ರವಲ್ಲದೆ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿರುತ್ತೀರಿ. ಈ ಸಂದರ್ಭದಲ್ಲಿ ತಮ್ಮ ಸಾಧನೆಯನ್ನ, ತಮ್ಮ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಸೇವೆಯನ್ನ ಗುರುತಿಸಿ ನಮ್ಮ ಕಡೆಯಿಂದ ತಮ್ಮ ಮಡಿಲಿಗರ್ಪಿಸ್ತಾ ಇದ್ದೇವೆ ಗೌರವದ ಸನ್ಮಾನ. ಸರಳ ಸಜ್ಜನಿಕೆ, ನಗುಮೊಗದ ನಿಸ್ವಾರ್ಥ ನಾಯಕನಿಗೆ ನಮ್ಮ ಈ ದಿನದ ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡಿ, ಯುವ ಬಿಲ್ಲವ ವೇದಿಕೆ ಮತ್ತು ಮಹಿಳಾ ಬಿಲ್ಲವ ವೇದಿಕೆ ಬೆಳ್ತಂಗಡಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ನಡೀತಾ ಇರುವ ಬ್ರಹ್ಮಶ್ರೀ ನಾರಾಯಣ ಗುರುಗಳ 170ನೇ ಗುರು ಜಯಂತಿ ಆಚರಣೆಯ ಸವಿ ಹೊತ್ತಿನಲ್ಲಿ ತಮ್ಮ ಸಾಧನೆಗಾಗಿ ಸನ್ಮಾನವನ್ನ ಮಡಿಲಿಗರ್ಪಿಸ್ತಾ ಇದ್ದೇವೆ. ಮಾನಾದಿಗೆದ ಮಟ್ಟೆಲು ಜಿಂಜಾವೊಂದುಲ್ಲ ನನ್ನ ದುಂಬತ್ತ ಈರ್ ನಡಪಿನಂಚಿನ ತಾದಿ ನನಾತಿ ಎಡ್ಡೆ ಆವಡು ಪನ್ಪಿನಂಚಿನ ಅಂಗಲಾಪನು ಬ್ರಹ್ಮಶ್ರೀ ನಾರಾಯಣ ಗುರುಕುಲೆ ದುಂಬತ್ತ ದೀವೊಂದು ಬತ್ತ ಸೇರ್ದ ನಂಚಿನ ಮಾತಿರ್ನ ಆಶೀರ್ವಾದನಕ್ಕೆ ಏನೊಂದು ಇರೆಗು ಉಡಲ್ದಿಂಚಿನ ಸೊಲ್ಮೆಲು. ಆತ್ಮೀಯರೇ, ಈ ದಿನದ ನಮ್ಮ ಕಾರ್ಯಕ್ರಮವನ್ನು ಪ್ರೀತಿಯಿಂದ, ಗೌರವದಿಂದ ಉದ್ಘಾಟಿಸಿ ನಮ್ಮ ಕಾರ್ಯಕ್ರಮಕ್ಕೆ ಶುಭದ ಚಾಲನೆಯನ್ನು ಕೊಟ್ಟವರು, ಅದೇ ರೀತಿ ಸಾಧನೆಯ ಪೀಠವನ್ನು ಅಲಂಕರಿಸಿ ನಮ್ಮ ಪ್ರೀತಿಯ ಸನ್ಮಾನವನ್ನು ಅಷ್ಟೇ ಪ್ರೀತಿಯಿಂದ ಸ್ವೀಕಾರ ಮಾಡಿದವರು ಈ ದಿನದ ಕಾರ್ಯಕ್ರಮದ ಉದ್ಘಾಟಕರು ಶ್ರೀಯುತ ಕೆ ಹರೀಶ್ ಕುಮಾರ್, ಅಧ್ಯಕ್ಷರು ಕಾಂಗ್ರೆಸ್ ಜಿಲ್ಲಾ ಸಮಿತಿ ಹಾಗೂ ಮಾಜಿ ಶಾಸಕರು ಕರ್ನಾಟಕ ವಿಧಾನ ಪರಿಷತ್. ಸರ್, ಉದ್ಘಾಟಕರ ನೆಲೆಯಲ್ಲಿ ಮಾತುಗಳನ್ನಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀ ನಾರಾಯಣ ಗುರುಸ್ವಾಮಿ ಸೇವಾ ಸಂಘ ಯುವ ಬಿಲ್ಲವ ವೇದಿಕೆ ಮತ್ತು ಬಿಲ್ಲವ ಮಹಿಳಾ ವೇದಿಕೆ ಬೆಳ್ತಂಗಡಿ ಇದರ ಆಶ್ರಯದಲ್ಲಿ ನಡೀತಾ ಇರುವಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳ 170ನೇ ಗುರು ಜಯಂತಿ ಹಾಗೂ ನಮ್ಮ ನಾಡಿನ ಧೀಮಂತ ನಾಯಕರು, ನಮ್ಮ ಸಮಾಜದ ಹಿರಿಯರು ಆದಂತಹ ಈ ಸಂಘಕ್ಕೆ ಬಹಳಷ್ಟು ಶಕ್ತಿಯನ್ನು ತುಂಬಿದಂತಹ ಸನ್ಮಾನ್ಯ ಶ್ರೀ ಕೆ ವಸಂತ ಬಂಗೇರ ಗೌರವಾಧ್ಯಕ್ಷರು ಇವರಿಗೆ ನುಡಿ ನಮನ, ಸಾಧಕರಿಗೆ ಸನ್ಮಾನ ಮತ್ತು ವಿದ್ಯಾರ್ಥಿಗಳ ದತ್ತು ಸ್ವೀಕಾರ, ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾವು ಇವತ್ತೆಲ್ಲ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಸಂಘದ ಪವಿತ್ರ ಸ್ಥಳದಲ್ಲಿದ್ದೇವೆ. ಬಂಧುಗಳೇ, ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಸೇವಾ ಸಂಘ ಬೆಳ್ತಂಗಡಿ ಸುಮಾರು 24 ವರ್ಷ ಪ್ರಾಯದ ಒಂದು ಈ ಸಂಘ. ಸನ್ಮಾನ್ಯ ನಿತೀಶರು ಪಂಡೇರು, ಹೇರೋಡಿ ಕುಂಜಿರ ಪೂಜಾರಿ ಬುಕ್ಕ ಕೇದೆ ಸುಬ್ಬ ಪೂಜಾರಿ ಸುಮಾರು 24 ವರ್ಷಕ್ಕೂ ದುಂಬು ಸ್ಥಾಪನೆ ಮಲ್ತನಂಚಿನ ಈ ಸಂಘ. ಈ ಸಂಘ ಇಡೆಮುಟ್ಟ ಬುಳಿದು ಬತ್ತನು ಶಂಸಲೆ ವೇದಿಕೆಡು
ಈ ಒಂಜಿ ಸಮಾರಂಭಡು ಅಧ್ಯಕ್ಷತೆಯನ್ನು ವಹಿಸೋನ್ನಾರು ನಮ್ಮನ ಈ ಸಂಘದ ಅಧ್ಯಕ್ಷರಾಯನ ಯುವಕರಾಯನ ಸನ್ಮಾನ್ಯ ಜಯವಿಕ್ರಮರೇ, ಪ್ರಧಾನ ಭಾಷಣಕಾರರಾದ ಇನಿ ನಮ್ಮೊಟ್ಟಿಗೆ ಬತ್ತನಾರು ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರದ ಅಧ್ಯಕ್ಷರಾಯನ ಸನ್ಮಾನ್ಯ ತುಕಾರಾಮ್ ಪೂಜಾರ್ಲೇನ ವಿಚಾರ ಒಂಚೂರು ಪಂಡೇರು. ಬಹುಶಃ ಮೂಲು ಅನೇಕ ಜನ ವಿದ್ಯಾರ್ಥಿ ಜೋಕುಲ್ಲ ಮೂಲು ಸೇರಿದಾರೆ, ಅಕಲ್ಲ ಪೋಷಕರನ್ನಕಲ್ಲ ಉಳ್ಳೇರು. ಬಂಟ್ವಾಳಡು ಒಂಜಿ ರಾಣಿ ಹಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಉಂಡು. ತುಕಾರಾಮ್ ಪೂಜಾರ್ಲ ಆಯ್ತ ಅಧ್ಯಕ್ಷರು. ನಮ್ಮ ಒಂಜಿ ದಿನ ಐಕ್ ಭೇಟಿ ಕೊರಡು. ಅವು ಆ ರೀತಿ ಆರ್ನ ಕಲ್ಪನೆ ಮಲ್ದೇರು ಆರ್ನ ಇಲ್ಲಲೇ ಸಮಾಜದ ಸಂಘದ ಸಂಸ್ಥೆದ ಅತ್ತಂದ ಸರ್ಕಾರದ ದುಡ್ಡು ಮಲ್ತನತ್ತ ಆರ್ನ ಪತ್ನಿ ಅಕಲ್ನ ಪ್ರೊಫೆಸರ್ ಕೆಲಸ ಮಲ್ತೊಂದು ಸ್ವಂತ ದುಡಿಮೇಡು ಮಲ್ತ ನಂಚಿ ಅಧ್ಯಯನ ಕೇಂದ್ರ ಐತೊಲೆ ಎಂಚಿನ ಉಂಡು ಎಂಚಿನ ಇಜ್ಜಿ ಪಂಡದು ತೂವಡು ಪ್ರತಿಯೊಂದು ಶಾಲೆಗೆ ಒಪ್ಪನ ನಮ್ಮನ ಸಮಾಜದ ಪ್ರತಿಯೊಂದು ಸಮಾಜದಕ್ಕಲ್ಲ ತೂವಡ ಏನೋ ಒಂಜಿ ಅಧ್ಯಯನ ಕೇಂದ್ರ ದಯದೇದ ನಿಖಲಾಗಿ ಅಡಿ ಭೇಟಿ ಕೊರಡು ಬಣ್ಣದು ಮಾತಾ ವಿದ್ಯಾರ್ಥಿನಗಳೆಲ್ಲ ಅಂಚೆನೆ ನಮ್ಮನ ವಿದ್ಯಾ ಸಂಸ್ಥೆದಗಳೆಲ್ಲ ಇನ್ನೊಂಜಿ ವಿನಂತಿ ಅಡಿಗೊಂಜಿ ಭೇಟಿ ಕೊರಡು ನಾಡ ಆ ಒಂಜಿ ಆರ್ಲೆಗಳೊಂಜಿ ಸಾರ್ಥಕ ಭಾವ ಬರುವ ಬಣ್ಣದ ಇನ್ನೊಂಜಿ ಅನಿಸಿಕೆ. ಅಂಚೆನೆ ಮುಖ್ಯ ಅತಿಥಿಲಾದ ಭಾಗವಹಿಸೊಂದಿಪ್ಪನಂಚಿತ್ತ ಮಾಜಿ ಶಾಸಕರು ನಮ್ಮನ ಸಮಾಜದ ಹಿರಿಯ ಮುಖಂಡರ್ಲಾಯನ ಸನ್ಮಾನ್ಯ ಪ್ರಭಾಕರ್ ಬಂಗೇರ್ರೆ, ನಾನೂರಿ KPCCದ ಪ್ರಧಾನ ಕಾರ್ಯದರ್ಶಿಗಳು, ಅಂಚೆನೆ ಬೆಸ್ಟ್ ಫೌಂಡೇಶನ್ ನೆತ್ತ ಅಧ್ಯಕ್ಷರು ಯುವಕರಾಯನ ಸನ್ಮಾನ್ಯ ರಕ್ಷಿತ್ ಶಿವರಾಮರೇ, ಸ್ಥಾಪಕಾಧ್ಯಕ್ಷೆ ಬಿಲ್ಲವ ಮಹಿಳಾ ಮಂಡಲದ ಸುಜಿತಾ ವಿ ಬಂಗೇರ್ರೆ, ಮಾಜಿ ಅಧ್ಯಕ್ಷರಾಯನ ಸನ್ಮಾನ್ಯ ಚಿದಾನಂದರೇ, ವೇದಿಕೆದ ಮಿತ್ತಿಪ್ಪನ ಮಾತಾ ಮಹಿಳಾ ವಿಲ್ಲವ ವೇದಿಕೆದ ಅಧ್ಯಕ್ಷರೇ, ಸಂಘದ ಕಾರ್ಯದರ್ಶಿಗಳು, ಅಂಚೆನೆ ಯುವ ಬಿಲ್ಲ ವೇದಿಕೆದ ಅಧ್ಯಕ್ಷರು, ಮೂಲು ಸೇರ್ದನ ಮಾತಾ ಮಾಜಿ ಅಧ್ಯಕ್ಷರನಕ್ಲು ಮಾಜಿ ಪದಾಧಿಕಾರಿನಕ್ಲು, ಅಂಚೆನೆ ಸಂಘದ ಗೌರವಾನ್ವಿತ ಸದಸ್ಯರೇ ಬುಕ್ಕ ವಿದ್ಯಾರ್ಥಿ ವೇತನದ ತೊಂಡ ಬತ್ತನಂಚಿತ್ತ ಪ್ರೀತಿದ ಜೋಕುಲೆ. ಸಂಘ 24 ವರ್ಷಕ್ಕೆ ದುಂಬು ಪ್ರಾರಂಭ ಆಯ್ನವು ಇಡೇ ಮುಟ್ಟೆ ಎಂಚ ನಡತು ಬತ್ತನು ಬನ್ನ ವಿಚಾರ ಬಹುಶಃ ಇನಿ ಅನೇಕ ಜನಕ್ಕೂ ಗೊತ್ತುಜ್ಜಿ. ಸುಮಾರು ಜನ ಡೈರೆಕ್ಟ್ ನಕ್ಲೆಗೆ ನಮ್ಮ ಗುರುತಿನ ಚೀಟಿ ಕೊರಿಯ ಹೆಚ್ಚಿನಕ್ಲು ಯುವಕರು ಬಹುಶಃ ಹೆಚ್ಚಿನಕ್ಲೆಗೆ ಇತಿಹಾಸ ಎಲ್ಲ ಗೊತ್ತುಜ್ಜಿ, ಖಂಡಿತ ಗೊತ್ತುಜ್ಜಿ. ಎಂಕ್ಲೆಗೆಲ್ಲ ಮಸ್ತು ಗೊತ್ತುಂಡತ್ತು ವಸಂತ ಬಂಗೇರು ಅಂತ ಪಂಡದು ಅಂತ ಚೂರು ಗೊತ್ತಂದೆ ಅವೆ ಕೇದೆ ಸುಬ್ಬ ಪೂಜಾರಿ ಕುಂಜಿರ ಪೂಜಾರಿ ಮೊಕ್ಕಲು ಸ್ಥಾಪನೆ ಮಲ್ತನಂಚಿತ್ನ ಸಂಘ ದುಂಬದ ದಿನಟ್ಟು ಸನ್ಮಾನ್ಯ ಮಿತ್ತಮಾರ್ ಬಿರ್ಮಣ ಪೂಜಾರಲು, ಅಂಚನೆ ಕೆ ಭಾಸ್ಕರ್, ರಮಾನಂದ ಬಿಳಿಬೈಲು ವೆಂಕಪ್ಪ ಪೂಜಾರಿ, ಡಾಕ್ಟರ್ ಕೇಶವೇರು, PK ರಾಜು ಪೂಜಾರಿ, ವಸಂತ ಸಾಲಿಯಾನ್, ಕಳಿಯ ಜನಾರ್ದನ ಪೂಜಾರಿ, ಹೇರಾಜೆ ಪಿತಾಂಬರ ಬಂಗೇರ, ಮಿತ್ತಮಾರ್ ಗಂಗಾಧರ್, ಭಗೀರಥಾಜಿ, ಪದ್ಮನಾಭ ಮಾಣಿಂಜ, ಯೋಗೀಶ್ ಕುಮಾರ್, ಜಯರಾಮ್ ಬಂಗೇರ, ಸೋಮನಾಥ್ ಬಂಗೇರ, ಅಂಚೆನೆ ನಿಕಟಪೂರ್ವ ಅಧ್ಯಕ್ಷರಾದ ಚಿದಾನಂದರು, ಇತ್ತೆ ಅಧ್ಯಕ್ಷರಾದ ಜಯವಿಕ್ರಮ ಕಲ್ಲಾಪು ಅಧ್ಯಕ್ಷರಾದ ಈ ಸಂಘನು ನಡಪಡೊಂದು ಉಳ್ಳೇರು. ಈತ ಜನತ ಅನೇಕ ಪುದರ್ ಬುಡ್ದಿ ಪೋದಿಪ್ಪರ್ಲ ಯಾವು ಅನೇಕ ಜನತ ಸೇವೆ ಈ ಒಂಜಿ ನಮ್ಮನ ಸಂಘಡು ಉಂಡು. ಸಂಘಟನೆ ಬುಕ್ಕ ವಿದ್ಯಾರ್ಜನೆ ನೆಟ್ಟು ನಮ್ಮನ ಸಂಘಗೂ ಶಕ್ತಿ ಬರ್ಪುಣು ಬಂಡದ ಪನ್ನಾರು ಬ್ರಹ್ಮಶ್ರೀ ನಾರಾಯಣ ಗುರುಕುಲು. ಈ ನಾರಾಯಣ ಗುರುಕುಲ್ನ ಒಂಜಿ ತತ್ವ ಸಂದೇಶದ ಮಿತ್ತೆ ನಮ್ಮೈನಿ ಬಿಲ್ಲವ ಸಂಘ ಬಿಲ್ಲವ ಸಮಾಜ ನಮ್ಮೈನಿ ನಡ್ತುಂದು ಪುನವು. ಈತ ಜನ ಅಧ್ಯಕ್ಷರನಕಲ್ಲ ವಿದ್ಯಾರ್ಜನೆಗೆ ಬುಕ್ಕ ಸಂಘಟನೆಗೆ ಶಕ್ತಿ ಕೊರ್ನಾಕ್ಲು. ಇನಿ ಈ ಒಂಜಿ ಸಂಘ ಏತ್ ಕಷ್ಟೋಡು ಬತ್ತಂದು ಬಂಡದು ಅನೇಕ ಜನಕ್ಕೆ ಹಿರಿಯಾಕ್ಲನಕ್ಲೆ ಗೊತ್ತುಂಡು. ಐಡ್ದು ಬುಕ್ಕ ಈ ಒಂಜಿ ಕಟ್ಟಡ ನಮ್ಮನ ಕೈಗೆ ಎಂಚ ಬತ್ತಂದು ಪಂಡದಲ ಅನೇಕ ಜನಕ್ಕೂ ಗೊತ್ತುಜ್ಜಿ. ಹಿರಿಯ ಅಧ್ಯಕ್ಷರನಕ್ಲು ಬಿರ್ಮಣ ಪೂಜಾರ್ಲು, ಭಾಸ್ಕರ್, ರಮಾನಂದ ಸಾಲಿಯನ್ರು ಮಾತಾ ಈ ಸಂಘಡು ಅಧ್ಯಕ್ಷರಾದ ಕೆಲಸ ಮಾಡ್ತಾ ಸಂದರ್ಭಡು ಈ ಕಟ್ಟಡ ಪೂರ ಇಜ್ಜಾಂಡು
ಒಂಜಿ ತೀರ್ಥ ಕಟ್ಟಡ ಇತ್ತಂಡು. ಆ ತೀರ್ಥ ಕಟ್ಟಡ ಬುಕ್ಕ ಒಂದು ಬುಳೈ ನಾವು ಆಂಡ ಬುಳೆಯವರ ದುಂಬು ಈ ಕಟ್ಟಡ ನಮನಂದು ಎಂಚ ಆನಂದ ಪಂಡ ಈ ಕಟ್ಟಡ ನಮನ ದುಂಬು ಆವರಣೆ ವಸಂತ ಬಂಗೇರನ ಕಚೇರಿ ಕಟ್ಟಡ ಇರ್ತಂಡು. ಬೆಳ್ತಂಗಡಿದ ಸಂತೆ ಕಟ್ಟಡ ರಾಮನಾಯ್ಕೇರ ಪಂಡದು ಇತ್ತೇರು. ರಾಮನಾಯ್ಕೇರನ ಕಟ್ಟಡ ಒಂದು. ರಾಮನಾಯ್ಕೇರು ವಸಂತ ಬಂಗೇರನ ಆಪ್ತ ಮಿತ್ರೆ. ಆರ್ನ ಕಚೇರಿಯಲ್ಲಿ ಒಂದೇ ಕಟ್ಟಡ ಹಿಡಿತಂಡು, ವಸಂತ ಬಂಗೇರನ ಕಚೇರಿಯಲ್ಲಿ ಒಂದೇ ಕಟ್ಟಡ ಹಿಡಿತಂಡು. ರಾಮನಾಯ್ಕೇರು ಆರ್ಲ ಈ ಸಮಾಜ ಸೇವಕಿಯರು ಮಲ್ಲ ಪುದರ್ ಬೆಳ್ತಂಗಡಿ ತಾಲೂಕುಡು ಪಂಚಾಯತ್ ಅಧ್ಯಕ್ಷರು ಪುರಾದಿತ್ತನಾರು ಬೆಳ್ತಂಗಡಿದ. ಆರ್ಥಿಕ ಸಂಕಷ್ಟೋಡು ಬೂರ್ನಂಚಿನ ಸಂದರ್ಭಡು ಒಂಜಿ ದಿನ ವಸಂತ ಬಂಗೇರಡ ಬತ್ತು ಪನ್ಪೇರು ಬಂಗೇರ ಈ ಕಟ್ಟಡನು ಈರು ದಿವನೋಡು ಎಂಕ 5,000 ರೂಪಾಯಿ ದುಡ್ಡು ಕೊರಡು ಮಂಡದು. ಆ ಕಾಲೋಡು 5,000 ರೂಪಾಯಿ ಬಂಡ ಮಲ್ಲ ದುಡ್ಡೇ. ವಸಂತ ಬಂಗೇರ್ ಮಸ್ತ್ ಬಹುಶಃ ಆಲೋಚನೆ ಮಲ್ತಿಪೋಡು ದಾನೆ ಪಂಡ ಇನಿ ರಾಮನಾಯ್ಕೇರು ಜಾಗ ಬಿಲ್ಡಿಂಗ್ ಕೊರ್ಪೆ ಬಣ್ಣ ವಸಂತ ಬಂಗೇರಿಗೆ. ವಸಂತ ಬಂಗೇರ್ 5,000 ರೂಪಾಯಿ ಅಪಗಾರಡ ಕೊರ್ಪನಾತ್ ಕಿಸೆಟ್ಟಿತ್ತದಂದು ಆಡಾರಿಗೆ ಐನ ಮಲ್ಪನ ಶಕ್ತಿ ಇತ್ತಂಡು. ಆಂಡ ಆರು ದಾನೆ ಆಲೋಚನೆ ಮಲ್ತಿರ ಬಂಡ ಏನೊಂಜಿ ಸಮಾಜೋಡು ಪುಟ್ಟದೆ ಬೆಳ್ತಂಗಡಿ ನಮ್ಮನೊಂಜಿ ಸಮಾಜ ಮಲ್ಲ ಸಮಾಜ. ಈ ಸಮಾಜಗೊಂಜಿ ಕೇಂದ್ರ ಸ್ಥಾನ ಒಂದು ಆವಾನ್ ಪಂಪ ಆಲೋಚನೆ ಬಸ್ ಮಲ್ತಿಪ್ಪರ್ಯಾರು. ಈ ಸಂಘಗೂ ಈ ಕಟ್ಟಡನ ದೆತೊನ್ಗ ಪರ್ನ ಉದ್ದೇಶೋಡು ಅಪಗ ಬಿರ್ಮಣ ಪೂಜಾರ್ಲು ಮುಕುಲ್ಡಪುರ ಆರು ಪಾತೆರ್ದು ಬಿರ್ಮಣ ಪೂಜಾರ್ಲನ ಕೈ ಹಿಡಿದು 5,000 ರೂಪಾಯಿ ದತ್ತದ್ದು ರಾಮನಾಯ್ಕೆರೆ ಕೊರದು ಈ ಸಂಘದ ಕಟ್ಟಡನ ಸಂಘೋಗಾಪನ ಲೆಕ್ಕ ಮಲ್ತೇರು ಪಂಡದು ಆರು ಪಣವೊಂದಿತ್ತೇರು. ಬಹುಶಃ ಆರ್ನೊಂಜಿ ಈ ನಿಸ್ವಾರ್ಥ ಭಾವನೆ ಆರಿಗೆ ಸ್ವಾರ್ಥ ಇತ್ತು ನಾಡು ಆ ಕಟ್ಟಡ 5,000 ರೂಪಾಯಿ 2 ಸಾಲದಿತ್ತಾಣ ಆರಿಗೆ ಮಲ್ತೊಂದೊಲಿ ತನ್ನ ಸಮಾಜದ ಮಿತ್ತಿಪ್ಪನಂಚಿ ಪ್ರೀತಿ ತುಡಿತ ಈ ಸಮಾಜ ಏಳಿಗೆ ಯಾವಡು ಬಂದೊಂಜಿ ಉದ್ದೇಶ ದಿವೊಂದು ನಿಸ್ವಾರ್ಥ ಭಾವನೆಡು ಈ ಒಂಜಿ ಕಟ್ಟಡದ ಜಾಗನ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ಸೇವಾ ಸಂಘದ ಸುಪರ್ದಿಗೆ ಕೊರ್ನಾರು. ಅಪ್ಪಗ ಭಾರಿ ಕಷ್ಟೋಡು ಇತ್ತಂಡು ಆಣ ರಿಜಿಸ್ಟರ್ ಮಲ್ತೊಂಡ್ರ ಎಲ್ಲ ಕಷ್ಟ ಇತ್ತು ನನಗೆ ದುಡ್ಡು ಇಜ್ಜಾಂಡು. ರಿಜಿಸ್ಟರ್ ಮಲ್ತೊಂಡ್ರ ಪೋನಾಗ ಇನ್ಕಮ್ ಟ್ಯಾಕ್ಸ್ದ ಪ್ರಾಬ್ಲಮ್ ಆಡು. ಇನ್ಕಮ್ ಟ್ಯಾಕ್ಸ್ ಸುಮಾರು ಬಾಕಿ ಉಂಡು ಪಂಪ ವಿಚಾರ. ಅಪ್ಪಗ ಜನಾರ್ದನ ಪೂಜಾರರು ನಮ್ಮನ ಸಮಾಜದ ಹಿರಿಯರು ಆರು ಕೇಂದ್ರ ಸರ್ಕಾರದ ವಿತ್ತ ಸಚಿವರಾದಿತ್ತೇರು. ಮುಲ್ಪ ವಸಂತ ಪಂಡದು ಆರು ಸ್ಟೇಟ್ ಬ್ಯಾಂಕ್ದ ಮ್ಯಾನೇಜರ್ ಆರ್ನ ಮಗಳನ್ನ ಕಂಡನಿ. ಆರ್ನ ಎಲ್ಯಣ್ಣ ಪೂಜಾರಿನ ಮಗಳನ್ನ ಕಂಡನಿ. ಆರ್ನ ಮುಖಾಂತರ ಬ್ಯಾಂಕ್ ಮ್ಯಾನೇಜರು ವಸಂತ ಬಂಗೇರು ಬಿರ್ಮಣ ಪೂಜಾರರು ಅಪಗದ ಹಿರಿಯ ಕಲ್ನಕಲು ಪೂರ ಸೇರ್ದು ಅಡೆ ಪೋದು ಆ ಇನ್ಕಮ್ ಟ್ಯಾಕ್ಸ್ದ ಅನೇಕ ಸಮಸ್ಯೆಗಳನ್ನು ಪರಿಹಾರ ಮಲ್ತದು ಆ ಒಂದು ದುಡ್ಡನ್ನು ಕಟ್ಟದು ಈ ಸಂಘವು ರಿಜಿಸ್ಟರ್ ಮಲ್ತೊಂಡಿರು. 5 ಬುಕ್ಕ ಈ ಸಂಘ ನಮ್ಮನ ಸ್ವಂತ ದಾಂಡು ಅಪ್ಪಗೊಂಜಿ ಮಿತ್ತೊಂಜಿ ಮಾಳಿಗೆ ಓಡದ ಮಾಳಿಗೆ ಇತ್ತು. ನಾವು ಮುಲ್ಪೊಂಜಿ ಅಟ್ಟದ ಲೆಕ್ಕ ಇತ್ತಂಡು. ಆ ಅಟ್ಟೋಡು ಗುರು ಪೂಜೆ ಪ್ರಾರಂಭ ಆಡು. ಅಪ್ಪಗ ಬಿರ್ಮಣ ಪೂಜಾರ್ಲು ಭಾಸ್ಕರ್ ರಮಾನಂದ ಸಾಲಿಯನ್ರು ಮುಕ್ಕಲು ಮಾತ ಅಧ್ಯಕ್ಷರಾದ ವೆಂಕಪ್ಪ ಪೂಜಾರ್ಲು ಮತ್ತು ಅಧ್ಯಕ್ಷರಾದ ಇತ್ತನಂಚಿನ ಸಂದರ್ಭ ಗುರುಪೂಜೆ ಸಂದರ್ಭ ಪ್ರಾರಂಭ ಆಯ್ನಪ್ಪಗ ಏರ್ಲ ಜನಕ್ಲೀಡೆ ಬರುಂದಿಜ್ಜಾಂಡು. ಅಪ್ಪಗ ಸಂಘಟನೆ ಆಯ್ತು ಬುಲೆದಿಜ್ಜಾಂಡು. ಗ್ರಾಮಾಂತರ ಪ್ರದೇಶೋಡಾವಡು ನಮ್ಮನ ಉಲೈಡಾವಡು ಸಂಘಟನೆ ಆಯ್ತು ಬುಲೆದಿಜ್ಜಾಂಡು. ಗುರು ಪೂಜೆಗೆ ರಮಾನಂದ ಸಾಲಿಯನ್ರ ಇಲ್ಲ ನಡೆದು ಪರಿಕರ ಪೂರ ಬರೋದಿತ್ತಂದು ಒಂಜೊಂಜಿ ದಿನಾರು ಒರಿಯೇ ಉಂತದಲ್ಲ ಪೂಜೆ ಮಲ್ಪಂಚಿತನ ವ್ಯವಸ್ಥೆ ಇತ್ತಂದು. 5 ಬುಕ್ಕ ಗುರು ಪೂಜೆ ಮತ್ತು ಪ್ರಾರಂಭ ಆದ ಒಂತೆ ಬೆಳವಣಿಗೆ ಆ ಒಂದು ಬತ್ತರಂಚಿನ ಸಂದರ್ಭಡು ಕಟ್ಟಡಕ್ಕೆ ಒಂಜಿ ಹೊಸ ರೂಪ ಬತ್ತದು. ಐನು ಮಲ್ಲೆ ಮಲ್ತೇರು ಮಲ್ಲೆ ಮಲ್ತದು 5 ಬುಕ್ಕ ಈ ಒಂಜಿ ಸಭಾಂಗಣ ಆವಡು ಪಂಚ ಸಂದರ್ಭಡು ಬಹುಶಃ ಗಂಗಾಧರ ಮಿತ್ತಮಾರ ಅಧ್ಯಕ್ಷರಾಗ್ತೀರು. ಯುವ ಬಿಲ್ಲ ವೇದಿಕೆ ಒಂಜಿ ಸ್ಥಾಪನೆ ಅಂಡ ಐತ ಸ್ಥಾಪಕ ಅಧ್ಯಕ್ಷ ಎಲ್ಲ ಏನೇ ಆದಿತ್ತೆ ಆ ಸಂದರ್ಭಡು ಈ ಕಟ್ಟಡ ಆಂಡು. ಈ ಕಟ್ಟಡ ಆವರ ದುಂಬು ತೀರ್ಥ ಕಟ್ಟಡ ಆವಡುಂದಾಂಡ ಡಾಕ್ಟರ್ ಕೇಶವರ್ನ
ಅಧ್ಯಕ್ಷ ಆದಿಪ್ಪನಾಗ ಒಂಜಿ ವಸಂತ ಬಂಗೇರು ಮತ್ತು ಮೀಟಿಂಗ್ಲೆತ್ತಿರು ಮೀಟಿಂಗ್ಲೆತ್ತದು ಕಟ್ಟಡ ಉಂಡ ಏರ್ಲ ಜವಾಬ್ದಾರಿ ತೊಗೊಂಡ್ರೆ ಒಂಜಿ ಕಷ್ಟದ ಸಂದರ್ಭ ದಯಪಂಡ ಬೆಳ್ತಂಗಡಿ ತಾಲೂಕು ದುಡ್ಡು ಮಲ್ಪರ ಸಾಧ್ಯ ಇಜ್ಜಾಂಡು ಪಿದ ಹಿಡ್ದೇ ಬೋದು ಮಲ್ಪೊಡಿತ್ತಂಡು ಪಿದ ಹಿಡ್ದು ನಂಗೆ ಕಾದು ದುಡ್ಡು ಕೊರ್ಪನಾಗ್ಲಿ ಏರ್ಲ ಕಷ್ಟ ಬುಕಾಂಚ ಪೋದು ತಿರ್ಗರ ಕಷ್ಟ ಇತ್ತಂಡು ಆ ಸಂದರ್ಭಡು ಬೆಂಗಳೂರು ಬಾರಂಜಿ ಟೀಮ್ ಮಲ್ತೀರು ಬಂಗೇರು ವಸಂತ ಬಂಗೇರು ವಸಂತ ಸಾಲಿಯನ್ರು ಅಂಚನೆ ಪೆದಮಲೆ ಕೃಷ್ಣ ಪೂಜಾರ್ಲು ಜನಾರ್ದನ ಪೂಜಾರ್ಲು ಮುಕ್ಕಳು ಮಾತ ಸೇರಿದು ಏನ ಬೋದಿತ್ತೆ ಬೆಂಗಳೂರಿಗೂ ಪೋದು ಅಲ್ಪ ನಮ್ಮನ ಸಮಾಜದಕ್ಲೇನು ಪೂರ ಸೇರ್ಸೋದು ಒಂಜಿ ಹಣ ಸಂಗ್ರಹಣೆ ಮಲ್ಪಂಚಿತ್ತು ಒಂಜಿ 5,000 ರೂಪಾಯಿ ಕೊರಿಯರ್ನ ಮಲ್ಲ ದುಡ್ಡು ಅಪಗ ಎಂಕಲಿಗೆ ಮಲ್ಲ ಸಹಾಯ ಮಲ್ತನಾರು ಬೆಂಗಳೂರು ಸನ್ಮಾನ್ಯ ಪಿತಾಂಬರ ಹೆರಾಜರು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿತ್ತೇರು ಚಿಕ್ಕಪೇಟೆಡು ಅಪಗಾರ ಎಂಕ್ಲೇನು ಮಾತೆರೆಲ್ಲ ಈ ಕೂಟ ಏರು ಮಾತ ಬೆಂಗಳೂರು ಪೋತೆರ ಅಕ್ಲೇನು ಪೂರಲೆ ತಂದು ಸಮಾಜ ಬಾಂಧವ್ಯರು ಅಂಚನೆ ಅಲ್ತ ಮಲ್ಲ ನಮ್ಮನ ಸಮಾಜದ ಹಿರಿಯರ ನಕಲು ಐತೊಟ್ಟು ಬೇತೆ ಸಮಾಜದಕ್ಲೆಲ್ಲ ಅನೇಕ ಜನಟ್ಟ ಮಲ್ಲ ದುಡ್ಡು ಮಲ್ಪರ ಸಹಕಾರ ಮಲ್ತನಾರು ಆರು ಆ ಒಂಜಿ ಮೂಲಧನ ಅದು ನಮಕ್ ಆ ಬಿಲ್ಡಿಂಗ್ನ ಇನಿ ಮಲ್ಲೆ ಮಲ್ಪರ ಅವಕಾಶ ಉಂಡು ಐದು ಬುಕ್ಕ ಈ ಸಭಾಂಗಣ ಆಯ್ನ ಆ ಸಭಾಂಗಣ ಆಯ್ನಂಚಿನ ಸಂದರ್ಭಡು ಯುವ ಬಿಲ್ಲ ವೇದಿಕೆ ಮಾತೈತನ ಒಂಜಿ ಬಾರಿ ಮಲ್ಲ ಸಭೆಲ್ಲ ನಾವು ಮಲ್ತ ಪ್ರಸ್ತಾಪ ಮಲ್ತೇರು ಒಂಜಿ 25,000 ಜನ ಬೆಳ್ತಂಗಡಿ ತಾಲೂಕದ ಬಿಲ್ಲವೇರ್ ನಕ್ಲು ಸೇರ್ದು ಭಾರಿ ಮಲ್ಲ ಒಂಜಿ ಕೂಟ ಆಂಡು ಐದು ದುಂಬು ಎಸ್ ಬಂಗಾರ ಪೇರು ಬತ್ತಿತ್ತೇರಿಗೆ ಅಪಗ ಏನಿ ತೂತೆ ಬಂಗಾರ ಪೇರು ಬತ್ತನ ಪಗಲ ಒಂಜಿ ಮಲ್ಲ ಸಭೆ ಆದಿತ್ತನು ಒಂಜಿ 2,000 ಜನ ಆ ಕಾಲ ಒಂಜಿ 14-5 ವರ್ಷ ದುಂಬು ಭಾರಿ ಮಲ್ಲ ಸಭೆ ಅವು ಐದು ಬುಕ್ಕ ಆಂಡು ಐದು ಬುಕ್ಕ ನಮ್ಮ 5 ವರ್ಷ 5 ವರ್ಷದ ಕಾರ್ಯಕ್ರಮ ಬಹುಶಃ ಪಿತಾಂಬರ್ನ ಕಾಲಡೆ ಆಯ್ನ ಮಲ್ಲ ಸಮಾರಂಭ ಆಡು ಇಂಚ ಒಂದು ಬುಲೆದು ಬತ್ತದು ಈ ಒಂಜಿ ಸಂಘ ಇನಿ ಬಹುಶಃ ನಾವು ಬಲಿಷ್ಠರ ಆತ ಒಂದು ಪನೋಲಿ ಒಂಜಿ ರೀತಿ ಒಂತೆ ನಂಗೆ ಉತ್ಪತ್ತಿಲ ಉಂಡು ಇನಿ ಪೊರ್ಲುದ ಸಭೆ ಸಮಾರಂಭ ಮಲ್ತವಲ್ಲ ಸಭೆ ಸಮಾರಂಭ ದುಂಬು ವಿದ್ಯಾರ್ಥಿ ವೇತನ ಕೊರ್ಪಂಚಿತನ ಸಂದರ್ಭ ಇತ್ತಂದು ವಿದ್ಯಾರ್ಥಿ ವೇತನ ಕೊರ್ನಾಗಲ ನಮ್ಮನೆ ಮಾತೆರ್ಲೊಂಜಿ ಮತ್ತೆ ಸೇರಿದ 5,000 10,000 ಪೂರ ಸೇರ್ಸದು ಕೊರೊಂದಿತ್ತನ ವಿದ್ಯಾರ್ಥಿ ವೇತನ ಅಪಗಡದಿಂಚೆಲ್ಲ ವಿದ್ಯಾರ್ಥಿ ವೇತನ ಕೊರೊಂದೇ ಉಂಡು ಇನಿ ಬಹುಶಃ ಸುಮಾರು ಲಕ್ಷಾಂತರ ರೂಪಾಯಿಲ ನಮ್ಮ ವಿದ್ಯಾರ್ಥಿ ವೇತನ ಅಂಚನೆ ದತ್ತು ಸ್ವೀಕಾರ ನೆಕ್ಕ ಮೂತ ಸಂಘದ ಖರ್ಚು ಮಲ್ಪಂಚಿನ ಶಕ್ತಿ ಇನಿ ಸಂಘವು ಬತನ ನಾಡ ನೆಕ್ ಅನೇಕ ಜನ ಈ ಅಧ್ಯಕ್ಷರ ನಕಲು ಹೆಚ್ಚಾದ ಸನ್ಮಾನ್ಯ ವಸಂತ ಬಂಗೇರು ಕಾರಣ ಇನಿ ಏನು ಈತ ಜನತ ಪುದರ್ ಪಂಡೆ ನೆಟ್ಟು ಒಂಜಿ ಪುದರ್ ಇಜ್ಜಿ ಅಧ್ಯಕ್ಷ ಆದಿತ್ತನ ಒಂಜಿ ಪ್ರಾಮುಖ್ಯವಾಯಿನ ಪುದರ್ ಇಜ್ಜಿ ಬಂಡ ವಸಂತ ಬಂಗೇರೇನ 6 ಏಪ್ರಿಲ್ ಈ ಸಂಘದ ಅಧ್ಯಕ್ಷರ ಆತನ್ನೇ ಇಜ್ಜೇರು ಆಂಡ ಇಡೀ ಸಂಘ 6ನ ಪುದರ್ ನಡತೋ ಇತ್ತಂದು ಏರ್ ಅಧ್ಯಕ್ಷರ ಅಂಡ್ಲ 6ನ ಮಾರ್ಗದರ್ಶನೋಡೆ ಈ ಸಂಘ ನಡತೋ ಇತ್ತು ನಾವು ಪ್ರಾಣಿ ಮುಟ್ಲ ನಡತೋ ಇತ್ತಂದು ನನ ಇನಿ ನಮ್ಮನ ದುಂಬ 6 ಇಜ್ಜೇರು ಒಂಜಿ ಮಲ್ಲ ಶೂನ್ಯ ನಮ್ಮನ ದುಂಬು ಉಂಡು 6ನ ಆಶೀರ್ವಾದೋಡು 6ನ ಮಾರ್ಗದರ್ಶನ ಹೆಂಚೆ ಇತ್ತಂಡ ಅವೇ ರೀತಿ ನನ್ನ ಈ ಸಂಘ ನಡಪಡು ಅವೇ ರೀತಿ ವಿದ್ಯಾರ್ಥಿ ವೇತನ ಕೊರೊಂದಿಪ್ಪನಂಚಿತ್ನ ಈ ಅನೇಕ ವಿದ್ಯಾರ್ಥಿಗಳು 10 ವರ್ಷದಿಂಚೆ ನಮ್ಮ ವಿದ್ಯಾರ್ಥಿ ವೇತನ ಕೊರೊಂದಿಲ್ಲ ಹೊರ ವಿದ್ಯಾರ್ಥಿ ವೇತನದ ಒಂದು ಕಲ್ತನಕಲು ಅಕಲು ಸ್ವ ಉದ್ಯೋಗ ಅತ್ತಂದಾಂಡ ಸರ್ಕಾರಿ ಕೆಲಸ ಒಯ್ಕು ಪೋಯರ್ಲ ಪಿರ ಸಂಘಗೂ ತಿರುಗದು ಉಪನಂಚಿತ್ನ ವ್ಯವಸ್ಥೆ ಬಹುಶಃ ಭಾರಿ ಕಮ್ಮಿ ಬೆರಳೆಣಿಕೆಯಷ್ಟು ಇರ್ಬೋದು ನನ್ನ ಭಾವನೆ ಒಂದು ಸರಿಯತ್ತು ಇನಿ ಸಂಘ ದುಡ್ಡು ಹೆಚ್ಚಾದ ನಿಖಲಿಗೆ ವಿದ್ಯಾರ್ಥಿ ನಕಲಿಗೆ ದುಡ್ಡು ಕೊರ್ಪನತ್ತು ಅನೇಕ ಜನ ಭಾರಿ ಕಷ್ಟದ ಸಂದರ್ಭಡ್ಲ ದುಡ್ಡುಗೆ ತಂದು ಅಕಲ್ನ ಕಿಸೆಡ್ದು ಬಾರ್ದು ದುಡ್ಡು ಕೊರೊಯ್ತಾರೆ ಇನಿ ಸಂಘದಂತೆ ಉತ್ಪತ್ತಿ ಉಂಡು ಸಂಘದ ಕೊರೊಂದಿ ಪರ್ಯಾರು ಆಂಡ ಸಂಘಗೂ ದುಡ್ಡು ಬರ್ಪುನ ನಮ್ಮನ ಈ ಒಂಜಿ ದುಡಿಮೆದ ದುಡ್ಡು ನಿಖಲಿಗೆ ಒಂಜಿ ವಿದ್ಯಾಭ್ಯಾಸ ಕಲ್ಪಡು ನಿಖಲ ಸ್ವಂತ ಕಾರ್ಡು ಉಂತೋಡು ಬ್ರಹ್ಮಶ್ರೀ ನಾರಾಯಣ ಗುರುಕುಲೇನ ಆದರ್ಶ ದಾನೆ ಉಂಡ ವಿದ್ಯಾರ್ಜನೆ ಬುಕ್ಕ ಸಂಘಟನೆ ನೆಕ್ ಸಂಘ ಇನಿ ಪ್ರಯತ್ನ ಮಲ್ತ ಸಂದರ್ಭಡು ವಿದ್ಯಾಭ್ಯಾಸ ಹೋಗಿನಿ ಹೆಚ್ಚಿನ ಒತ್ತು ಕೊರ್ಪುನವು ಜೋಕಲು ಒಂಜಿ ಚೂರು ಪಿರ ತಿರುಗುತ್ತು ಓಡು ಇನಿ ಅನೇಕ ಸಂಘಟನೆ ನಮ್ಮನ ಜಿಲ್ಲೆಡ್ ಮಾತ್ರ ರಾಜ್ಯೋಡೆ ಓಲು ಪೋಂಡ್ಲ ಮಾತಾಕೋಡ್ಲ ಒಂದೊಂಜಿ ಮಲ್ಲ ಪ್ರಾಮುಖ್ಯವಾಯಿನ ದೂರು ದಯಂದು ಬಂಡ ಹೆಚ್ಚಿನಕ್ಲು ಮಾತೇರಂದತ್ತು ಹೆಚ್ಚಿನಕ್ಲು ಎಂಕಲು ಸಂಘೋಡು ದುಡ್ಡು ಬತ್ತಕೊಂಡು ಎಂಕಲು ಸಂಘೋಡು ಕಲ್ತದ ಒಂದು ಪನರ್ಲ ಒಂಜಿ ಚೂರು ದುಂಬು ಬೀರ ತೂಪನಂಚಿನ ಪರಿಸ್ಥಿತಿ ಉಂಡು ಪನ್ಪಂಚಿನ ವಿಚಾರ ನಮ್ಮನ್ನು ದುಂಬು ಉಂಡು ಒಂದು ಅವರ ಬಲ್ಲಿ
ನಮಗೆ ಸಂಘ ಇನಿ ಮಾರ್ಗದರ್ಶನ ಈ ಸಂಘ ಇನಿ ಈತ ಬಲಿಷ್ಠರಾವಡದಾಂಡ ಬಹುಶಃ ಬ್ರಹ್ಮಶ್ರೀ ನಾರಾಯಣ ಗುರುಕುಲನ ಸೇವೆ ಮೂಲ ಮಲ್ತಂಚಿನ ಗುರುಪೂಜೆ ಬಂಗೇರ್ನಂಚಿತ್ನ ಬೆರಿಸಾಯಿತ್ತನಂಚಿನ ವ್ಯಕ್ತಿಲು ವಿರ್ಮಣ ಪೂಜಾರ್ನಂಚಿತ್ನಕ್ಲು ಸುರೂಕನಂಕ್ ಹಣಕಾಸು ಸೌಕರ್ಯ ಕೊರ್ದು ಈ ಸಂಘ ನಮ್ಮನ ಕೈಕಾವರ ಪ್ರಯತ್ನ ಪಡ್ನಕ್ಲು ಅಂಚೆನೆ ಅನೇಕ ಜನ ಅಧ್ಯಕ್ಷರನಕ್ಲ ಅದು ಕೆಲಸ ಮಲ್ತದು ಸಂಘಟನೆ ಮಲ್ತನಕ್ಲು ಮಾತೆರ್ಲ ಕಾರಣರು ಒಂದು ದಾಲ ನಮ್ಮನ ಅಪವ್ಯಯ ಯಾರೋ ಬಲ್ಲಿ ಬಹುಶಃ ಸಂಘಟನೆ ಅನ್ಪಂಡ ಅವೇ ನಮ್ಮ ಏತು ಸಂಘಟನೆ ಆತ ಒಂದು ನಲ್ಲ ನಾವು ಪಾತ್ರದಿಂದ ಪೋಣ ಸರಿಯಾಪುಜಿ ದಯ ಬಂಡ ಅಜಿಪೂರ್ నుంచి ನಮ್ಮ ಸಂಘಟನೆದನೇ ಪಾತ್ರನಿಲ್ಲ ನಲ್ಲ ನಮ್ಮ ಸಂಘಟನೆದ ಪಾತ್ರೆ ಅಂದಾಂಡ ಬಹುಶಃ ತಪ್ಪವು ಸಂಘಟನೆ ಆತನಿಂದೇ ನಮ್ಮ ಭಾವಿಸೋ ನೋಡಾಪನ ಸಂದರ್ಭ ದಯ ಬಂಡ ಅನೇಕ ಕಡೆ ಗ್ರಾಮ ಸಮಿತಿಲ್ಲ ಉಲ್ಲ ಭಗೀರಥರು ಕಾರ್ಯದರ್ಶಿ ಅದೇನು ಯೋಗ ಬಿಲ್ಲ ಅಧ್ಯಕ್ಷರಾದಿಪ್ಪನಾಗ ಗಂಗಾಧರ್ ಇಂಕುಲ್ಪುರ ಮಾತ ಗ್ರಾಮಗಳಿಗೆಲ್ಲ ಹೋದ ಅನೇಕ ಗ್ರಾಮ ಸಮಿತಿಯಲ್ಲಿ ಮಲ್ತಿತ್ತ ಕೆಲವು ಗ್ರಾಮ ಸಮಿತಿಯಲ್ಲಿ ಉಳ್ಳ ಕೆಲವು ಗ್ರಾಮ ಸಮಿತಿಯಲು ಕೆಲಸ ಮಲ್ತೊಂದು ಇಜ್ಜ ಐನು ಕೂಡ ಪುನರುಜ್ಜೀವನ ಅವಡು ಇನಿ ನಮ್ಮ ಗುರು ಪೂಜೆ ಮಲ್ಪಂಚಿನ ಸಂದರ್ಭಡು ವಾರ್ಷಿಕ ಮಹಾಸಭೆ ಮಲ್ಪಂಚಿನ ಸಂದರ್ಭಡು ನಮ್ಮ ಯಾವೊಂದು ಮಂಡದು ಒಂಜಿ ಭಾವನೆ ಎಲ್ಲ ಬರವಲ್ಲಿ ನಾಂಕು ನನ್ನ ದುಂಬುಗಳ ದಯಪಂಡ ಇನಿ ನಮ್ಮ ಏಪ ಒಂಜಿ 10-20 ವರ್ಷಗೂ ದುಂಬು ಏತ ಜನ ಸೇರೊಂದಿತ್ತಾನ ಆತೇ ಜನ ಇನ್ನೆಲ್ಲ ಸೇರೊಂದಿಲ್ಲ ಬಹುಶಃ ನಮ್ಮನ ಜನಸಂಖ್ಯೆಗೆ ಈ ಒಂಜಿ ಸಂಘಟನೆದ ಬಲ ನನಾತ್ ಕೊರಡಾಪನಂಚಿನ ಒಂಜಿ ಪ್ರಾಮುಖ್ಯತೆ ಉಂಡು ಬನ್ಮಂಜನ್ನ ಆಲೋಚನೆ ನಿಕ್ಲ ದುಂಬು ದಿವೊಂದು ಸನ್ಮಾನ್ಯ ವಸಂತ ಬಂಗೇರ್ ರೆಗ್ಲಾತೆ ನುಡಿ ನಮನ ಸಲ್ಲಿಸವನಂಚಿತ್ನ ಅಂಚೆನೆ ಬುಕ್ಕೋರಿ ನಮ್ಮನ ಉಪಾಧ್ಯಕ್ಷರಾದಿತ್ತದು ಕೋಶಾಧಿಕಾರಿ ಆತಿದ್ದು ಸನ್ಮಾನ್ಯ ಹೇರಾಜೆ ಶೇಖರ್ ಬಂಗೇರ್ ಆರ್ಲ ಈ ಸಂಘಗೂ ಮಸ್ತ್ ಕೆಲಸ ಮಲ್ತಾರ ಸಂಘಗೊಂದು ಮಾತಾತ ಅನೇಕ ಸಂಘ ಸಂಸ್ಥೆಗಳು ಆರು ಕೆಲಸ ಮಲ್ತನಾರು ಐಟ್ ರಾಘವೇಂದ್ರ ಸ್ವಾಮಿ ಮಠ ಅಯ್ಯಪ್ಪ ಸ್ವಾಮಿ ದೇವಾಲಯ ಒಂದು ಪೂರ ಪ್ರಾಮುಖ್ಯವಾಯಿ ನಾವು ಐತೊಟ್ಟಿಗೂ ಆರೊಂಜಿ ಉದ್ಯೋಗಡ್ಲೈತದು ಈ ಸಂಘಟನೆಗೆ ಮತ್ತು ಹೆಚ್ಚಿನ ಒಂಜಿ ಒತ್ತು ಕೊರ್ನಂಚಿತ್ನ ಪ್ರತಿಷ್ಠಿತ ಕುಟುಂಬದ ಒಂಜಿ ವ್ಯಕ್ತಿ ಅತಿ ಶಿಸ್ತುದಾರಂದು ಪಂಡೇರು ಬಹುಶಃ ಇಂಗಲ ಮುಗ್ಗ ಕುಟುಂಬಡ್ಲಾರು ಕೋಶಾಧಿಕಾರಿ ಆದ ಕೆಲಸ ಮಾಡ್ತಾ ಇದ್ದೇರು ಶಿಸ್ತುದಾರೆ ಅಚ್ಚುಕಟ್ಟಾದ ಲೆಕ್ಕಪತ್ರದ ಒಂದು ಈ ಸಂಘ ಆವಡು ಆರು ಕೆಲಸ ಮಲ್ತನ ಒವೇ ಸಂಘ ಆವಡು ಐಟ್ ಮಾತ ಪ್ರಾಮುಖ್ಯತೆ ಪಡೆಯಿನಾರು ಆರ್ಲ ಇನಿ ನಮ್ಮನ್ನು ದುಂಬಿ ಇಜ್ಜೇರು ಮಲ್ಲ ಒಂಜಿ ನಂಗೆ ಆಘಾತ ಒಂಜಿ ವರ್ಷಡು 2 ಜನ ನಮ್ಮ ಕಳೆ ಒಂದ ಅಂಡ್ ಅಕ್ಲ ಮಾರ್ಗದರ್ಶನ ನಮ್ಮ ಮಿತ್ತು ಸದಾ ಇಪ್ಪುಡು ಬಂದು ಒಂಜಿ ಆಶಯ ನಮ್ಮವು ಅವೇ ರೀತಿ ಈ ಸಂಘಟನೆ ನನ್ನಾತ್ ಬುಳೆವುಡಾಯಿ ನಾವು ನಮ್ಮ ಮಾತ ಕರ್ತವ್ಯ ದುಂಬುದ ದಿನ ಎಂಚಂದು ಪಂಡದು ನಂಗೆ ಗೊತ್ತು ಇದಾಯ ಒಂದೊಂದು ಶೂನ್ಯ ನಮ್ಮಡ ಇನಿ ಆವರಿಸದಂಡು ಬಂಗೇರ್ ಇಜ್ಜಿಂಡಲ ಆ ಒಂಜಿ ಆರ್ನ ವ್ಯಕ್ತಿತ್ವ ಬುಕ್ಕ ಮಾರ್ಗದರ್ಶನ ಪ್ರತಿಯೊಂದು ಸದಸ್ಯರನಕ್ಕಲ್ಲ ಇನ್ನು ಏರೆಗೆ ಮಾತ್ರ ಗೊತ್ತುಂಡು ಏರೆ ಗೊತ್ತು ಜೀವನ ವಿಚಾರ ಆಯ್ತು ಅಣ್ಣ ಆರ್ನ ಪರಿಚಯ ನಿಕ್ಲಾಗಿ ಮಾತಾಡಿಗಿತ್ತಲ್ಲ ಆರ್ನ ಇತಿಹಾಸ ನಿಕ್ಲಾಗಿ ಮಾತಾಡಿಲ್ಲ ಗೊತ್ತುಜಿ ಅಣ್ಣ ಐನು ಶಾಸಕರಾದಿತ್ನಾರ ನಿಕ್ಲೇ ಗೊತ್ತುಂಡು ಐನು ಸರ್ತಿ ನಮ್ಮನ ಸಮಾಜಡು ಈ ಒಂಜಿ ಕ್ಷೇತ್ರಡು ಶಾಸಕರಾದ ಅನೇಕ ಜನತ ಸೇವೆ ಮಲ್ತನಾರು ಈತ ಒಂಜಿ ಮಲ್ಲ ಶಾಸಕರಾದ ಆರು ಸಚೇತಕರಾದ ಬೋರ್ಡ್ ಚೇರ್ಮನ್ ಆದ ಸಮಾಜ ಸೇವೆ ಮಲ್ತಂಚಿನ ವ್ಯಕ್ತಿ ಇನ್ನು ಯಾರು ಪೋಯಿನಂಚಿನ ಸಂದರ್ಭ ಇಡೀ ಬೆಳ್ತಂಗಡಿದ ತಾಲೂಕದ ಜನಕ್ಕಲು ಸಮಾಜ ಬಾಂಧವ್ಯರು ಮಾತಿರ್ಲ ಬತ್ತಾರೆಗೆ ಅಂತಿಮ ನಮ್ಮನ ಸಲ್ಲಿಸಾಯಿ ನಾವು ನಮ್ಮ ಮಾತಿರ್ಲ ನಮ್ಮ ತೂತ ಬಹುಶಃ ಇನ್ನು ಯಾರು ಈತ ಮಾತ ಒಂಜಿ ವ್ಯಕ್ತಿತ್ವ ಬುಳಿಪ ಹೊಂದಿತ್ತಲ್ಲ ಆರನ ಸ್ವಂತಗೆ ಬಂಡದು ಆಲ ಮಲ್ತನವುದು ಆಲ ಇಜ್ಜ ಅಲ್ಲ ಆರು ಮಲ್ತನ ಒಂಜಿ ಗುರುದೇವ ಬ್ಯಾಂಕ್ ಒಂಜಿ ಸಂಸ್ಥೆ ಗುರುದೇವ ಶಿಕ್ಷಣ ಸಂಸ್ಥೆ ಒಂಜಿ ಸಂಸ್ಥೆ ಬುಕ್ ಒಂದೊಂಜಿ ಬಿಲ್ಲವ ಸಂಘಕ್ಕೆ ಆರು ಕೋರ್ನಂಚಿತ ಮಲ್ಲ ಕೊಡುಗೆ ಆರನ ಬೆರಿ ಕೋರ್ನಂಚಿತ ಒಂಜಿ ಶಕ್ತಿ ವೈಯಕ್ತಿಕವಾದ ಐನು ಸರ್ತಿ ಶಾಸಕರಾದಿತ್ತನಾರಡ ಇನಿ ದಾಲೊಂಜಿ ಆಸ್ತಿ ಸಂಪತ್ತು ಮಲ್ಪಂದೆ ಕೇವಲ ಜನಕ್ಕಲೇ ಅನ್ನ ಸಂಪತ್ತು ಜನಕ್ಕಲೇ ಅನ್ನ ಆಸ್ತಿ ಮಾಡೋದು ನಂಬುದು ಜನಸೇವೆ ಮಲ್ತನೊಂಜಿ ವ್ಯಕ್ತಿ ಇನಿ ನಮ್ಮನ್ನು ದುಂಬು ಇಜ್ಜೇರ್ನಲ್ಲ ಆರ್ನ ತತ್ವ ಆರ್ನ ಆದರ್ಶಲು
ಆರ್ನ ಕೆಲಸ ಆರ್ನ ಧೈರ್ಯ ಒಂಜಿ ಧೀಮಂತ ಧೈರ್ಯದ ವ್ಯಕ್ತಿ ಒವ್ವು ಏರು ವಾ ಕಷ್ಟೋಡು ಪೋಂಡಲ ಆಯನ ಯಾನು ಉಲ್ಲೆಂದಾರು ಪಂಡೇರಂಡ ವಾ ರೀತಿ ಇಡ್ಲ ಆರ್ಯನ ಅಕ್ಲಿನ ಒಂಜಿ ಬಚಾವ್ ಮಲ್ತದು ಅಕ್ಲಿಗೆ ಒಂಜಿ ಶಕ್ತಿ ಕೊರ್ನಂಚಿತ್ನ ಸಾಂತ್ವನ ಕೊರ್ನಂಚಿತ್ನ ಮಹಾನ್ ಚೇತನ ಸನ್ಮಾನ್ಯ ವಸಂತ ಬಂಗೇರ್ ಆರೆಗ್ಲ ಏನೇನು ನಿಖಲ ಮಾತೆರ್ನ ಪರವಾದ ನುಡಿನಮನ ಸಲ್ಲಿಸೋ ಒಂದು ಆರೆಗೆ ನುಡಿನಮನ ಆರೆ ಕೊರ್ಪನ ಗೌರವ ನಮ್ಮ ಹೆಂಚಿನಂದು ಪಂಡ ಈ ಆರ್ನಂಜಿ ನಿಸ್ವಾರ್ಥ ಸೇವೆದ ಆರ್ನಂಜಿ ಪ್ರೀತಿದ ಸಂಘ ದಾನೆ ಉಂಡ ನೆನ್ನ ಆರ್ನ ಮಾರ್ಗದರ್ಶನ ಹೆಂಚಿನ ಎತ್ತಿಂದು ಸೇವಾ ಮನೋಭಾವ ಒಂದು ವ್ಯಾಪಾರಿ ಸಂಸ್ಥೆ ಅತ್ತು ನಮ್ಮ ಸಂಘ ನಮ್ಮ ವ್ಯಾಪಾರಗೂ ಜಪ್ಪನತ್ತು ಈ ಸಂಘ ನಮ್ಮ ಸೇವೆ ಮಲ್ಪರ ಇಪ್ಪನ ಚಿತ್ನ ನಮ್ಮನ ಸಮಾಜಗೂ ಅಂಚನೆ ಬಡ ಸಮಾಜಗೂ ಶಕ್ತಿ ತುಂಬ ಇಪ್ಪನ ಚಿತ್ನ ಸಂಘ ಪಂಡದ ಆರ್ನೊಂಜಿ ಮಹತ್ವಾಕಾಂಕ್ಷದ ಆರು ಶಕ್ತಿ ಕೊರ್ನ ಚಿತ್ನ ಸಂಘ ಆರ್ನ ಆ ಸೇವಾ ಮನೋಭಾವನೆಯನ್ನು ದಿವೊಂದು ನಮ್ಮ ಈ ಸಂಘನು ನನಾತ್ ದುಂಬು ಸಂಘ ಪಂಡ ಇನ್ನು 24 ವರ್ಷ ಆನಂದಾಂಡ ಒಂಜಿ ಪ್ರಬುದ್ಧಾವಸ್ಥೆಗೆ ಬತ್ತಣದೇ ಲೆಕ್ಕ ಮನುಷ್ಯಗೆ 24-25 ವರ್ಷ ಅನ್ನಾಗ 100 ವರ್ಷ ಆಯುಷ್ಯ ಮುಗಿಯೊಂದು ಮನ್ನಾಗ ಕಾಡು ಸೇರಿನಂಚಿತ್ನಂಜಿ ಸಮಯ ಆಂಡ ಸಂಘ ಸಂಸ್ಥೆಯಲ್ಲಿ ಅಂಚತ್ತು ಸಂಘಗೆ ಏತ್ ಪ್ರಾಯಾಂಡು ಆತವು ಬಲಿಷ್ಠರ ಅದು ಪೋಪುಡು ಸೂರ್ಯ ಚಂದ್ರ ಇಪ್ಪುನಾಥ ಕಾಲ ಇಪ್ಪನ ಚಿತ್ನಂಜಿ ಅವು ಸಂಘ ಸಂಸ್ಥೆಲು ಅಂಚಾದ ಆ ಒಂಜಿ ಸಂಘ ಸಂಸ್ಥೆ ಏಪುಲ ಪರ್ಮನೆಂಟ್ ಆದ ಅನಂತಾನಂತ ಇಪ್ಪನ ಚಿತ್ನ ಸಂಘ ಸಂಸ್ಥೆಲು ನನ್ನ ಎತೋ ಜನ ಈತ ಜನ ಅಧ್ಯಕ್ಷರಾದ ಬತ್ತದು ಸಂಘಟಕರಾದ ಬತ್ತದು ಐತೊಟ್ಟಿಗೂ ಬೆಂದದು ಹೊಸ ಜನಕ್ಕಲು ಸೇರೊಂದಿತ್ತಂಡ್ಲ ನಮನ ಜೋಕುಲು ನಮನ ಪುಲ್ಯರ್ಲು ಹತ್ತದ ನಮನ ಪೀಳಿಗೆಗೆ ದುಂಬುದ ಪೀಳಿಗೆಗೆ ನೆತ್ತ ಅವಶ್ಯಕತೆ ಉಂಡು ನಿನ್ನ ತೆರಿಯೊಂದು ಈ ಸೇವಾ ಸಂಘಟನೆನು ಸಮಾಜನು ನಮ್ಮ ದುಂಬು ಕೊನೆಯಂದಾಂಡ ಬಹುಶಃ ಬಂಗೇರಿಗೆ ಸಲ್ಲಿಸವನು ನುಡಿನ ಮನ ಆರೆಗೆ ನಮ್ಮ ಒಂಜಿ ಕೊಟ್ಮಂಜಿನ ಗೌರವ ಒಂದೇನು ಭಾವಿಸೋ ಒಂದು ಇನಿ ಗುರು ಜಯಂತಿದ ಸಂದರ್ಭ ಗುರುಪೂಜೆ ಆದ ನಮ್ಮ ಮಾತೆರ್ಲ ಇನಿ ಈ ಒಂಜಿ ಸಂಗಡ ಸೇರಿದ ಒಂಜಿ ಗೌರವ ಸಲ್ಲಿಸ ಇಂಕ ಬಹುಶಃ ಮಲ್ಲೆ ನಿಖಿಲೊಂಜಿ ಪ್ರೀತಿದ ಕೊರ್ನಂಚಿನ ಗೌರವ ಐಕ್ಲೇನು ನಿಖಿಲಿಗೆ ಅಭಿನಂದನೆಯನ್ನು ಸಲ್ಲಿಸ ಒಂದು ಇನಿ ನನ್ನ ದುಂಬುದ ಅಧ್ಯಕ್ಷರನಕ್ಲು ಉಪಾಧ್ಯಕ್ಷರನಕ್ಲು ಹೊಸ ಡೈರೆಕ್ಟರ್ ನಾಪನಕ್ಲು ಪೂರ ಈ ಸಂಘದ ಒಂದು ಇತಿಹಾಸನು ತೆರೆಯೊಂದು ಅಕ್ಲಿಗೆ ಸಂಘದಾಗ್ಲು ಹೊಸ ಡೈರೆಕ್ಟರ್ನಕ್ಲು ಆನಾಗ ಆನಿಕೆಲ ಪದಗ್ರಹಣದಾನಿಯ ಸಂಘದ ಇತಿಹಾಸ ನೋಡಿ 10 ನಿಮಿಷ ಅಕ್ಲೇ ಪಂಡ್ರೋಡು ಗೊತ್ತಾವಡಕ್ಲಿಗೆ ಏರೇರು ಎಂಚೆ ಇತ್ತಿನ ಈ ಸಂಘ ಏರ್ ಮಾತ ಕಷ್ಟ ಬತ್ತೇರು ನನ್ನ ದುಂಬುಗು ನಮ್ಮ ಎಂಚ ಪೋಡು ಪನ್ಪಣಂಚಿನ ವಿಚಾರ ಮಾತರೆಗಳ ಗೊತ್ತಿಪ್ಪಡು ಪನ್ಮೇನು ತೆರೆಯೊಂದು ಇನಿ ಈ ಒಂಜಿ ಸಮಾರಂಭ ಉದ್ಘಾಟನೆ ಮಲ್ಪಂಚಿನ ಈ ಅವಕಾಶ ಕಲ್ಪಿಸತ್ ಕೊಡ್ತಾರೆ ಸಂಘದ ಮಾತ ಅಧ್ಯಕ್ಷರಿಗೆ ಪದಾಧಿಕಾರಿನಾಕ್ಲಿಗೆ ಮೂಲ ಸೇರಿನ ನಿರ್ದೇಶಕರನಾಕ್ಲಿಗೆ ಮಾತ ಸಮಾಜ ಬಾಂಧವ್ಯರಿಗೆ ವಿದ್ಯಾರ್ಥಿ ವೇತನ ದೆತ್ತೊಂಡ ಬತ್ತನ ಜೋಕ್ಲಿ ಉಕ್ಕಾಕ್ಲ ಪೋಷಕರಿಗೆ ಪೂರ ವಂದಿಸದು ಎನ್ನ ರಡ್ಡು ಪಾತ್ರೆ ಮುಗಿಪೆ ಮಾತೆರೆಗಳು ನಮಸ್ಕಾರ. ಭಾವನೆಗಳ ಜೊತೆಗೆ ಮಾತು ಬೆರೆತಾಗ ಅದೆಲ್ಲರ ಮನಸ್ಸನ್ನು ಮುಟ್ಟುತ್ತಂತೆ. ಅಂತಹ ಒಂದು ಮಾತುಗಳನ್ನು ನಮ್ಮ ಮುಂದೆ ಆಡಿದ್ದೀರ ಸರ್. ತಾವು ಉದ್ಘಾಟನೆ ಮಾಡಿ ಈ ಮಾತುಗಳನ್ನು ಆಡಿದ್ದಕ್ಕೆ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಬಂಧುಲೆ ಇನ್ನಿತ್ತ ನಮ್ಮ ಚಾವಡಿಲೆ ಈಸುಡು ನಮ್ಮೊಟ್ಟಿಗೂ ಸೇರೊಂದೇರು ಈ ಕೂಟದ ಒತ್ತು ಗುರುಕಾರ್ಯರಾಯನಂಚಿನ ಸುಂದರ ಪೂಜಾರ್ಲು ಬೋಲ್ತೇರ್ ಇರೇನ ಎಂಕಲ್ ಮೋಕೆಡು ಲೇಸಿಗೆ ಎದುಕೊನೊಂದಿಲ್ಲ ಈ ಪುರ್ತುಡು ಮೇರೆಗೆ ಐಡಿ ಕಾರ್ಡ್ ಕೊರಡು ಪನ್ಪುನಂಚಿನ ಭಿನ್ನಯ್ಯನ ಮಲ್ತೊಂದಿಲ್ಲ. ಬಿಲ್ಲವ ಸಮಾಜ ಈ ದಿನ ಹೇಗೆ ಅಂದರೆ ಸಾಕಷ್ಟು ಸಾಧಕರನ್ನು ಸೃಷ್ಟಿಸ್ತಾ ಇರುವಂತಹ ಹೆಮ್ಮೆಯ ಸಮಾಜ. ನಮ್ಮಲ್ಲಿ ಎಷ್ಟೋ ನಮ್ಮ ಸಮಾಜ ಬಾಂಧವರು ಈ ದಿನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಸಾಧಿಸುವುದು ಎಷ್ಟು ಮುಖ್ಯವೋ ಆ ಸಾಧಕರನ್ನು ಗುರುತಿಸೋದು ಕೂಡ ಅಷ್ಟೇ ಮುಖ್ಯ. ಅಂತಹ ಗುರುತಿಸುವ ಕಾರ್ಯಕ್ರಮವನ್ನು ಮಾಡಿ ಸಾಧನೆಗೈತಾ ಇರುವಂಥದ್ದು ನಮ್ಮ ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡಿ.
ಈ ದಿನ ಕೂಡ ನಮ್ಮ ಜೊತೆಗಿರುವಂತಹ ನಮ್ಮ ಹೆಮ್ಮೆಯ ಸಾಧಕರನ್ನ ಗುರುತಿಸಿ ಪ್ರೋತ್ಸಾಹಿಸುವಂತಹ ಮಹತ್ವಾಕಾಂಕ್ಷೆಯನ್ನ ಇಟ್ಟುಕೊಂಡಿರುವಂತಹ ನಮ್ಮ ಸಂಸ್ಥೆ ಒಂದಷ್ಟು ಸಾಧಕರನ್ನ ಗುರುತಿಸುವ ಕೆಲಸವನ್ನ ಮಾಡ್ತಾ ಇದೆ. ಮೊದಲಿಗೆ ಈ ಸನ್ಮಾನ ಪೀಠಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ ಸಮಾಜ ಕಲ್ಯಾಣ ಇಲಾಖೆ ಬೆಳ್ತಂಗಡಿಯ ನಿರ್ದೇಶಕರು, ಅಂತಾರಾಷ್ಟ್ರೀಯ ಮಟ್ಟದ ವೇಟ್ ಲಿಫ್ಟರ್ ಆಗಿರುವ ಶ್ರೀಯುತ ಹೇಮಚಂದ್ರ ಇವರನ್ನ. ಶ್ರೀಯುತ ಹೇಮಚಂದ್ರ ಬಬ್ಬುಕಟ್ಟೆ ಇವರು ನಮ್ಮ ಸನ್ಮಾನದ ಪೀಠವನ್ನ ಅಲಂಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಬಂಧುಲ ಯಾನು ಮಾತೆರೆಲ್ಲ ಒಟ್ಟಿಗೆ ಲೆಪ್ಪುವೆ ಏನಿತ್ತ ಮಾನಾದಿಗೆ ನನಗೆ ತೊಂಡ್ರ ಗುಪ್ಪು ನಕ್ಲೇನು ಐದು ಬೊಕ್ಕ ಮಾತೆರೆಗೆ ಒಟ್ಟಿಗೂ ನಮ್ಮ ಮಾನಾದಿಗೆದ ಮಟ್ಟಿಲ್ ಜಿಂಜಾಗ ಪನ್ಪನಂಚಿನ ಭಿನ್ನಯ ಮಲ್ತೊಂದುಲ್ಲ ದುಂಬತ್ತ ಯಾನಲೆತ್ತೊಂದುಲ್ಲೆ ಡಾಕ್ಟರ್ ರಿತೇಶ್ ಕುಮಾರ್ KR ಕೊಯ್ಯೂರು MD ಎಮ್ಸ್ ಆಸ್ಪತ್ರೆ ದೆಹಲಿ. ಡಾಕ್ಟರ್ ರಿತೇಶ್ ಕುಮಾರ್. ಕುಮಾರಿ ಕೆ ತೇಜಸ್ವಿನಿ ಪೂಜಾರಿ ಬಂದಾರು ರಾಷ್ಟ್ರಮಟ್ಟದ ವೇಟ್ ಲಿಫ್ಟರ್. ಕುಮಾರಿ ಕೆ ತೇಜಸ್ವಿನಿ ಪೂಜಾರಿ ಬಂದಾರು ರಾಷ್ಟ್ರಮಟ್ಟದ ವೇಟ್ ಲಿಫ್ಟರ್. ಕುಮಾರಿ ಆಪ್ತಿ ಬಿ ಪೂಜಾರಿ ನೃತ್ಯ ಕಲಾವಿದೆ. ಕುಮಾರಿ ಆಪ್ತಿ ಬಿ ಪೂಜಾರಿ ನೃತ್ಯ ಕಲಾವಿದೆ. ಶ್ರೀಮತಿ ಸಪ್ನಾ ಪೂಜಾರಿ ಹೆಬ್ರಿ. ಶ್ರೀಮತಿ ಸಪ್ನಾ ಪೂಜಾರಿ ಹೆಬ್ರಿ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ರವಿಚಂದ್ರ ಸಾಲ್ಯಾನ್. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ರವಿಚಂದ್ರ ಸಾಲ್ಯಾನ್. ಸ್ನೇಕ್ ಅಶೋಕ್ ಇವರೆಲ್ಲರ ಸನ್ಮಾನ ಪತ್ರವನ್ನ ವಾಚಿಸಲು ಅತೀವ ಸಂತಸ ಪಡ್ತಾ ಇದ್ದೇನೆ. ಶ್ರೀಯುತ ಹೇಮಚಂದ್ರ ಬಬ್ಬುಕಟ್ಟೆ ಶ್ರೀ ದಾಮೋದರ ಮತ್ತು ಶ್ರೀಮತಿ ಸುವಾಸಿನಿ ಬಬ್ಬುಕಟ್ಟೆ ದಂಪತಿಗಳ ಸುಪುತ್ರರಾಗಿದ್ದು ಇವರು ಶ್ರೀ ಶಕ್ತಿ ಭಾರತ್ ವ್ಯಾಯಾಮ ಶಾಲೆ ಮಂಗಳೂರು ಇಲ್ಲಿಯ ಶ್ರೀಯುತ ದಿವಂಗತ ಶೇಖರ್ ಬಂಗೇರ ಇವರ ಶಿಷ್ಯರಾಗಿರುತ್ತಾರೆ. ಶ್ರೀಯುತ ಹೇಮಚಂದ್ರ ಬಬ್ಬುಕಟ್ಟೆ ಇವರು ಸಮಾಜ ಕಲ್ಯಾಣ ಇಲಾಖೆಯ ಉದ್ಯೋಗಿಯಾಗಿದ್ದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಚಿನ್ನದ, ಬೆಳ್ಳಿಯ ಹಾಗೂ ಕಂಚಿನ ಪದಕಗಳನ್ನು ಪಡೆದು ಹಲವಾರು ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿ ಕ್ರೀಡಾ ಕ್ಷೇತ್ರದಲ್ಲಿ ಪ್ರಶಸ್ತಿ ತಂದುಕೊಟ್ಟ ಹೆಮ್ಮೆಯ ಕ್ರೀಡಾ ಪ್ರತಿಭೆ. 1986ರಲ್ಲಿ ಪ್ರಥಮ ಬಾರಿಗೆ ಮಂಗಳೂರಿನ ಕೊರಗಪ್ಪ ಮೆಮೋರಿಯಲ್ ಸಭಾಂಗಣ ಕುದ್ರೋಳಿ ಇಲ್ಲಿ ನಡೆದ ರಾಜ್ಯ ಮಟ್ಟದ ದಸರಾ ಕ್ರೀಡಾಕೂಟದ ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಪ್ರಥಮ ಬಾರಿಗೆ ಬೆಳ್ಳಿಯ ಪದಕ ಪಡೆದು ಒಟ್ಟು ರಾಜ್ಯ ಮಟ್ಟದ ಜೂನಿಯರ್, ಸೀನಿಯರ್ ಮತ್ತು ಮಾಸ್ಟರ್ ಸ್ಪರ್ಧೆಯಲ್ಲಿ 32 ಚಿನ್ನದ ಪದಕ, 15 ಬೆಳ್ಳಿ ಪದಕ, 11 ಕಂಚಿನ ಪದಕಗಳನ್ನು ಪಡೆದಿರುತ್ತಾರೆ. ರಾಷ್ಟ್ರೀಯ ಮಟ್ಟದಲ್ಲಿ 9 ಚಿನ್ನದ ಪದಕ, 10 ಬೆಳ್ಳಿ ಪದಕ, 9 ಕಂಚಿನ ಪದಕ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಪವರ್ ಲಿಫ್ಟಿಂಗ್ ಕ್ರೀಡಾಕೂಟದಲ್ಲಿ ಸತತವಾಗಿ ಸ್ಪರ್ಧಿಸಿ 28 ಚಿನ್ನದ ಪದಕ, 1 ಬೆಳ್ಳಿ ಪದಕ. 2009ರಲ್ಲಿ ಪೂನಾದಲ್ಲಿ ಜರುಗಿದ ಅಂತಾರಾಷ್ಟ್ರೀಯ ಕಾಮನ್ವೆಲ್ತ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕವನ್ನು ಪಡೆದಿರುತ್ತಾರೆ. 2018ರಲ್ಲಿ ದುಬೈನಲ್ಲಿ ಜರುಗಿದ ಏಷ್ಯನ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ 74 kg ವಿಭಾಗದಲ್ಲಿ 1 ಚಿನ್ನ ಮತ್ತು 1 ಬೆಳ್ಳಿ ಪದಕದೊಂದಿಗೆ ಏಷ್ಯಾದ ಬೆಸ್ಟ್ ಲಿಫ್ಟರ್ ಪ್ರಶಸ್ತಿಯನ್ನು ಪಡೆದು ಭಾರತ ದೇಶಕ್ಕೆ ಹಾಗೂ ಕ್ರೀಡಾ ಕ್ಷೇತ್ರಕ್ಕೆ ಕೀರ್ತಿ ತಂದಿರುತ್ತಾರೆ. ಡಾಕ್ಟರ್ ರಿತೇಶ್ ಕುಮಾರ್ KR. ಡಾಕ್ಟರ್ ರಿತೇಶ್ ಕುಮಾರ್ KR ಇವರು ಕೊಯ್ಯೂರು ಗ್ರಾಮದ ಶ್ರೀಮತಿ ಶಾಂತಿ ಮತ್ತು ಶ್ರೀ ಕೆ ರಾಮಣ್ಣ ಪೂಜಾರಿ ದಂಪತಿಗಳ ಸುಪುತ್ರ. ಬೋಂಟ್ರ ಕುತ್ಕೋಳಿಗುತ್ತು ಮನೆಯ ದಿವಂಗತ ಅಣ್ಣ ಪೂಜಾರಿ ಮತ್ತು ನಾಗಮ್ಮರವರ ಹಾಗೂ ಬಾಗಿಲಗುತ್ತು ಕೆ ಗುಲಾಬಿ ಮತ್ತು ನಾರಾಯಣ ಪೂಜಾರಿ ಅವರ ಮೊಮ್ಮಗ. ಇವರು ಜೂನ್ 1, 1999ರಲ್ಲಿ ಜನನ. LKGಯಿಂದ SSLC ತನಕ ಲಾಯ್ಲದ ಸೇಂಟ್ ಮೇರೀಸ್ ವಿದ್ಯಾಸಂಸ್ಥೆಯಲ್ಲಿ ಓದಿರುತ್ತಾರೆ. ಪಾಠ ಮತ್ತು ಪಠ್ಯೇತರ ವಿಷಯಗಳಲ್ಲಿ ಅತೀವ ಶ್ರದ್ಧೆಯಿಂದ ಓದಿದ್ದು 2015-19ನೇ ಸಾಲಿನಲ್ಲಿ ನಡೆದ SSLC ಪರೀಕ್ಷೆಯಲ್ಲಿ 97.17% ಅಂಕಗಳೊಂದಿಗೆ ಶಾಲೆಯಲ್ಲಿ ಶ್ರೇಷ್ಠ ಅಂಕವನ್ನು ಪಡೆದು ಉತ್ತೀರ್ಣರಾಗಿರುತ್ತಾರೆ. ಬಳಿಕ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು ಇವರನ್ನ ಉಚಿತ ಶಿಕ್ಷಣಕ್ಕೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವಿದ್ಯಾಸಂಸ್ಥೆ ಉಜಿರೆ ಇಲ್ಲಿ ಆಯ್ಕೆಗೊಳಿಸಿ PCMBಯಲ್ಲಿ ಓದಲು ಅವಕಾಶ ಮಾಡಿಕೊಟ್ಟಿರ್ತಾರೆ. ಇವರು PUC ಪರೀಕ್ಷೆಯಲ್ಲಿ 95.7% ಅಂಕ ಪಡೆದು PCMB ವಿಜ್ಞಾನ ವಿಭಾಗದಲ್ಲಿ ಗರಿಷ್ಠ ಅಂಕಗಳಿಂದ ಉತ್ತೀರ್ಣಗೊಂಡಿರುತ್ತಾರೆ. ನೀಟ್ CETಯಲ್ಲಿ ಕೂಡ ಅತಿ ಹೆಚ್ಚಿನ ರ್ಯಾಂಕ್ ಪಡೆದು 100% ಸರ್ಕಾರಿ ಕೋಟದಲ್ಲಿ ಕಾರವಾರದ ವೈದ್ಯಕೀಯ ವಿಜ್ಞಾನ ಕಾಲೇಜಿನಲ್ಲಿ ದಿನಾಂಕ 4/8/2017ರಂದು MBBS ವಿದ್ಯಾಭ್ಯಾಸಕ್ಕೆ ಪ್ರವೇಶ ಪಡೆದಿದ್ದು MBBS ಅನ್ನು ಗರಿಷ್ಠ ಅಂಕಗಳಿಂದ ಉತ್ತೀರ್ಣಗೊಂಡಿರುತ್ತಾರೆ. ದಾಂಡೇಲಿಯಲ್ಲಿ ಇಂಟರ್ನ್ಶಿಪ್ ಮಾಡಿದ್ದು ಬಳಿಕ ಪೂಜ್ಯ ಡಿ ವೀರೇಂದ್ರ ಹೆಗ್ಗಡೆ
ಹೆಗ್ಗಡೆಯವರ ಆಶೀರ್ವಾದದೊಂದಿಗೆ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸಿರ್ತಾರೆ. ಬಳಿಕ INI CET 697 ಭಾರತದ ರಾಷ್ಟ್ರ ಮಟ್ಟದಲ್ಲಿ ರ್ಯಾಂಕ್ ಪಡೆದಿದ್ದು ದೆಹಲಿಯ ನಂಬರ್ 1 ವೈದ್ಯಕೀಯ ಆಸ್ಪತ್ರೆಯಲ್ಲಿ ಸೇವೆಯೊಂದಿಗೆ ಉಚಿತ ಶಿಕ್ಷಣಕ್ಕೆ ಆಯ್ಕೆಯಾಗಿ ಇದೀಗ ಕಳೆದ ದಿನಾಂಕ ಜುಲೈ 8, 2024ರಿಂದ ಎಮರ್ಜೆನ್ಸಿ ಮೆಡಿಸಿನ್ ವಿಭಾಗದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಕೆ ತೇಜಸ್ವಿನಿ ಪೂಜಾರಿ ವೇಟ್ ಲಿಫ್ಟಿಂಗ್. ಬೆಳ್ತಂಗಡಿ ತಾಲೂಕು ಬಂದಾರು ಗ್ರಾಮದ ಬೊಳ್ಜೆಮನೆ ಶ್ರೀಮತಿ ಪಾರ್ವತಿ ಮತ್ತು ಶ್ರೀಯುತ ಚಿದಾನಂದ ಪೂಜಾರಿ ದಂಪತಿಗಳ ಸುಪುತ್ರಿ. ಪ್ರಸ್ತುತ ದ್ವಿತೀಯ PUCಯಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಕಠಿಣ ಪರಿಶ್ರಮದಿಂದ ತಮ್ಮ ಜಾತಕವನ್ನ ತಿದ್ದಬಹುದು ಎನ್ನುವುದಕ್ಕೆ ತಾವು ಉದಾಹರಣೆ. ತಮ್ಮ ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಆದರೆ ಸಾಧಿಸುತ್ತೇನೆಂಬ ಛಲ, ಧಿಶಕ್ತಿ, ಕೃತಿತ್ವ ಶಕ್ತಿಯೊಂದಿಗೆ ಚಾಲನಾ ಶಕ್ತಿ ಇದ್ರೆ ಏನನ್ನೂ ಸಾಧಿಸಬಹುದು ಎಂದು ತೋರಿಸಿದ ಅಪ್ರತಿಮ ಪ್ರತಿಭೆ. ನಿಮ್ಮ ಸಾಧನೆಯ ಮೆಲುಕು ನಮ್ಮನ್ನ ಪುಳಕಿತಗೊಳಿಸುತ್ತೆ. 2021ರಲ್ಲಿ ದಾವಣಗೆರೆಯಲ್ಲಿ ನಡೆದ ರಾಜ್ಯ ಮಟ್ಟದ ಭಾರ ಎತ್ತುವಿಕೆ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪಡೆದಿರುತ್ತೀರಿ. ಮೈಸೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ದ್ವಿತೀಯ ಸ್ಥಾನ. 2022ರಲ್ಲಿ ಉಜಿರೆಯಲ್ಲಿ ರಾಜ್ಯ ಮಟ್ಟದ ಭಾರ ಎತ್ತುವಿಕೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. ಮೈಸೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ದಸರಾ ಕ್ರೀಡೆಯಲ್ಲಿ ದ್ವಿತೀಯ ಸ್ಥಾನ. ಬೆಂಗಳೂರಿನಲ್ಲಿ ನಡೆದ ರಾಷ್ಟ್ರ ಮಟ್ಟದ ಮಹಿಳೆಯರ ಖೇಲೋ ಇಂಡಿಯಾ ಸ್ಪರ್ಧೆಯಲ್ಲಿ 6ನೇ ಸ್ಥಾನ. ತಮಿಳುನಾಡಿನಲ್ಲಿ ನಡೆದ ರಾಷ್ಟ್ರ ಮಟ್ಟದ ಭಾರ ಎತ್ತುವಿಕೆ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತೀರಿ. 2023ರಲ್ಲಿ ಕೇರಳದಲ್ಲಿ ನಡೆದ ರಾಷ್ಟ್ರ ಮಟ್ಟದ ಮಹಿಳೆಯರ ಖೇಲೋ ಇಂಡಿಯಾ ಭಾರ ಎತ್ತುವಿಕೆ ಸ್ಪರ್ಧೆಯಲ್ಲಿ 6ನೇ ಸ್ಥಾನ ಪಡೆದಿದ್ದು ಮಾತ್ರವಲ್ಲ, ಮೈಸೂರಿನಲ್ಲಿ ನಡೆದ ದಸರಾ CM ಕಪ್ನಲ್ಲಿ ದ್ವಿತೀಯ ಸ್ಥಾನ. ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಭಾರ ಎತ್ತುವಿಕೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ. ಅರುಣಾಚಲ ಪ್ರದೇಶದಲ್ಲಿ ನಡೆದ ರಾಷ್ಟ್ರ ಮಟ್ಟದ ಜೂನಿಯರ್ ವಿಭಾಗದಲ್ಲಿ 5ನೇ ಸ್ಥಾನ. ಚೆನ್ನೈನಲ್ಲಿ ನಡೆದ ಖೇಲೋ ಇಂಡಿಯಾ ಭಾರ ಎತ್ತುವಿಕೆ ಸ್ಪರ್ಧೆಯಲ್ಲಿ 5ನೇ ಸ್ಥಾನ. 2024ರಲ್ಲಿ ಮಧ್ಯಪ್ರದೇಶದಲ್ಲಿ ನಡೆದ ರಾಷ್ಟ್ರ ಮಟ್ಟದ ಮಹಿಳೆಯರ ಭಾರ ಎತ್ತುವಿಕೆ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನವನ್ನ ಪಡೆದಿರುತ್ತೀರಿ. ಆಪ್ತಿ ಪೂಜಾರಿ. ಹೊಸಪಟ್ನ ನಾಯರ್ಮೇರ್ ಎಂಬಲ್ಲಿ ಶ್ರೀಮತಿ ಅನುರಾಧ ಮತ್ತು ಭಾಸ್ಕರ್ ಇವರ ಸುಪುತ್ರಿಯಾಗಿ ಆಪ್ತಿ ಜನಿಸಿದ್ರು. ಪ್ರತಿಭೆಯ ಕನಸು ಕಟ್ಟಿಕೊಂಡು ಪ್ರಯತ್ನದ ಜೊತೆ ಗುದ್ದಾಡಿಕೊಂಡು ಕರುನಾಡ ಜನರ ಮನೆ ಮನದಲ್ಲಿ ತನ್ನ ಹೆಸರನ್ನ ಮೂಡಿಸಿರುವರು. ತನಗೆ ಒಲಿದ ಕಲೆಯಲ್ಲಿ ಪ್ರಾಮಾಣಿಕವಾಗಿ ಶ್ರಮ ವಹಿಸಿ ದುಡಿದು ತಾನು ಸಾಧನೆಯ ಶಿಖರ ಏರಬೇಕೆಂದುಕೊಂಡಿರುವವರು. ಇವರು ಕನಸು ಹೊತ್ತು ಸುಮ್ಮನೆ ಕೂರದೆ ಸಿಕ್ಕ ಚಿಕ್ಕ ಚಿಕ್ಕ ಅವಕಾಶಗಳನ್ನ ಬಳಸಿಕೊಳ್ತಾ ಅದರಲ್ಲಿ ಪಳಕ್ತಾ ಇಂದು ನಾಡಿನಾದ್ಯಂತ ಹೆಸರು ಮಾಡಿದ ಪ್ರತಿಭೆ. ಈ ಹಾದಿಯಲ್ಲಿ ಅದೆಷ್ಟೋ ನೋವು ನಲಿವಿದ್ರು ಕೂಡ ಅದಾವುದನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಇಂದು ಕರುನಾಡಿನ ಮನೆ ಮಗಳಾಗಿ ಹೊರಹೊಮ್ತಾ ಇದ್ದಾರೆ. ಸತತ 11 ವರ್ಷಗಳ ಪರಿಶ್ರಮದೊಂದಿಗೆ ನಮ್ಮ ಗುಡ್ಲ ಚಾನೆಲ್ನ ಡಾನ್ಸ್ ಗುಡ್ಲ ಡಾನ್ಸ್ ಸೀಸನ್ 2ರ ವಿಜೇತೆಯಾಗಿ ಸೋಲೋ ಡಾನ್ಸ್ ವಿಭಾಗದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹಲವಾರು ಪ್ರಶಸ್ತಿ ಸನ್ಮಾನಗಳನ್ನ ಪಡೆದು ಇಂದು ಜಿ ಕನ್ನಡದ ಕದವನ್ನ ತಟ್ಟಿ ಡಾನ್ಸ್ ಕರ್ನಾಟಕ ಡಾನ್ಸ್ ವೇದಿಕೆಯಲ್ಲಿ ತನ್ನ ಅಭೂತಪೂರ್ವ ಪ್ರದರ್ಶನವನ್ನ ನೀಡ್ತಾ ಇರೋ ನಮ್ಮ ಮಂಗಳೂರಿನ ಅದ್ಭುತ ಪ್ರತಿಭೆ ಆಪ್ತಿ ಪೂಜಾರಿ. ತನ್ನ ಮೊದಲ 5 ವರ್ಷ ನೃತ್ಯಾಭ್ಯಾಸವನ್ನ ಡ್ರೀಮ್ ಬಾಯ್ಸ್ ಡ್ಯಾನ್ಸ್ ಗ್ಯಾಲರಿ ಕಾವೂರು ಇದರ ಗುರುಗಳಾದ ಗುರುಪ್ರಸಾದ್ ಇವರಿಂದ ನೃತ್ಯ ತರಬೇತಿ. ನಂತರದ 4 ವರ್ಷ ಪರ್ಲ್ ಡ್ಯಾನ್ಸ್ ಕ್ರೀವ್ ಬಲ್ಲಾಳ್ಬಾಗ್ ಮಂಗಳೂರು ಇದರ ಗುರುಗಳು ಪ್ರೀತೇಶ್ ಕುಮಾರ್ ಇವರಿಂದ ತರಬೇತಿ. ಇದೀಗ ಕಳೆದ 2 ವರ್ಷಗಳಿಂದ ಕರ್ನಾಟಕದ ಹೆಸರಾಂತ ನೃತ್ಯ ನಿರ್ದೇಶಕರಾದ ಶಶಿ ಮಾಸ್ಟರ್ ಇವರಲ್ಲಿ ತರಬೇತಿಯನ್ನ ಪಡೀತಾ ಇದ್ದಾರೆ. ಸಾಧನೆ ಅನ್ನೋದು ಯಾರಪ್ಪನ ಸ್ವತ್ತು ಅಲ್ಲ, ಅದು ಸಾಧಿಸುವ ಸಾಧಕನ ಸ್ವತ್ತು ಎಂದು ನಿರೂಪಿಸಿದವರು ಇವರು. ಪ್ರಯತ್ನ ಹೊಂದಿದ್ರೆ ಗೆಲುವು ಕಾಲಬುಡದಲ್ಲಿ ಬಂದು ಶರಣಾಗುತ್ತೆ ಅನ್ನೋದಕ್ಕೆ ನಿದರ್ಶನ ಈ ಹೆಣ್ಣು ಮಗಳು. ನಮ್ಮ ಕುಡ್ಲ ಚಾನೆಲ್ನ ಡಾನ್ಸ್ ಕುಡ್ಲ ಡಾನ್ಸ್ ವಿಜೇತೆ, ಮಲಯಾಳಂ ಚಾನೆಲ್ ಅಮೃತ ಟಿವಿಯ ರೆಡ್ ಕಾರ್ಪೆಟ್ ಶೋ ಅಲ್ಲಿ ಭಾಗವಹಿಸಿದ ಹೆಗ್ಗಳಿಕೆ, ದಕ್ಷಿಣ ಭಾರತದ ಖ್ಯಾತ ರಿಯಾಲಿಟಿ ಶೋ ಡಾನ್ಸ್ ಶೋ ETV ತೆಲುಗು ಚಾನೆಲ್ನ ಧೀಮ್ನಲ್ಲಿ ಸೀಸನ್ 13, 14, 15ರಲ್ಲಿ ಭಾಗವಹಿಸಿದ ಹೆಮ್ಮೆ. ಅದೆಷ್ಟೋ ಬಾರಿ ವೇದಿಕೆ ಏರಿ ದಣಿವರಿಯದಂತೆ ಕುಣಿದು ನೆರೆದ ಜನ ಮನ ತಣಿಸಿದುದು ಇವರು. ಇಂದು ತನ್ನ ಪರಿಶ್ರಮದೊಂದಿಗೆ ದುಡಿದು ಜಿ ಕನ್ನಡದ ಡಾನ್ಸ್ ಕರ್ನಾಟಕ ಡಾನ್ಸ್ ಅಲ್ಲಿ ಅಮೋಘ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ. ಶ್ರೀಮತಿ ಸಪ್ನಾ ಪೂಜಾರಿ ಹೆಬ್ರಿ BE. ಹೆಬ್ರಿ ಶ್ರೀಮತಿ ಲೀಲಾವತಿ ಮತ್ತು ಶ್ರೀ ಎಚ್ ಭೋಜ ಪೂಜಾರಿಯವರ ಮಗಳಾಗಿ ಬೇಡೂರು ಬೆಳ್ಳಿರ್ಪಾಡಿಯಲ್ಲಿ ಜನಿಸಿದ ತಾವು ಬೆಳೆದದ್ದು ಹೆಬ್ರಿಯ ಜರ್ವತ್ತಿನ ಕೂಡು ಕುಟುಂಬದಲ್ಲಿ. ಮರೋಡಿ ಗುಂಡಾವು ಮನೆತನದ ಯಾದವ ಪೂಜಾರಿ ಪುತ್ರನಾದ ಪ್ರವೀಣ್ ಪೂಜಾರಿಯವರ ಧರ್ಮ ಪತ್ನಿಯಾದ ನೀವು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಹೆಬ್ರಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮುಗಿಸಿ ಪ್ರೌಢ ಶಿಕ್ಷಣವನ್ನ ಮುದ್ರಾಡಿ MND SM ನಲ್ಲಿ ಪದವಿ,
ಪದವಿ ಪೂರ್ವ ಶಿಕ್ಷಣವನ್ನ ಕಾರ್ಕಳದ ಪ್ರತಿಷ್ಠಿತ ಭುವನೇಂದ್ರ ಕಾಲೇಜಿನಲ್ಲಿ ಹಾಗೂ ಎಂಜಿನಿಯರಿಂಗ್ ಶಿಕ್ಷಣವನ್ನ ಬೆಂಗಳೂರಿನ ಪೆಸಿಟ್ ಕಾಲೇಜಿನಲ್ಲಿ ಮುಗಿಸಿದ ನಂತರ ವಿವಿಧ ಸಾಫ್ಟ್ವೇರ್ ಕಂಪನಿಗಳಲ್ಲಿ ತನ್ನ ಸೇವೆಯನ್ನ ಸಲ್ಲಿಸಿರ್ತೀರಿ. 2022ನೇ ಸಾಲಿನಲ್ಲಿ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಸಂಸ್ಥೆ ಐಸಾಕ ವಿಶ್ವದಾದ್ಯಂತ ನಡೆಸಿದ ಸರ್ಟಿಫೈಡ್ ಇನ್ಫಾರ್ಮೇಶನ್ ಸಿಸ್ಟಮ್ ಆಡಿಟರ್ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಗಳಿಸಿ ವಿಶ್ವಕ್ಕೆ ಅಗ್ರಸ್ಥಾನಿಯಾಗಿ ಮೂಡಿಬಂದು ಅಪೂರ್ವ ಸಾಧನೆಗೈದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿ ಮೇ 10ರಂದು ಅಮೆರಿಕಾದ ಬೋಸ್ಟನ್ನಲ್ಲಿ ನಡೆದ ಡಿಜಿಟಲ್ ವರ್ಲ್ಡ್ ಕಾನ್ಫರೆನ್ಸ್ನಲ್ಲಿ ಗೌರವ ಸನ್ಮಾನ ಸ್ವೀಕರಿಸಿ ಹುಟ್ಟೂರ ಕೀರ್ತಿಯನ್ನ, ನಮ್ಮ ಸಮಾಜದ ಕೀರ್ತಿಯನ್ನ ಬಾನೆತ್ತರಕ್ಕೇರಿಸಿದ್ದೀರಿ. ತಮ್ಮ ಪತಿ ಪ್ರವೀಣ್ ಪೂಜಾರಿಯವರು ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯಲ್ಲಿ ಮೇಲ್ದರ್ಜೆಯ ಉದ್ಯೋಗಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಸೌಮ್ಯ ಸ್ವಭಾವದಾಗಿರುವ ತಾವು ತಮ್ಮ ಚಿಕ್ಕ ವಯಸ್ಸಿನಲ್ಲಿಯೇ ಅಧ್ಯಾಪಕರಿಗೆ ತಕ್ಕ ವಿದ್ಯಾರ್ಥಿನಿಯಾಗಿ ತಂದೆ ತಾಯಿಗೆ ತಕ್ಕ ಮಗಳಾಗಿ ಬೆಳೆದು ತಮ್ಮ ಮೇಲ್ಮಟ್ಟದ ಏಳಿಗೆಯನ್ನ ನಮ್ಮ ಸಮಾಜದ ಸರ್ವರು ಕೂಡ ಗುರುತಿಸಿದ್ದಾರೆ. ರವಿಚಂದ್ರ ಬಿ ಸಾಲಿಯಾನ್ ಜನನ ಬಡತನವಾದರೂ ಪರವಾಗಿಲ್ಲ, ಸಾಧನೆ 4 ಜನ ತಮ್ಮ ಕಡೆ ನೋಡುವಂತಿರಬೇಕು. 1973ರಲ್ಲಿ ಜನಿಸಿದ ಇವರು ಕಾರಣಾಂತರದಿಂದ 10ನೇ ತರಗತಿಗೆ ಕೊನೆಗೊಂಡಿತು. ತಾನು ನಡೆದ ದಾರಿಯಲ್ಲಿ ಸೋಲುಗಳಿಗೆ ಸವಾಲೊಡ್ಡಿ ಹಲವಾರು ನಾಟಕಗಳನ್ನು ಬರೆದು ನಿರ್ದೇಶಿಸಿ ಶಾರದೆಯನ್ನ ಜಪಿಸುವಲ್ಲಿ ಹೆಸರುವಾಸಿಯಾದರು. ತನ್ನ ನಟನೆಯ ಹಾದಿಯಲ್ಲಿ ಹಲವಾರು ಪಾತ್ರಗಳಿಗೆ ಬಣ್ಣ ಹಚ್ಚಿದ ಇವರು ಲೇಖನಿಯನ್ನ ಕೈಯಲ್ಲಿ ಹಿಡಿದು ಮುನ್ನುಗ್ಗಿದ್ರು. ಇವರ ಪ್ರೀತಿ ಬೆಳಗಡ್ ಪ್ರೀತಿದ ಪೂಬನ ಕಣ್ಣೀರೊಂದೆ ಶಾಶ್ವತನ ಗುತ್ತುದ ಇಲ್ಲು ಬಾವೆ ಬರ್ಪೇರು ನೆನಪಾದಿತ್ತುಂಡು ಕನತ್ತ ಪೂಮಾಲೆ ಸೃಷ್ಟಿ ಅಮಾವಾಸ್ಯದ ರಾತ್ರಿಡು ಆಲ ನಾಟಕದಾಲ ಗಂಗಾ ಕಾವೇರಿ ಸೇವಂತಿಗ ಮದಿಮೆಗೆ ಬಾಯಿ ಬುಡಿಯರು ಬಾಬಣ್ಣೆ ಮೂಲಿ ಏರು ಎಡ್ಡೆಂತಿನಕಲು ಅಣ್ಣಡ ತಾಂಟುರ್ಚಿ ಎದುರುಡು ತೆಲಿಕೆ ಪಿರವುಡು ಕೊಲ್ಕೆ ಊರ್ದ ಗುರಿಕಾರೆ ತೂಂಡ ಗೊತ್ತಾವು ಎಂಬಂತಹ ಇನ್ನೂ ಹಲವಾರು ನಾಟಕಗಳನ್ನ ಬರೆದು ನಿರ್ದೇಶಿಸಿ ಸೈ ಅನಿಸಿಕೊಂಡವರು. ಸಾಧನೆಯ ಹಿಂದೆ ಹೋದವನನ್ನ ಪ್ರಶಸ್ತಿಗಳು ಹಿಂಬಾಲಿಸಿಕೊಂಡು ಬರುತ್ತವೆ. ಆ ಸಾಲಿನಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, 2002ರ ಜಿಲ್ಲಾ ಮಟ್ಟದ ತುಳು ನಾಟಕ ಸ್ಪರ್ಧೆಯಲ್ಲಿ ಅತ್ಯುತ್ತಮ ನಾಯಕ ನಟ ಪ್ರಶಸ್ತಿ, 2020ರ ತಾಲೂಕು ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ, ಡಬಲ್ ಗೇಮ್ ನಾಟಕಕ್ಕೆ ಅತ್ಯುತ್ತಮ ನಾಟಕದೊಂದಿಗೆ ಪ್ರಥಮ ಪ್ರಶಸ್ತಿ, 2022ರಲ್ಲಿ ಜಿಲ್ಲಾ ಮಟ್ಟದ ತುಳು ನಾಟಕ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಪೋಷಕ ನಟ ಪ್ರಶಸ್ತಿ. ಇದಲ್ಲದೆ ಹಲವಾರು ಸಂಘ ಸಂಸ್ಥೆಗಳಿಂದ ಅನೇಕ ಬಿರುದುಗಳು, ಪ್ರಶಸ್ತಿಗಳು, ಸನ್ಮಾನಗಳು ಬಂದಿರುತ್ತೆ. ವಿಶೇಷವಾಗಿ ಗಂಗಾ ಕಾವೇರಿ ಹಾಗೂ ಗುತ್ತುದ ಇಲ್ಲ ನಾಟಕಗಳು 1000ಕ್ಕೂ ಹೆಚ್ಚಿನ ಪ್ರದರ್ಶನವನ್ನ ಕಂಡಿವೆ. ಸ್ನೇಕ್ ಅಶೋಕ್ ಬೆಳ್ತಂಗಡಿ ತಾಲೂಕಿನ ಲಾಯ್ಲ ಗ್ರಾಮದ ನಿನ್ನಿಕಲ್ಲು ಆನಂದ ಪೂಜಾರಿ ಕುಸುಮ ದಂಪತಿಯ ಪುತ್ರನಾದ ಸ್ನೇಕ್ ಅಶೋಕ್ ಇವರು 14 ವರ್ಷಗಳಿಂದ ಸುಮಾರು 10,000ಕ್ಕೂ ಹೆಚ್ಚು ವಿಷಯುಕ್ತ ಹಾಗೂ ವಿಷರಹಿತ ಹಾವು ಮತ್ತು 228 ಕಾಳಿಂಗ ಸರ್ಪವನ್ನ ಸಂರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟಿರ್ತಾರೆ. ದಿನದ 24 ಗಂಟೆಯ ಯಾವುದೇ ಸಮಯದಲ್ಲಿ ಕರೆ ಬಂದ್ರೆ ಸಾಕು ತಕ್ಷಣ ಸ್ಪಂದಿಸ್ತಾರೆ. 2 ಸಲ ಹಾವಿನ ಕಡಿತಕ್ಕೆ ಒಳಗಾಗಿ ತುಂಬಾ ಗಂಭೀರ ಸ್ಥಿತಿಯಲ್ಲಿದ್ರು. ಆದರೂ ಕೂಡ ಈ ಸಮಯದಲ್ಲೂ ಕೂಡ ನಮ್ಮೆಲ್ಲರಿಗೂ ನೆರವಾದವರು. ಅನೇಕ ಸನ್ಮಾನಗಳನ್ನ ಪಡೆದುಕೊಂಡು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸೇವೆಯನ್ನ ಮುಂದುವರಿಸ್ತಾ ಇದ್ದಾರೆ. ಅನೇಕ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾವಿನ ಬಗ್ಗೆ ಮಾಹಿತಿ ಕಾರ್ಯಾಗಾರವನ್ನ ನೀಡಿರ್ತಾರೆ. ಅರಣ್ಯ ಇಲಾಖೆಯಿಂದ ಪ್ರಾಮಾಣಿಕತ ಹಾವು ಸಂರಕ್ಷರು ಅನ್ನುವಂತಹ ಬಿರುದನ್ನ ಮಾತ್ರವಲ್ಲ, ಆ ಗುರುತನ್ನು ಕೂಡ ಪಡೆದುಕೊಂಡಿರುವಂತವರು ನಮ್ಮ ನಿಮ್ಮೆಲ್ಲರ ಸ್ನೇಕ್ ಅಶೋಕ್. ಸನ್ಮಾನದ ಪೀಠವನ್ನು ಅಲಂಕರಿಸಿರುವಂತಹ ನಮ್ಮ ಸಮಸ್ತ ಸಾಧಕರಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಯವರು ಆಯುರಾರೋಗ್ಯ ಸಕಲ ಸನ್ಮಂಗಲವನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಗೌರವಪೂರ್ವಕವಾಗಿ ಈ ಸನ್ಮಾನವನ್ನ ತಮ್ಮ ಮಡಿಲಿಗೆ ಅರ್ಪಿಸ್ತಾ ಇದ್ದೇವೆ. ಬಂಧುಲೆ ಡಾಕ್ಟರ್ ರಿತೇಶ್ ಕುಮಾರ್ ಮೇರ್ನ ಪರವಾದ ನಮ್ಮೊಟ್ಟುಗಾರ್ನ ಪಪ್ಪ ರಾಮಣ್ಣ ಪೂಜಾರ್ಲು ಉಲ್ಲೆರು ಆರ್ ಈ ಮಾನಾದಿಗೆನ ಗೆತೊಂಡ್ರೆ ಗುಲ್ಲೆರು ಇರೆಲ್ಲ ಎಂಕಲ ಮೋಕೆಡೆ ಎದುಕೊನೊಂದುಲ್ಲ ಈ ಮಾನಾದಿಗೆದ ಪೀಠಗು
ಸಾಧನೆ ಮಲ್ದಿನಕಲು ಚಾವಡಿದ ಮಿತ್ತು ಓಲಗಾತೆರು ಮಾನಾದಿಗೆದ ಮಟ್ಟೇಲ್ ಜಿಂಜಾವನ ಕಜ್ಜ ಚಾವಡಿದ ಮಿತ್ತ ಆವೊಂದುಂಡು ಚಾವಡಿದ ದುಂಬತ್ತ ಓಲಗಾತಿನಂಚಿನ ನಮ್ಮ ಸಮಾಜ ಬಾಂಧವ್ಯರು ಕೈತಾಟಿ ಪನ್ಪಿನ ಮಾನಾದಿಗೆನ ಕೊರ್ಂಡ ನನ್ನ ಲಾತ್ ಬೆರಿಬಲ ತಿಕ್ಕೆಲೆ ಕಾಪುಂಡು ನಮ್ಮ ಸಾಧಕೆರೆಗದ ಇದೇದು ಜೋರು ಕೈತಾಟಿ ಕೊರಡು ಪನ್ಪುನಂಚಿನ ವಿನ್ನಯನು ಮಲ್ತೊಂದಿಲ್ಲ. ಶ್ರೀಯುತ ಹೇಮಚಂದ್ರ ಸಹಾಯಕ, ಡಾಕ್ಟರ್ ರಿತೇಶ್ ಕುಮಾರ್ ಕೆಆರ್, ಕುಮಾರಿ ಕೆ ತೇಜಸ್ವಿನಿ ಪೂಜಾರಿ, ಕುಮಾರಿ ಆಪ್ತಿ ಬಿ ಪೂಜಾರಿ, ಶ್ರೀಮತಿ ಸಪ್ನಾ ಪೂಜಾರಿ ಹೆಬ್ರಿ, ಶ್ರೀಯುತ ರವಿಚಂದ್ರ ಸಾಲ್ಯಾನ್, ಶ್ರೀಯುತ ಸ್ನೇಕ್ ಅಶೋಕ್ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಅಭಿನಂದನೆಗಳ ಜೊತೆಗೆ ಈ ಸನ್ಮಾನ ತಮ್ಮ ಮಡಿಲಿಗೆ. ನಮ್ಮ ಮಲ್ಲ ಬಿನ್ನೇರು ಕುಲ್ಲೂಡು ಪನ್ಪುನಂಚಿನ ಬಿನ್ನಯ್ಯನು ಮಾತೊಂದುಲ್ಲ. ಉಡಲ್ದಿಂಚಿನ ಸೊಲ್ಮೆಲು ಪನೊಂದು ಹಗಲು ಇರುಳು ಮಳೆ ಬಿಸಿಲು ಅನ್ನುವಂತಹ ಯಾವ ಭೇದವನ್ನ ಇಲ್ಲದೆ ತಮ್ಮ ಕುಟುಂಬವನ್ನ ಮನೆಯಲ್ಲಿ ಇಟ್ಟು ನಮ್ಮೆಲ್ಲರ ರಕ್ಷಣೆಗಾಗಿ ದೂರದ ಗಡಿಯಲ್ಲಿ ನಿಂತು ನಮ್ಮನ್ನ ಕಾಯುವವರು ಯೋಧರು. ನಮ್ಮಲ್ಲೂ ಕೂಡ ಯೋಧರಿದ್ದಾರೆ. ಅವರನ್ನ ಗುರುತಿಸಿ ಸನ್ಮಾನಿಸುವಂತಹ ಕೆಲಸಕ್ಕೆ ಮುಂದಡಿಯನ್ನ ಇಟ್ಟಿದ್ದಾರೆ ನಮ್ಮ ಬಿಲ್ಲವ ಸಂಘದ ಪ್ರತಿಯೊಬ್ಬರು ಕೂಡ. ಇದೀಗ ಸನ್ಮಾನದ ಪೀಠಕ್ಕೆ ನಾನು ಆಹ್ವಾನಿಸ್ತಾ ಇದ್ದೇನೆ ಹರೀಶ್ ಕುಮಾರ್ ಚೀಮುಳ್ಳು, ನಿವೃತ್ತ ಯೋಧರು. ಹರೀಶ್ ಕುಮಾರ್ ಚೀಮುಳ್ಳು, ನಿವೃತ್ತ ಯೋಧರು. ಜಯಾನಂದ ಪೆಲತ್ತಾಜೆ, ನಿವೃತ್ತ ಯೋಧರು. ಹರೀಶ್ ಚಂದ್ರ ಅಂಡಿಂಜೆ, ನಿವೃತ್ತ ಯೋಧರು. ಮೂಜಿ ಜನಲ ದೈದೀದ ಎಂಕಲ್ನ ಮಾನಾದಿಗೆದ ಪೀಠನ ಬತ್ತದು ಕುಲ್ಲುಡು ಪನ್ಪಿನಂಚಿನ ಭಿನ್ನಯನ್ನ ನಿಕ್ಕಲ್ನ ದುಂಬುದಿಯೊಂದಿಲ್ಲ. ಹರೀಶ್ ಕುಮಾರ್, ಜಯಾನಂದ ಪೆಲತ್ತಾಜೆ, ಹರೀಶ್ ಚಂದ್ರ ಅಂಡಿಂಜೆ. ಹರೀಶ್ ಕುಮಾರ್ ಶ್ರೀಮತಿ ಸುಂದರಿ ಮತ್ತು ಶ್ರೀಯುತ ನೋಣಯ್ಯ ಪೂಜಾರಿಯವರ ಸುಪುತ್ರರಾಗಿದ್ದು ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕೇರಿಯ ಹಾಗೂ ಕಕ್ಕೆ ಪದವಿನಲ್ಲಿ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಶ್ರೀ ಪಂಚದುರ್ಗ ಹೈಸ್ಕೂಲ್ ಕಕ್ಕೆಬೀಡು, ಪಿಯುಸಿ ವಿದ್ಯಾಭ್ಯಾಸವನ್ನ ವಾಮದ ಪದವಿನಲ್ಲಿ, ಬಿಎ ಪದವಿಯನ್ನು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಲ್ಲಿ, ಎಂಎ ಪದವಿಯನ್ನ ಕುವೆಂಪು ಯೂನಿವರ್ಸಿಟಿ ಶಿವಮೊಗ್ಗದಲ್ಲಿ, BLIS ಬ್ಯಾಚಲರ್ ಆಫ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಅನ್ನು ಚಂಡೀಗಢದಲ್ಲಿ ಮಾಡಿರುತ್ತೀರಿ. ತಮ್ಮ ಜೀವವನ್ನು ಭಾರತಾಂಬೆಯ ರಕ್ಷಣೆಗೆ
ಮುಡಿಪಾಗಿಟ್ಟುಕೊಂಡು ತನ್ನ ಸೇವಾ ಟ್ರೈನಿಂಗ್ ಅನ್ನ 3EME ಭೋಪಾಲ್ನಲ್ಲಿ ನಡೆಸಿರುತ್ತೀರಿ. ತನ್ನ ಸೇವೆಯನ್ನ 624 EME ಬ್ಯಾಟಲಿಯನ್ ರಾಜಸ್ಥಾನದಲ್ಲಿ ಆರಂಭಿಸಿ HQ7 ಸೆಕ್ಟರ್ ರಾಷ್ಟ್ರೀಯ ರೈಫಲ್ಸ್ ಜಮ್ಮು ಅಂಡ್ ಕಾಶ್ಮೀರದಲ್ಲಿ, 902 AD ಮಿಸೈಲ್ ಉತ್ತರಾಖಂಡದಲ್ಲಿ, 633 EME ಬೆಟಾಲಿಯನ್ ಹರಿಯಾಣದಲ್ಲಿ, 41 R&O FLT ವೆಸ್ಟ್ ಬಂಗಾಲ, 137 WKSP EME ಸಿಂಗಲ್ ಗ್ರೂಪ್ ಚಂಡೀಗಢ, ಪಂಜಾಬ್ನಲ್ಲಿ EME ಡೆಪೋಟ್ ಬೆಟಾಲಿಯನ್ ಆಂಧ್ರ ಪ್ರದೇಶದಲ್ಲಿ ಸೇವೆಯನ್ನ ಸಲ್ಲಿಸಿರ್ತೀರಿ. ನಿಮ್ಮ ಸೇವೆಗೆ ಹಲವಾರು ಪ್ರಶಸ್ತಿಗಳು ಲಭಿಸಿವೆ. ಕೌಂಟರ್ ಇನ್ಸರ್ಜೆನ್ಸಿ ಜಮ್ಮು ಅಂಡ್ ಕಾಶ್ಮೀರ್ ಹೈ ಆಲ್ಟಿಟ್ಯೂಡ್ ಮೆಡಲ್ ಅನ್ನ ಪಡೆದುಕೊಂಡಿರುತ್ತೀರಿ. 23 ವರ್ಷ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತಿ ನಂತರ ಪ್ರಸ್ತುತ ನೀವು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಕಡಬ ಪೊಲೀಸ್ ಠಾಣೆಯಲ್ಲಿ ಸೇವೆಯನ್ನ ನಿರ್ವಹಿಸ್ತಾ ಇದ್ದೀರಾ. ACP ಜಯಾನಂದ ಶ್ರೀಮತಿ ಅಪ್ಪಿ ಮತ್ತು ಶ್ರೀ ಜನಾರ್ದನ ಪೂಜಾರಿಯವರ ಸುಪುತ್ರರಾಗಿದ್ದು, ಧರ್ಮಪತ್ನಿಯಾದ ಶ್ರೀಮತಿ ಪವಿತ್ರ ಮತ್ತು ಮಕ್ಕಳಾದ ತನ್ವಿ ಮತ್ತು ತಸ್ವಿ ಅವರೊಂದಿಗೆ ಸುಖಿ ಜೀವನ ನಡೆಸಿದ್ದೀರಿ. ತಮ್ಮ ಜೀವವನ್ನ ಭಾರತಾಂಬೆಯ ರಕ್ಷಣೆಗೆ ಮುಡಿಪಾಗಿಟ್ಟು ಸೇವೆಯನ್ನ ಪ್ರಾರಂಭಿಸಿರುತ್ತೀರಿ. 2004ರಿಂದ 2006ರವರೆಗೆ ಭೂಸೇನೆಯ ಟ್ರೈನಿಂಗ್ ಮಧ್ಯಪ್ರದೇಶದ ಭೋಪಾಲ್ ಎಂಬಲ್ಲಿ ನಡೆಸಿರುತ್ತೀರಿ. 3 ವರ್ಷ ಉತ್ತರ ಪ್ರದೇಶದ ಮೀರತ್ ಎಂಬಲ್ಲಿ, 3 ವರ್ಷಗಳ ಕಾಲ 23 ರಾಷ್ಟ್ರೀಯ ರೈಫಲ್ ಜಮ್ಮು ಮತ್ತು ಕಾಶ್ಮೀರ, 3 ವರ್ಷ STN WKSP EME ಬೆಂಗಳೂರು, 3 ವರ್ಷ ಉತ್ತರ ಪ್ರದೇಶದ ಆಗ್ರಾದಲ್ಲಿ ಸೇವೆ, 2 ವರ್ಷ ಲೇ ಲದ್ದಾಖ್ ಜಮ್ಮು ಕಾಶ್ಮೀರ, ಪ್ರಸ್ತುತ 515 ಆರ್ಮಿ ಬೇಸ್ ಬೆಂಗಳೂರಿನಲ್ಲಿ ಸೇವೆ, 31 ಮಾರ್ಚ್ನಲ್ಲಿ ನಿವೃತ್ತಿ ಹೊಂದಿರ್ತೀರಿ. ನಿಮ್ಮ ಸೇವೆಗೆ ಹಲವಾರು ಪ್ರಶಸ್ತಿಗಳು ದೊರಕಿವೆ. 23 ರಾಷ್ಟ್ರೀಯ ರೈಫಲ್ನಲ್ಲಿ ಬೆಸ್ಟ್ ಹಾರ್ಡ್ ವರ್ಕ್ ಪ್ರಶಸ್ತಿ, ಅಸ್ಸಾಂನ ಗುವಾಹಟಿಯಲ್ಲಿ ಬೆಸ್ಟ್ ಹಾರ್ಡ್ ವರ್ಕ್ ಪ್ರಶಸ್ತಿ, 2014 EME BN ಲೇ ಲದಾಖ್ನಲ್ಲಿ ಬ್ರಿಗ್ EME ಇವರಿಂದ ಎಕ್ಸಲೆಂಟ್ ಅವಾರ್ಡ್ ಪ್ರಶಸ್ತಿಗಳು ಕೂಡ ಲಭಿಸಿವೆ. ಅಷ್ಟೇ ಅಲ್ಲ, 9 ವರ್ಷ ಲಾಂಗ್ ಸರ್ವಿಸ್ ಮೆಡಲ್, ಸ್ಪೆಷಲ್ ಸರ್ವಿಸ್ ಮೆಡಲ್, ಸೈನ್ಯ ಸೇವಾ ಪದಕ ಪಶ್ಚಿಮ ಬಂಗಾಳ, ಅಸ್ಸಾಂ ಹೈ ಆಲ್ಟಿಟ್ಯೂಡ್ ಮೆಡಲ್, ಸೈನ್ಯ ಸೇವಾ ಪದಕ ಜಮ್ಮು ಮತ್ತು ಕಾಶ್ಮೀರ, 75 ಇಂಡಿಪೆಂಡೆನ್ಸ್ ಆನಿವರ್ಸರಿ ಪದಕ, 20 ಇಯರ್ ಲಾಂಗ್ ಸರ್ವಿಸ್ ಪದಕಗಳನ್ನು ಪಡೆದಿರುತ್ತೀರಿ. ಸೈನ್ಯದಲ್ಲಿ ಸುದೀರ್ಘ 20 ವರ್ಷಗಳ ಭಾರತಾಂಬೆಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂಡಿಂಚ ಗ್ರಾಮದ ಹಿಂಪ್ಲುಟ್ನ ಶ್ರೀಮತಿ ಲೀಲಾ ಮತ್ತು ಶ್ರೀ ಅಣ್ಣಿ ಪೂಜಾರಿಯವರ ಸುಪುತ್ರರು ಹರೀಶ್ ಚಂದ್ರ ಹೆಚ್ ಇವರು, ಧರ್ಮಪತ್ನಿಯಾದ ಶ್ರೀಮತಿ ಸುಜಯಲಕ್ಷ್ಮಿ ಹೆಚ್ ಮತ್ತು ಮಗನಾದ ಅಕ್ಷಯರೊಂದಿಗೆ ಸುಖಿ ಜೀವನ ನಡೆಸ್ತಾ ಇದ್ದಾರೆ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಡಿಂಜೆ ಹಾಗೂ ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನ ಸರ್ಕಾರಿ ಪ್ರೌಢಶಾಲೆ ಕುಕ್ರಾಡಿಯಲ್ಲಿ ನಡೆಸಿದ್ದಾರೆ. ತನ್ನ ಜೀವವನ್ನ ಭಾರತಾಂಬೆಯ ರಕ್ಷಣೆಗೆ ಮುಡಿಪಾಗಿಟ್ಟುಕೊಂಡು 1999ರಲ್ಲಿ ಭಾರತೀಯ ಭೂಸೇನೆಗೆ ಸೇರ್ಪಡೆಗೊಂಡು ಬೆಂಗಳೂರಿನ ಮದ್ರಾಸ್ ಇಂಜಿನಿಯರ್ ಗ್ರೂಪ್ನಲ್ಲಿ ತರಬೇತಿಯನ್ನು ಪಡೆದು ದೆಹಲಿ, ಕಾರ್ಗಿಲ್, ಭೂತಾನ್, ರಾಜಸ್ಥಾನ್, ಬಿಹಾರ, ನೇಪಾಳ, ಜಮ್ಮು ಕಾಶ್ಮೀರ, ಪಶ್ಚಿಮ ಬಂಗಾಳ, ಶ್ರೀನಗರ, ಸಿಯಾಚಿನ್, ಲೇ ಲಡಾಖ್, ಆಂಧ್ರ ಪ್ರದೇಶ, ಅಸ್ಸಾಂ ಈ ಎಲ್ಲಾ ಪ್ರದೇಶಗಳಲ್ಲಿ ಸೇವೆ ಸಲ್ಲಿಸಿ ಏಪ್ರಿಲ್ 2023ರಲ್ಲಿ ಸೇನೆಯಿಂದ ನಿವೃತ್ತರಾಗಿದ್ದಾರೆ. ಎಲ್ಲಾ ಯೋಧರಿಗೆ ನಮ್ಮ ಶಿರಬಾಗಿ ನಮನವನ್ನ ಸಲ್ಲಿಸ್ತಾ, ನಿಮ್ಮ ಈ ಸೇವೆಗೆ ನಾವೆಂದಿಗೂ ಧನ್ಯರು. ನಿಮ್ಮ ಋಣವನ್ನ ನಾವು ತೀರಿಸಲು ಖಂಡಿತ ಸಾಧ್ಯವಿಲ್ಲ. ಆದರೂ ಈ ಸಂದರ್ಭದಲ್ಲಿ ತಮಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮಾನ್ಯ ಹರೀಶ್ ಕುಮಾರ್ ಇವರ ಪರವಾಗಿ ಅವರ ತಂದೆ ಶ್ರೀಯುತ ನೋಣಯ್ಯ ಪೂಜಾರಿ ಅವರು ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಸರ್, ತಮಗೂ ಕೂಡ ದೇವರ ಆಶೀರ್ವಾದವನ್ನು ಯಾಚಿಸ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು. ಸನ್ಮಾನವನ್ನ ಸ್ವೀಕರಿಸಿದ ನಮ್ಮೆಲ್ಲ ಸಾಧಕರಿಗೆ, ಯೋಧರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಬಂಧುಲೆ ಚಾವಡಿದ ಮಿತ್ ಎಂಕ್ಲೆ ಲೆಪ್ಪುಗು ಓಕುನೊಂದು ಇನಿ ಮಲ್ಲ ಬಿನ್ನೆರಾದು ಎಂಕ್ಲೊಟ್ಟುಗು ಸೇರೊಂದಿನಾರು ನಮನ ನಿಗಲ್ನ ಮಾತಿರ್ನ ಪೆರ್ಮೆದ ಮಾಜಿ ಶಾಸಕರು ಶ್ರೀಯುತ ಕೆ ಪ್ರಭಾಕರ ಬಂಗೇರ ಮೇರು ಪಾತಿರುದ ಮದಿಪು ಕೊರಡು ಪನ್ಪುನಂಚಿನ ಭಿನ್ನಯ್ಯನ ಮಲ್ತೊಂದುಲ್ಲ. ಮಾನ್ಯ ಶ್ರೀಯುತ ಕೆ ಪ್ರಭಾಕರ ಬಂಗೇರ ಸರ್, ತಾವು ಮಾತುಗಳನ್ನಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ಬಿಳ್ತಂಗಡಿ, ಯುವ ಬಿಲ್ ವೇದಿಕೆ ಬೊಕ್ಕ ಬಿಲ್ಲವ ಮಹಿಳಾ ವೇದಿಕೆ ಬಿಳ್ತಂಗಡಿ ಮೊಗಲ್ನ ಕೂಡುವಿಕೆಡೆ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ 170ನೇ ಗುರು ಜಯಂತಿದ ಆಚರಣೆ ಈ ಸಂದರ್ಭಡು ವೇದಿಕೆಯ ಮೇಲೆ ಉಪಸ್ಥಿತರಿಪ್ಪನ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಯನ ಹರೀಶ್ ಕುಮಾರ್ ರೈ ಅಂಚನೆ ನಮ್ಮನ ಈ ಒಂಜಿ
ಪ್ರಧಾನ ಭಾಷಣಗಾರರಾದ ಬತ್ತನಂಚಿತ್ತನ ಪ್ರೊಫೆಸರ್ ತುಕಾರಾಮ್ ಪೂಜಾರರೇ, ಈ ಸಂಘದ ಅಧ್ಯಕ್ಷರಾದ ಜಯವಿಕ್ರಮರೇ, ಅಂಚನೆ ರಕ್ಷಿತ್ ಶಿವರಾಮರೇ, ವೇದಿಕೆದ ಮಿತ್ತಿಪ್ಪನ ಮಾತಾ ಅತಿಥಿ ಗಣ್ಯರೇ, ಮೂಲು ಸೇರಿನಂಚಿತ್ನ ಪೂರ ನಮನ ಸಮಾಜದ ಬಂಧು ಭಗಿನಿಯರೇ ಬುಕ್ಕ ವಿದ್ಯಾರ್ಥಿಗಳೇ, ಪ್ರತಿ ವರ್ಷಲೂ ಕೂಡ ನಡಪನಂಚಿತ್ನ ಈ ಗುರು ಜಯಂತಿ ಕಾರ್ಯಕ್ರಮದ ಒಟ್ಟಿಗೂ ನಮ್ಮ ಶ್ರೀ ಗುರುನಾರಾಯಣ ಸೇವಾ ಸಂಘದ ವತಿರ್ದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಅಂಚನೆ ಸಮಾಜಡು ಏರು ಎಡ್ಡೆ ಕೆಲಸ ಕಾರ್ಯಗಳನ್ನು ಮಲ್ತರ ಅಕ್ಲಿಗೆ ಸನ್ಮಾನ ಮಲ್ಪನಂಚಿತ್ನ ಕಾರ್ಯಕ್ರಮನ ದೀವೊಂದು ನಮ್ಮ ನಡತೊಂದು ಬೈದ ಈ ದುಂಬು ಪಾತೆರ್ನ ಹರೀಶ್ ಕುಮಾರ್ ಪನ್ಲೆಕ್ಕನೆ ಈ ಸಂಘ ಸ್ಥಾಪನೆ ಆದ ಸಾಧಾರಣ 24-25 ವರ್ಷ ಆಂಡು ಪ್ರಾರಂಭದ ದಿನಟ್ಟು ಈ ಒಂಜಿ ಸಂಘ ಇಲ್ಲಿಯ ರೀತಿಡು ಸಾಗೊಂದು ಬರ್ತನೆ ನಮ್ಮ ತೂಂದುಲ್ಲ ಅಂಚನೆ ಈ ಒಂಜಿ ಸಂಘ ಸುರಕು ದಿವಂಗತ ಶುಭ ಪೂಜಾರಿ ಆರ್ನ ಅಧ್ಯಕ್ಷತೆಡು ಕುಂದಿರಯಣೆ ಸಿದ್ದಪ್ಪ ಪೂಜಾರಿ ಮೇಲಿನ ಕಾರ್ಯದರ್ಶಿತ್ವಡು ನಡತನ ಬರ್ತನ ನಮ್ಮ ತೂಂದುಲ್ಲ ಆ ದುಂಬದ ದಿನಟ್ಲ ಕೂಡ 5 ಬುಕ್ಕದ ದಿನಕ್ಲೆಡೆ ನಮ್ಮ ತೂಲೆಕ್ಕನೆ ಈ ಒಂಜಿ ಸಂಘದ ಅಧ್ಯಕ್ಷರಾದ ಬಿರ್ಮಣ ಪೂಜಾರಿ ಮಿತ್ತಮಾರು ಗಂಗಾಧರ ಮಿತ್ತಮಾರು ಅಂಚನೆ ವೇದಿಕೆದ ಮೇತ್ ಉಪಸ್ಥಿತರಿಪಿನ ಹಲವಾರು ಗಣ್ಯರನ್ನ ಸಹಕಾರಿ ಈ ಒಂಜಿ ಸಂಘ ಉಳಿದು ಬರ್ತೇನೆ ಸುರುಕು ಉಳಿದು ಬರ್ತಿನ ಸಂದರ್ಭಡು ಈ ಒಂಜಿ ಸಂಘನು ಜಾಸ್ತಿ ಜನಪ್ರಿಯತೆ ಮುಟ್ಟವಡು ಬಂತ ದೃಷ್ಟಿಡೆ ಪ್ರತಿಯೊಂದು ಗ್ರಾಮಡ್ಲ ಕೂಡ ಗ್ರಾಮ ಸಮಿತಿ ಮಂತದ್ದು ಆ ಮೂಲಕ ಆ ಒಂದು ಸಂಘನು ಸದೃಢ ಮಲ್ಪನಂಚಿನ ಕೆಲಸ ಕಾರ್ಯನು ನಮ್ಮ ಮಲ್ತೊಂದು ಪೋಯರು ದುಂಬದ ದಿನಟು ಗುರು ಸ್ವಾಮಿನ ಜನ್ಮ ದಿನತಾನಿ ಮಾತಾ ನಮ್ಮನ ತಾಲೂಕುದ ನಮ್ಮನ ಕಡೆನೆ ಲೇತದಾದ ಗುರು ನಮನ ಕಾರ್ಯಕ್ರಮವನ್ನು ಮಲ್ತದು ಆರ್ನ ತತ್ವ ಆದರ್ಶಲೇನೆ ಮೈಗೂಡಿಸೋದು ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ ಪಂಪನತ್ತೆ ಅದಿಟ್ಟು ನಮ್ಮ ಕೆಲಸ ಕಾರ್ಯಗಳನ್ನು ಮಲ್ತಂದು ಓದಿತ್ತ ಅವೇ ಸಂದರ್ಭಗಳ ಕೂಡ ನಮ್ಮ ಒಟ್ಟಿಗೆ ಅದು ದುಂಬು ಪೋಂಡ ಸಂಘಟನೆಯಿಂದ ಬಲಯುತರಾಗಿರಿ ಪಂಡದು ನಮ್ಮ ಸಮಾಜಕ್ಕೆ ತುಜ್ಪದು ಕೊರಳಿ ಆ ಮೂಲಕ ಸಮಾಜನು ಸದೃಢವಾದ ಮುಟ್ಟುನಂಚಿತ್ತಿನ ಕೆಲಸ ಕಟ್ಟೋನಂಚಿತ್ತಿನ ಕೆಲಸನ ನಮ್ಮ ಮಾತೆಲ್ಲ ಮಲ್ಪುಲಿಯಿಂದ ನಮ್ಮ ತಿರಿಯೊಂದಿಲ್ಲ ನಮಗೆ ಮತ್ತೆ ಗೊತ್ತಿತ್ತಿಲ್ಲ ಕಣೆ ನಮ್ಮನ ಕುದ್ರೋಳಿದ ದೇವಸ್ಥಾನನೂ ಕೂಡ ನಾರಾಯಣ ಗುರುಕುಲೆ ಬತ್ತದ ಶಿಲಾನ್ಯಾಸ ಮಲ್ತಿರಿಂದ ಪ್ರತೀತ ಆ ಮೂಲಕ ಆ ಒಂದು ದೇವಸ್ಥಾನಲ್ಲ ಕೂಡ ಮಾತೆರೆಗಳ ಕೂಡ ಪ್ರವೇಶ ಇದ್ದ ಸಂದರ್ಭಡು ನಾರಾಯಣ ಗುರುಕುಲು ನಮಕ್ ಮಾತೆರೆಗಳ ಹಿಂದುಳಿದ ವರ್ಗದಕ್ಕೆ ಪೂರ ಪ್ರವೇಶನ ಒದಗಿಸೋದು ಕೊರದು ಆ ಮೂಲಕ ಶಿವ ಮಂದಿರದ ಒಳಗಿಗೂ ಕೂಡ ಪೂಜೆ ಮಲ್ಪನಂಚಿನ ಅವಕಾಶನ ಕಲ್ಪಿಸೋದು ಕೊಡ್ತೇವೆ ದುಂಬದ ದಿನಟ್ಲ ಕೂಡ ನಮಗೆ ಗೊತ್ತಿತ್ತಿಲ್ಲ ಕಡೆ ಪಿರಾನ ಜಾತಿ ಡಿಪ್ಪುನಂಚಿನ ಹಿಂದುಳಿದ ವರ್ಗದ ಮಾತಾ ಜವನಿರೆಗ್ಲ ಜೋಕುಲೆಗ್ಲ ವಿದ್ಯಾಭ್ಯಾಸ ಕೊರಡು ಆ ಮೂಲಕ ಅಖಿಲನ ಕೊಡು ಸಮಾಜದ ದುಂಬು ಕನವಡು ಪಂಪನಂಚಿನ ದೃಷ್ಟಿಡೆ ಅಖಿಲೆಗಳ ಕೂಡ ವಿದ್ಯಾಭ್ಯಾಸ ಅಂಚೆರೆ ಪೂರ್ಣ ಪ್ರಮಾಣದ ಅಖಿಲೆ ಶಕ್ತಿ ತುಂಬುನಂಚಿನ ಕೆಲಸ ಶ್ರೀ ನಾರಾಯಣ ಗುರುಕುಲು ಮಲ್ತೆರು ಪಂಡಲ ಕೂಡ ತಪ್ಪ ಒಂದು ಆ ಮೂಲಕ ಅಲ್ಲಲ್ಲಿ ಸ್ಥಾಪನೆ ಆಗಿನ ಗ್ರಾಮ ಸಮಿತಿಲು ಅಂಚನೆ ಬೆಳ್ತಂಗಡಿ ಇಪ್ಪುನಂಚಿತ್ನ ಈ ಗುರುನಾರಾಯಣ ಸೇವಾ ಸಂಘದ ಆಶ್ರಯದ ನಡಪುನಂಚಿತ್ನ ಈ ಸಂಘ ಮಾತ್ರೆಗಳ ಕೂಡ ಮಾರ್ಗದರ್ಶನ ಮಲ್ತಂದು ಈ ಸಮಾಜನು ಎಡ್ಡೆ ರೀತಿಯ ಗುಣನ ಕೆಲಸ ಕಾರ್ಯನು ಮಲ್ತಂದುಲ್ಲರು ಆ ಕೆಲಸ ಕಾರ್ಯನೆಲ್ಲ ಇದು ಮುಂದರ್ಸೊಂದು ಓಡೋನು ಎನ್ನ ಆಶಯ ಅದೊಟ್ಟಿಗೆ ನಮಗೆ ಗೊತ್ತಿತ್ತಿಲ್ಲ ಕಣೆ ಅಪಗ ಸ್ಕಾಲರ್ಶಿಪ್ ಒಂಜರೆ ಬಾಕಿ ಕಾರ್ಯಕ್ರಮಗೂ ಕೂಡ ಸಂಘದ ಕಡೆ ಹಿಡಿದು ದುಡ್ಡಿಜ್ಜನ್ನ ಸಂದರ್ಭಗಳು ಇತ್ತೆ ಜನಕುಲೆ ದುಂಬ ಬತ್ತದು ಕೆಲವು ವಿದ್ಯಾರ್ಥಿಗಳಿಗೆ ಆಗ್ಲೇನು ದತ್ತು ತಂದು ಆ ಮೂಲಕ ಆಕ್ಲೆಗೆ ವಿದ್ಯಾಭ್ಯಾಸನ ಕೊಡ್ಪನಂಚಿತ್ನ ವ್ಯವಸ್ಥೆ ಎಲ್ಲ ಕೂಡ ಮಲ್ತೊಂದಿಪ್ಪನು ನಮಕ್ಕೆ ಮಾತ್ರೆಗಳ ಸಂತೋಷನು ಕಾಣುತ್ತದೆ
ಅಂಚ ದುಂಬುದ ದಿನಟು ಇನ್ನ ನನಾತ್ ಜನಕುಲೆಗೆ ಈ ರೀತಿ ಸಮಾಜಡು ಎಡ್ಡೆಡ್ಡೆ ಕೆಲಸ ಕಾರ್ಯ ಮಲ್ಪನೆಯನ್ನು ಗುರುತಿಸದು ಉತ್ತಮ ಕೆಲಸ ಮಲ್ಪನ ಶಕ್ತಿ ಗುರುನಾರಾಯಣ ಸೇವಾ ಸಂಘಕ್ಕೂ ಬರಡು ಒಂದು ಮಾತ್ರ ಪಣ್ಣದು ಈ ಒಂಜಿ ಸಿದ್ಧನಬಡು ಎಡ್ಡೆ ಪಾತ್ರ ಅವಕಾಶ ಕೊರ್ನಂಚಿನ ನಾರಾಯಣ ಗುರು ಸೇವಾ ಸಂಘ ಬೆಳ್ತಂಗಡಿ ಮಕ್ಕಳಿಗೆ ನಮ್ಮನ ವಂದನೆಯನ್ನು ಸಲ್ಲಿಸದು ಎನ್ನ ರೆಡ್ಡು ಪಾತ್ರ ನಮಗೆ ಇಪ್ಪೆ ಜಯ ಭಾರತ್. ಪಾತಿರಗಾದ ಉಡಲ್ದಿಂಜಿನ ಸಲ್ಮೆಲು ನಮ್ಮ ಈ ದಿನದ ಕಾರ್ಯಕ್ರಮಕ್ಕೆ ಪ್ರಧಾನ ಭಾಷಣಕಾರರಾಗಿ ಆಗಮಿಸಿರುವಂಥವರು ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಬಂಟ್ವಾಳದ ಅಧ್ಯಕ್ಷರು ಪ್ರೊಫೆಸರ್ ಡಾಕ್ಟರ್ ತುಕಾರಾಮ ಪೂಜಾರಿ ಸರ್. ತಮ್ಮ ಮಾತಿಗಿಂತ ಮೊದಲು ನಮ್ಮ ಸನ್ಮಾನದ ಪೀಠವನ್ನು ತಾವು ಅಲಂಕರಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ನಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇವರ ವಿಚಾರವನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸಲು ಅತೀವ ಸಂತೋಷ ಪಡ್ತಾ ಇದ್ದೇನೆ. ಡಾಕ್ಟರ್ ತುಕಾರಾಮ ಪೂಜಾರಿ ಶ್ರೀ ವೆಂಕಟರಮಣ ಸ್ವಾಮಿ ಕಾಲೇಜಿನಲ್ಲಿ ಇತಿಹಾಸ ವಿಭಾಗದ ಮುಖ್ಯಸ್ಥರಾಗಿ ಉಪಪ್ರಾಂಶುಪಾಲರಾಗಿ ನಿವೃತ್ತಿಗೊಂಡವರು. ಶಾಸನ, ಸ್ಮಾರಕ, ಲಿಖಿತ ದಾಖಲೆಗಳ ಆಧಾರದಲ್ಲಿ ರಚನೆಗೊಂಡ ಸ್ಥಾಪಿತ ಇತಿಹಾಸ ಶಾಸ್ತ್ರವನ್ನು ಬೋಧಿಸ್ತಾ ಇದ್ರು. ಇದು ಪಾರ್ಶ್ವಿಕ ಇತಿಹಾಸವಷ್ಟೇ ಎಂಬುದನ್ನರಿತು ಅಕ್ಷರಜ್ಞಾನವಿಲ್ಲದ ಕೆಳಸ್ತರದ ಅಥವಾ ಜನಸಾಮಾನ್ಯರ ಜೀವನಾನುಭವದಿಂದ ಹುಟ್ಟಿಕೊಂಡ ಗಾದೆ, ಒಗಟು, ಕಥೆ, ಸಂಧಿಪಾರ್ಧನದೊಂದಿಗೆ ಅವರ ಕೌಶಲ್ಯಕ್ಕೆ ಸಾಕ್ಷಿಯಾದ ಅವರು ಬಳಸಿದ ವಸ್ತು ಪರಿಕರಗಳು ಇತಿಹಾಸ ರಚನೆಗೆ ಆಕರವಾಗಬಲ್ಲುದು ಎಂಬ ಸಿದ್ಧಾಂತವನ್ನ ನಂಬಿದವರು. ಅಲ್ಲದೆ ಕರಾವಳಿ ಕರ್ನಾಟಕದ ಭೌತಿಕ ವಸ್ತು ಸಂಗ್ರಹಾಲಯಗಳು ಸಾಂಸ್ಕೃತಿಕ ಇತಿಹಾಸ ಪುನರ್ರಚನೆಯ ಮಾದರಿಗಳು ಎಂಬ ವಿಷಯದ ಮೇಲೆ ಅಧ್ಯಯನ ನಡೆಸಿ ಮಂಡಿಸಿದ ಪ್ರಬಂಧಕ್ಕೆ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿರುತ್ತಾರೆ. ಇದಕ್ಕೂ ಮಿಗಿಲಾಗಿ ಪ್ರಾಯೋಗಿಕ ನೆಲೆಯಲ್ಲಿ ಕಾರ್ಯತತ್ಪರರಾದ ಡಾಕ್ಟರ್ ಪೂಜಾರಿಯವರು ಈ ದಿಸೆಯಲ್ಲಿ ಸತತವಾಗಿ 3 ದಶಕಗಳ ಕಾಲ ದುಡಿದು ಕ್ಷೇತ್ರ ಕಾರ್ಯ ನಡೆಸಿ ತೌಳವ ಸಂಸ್ಕೃತಿಗೆ ಸಂಬಂಧಿಸಿದ ಸುಮಾರು 3,000ಕ್ಕೂ ಮಿಕ್ಕಿ ವಸ್ತು ಪರಿಕರಗಳನ್ನು ಸಂಗ್ರಹಿಸಿ ಇದಕ್ಕೆ ಪೂರಕವಾದ ಮೌಖಿಕ ಇತಿಹಾಸವನ್ನು ದಾಖಲಿಸಿ ನಂಬಿದ ಸಿದ್ಧಾಂತವನ್ನು ಅರ್ಥಪೂರ್ಣಗೊಳಿಸಿದ್ದಾರೆ. ತುಳು ಸಂಸ್ಕೃತಿಯನ್ನ ಕಟ್ಟಿಕೊಡುವ ತುಳು ಬದುಕು ವಸ್ತು ಸಂಗ್ರಹಾಲಯ ಇಂದು ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಿದೆ. ಐರೋಪ್ಯದ ವಿರುದ್ಧ ಸೆಟೆದು ನಿಂತ ರಾಣಿ ಅಬ್ಬಕ್ಕನ ಕಲಾ ಗ್ಯಾಲರಿಯ ಸ್ಥಾಪನೆ ಇಂದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ರಾಷ್ಟ್ರದ 24 ಶ್ರೇಷ್ಠ ಕಲಾವಿದರನ್ನ ಕರೆಸಿ ಅಬ್ಬಕ್ಕನ ಇತಿಹಾಸ ಕುರಿತ ಕಾರ್ಯಾಗಾರವನ್ನು ನಡೆಸಿ ನಮ್ಮ ಹೆಮ್ಮೆಯ ರಾಣಿ ಅಬ್ಬಕ್ಕನಿಗೆ ಸ್ಪಷ್ಟ ರೂಪ ಕೊಡುವ ಕಾರ್ಯ ನಡೆದುದು ಇಂದು ಇತಿಹಾಸ. ರಾಷ್ಟ್ರದ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ಭಾರತೀಯ ಅಂಚೆ ಇಲಾಖೆಯು ಈ ಕೇಂದ್ರದ ಅಬ್ಬಕ್ಕನ ತೈಲಚಿತ್ರದ ಅಂಚೆ ಲಕೋಟಿಯನ್ನ ಮುದ್ರಿಸಿರುವುದು ಸ್ತುತಾರ್ಹ. ತುಳು ಬದುಕಿನ ವಿಸ್ತೃತ ಅಧ್ಯಯನಕ್ಕೆ ಪೂರಕವಾದ ಎಸ್.ಯು. ಪಣಿಯಾಡಿಯವರ ಹೆಸರಿನಲ್ಲಿ ಗ್ರಂಥಾಲಯವೊಂದನ್ನು ನಿರ್ಮಿಸಿದ ಖ್ಯಾತಿ ಇವರದ್ದು. ಅಂತೆಯೇ ತುಳುನಾಡಿನಲ್ಲಿ ಚಲಾವಣೆಯಲ್ಲಿದ್ದ ನಾಣ್ಯ ಸಂಪತ್ತಿನ ಸಂಗ್ರಹದ ನಾಣ್ಯಶಾಸ್ತ್ರ ವಿಭಾಗವು ತಲೆ ಎತ್ತಿದೆ. ಒಟ್ಟಿನಲ್ಲಿ ತುಳುನಾಡಿನ ಕುರಿತಂತೆ ಅಧ್ಯಯನ ಮಾಡುವ ದೇಶ ವಿದೇಶದ ಸಂಶೋಧಕರಿಗೆ, ಆಸಕ್ತರಿಗೆ ರಿಸೋರ್ಸ್ ಸೆಂಟರ್ ಆಗಿ ಬಳಸಿಕೊಳ್ಳುತ್ತಿರುವುದು ಹೆಮ್ಮೆಯ ವಿಚಾರ. ಸತತವಾಗಿ 3 ದಶಕಗಳಿಂದ ಕೇಂದ್ರದ ಆಶ್ರಯದಲ್ಲಿ ನಾಡು ನುಡಿಗೆ ಸಂಬಂಧಪಟ್ಟಂತೆ ವಿಚಾರಗೋಷ್ಠಿ ಮತ್ತು ಕಾರ್ಯಾಗಾರಗಳನ್ನು ನಡೆಸಿಕೊಂಡು ಬಂದಿದ್ದಾರೆ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಒಳಗೊಂಡು ಜಿಲ್ಲೆ ಹಾಗೂ ತಾಲೂಕು ಮಟ್ಟದ ಗೋಷ್ಠಿಗಳಲ್ಲಿ ಪಾಲ್ಗೊಂಡವರು. ಇವರ ಸಾಧನೆಗಳನ್ನು ಗಮನಿಸಿದ ಕನ್ನಡ ಸಾಹಿತ್ಯ ಪರಿಷತ್ತು 2019ನೇ ಸಾಲಿನ ಬಂಟ್ವಾಳ ತಾಲೂಕಿನ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿಯೂ ಆಯ್ಕೆ ಮಾಡಿತ್ತು. ದೇಶ ವಿದೇಶದ ಹಲವೆಡೆಗಳಲ್ಲಿ ಇತಿಹಾಸ, ಸಂಸ್ಕೃತಿ ಮತ್ತು ಸಾಹಿತ್ಯದ ಕುರಿತಂತೆ ಉಪನ್ಯಾಸವನ್ನ ನೀಡಿದ್ದಾರೆ. ಮಾಧ್ಯಮಗಳಲ್ಲಿ ತಮ್ಮ ವಿಚಾರಧಾರೆಯನ್ನ ಮಂಡಿಸಿದ್ದಾರೆ. ಸಾಧನೆಯನ್ನ ಡಿಡಿ ಚಂದನ, TV9, ಡಿಡಿ ಭಾರತಿ, ಆಕಾಶವಾಣಿ ಮತ್ತು 10 ಹಲವಾರು ಪ್ರತಿಷ್ಠಿತ ಖಾಸಗಿ ಚಾನೆಲ್ಗಳು ದಾಖಲಿಸಿವೆ, ಸಾಕ್ಷ್ಯಚಿತ್ರ ಮಾಡಿವೆ, ಸಂದರ್ಶನ ನಡೆಸಿವೆ. ಕಣ್ಮರೆಯಾಗುತ್ತಿರುವ ತುಳು ಬದುಕು, ಬಂಟ್ವಾಳ ಇತಿಹಾಸ ದರ್ಶನ, ಸಿರಿ ಸಂಪದ, ತತ್ವಾನ್ವೇಷಣೆ, ಕನ್ನಡ ನಾಡಿಗೆ ತುಳುವರ ಕೊಡುಗೆ, ಭೌತಿಕ ಶೋಧ ಇತ್ಯಾದಿ ಬರೆದ ಮತ್ತು ಸಂಪಾದಿಸಿದ ಕೃತಿಗಳು. ಸುಮಾರು 20 ಇತರ ಲೇಖಕರ ಪುಸ್ತಕಗಳನ್ನು ಕೇಂದ್ರದಿಂದ ಪ್ರಕಟಿಸಿದ್ದಾರೆ. ಸಾಧನೆಯ ಕುರಿತಂತೆ ಸಂಚಿ ದಿ ಗ್ರ್ಯಾನರಿ ಆಫ್ ತುಳು ಹೆರಿಟೇಜ್ ಸಂಚಯ ಸಿರಿಕಂಡ ಕೃತಿಗಳಲ್ಲಿದೆ. ನಾಡಿನ ಪ್ರತಿಷ್ಠಿತ ಇಂಗ್ಲಿಷ್, ಕನ್ನಡ ದೈನಿಕ, ಪಾಕ್ಷಿಕ ಮಾಸಿಕಗಳಲ್ಲಿ ದಾಖಲೆಗೊಂಡಿದೆ. ವಿಜಯಪುರದ ಪ್ರತಿಷ್ಠಿತ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯ, ಹಾವೇರಿಯ ಜಾನಪದ ವಿಶ್ವವಿದ್ಯಾಲಯ, ಮಂಗಳೂರಿನ ವಿಶ್ವವಿದ್ಯಾಲಯ ಕಾಲೇಜು, ಗಂಗಾವತಿಯ ಸಂಕಲ್ಪ ಕಾಲೇಜು ಮುಂತಾದ ಶೈಕ್ಷಣಿಕ ಕೇಂದ್ರಗಳ ವಸ್ತು ಸಂಗ್ರಹಾಲಯಗಳ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸಿರ್ತಾರೆ. ಜಾನಪದ ಇತಿಹಾಸ, ಸಾಹಿತ್ಯ, ಸಂಸ್ಕೃತಿಯ ಕ್ಷೇತ್ರದ ಕೊಡುಗೆಗಳನ್ನು ಪರಿಗಣಿಸಿ
ಇವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ರಾಣಿ ಅಬ್ಬಕ್ಕ ರಾಜ್ಯ ಪ್ರಶಸ್ತಿ, ಪೊಳಲಿ ಶೀನಪ್ಪ ಹೆಗಡೆ ಮತ್ತು ಎಸ್ಆರ್ ಹೆಗಡೆ ಪ್ರಶಸ್ತಿ, ವಿಶ್ವಕುಮಾರ್ ಸಾಹಿತ್ಯ ಪ್ರಶಸ್ತಿ, PR ತಿಪ್ಪೇಸ್ವಾಮಿ ರಾಜ್ಯ ಪ್ರಶಸ್ತಿ, ಬಿಲ್ಲವಾಸ್ ದುಬೈ ಮತ್ತು ನೋರ್ದನ್ ಎಮಿರೇಟ್ಸ್ ವತಿಯಿಂದ ಪಿಂಗಾರ ಪ್ರಶಸ್ತಿ, ಜಾನಪದ ಚಕ್ರವರ್ತಿ ಪ್ರಶಸ್ತಿ, ಸ್ವಸ್ತಿಶ್ರೀ ರಾಜ್ಯ ಪ್ರಶಸ್ತಿ, ಸ್ಕಂದಶ್ರೀ ಪ್ರಶಸ್ತಿ, ಅರೆಹೊಳೆ ಪ್ರತಿಷ್ಠಾನದ ಪ್ರಶಸ್ತಿ ಇತ್ಯಾದಿ ನೂರಾರು ಪ್ರಶಸ್ತಿಗಳು ಲಭಿಸಿವೆ. ಈ ಎಲ್ಲಾ ಪ್ರಶಸ್ತಿಗಳ ಅರ್ಹವಾಗಿಯೇ ಡಾಕ್ಟರ್ ತುಕಾರಾಮ ಪೂಜಾರಿಯವರಿಗೆ ಲಭಿಸಿರುವುದು ನಮ್ಮೆಲ್ಲರಿಗೂ ಅಭಿಮಾನದ ಸಂಗತಿ. ಈ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಕೂಡ ತಮ್ಮ ಮಡಿಲಿಗೆ ಅರ್ಪಿಸ್ತಾ ಇದ್ದೇವೆ ನಮ್ಮಯ್ಯ ಗೌರವದ ಒಲುಮೆಯ ನಲುಮೆಯ ಸನ್ಮಾನ. ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡಿ, ಯುವ ಬಿಲ್ಲವ ವೇದಿಕೆ ಮತ್ತು ಮಹಿಳಾ ಬಿಲ್ಲವ ವೇದಿಕೆ ಬೆಳ್ತಂಗಡಿ ಸಂಯುಕ್ತ ಆಶ್ರಯದಲ್ಲಿ ಜರುಗುತ್ತಿರುವ ಬ್ರಹ್ಮಶ್ರೀ ನಾರಾಯಣ ಗುರುಗಳ 170ನೇ ಗುರು ಜಯಂತಿ ಹಾಗೂ ಸಮಾಜ ಸಾಧಕರಿಗೆ ಸನ್ಮಾನ, ವಿದ್ಯಾರ್ಥಿ ವೇತನ, ವಿದ್ಯಾರ್ಥಿಗಳ ದತ್ತು ಸ್ವೀಕಾರ ಕಾರ್ಯಕ್ರಮದಲ್ಲಿ ಸರ್ ತಮ್ಮ ಆಗಮನ ನಮಗೆ ಅತೀವ ಸಂತಸವನ್ನು ಕೊಟ್ಟಿದೆ. ತಮ್ಮ ಪ್ರಧಾನ ಭಾಷಣಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ಈ ಸಮಯದಲ್ಲಿ ತಮ್ಮ ಸಾಧನೆಯನ್ನು ಗುರುತಿಸಿ ತಮ್ಮ ಮಡಿಲಿಗೆ ಅರ್ಪಿಸ್ತಾ ಇದ್ದೇವೆ. ಈ ನಮ್ಮ ಗೌರವದ ಸನ್ಮಾನವನ್ನು ತಾವು ಕೂಡ ಸ್ವೀಕರಿಸಬೇಕು ಅನ್ನುವಂತಹ ಮನವಿಯನ್ನು ಮಾಡಿಕೊಳ್ಳುತ್ತಾ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಗಳ ಆಶೀರ್ವಾದ ಮತ್ತಷ್ಟು ಸಿಕ್ಕಿ ಇನ್ನೊಂದಷ್ಟು ತುಳು ಮತ್ತು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಗಳನ್ನು ನೀಡುವಂತಹ ಅಪಾರ ಶಕ್ತಿ ತಮ್ಮದಾಗಲಿ ಅನ್ನುವಂತಹ ಆಶಾವಾದವನ್ನು ದೇವರ ಮುಂದೆ ಇಡ್ತಾ ತಮಗೆ ಮತ್ತೊಮ್ಮೆ ಧನ್ಯವಾದಗಳು. ನನ್ನ ದುಂಬದ ಪಾತ್ರನ ಬೈದಿನ ಪಪ್ಪ ಅಮ್ಮ ಜೋಕುಲು ಕೆಬಿಕೊಂಡೆ ಮಲ್ತಿಕೇನುಡು ದಾಯಪಂಡ ಅಂಚಿತನ ಪ್ರಭಾವಶಾಲಿ ಪಾತೆರ ಬರ್ರಗುಂಡು ಈ ಚಾವಡಿದ ಮಿತ್ ನಮ ಕಲ್ಪಿನ ತಾದಿಗ ನಮಕ್ ಮಾತ್ರಿಗ್ಲ ಮಾರ್ಗದರ್ಶನ ಬೋರ್ಡು ಪಂಡ ನಮ್ಮ ಸರ್ ಪಾತೆರ್ ನಂಚಿನ ಪಾತ್ರಲಿನ ಕೇನುಡು ಆ ತಾತ್ವಿಕ ಪಾತ್ರಲು ನಮಕ್ ಮಾತ್ರಿಗ್ಲ ಎಡ್ಡೆಪ್ಪುದ ತಾದಿನ ಕೊರ್ಪುಂಡು ಪನ್ಪಿನೆಟ್ಟು ಒವ್ವೇ ಸಂದೇಹ ಇಜ್ಜಿ ಪನ್ಪಿನ ಪಾತೆರ ಪನೊಂದು ಚಾವಡಿದ ದುಂಬತ್ತ ಪ್ರಧಾನ ಭಾಷಣ ಪ್ರಧಾನ ಪಾತೆರಗಾದ ಪ್ರೊಫೆಸರ್ ಡಾಕ್ಟರ್ ತುಕಾರಾಮ್ ಪೂಜಾರಿ ಸರ್. ಈ ಒಂಜಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವಂಚಿನ ಗೌರವಾನ್ವಿತ ಜಯವಿಕ್ರಮರೇ, ಈ ಕಾರ್ಯಕ್ರಮನು ವಿದ್ಯುಕ್ತವಾದ ದೀಪಾರ್ಲಾದ ಚಾಲನೆ ಕೊರನಂಚಿನ ಸನ್ಮಾನ್ಯ ಹರೀಶ್ ಕುಮಾರ್ರೇ, ಹಿರಿಯರಾಯನ ಪ್ರಭಾಕರ್ ಬಂಗೇರ್, ಅರ್ನ ನಂತರದ ಪೀಳಿಗೆಯಾದ ರಕ್ಷಿತ್ ಕುಮಾರ್ ಮತ್ತು ಅಂಚನೆ ಕೆಲವು ಜನ ನಮ್ಮ ಈ ಒಂಜಿ ಚಾವಡಿಡುಲ್ಲೇರು ಐಡದಲ ಮಿತ್ತು ಎನ್ನ ಎದುರುಡುಪ್ಪುನಂಚಿನ ಎನ್ನ ಬಾಂಧವ್ಯರು ಎನ್ನ ಬಂಧುಲು ಇಂಕ ಆಶ್ಚರ್ಯಪಡು ಮಿತ್ತಡು ಆರಾಮಡುಕುಲ್ಲುನವೇ ಬಂಗ ಅಂಚಿನಲ್ಪ ನಿಕ್ಕಲು ಈತು ಶಿಸ್ತುಡಿ ಎಕ್ಕಡ್ದಿಂಚಿ ಏನೋ ತೂವೊಂದುಲ್ಲೆ ಒಂಜಿ ಚೂರು ಗೊಂದಲ ಇಜ್ಜಾಂದೆ ಪ್ರತಿ ಒಂಜಿ ಕಾರ್ಯಕ್ರಮನು ಸೂಕ್ಷ್ಮವಾದ ವೀಕ್ಷಣೆ ಮಲ್ತೊಂದು ಪುನಂಚಿನ ಎನ್ನ ಸಭಾಸದರಿಗೆ ಸುರುತ್ತಾದೆ ಎನ್ನ ಸೊಲ್ಮೇಲು ಐಡದ ಬೊಕ್ಕ ನಮ್ಮ ಪ್ರತಿಭೆನು ಓಲೋ ನಾಡೊಂದು ಪೋಪ ಇನಿ ಆ ನಿರೂಪಣೆ ಮಲ್ತೊಂದು ಪುನಂಚಿನ ಎನ್ನ ಬಾಲೆ ಅದ್ಭುತವಾಯಿನಂಚಿನ ಒಂಜಿ ಪ್ರತಿಭೆ ಒಂಜಿ ಚೂರು ಎಡವಟ್ಟಿಜ್ಜಾಂದೆ ಕಾರ್ಯಕ್ರಮ ಸಂಯೋಜನೆ ಮಲ್ಪನ ಕಾರ್ಯಕ್ರಮ ನಿರೂಪಣೆ ಮಲ್ಪನೆ ಸುಲಭದ ಕೆಲಸ ಅಂದ ಎನ್ನೋಡ್ಚಿ ಭಾರಿ ಬಂಗ ಉಂಡು. ಒಂಜಿ ಚೂರು ಕೊರತೆ ಆವಂದೆ ಈತು ಪೊರ್ಲುಡು ಅಚ್ಚುಕಟ್ಟಾದ ಆ ಕಾರ್ಯಕ್ರಮ ನಿರೂಪಣೆ ಮಲ್ಪನಂಚಿನ ಹ್ಯಾಟ್ಸ್ ಆಫ್ ಟು ಯು. ಆಂಡ ಒಂಜಿ ಆರು ತುಳುಟ್ಲ ಪಾತಿರು ಕನ್ನಡ ಪಾತಿರು ಕನ್ನಡ ಜಾಸ್ತಿ ಪಾತಿರ್ನದ ಹತ್ರ ಯಾನ್ ಕನ್ನಡೇ ಪಾತಿರುವೆ. ಬಂಧುಗಳೇ, ನನಗೆ ಈ ಸಂದರ್ಭದಲ್ಲಿ ಏನು ಮಾತಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನನ್ನ ಮಾತಿನ ದಾಟಿಯನ್ನು ಬದಲಾಯಿಸಬೇಕಾಗಿ ಬಂದಿದೆ ಈ ಒಂದು ಕಾರ್ಯಕ್ರಮವನ್ನು ನೋಡಿದ ನಂತರ. ನನಗೆ ಒಬ್ಬ ಇತಿಹಾಸದ ಅಧ್ಯಾಪಕನಾಗಿ ಸುಮಾರು 2000 ವರ್ಷಗಳ ಹಿಂದೆ ಇಡೀ ಜಗತ್ತನ್ನೇ ಗೆದ್ದಂತಹ ಒಬ್ಬ ಮಹಾನ್ ಸಾಮ್ರಾಟನ ಅಂತಿಮ ಯಾತ್ರೆಯ ಸಂದರ್ಭದ ಒಂದು ಘಟನೆ ನೆನಪಾಗ್ತದೆ. ಅವನು ಭಾರತದ ದಂಡಯಾತ್ರೆಗೆ ಬಂದಿದ್ದ. ಅಲೆಕ್ಸಾಂಡರ್ ಅನ್ನುವ ಮೆಸಡೋನಿಯಾದಿಂದ ಭಾರತಕ್ಕೆ ಬಂದಿದ್ದಾನೆ. ಭಾರತದಲ್ಲಿ ತನ್ನ ಗೆಲುವಿನ ಪತಾಕೆಯನ್ನು ಹಾರಿಸಿದ್ದಾನೆ. ಇನ್ನೇನು ವಾಪಸ್ ಹೋಗಬೇಕು ಅವನ ದೇಶಕ್ಕೆ. ಹೋಗುವಂತಹ ಮಧ್ಯದಲ್ಲಿ
ಈ ಸಾವು ಯಾವಾಗ ಯಾರನ್ನು ಹೇಗೆ ಅರಿಸ್ಕೊಂಬರ್ತದೆ ಅಂತ ಹೇಳೋದು ಸಾಧ್ಯ ಇಲ್ಲ. ಹಾಗೆ ಆರೋಗ್ಯವಂತನಾದ ಇಡೀ ಜಗತ್ತನ್ನೇ ಗೆದ್ದಂತಹ ಹೆಗ್ಗಳಿಕೆ ಗೆದ್ದಂತಹ ಅಲೆಕ್ಸಾಂಡರ್ ತಿರ್ಗಾ ವಾಪಸ್ ಹೋಗುವಂಥ ಸಂದರ್ಭದಲ್ಲಿ ಅಸೌಖ್ಯದಲ್ಲಿ ಬಿದ್ದ. ಕೊನೆಗೆ ತನ್ನ ಪ್ರಾಣವನ್ನೇ ಕಳ್ಕೊಳ್ಬೇಕಂತ ಸಂದರ್ಭ ಬಂತು. ಆಗ ತನ್ನ ಆಪ್ತ ಮಂತ್ರಿಯೊಬ್ಬನಲ್ಲಿ ಹೇಳ್ತಾನಂತೆ, ನನ್ನ ಅಂತಿಮ ಶವಯಾತ್ರೆಯ ಸಂದರ್ಭದಲ್ಲಿ ನನ್ನ ದೇಹವನ್ನು, ಭೌತಿಕ ದೇಹವನ್ನು, ನಿರ್ಜೀವ ದೇಹವನ್ನು ಆ ಪೆಟ್ಟಿಗೆಯೊಳಗೆ ಇಡ್ತೀರಿ, ಆದರೆ ಪೆಟ್ಟಿಗೆಯೊಳಗೆ ಇಡುವಂಥ ಸಂದರ್ಭದಲ್ಲಿ ನನ್ನ ಕೈಗಳನ್ನು ಮಾತ್ರ ಹೊರಗೆ ಇಡಬೇಕು ಅಂತೇಳಿ. ಅದನ್ನು ಎಲ್ಲರ ಹಾಗೆ ಅದನ್ನು ಜೊತೆ ಆ ಎರಡು ಕೈಯನ್ನು ನಾವು ಶವಯಾತ್ರೆಯ ಸಂದರ್ಭದಲ್ಲಿ ನೋಡ್ತೇವೆ. ಅದನ್ನು ನಮ್ಮ ಎದೆ ಭಾಗದ ಮೇಲೆ ಇಟ್ಟಿರ್ತಾರೆ ಅಥವಾ ಕೆಳಭಾಗದಲ್ಲಿ ಹಾಗೆ ಇಡಬೇಡಿ, ಅದು ಹೊರಭಾಗದಲ್ಲಿ ಎಲ್ಲರಿಗೂ ಕಾಣುವ ಹಾಗೆ ಇಡಬೇಕು ಅಂತೇಳಿ. ಮಂತ್ರಿಗೆ ಆಶ್ಚರ್ಯ ಆಯಿತು, ಯಾಕೆ ಅಂತ ಕೇಳಿದ. ಅಂತಹ ಸಾಮ್ರಾಟನ ಕೊನೆಯ ಆಸೆ ತನ್ನ ಕೈಗಳನ್ನು ಶವಪೆಟ್ಟಿಗೆಯ ಹೊರಭಾಗದಲ್ಲಿ ಎಲ್ಲರೂ ನೋಡುವ ಹಾಗೆ, ಎಲ್ಲರಿಗೂ ಕಾಣುವ ಹಾಗೆ ಇಡಬೇಕು ಅಂತೇಳಿ. ನಾನಿಡೀ ಜಗತ್ತನ್ನೇ ಗೆದ್ದಿದ್ದೇನೆ, ಬರುವಾಗ ಅದೇ ಬರಿ ಕೈಯಲ್ಲಿ ಬಂದಿದ್ದೇನೆ, ಹೋಗುವಾಗ ಕೂಡ ಅದೇ ಕೈಯನ್ನು, ಬರಿ ಕೈಯನ್ನೇ ಎತ್ತಿಕೊಂಡು ಹೋಗ್ತಾ ಇದ್ದೇನೆ ಅನ್ನುವಂಥದ್ದು ಜನಸಾಮಾನ್ಯರಿಗೆ ಅರ್ಥ ಆಗಬೇಕು ಅಂತೇಳಿ. ನಮ್ಮ ಜೀವಿತಾವಧಿಯಲ್ಲಿ ಏನೆಲ್ಲ ಆಶೆ ಆಕಾಂಕ್ಷೆಗಳು, ಅದನ್ನು ಈಡೇರಿಸುವಂತಹ ತುಡಿತ ಏನೆಲ್ಲ ಮಾಡ್ತೇವೆ, ಅಧಿಕಾರ, ದುಡ್ಡು ಎಲ್ಲವೂ. ಆದರೆ ಈ ಅಲ್ಪಾವಧಿಯ ನಮ್ಮ ಜೀವಿತದಲ್ಲಿ ವಾಪಸ್ ಹೋಗುವಾಗ ಏನನ್ನೂ ಕೊಂಡು ಹೋಗುವುದಿಲ್ಲ. 1000 ಬಾರಿ ಎಲ್ಲ ಪ್ರಾಜ್ಞರು ಈ ಮಾತನ್ನು ಹೇಳಿದ್ದಾರೆ, ಆದರೆ ನಮಗದು ಅರ್ಥ ಆಗೋದಿಲ್ಲ. ನನಗೆ ಈ ಸಂದರ್ಭದಲ್ಲಿ ನೆನಪಾಗುವಂಥದ್ದು ಸನ್ಮಾನ್ಯ ವಸಂತ ಬಂಗೇರ್ರದ್ದು. ವಸಂತ ಬಂಗೇರ್ರ ಕೌಟುಂಬಿಕ ಜೀವನ ಹೇಗೆ, ಅದನ್ನು ಬಹುಶಃ ಅವರ ವಸಂತ ವಿನ್ಯಾಸ ಆ ಪುಸ್ತಕ ಬಿಡುಗಡೆ, ಅರವಿಂದ್ ಚುಕ್ಕಾಡಿಯವರು ಬರೆದ ವಸಂತ ವಿನ್ಯಾಸ ಪುಸ್ತಕ ಬಿಡುಗಡೆ ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಯವರು ಒಂದು ಮಾತು ಹೇಳಿದರು ವೇದಿಕೆಯಲ್ಲಿ, ಈ ಸುಜಿತಾ ಅವರ ಆ ಮನುಷ್ಯನೊಟ್ಟಿಗೆ ಹೇಗೆ ಬದುಕಿದ್ರಿ ನೀವು ಅಂತೇಳಿ. ಅದನ್ನು ಮತ್ತೆ ನಾವು ಇಲ್ಲಿ ಅಂದರೆ ಅವರು ಕೌಟುಂಬಿಕ ಜೀವನಕ್ಕೆ ಒಂದಿಷ್ಟು ಸಮಯವನ್ನು ಮೀಸಲಿಟ್ಟಿರಲಿಕ್ಕಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ನನಗೆ ಗೊತ್ತಿದೆ. ವಸಂತ ಬಂಗೇರ ಸಮಾಜದ ಆಸ್ತಿ ನನಗೆ ಇವತ್ತಿಗೂ ನೆನಪಿದೆ. ಬಹುಶಃ 30 ವರ್ಷಗಳ ನಿಕಟ ಸಂಪರ್ಕ ನನ್ನದು. ಯಾಕೆ ಸಂಪರ್ಕ? ನನ್ನ ಸ್ವಾರ್ಥಕ್ಕಾಗಿ. ಈಗಾಗಲೇ ರಾಣಿ ಹಬ್ಬ ಇರಬೇಕು ಅನ್ನುವಂಥದ್ದನ್ನು ತೋರಿಸಿಕೊಟ್ಟವರು ವಸಂತ ಬಂಗೇರರು. ಅವರು ಯಾವುದೋ ಶಿಕ್ಷಣ ಇಲಾಖೆ ನಿರ್ದೇಶಕರಿಗೆ ಫೋನ್ ಹಾಯಿಸಿದರೆ ಬಹುಶಃ ಬೆಳಿಗ್ಗೆ 8 ಗಂಟೆಗೆ 7 ಗಂಟೆಗೆ ಯಾರು ಫೋನ್ ಎತ್ತುತ್ತಾರೆ? ಸೊ ಕೊನೆಗೆ ಅವರು ಇನ್ಯಾವುದೋ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು, ಬಾತ್ರೂಮಿಗೆ ಹೋಗಿದ್ದಾರೆ ಸ್ನಾನಕ್ಕೆ ಹೋಗಬೇಕಾದ್ರೆ ಡೈರೆಕ್ಟ್ರದ್ದು ಫೋನ್ ಬಂದರೆ ಈ ಮನುಷ್ಯ ನೀರಿಳಿಸ್ತಾ ಸಾಬೂನು ಹಾಕಿದ್ದನ್ನು ಹಾಗೆ ಒರೆಸದೆ ಬಾತ್ರೂಮಿಂದ ಓಡಿಬರ್ತಾರೆ ಫೋನ್ ರಿಸೀವ್ ಮಾಡೋದಕ್ಕೆ. ಆಗ ಮೊಬೈಲ್ ಅಲ್ಲ, ಲ್ಯಾಂಡ್ ಫೋನ್. ಬಹುಶಃ ಇದನ್ನು ನಾವು ಎಷ್ಟು ಜನ ಅರ್ಥ ಮಾಡಿಕೊಂಡಿದ್ದೇವೆಲ್ಲೋ ಗೊತ್ತಿಲ್ಲ. ಈ ರೀತಿಯ ಪ್ರಾಮಾಣಿಕತೆ, ಜನಸಾಮಾನ್ಯನಿಗಾಗಿ ಈ ರೀತಿಯ ತೊಡಗಿಸಿಕೊಳ್ಳುವಿಕೆ ಇನ್ನೊಬ್ಬನನ್ನು ನಾವು ಹುಡುಕುವುದಕ್ಕಿದೆಯೋ ಅಂತ ನಮ್ಮ ಪ್ರಶ್ನೆ. ಇನ್ನೂ ಮುಂದುವರಿಸಿ ನಾನು ಹೇಳುವುದಿದ್ದರೆ, ನಾನು ಆಗಾಗ ಅವರನ್ನು ಭೇಟಿಯಾಗ ನನ್ನ ಕರ್ಮಕ್ಕೆ ನಾನು ನನ್ನ ಭಾಷಣದ ದಾಟಿಯನ್ನು ಚೇಂಜ್ ಮಾಡ್ತೇನೆ, ದೀರ್ಘ ಮಾತಾಡೋದಿಲ್ಲ. ಬೆಂಗಳೂರಿಗೆ ಹೋದರೆ ಒಂದು ದಿನ ಒಬ್ಬ ಅಗರ್ಭ ಶ್ರೀಮಂತ, ನೀವು ಹೇಳಿದರೆ ನಂಬಲಿಕ್ಕೆ ಎಂಥ ಶ್ರೀಮಂತಿಕೆ ಅಂತಂದರೆ ಅದನ್ನೆಲ್ಲ ಮಾತು ಬೇಡ, ಆ ನಮನೆಯ ಶ್ರೀಮಂತಿಕೆ ಒಬ್ಬ ವ್ಯಕ್ತಿ. ನಾನು ಇವರನ್ನು ಪೀಡಿಸೋದು, ನನ್ನದೊಂದು ಯೋಜನೆ ಇದೆ, ಕನಸಿದೆ, ನನಗಾಗಿ ಅಲ್ಲ, ನನ್ನ ಸಮಾಜಕ್ಕಾಗಿ, ನನ್ನ ದೇಶಕ್ಕಾಗಿ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದೇನೆ. ಏನಾದರೂ ಭಿಕ್ಷೆ ಬೇಡುವುದಕ್ಕೆ ಇವರನ್ನು ಹೇಳ್ಕೊಂಡು ಹೋಗೋದು. 4 ಬಾರಿ ಆ ಮನುಷ್ಯನ ಮನೆಗೆ ಹೋಗಿದ್ದೇವೆ, ಒಂದು ಚಿಕ್ಕಾಸು ಬಿಚ್ಚಲಿಲ್ಲ. ಅದರ ಮೇಲೆ ಇದನ್ನು ಕಟ್ಕೊಂಡು ಏನಾಗಬೇಕಾಗಿದೆ ಅನ್ನುವಂಥ ಪ್ರಶ್ನೆ ಬೇರೆ. ನನಗೇನು ಕೋಪ ಬರಲಿಲ್ಲ, ಬೇಜಾರಾಗಲಿಲ್ಲ, ಅದು ಪ್ರಶ್ನೆ ಬೇರೆ. ಹೀಗೆ ವಾಪಸ್ ಬರುವಾಗ ಸಿಗ್ನಲ್ ಪಕ್ಕಕ್ಕೆ ನಮ್ಮ ರಿಕ್ಷಾ ನಿಂತಿತ್ತು. ಈ ಮನುಷ್ಯ ರಿಕ್ಷಾದಲ್ಲಿ ಹೋಗೋದು. ರಿಕ್ಷಾ ನಿಂತರೆ ಅಲ್ಲಿ ಒಬ್ಬ ಕ್ಯಾಲೆಂಡರ್ ಮಾರಿಕೊಂಡು ಬಂದ. ಕ್ಯಾಲೆಂಡರ್ ಮಾರ್ಕೊಂಬರುವಾಗ ಇವರು ಹೀಗೆ ಕೈ ಹಾಕಿದ್ರು, 10 ರೂಪಾಯಿ ಕೊಟ್ಟು ಕ್ಯಾಲೆಂಡರ್ ತಗೊಂಡಾಗ ನೀರಿಗೆ ಅಂತೇಳಿ ಈ ಮನುಷ್ಯ 10 ರೂಪಾಯಿ ಕೊಟ್ಟು ತೆಗೊಂಡದ್ದು ಯಾಕೆ, ನನಗೆ ಕೊಟ್ಟದ್ದು ಯಾಕೆ? ಮತ್ತೆ ಅವರೇ ಹೇಳ್ತಾರೆ ಅದಕ್ಕೆ ವಿವರಣೆ. ಎಂಕಾಯನ ಕ್ಯಾಲೆಂಡರ್ ಬತ್ತೊಂದಾನೆ ಅವಡು ಈರೆಗದಾನೆ ಅವಡು ಆಯಗೆ 10 ರೂಪಾಯಿದ ಒಂಜಿ ಬೇರೆ ಆಡತ್ತ. ಈ ಮಾತನ್ನು, ಈ ಘಟನೆಯನ್ನು ನನ್ನ ಮಾವ BS ಮಹಾಬಲ ಅನ್ನುವರು ಹೇಳುವುದನ್ನು ಕೇಳಿದ್ದೆ. ಈ ರೀತಿಯ ಮನೋಭಾವನೆಯ ವ್ಯಕ್ತಿ ಅವರು ಅಂತೇಳಿ ನನಗೆ ಹೆಮ್ಮೆ ಅಂತಂದರೆ,
ನಾನು ವಸಂತ ಬಂಗೇರರ ಕುಟುಂಬದವ ಅಂತೇಳಿ. ನಾನು ಬಂಗೇರನೇ. ಮೂಲತಃ ಈ ಮುಗ್ಗ ಕುಟುಂಬ ಇದೆಯಲ್ಲ, ಮುಗ್ಗ ಕುಟುಂಬ ಒಂದು ಹಂತದಲ್ಲಿ ವಿಭಾಗ ಆಯ್ತಂತೆ. ನಮ್ಮದು ಕಜೆಕಾರ ಕುಟುಂಬ, ಅವರು ಬಂಗೇರ ಕುಟುಂಬ. ಈ ಮುಗ್ಗ ಮತ್ತು ಕಜೆಕಾರ ಕುಟುಂಬ ಒಂದೇ ಇದ್ದದ್ದು ವಿಭಾಗ ಆಯಿತು. ಅದು ಹೇಗೆ ಕುಂಟು ಪರಿತದ ಬೇತೆ ಆಪನೆ ಅಂತೇಳಿ ಹಿಂದಿನ ಕಾಲದಲ್ಲಿ ಒಂದು ಕ್ರಮ ಇತ್ತಂತೆ. ಹಾಗೆ ಕುಂಟು ಪರಿತದ ಬೇತೆ ಆಯ್ತನ ಒಂಜಿ ಬ್ರ್ಯಾಂಚ್ ಎಂಕಲ್ನ ಕಜೆಕಾರ ಅಂಚೆ ಹೆಂಗೆ ಹೆಮ್ಮೆ ಹೆಂಚಿನ ಅವಡೆ ಯಾನ್ಲ ಬಂಗೇರನ ನೆತ್ತಿರದ ಏನು ಎಂದಾಯೆ. ನಾನು ಯಾಕೆ ಇದನ್ನೆಲ್ಲ ನೆನಪು ಮಾಡಿಕೊಳ್ತೇನೆ ಅಂತಂದರೆ, ನನ್ನ ಉದ್ದೇಶ ಏನು, ಕಾರ್ಯಕ್ರಮ ಏನು, ನನ್ನ ಪ್ರಾಜೆಕ್ಟ್ ಏನು ವಸಂತ ಬಂಗೇರ ಗೊತ್ತೇ ಇಲ್ಲ. ಅದೇ ನಾನು ಹೇಳ್ತಾ ಇದ್ದೇನೆ, ನಾನು ಹೇಳಿದ್ದಕ್ಕೆ ಸರಿಯಾಗಿ ಕುಣಿತಾ ಇದ್ದಾರೆ ಅಷ್ಟೇ. ಅಲ್ಲಿ ಅವರಿಗೊಂದು ಫೋನ್ ಮಾಡಬೇಕು, ಆಯ್ತು ಫೋನ್ ಮಾಡಿ. ಅವು ಇತ್ತೀಚೆಗೆ 1-2 ವರ್ಷಗಳ ಹಿಂದೆ ಮತ್ತೊಮ್ಮೆ ಅವರನ್ನು ಭೇಟಿ ಆಗದ ಎಂಕ ಇತ್ತೆ ಚೂರು ಅರ್ಥ ಒಂದುಂಡು ಈರ್ನ ಹೆಂಚಿನ ಯೋಜನೆ ಅಂತ. ಮೊನ್ನೆ ತೀರಿ ಹೋಗೋದಕ್ಕೆ 3 ತಿಂಗಳ ಹಿಂದೆ ಜಯವಿಕ್ರಮರು ಮತ್ತು ಮನೋಹರ್ ಅಡ್ವೊಕೇಟ್ ಮನೋಹರ್ ಅವರೆಲ್ಲ ಸೇರಿಕೊಂಡು ಮನೆಗೆ ಬಂದಿದ್ದರು. ಎಂಕಿ ಇತ್ತೆ ಈರ್ನ ಸಂಪೂರ್ಣ ನೆನ್ನು ಪೂರ ತೂದಾಯ್ಬೇಕ ಸಂಪೂರ್ಣ ಅರ್ಥ ಅಂಡ ಎಂಕಲ್ನ ರಾಜಕೀಯ ವ್ಯವಸ್ಥೆ ಇರು ಮೂಲುಲ್ಲಾರು ಇದು ದೌರ್ಭಾಗ್ಯ. ನಮ್ಮ ಏನೋ ಒಂದು ಮಾತು ಹೇಳಿದರು ನನಗೆ, ಆ ಮಾತು ಈಡೇರದೇ ಹೋಗಿರಬಹುದು, ಆದರೆ ಒಬ್ಬ ಪ್ರಾಮಾಣಿಕ ವ್ಯಕ್ತಿಯ ಬಾಯಿಂದ ಬಂದಂತಹ ಮಾತುಗಳು ರಾಜ್ಯ ಪ್ರಶಸ್ತಿ ಬಿಡಿ, ನನಗೆ ರಾಷ್ಟ್ರ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಸಿಕ್ಕಿದ ಒಂದು ಧನ್ಯತಾ ಭಾವ ನನಗಿದೆ. ಇನ್ನು ಮುಂದುವರಿಸಿ ಹೇಳ್ತೇನೆ ಬಂಧುಗಳೇ, ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಮತ್ತು ತುಳು ಬದುಕು ವಸ್ತು ಸಂಗ್ರಹಾಲಯ ಯಾಕೆ ಸ್ಥಾಪನೆ ಆಯಿತು ಅಂತ ಹೇಳಿದರೆ, ಹೇಳಿ ಕೇಳಿ ನಾನು ಬಹಳ ಒಂದು ಆರ್ಥಿಕವಾಗಿ ಹಿಂದುಳಿದ ಸಮಾಜದಿಂದ ಬಂದವ. ಇತಿಹಾಸದ ಅಧ್ಯಾಪಕನಾಗಿ ನಾನೇನು ಇತಿಹಾಸ ಬೋಧನೆ ಮಾಡಿದ್ದೇನೆ ಅಂತಂದರೆ, ರಾಜ ಮಹಾರಾಜರುಗಳು, ಅವರ ಕೊಡುಗೆ, ಅವರ ಯುದ್ಧ, ಅವರ ಸಾಹಸ. ಸೊ ಇದನ್ನು ಕಟ್ಕೊಂಡು ನಮಗೇನಾಗಬೇಕಾಗಿದೆ, ನನ್ನ ಹಿರಿಯರು ಹೇಗೆ ಬದುಕಿದ್ರು, ಅವರ ಬೇಕು ಬೇಡಗಳು ಏನು, ಅವರ ಬದುಕಿನ ಹೋರಾಟ ಏನು, ಇದನ್ನು ಕೇಳುವವರೇ ಇಲ್ಲ, ಅವತ್ತೂ ಇಲ್ಲ ಇವತ್ತೂ ಇಲ್ಲ. ನಮ್ಮ ಜನಸಾಮಾನ್ಯರ ಈಗಾಗಲೇ ಅವರು ಹೇಳಿದ ಹಾಗೆ ಅದು ಗಾದೆ ಇರಬಹುದು, ಒಗಟಿರಬಹುದು, ಕತೆ, ಸಂಧಿ, ಪಾಡ್ದನ, ಅದ್ಭುತವಾದ ಇತಿಹಾಸದ ನಿಧಿ. ಅದನ್ನು ನಾವು ಕಡೆಗಣಿಸಿದ್ದೇವೆ ಸ್ಥಾಪಿತ ಇತಿಹಾಸಕಾರರು. ಅದರ ಆಧಾರದಲ್ಲಿ ಜನಸಾಮಾನ್ಯರ ಚರಿತ್ರೆಯನ್ನು ಕಟ್ಟಿಕೊಡುವುದು ಕೇಂದ್ರದ ಉದ್ದೇಶ. ಇವತ್ತು ಕೇಂದ್ರದ ಒಂದೊಂದು ವಸ್ತುವನ್ನು ಇಟ್ಕೊಂಡು ಅದರ ಮುಖಾಂತರ ಜಗತ್ತನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಿಂದ ವಿದ್ವಾಂಸರು ಆ ಅಧ್ಯಯನಕ್ಕಾಗಿ ಬರ್ತಾ ಇದ್ದಾರೆ. ಇದು ನನಗೆ ಧನ್ಯತಾ ಭಾವವನ್ನು ಕೊಟ್ಟಿದೆ. ಇನ್ನು ಅಬ್ಬಕ್ಕ ಯಾರು ಅಂತ ಕೇಳಿದರೆ ಇವತ್ತಿನ ಯುವ ಪೀಳಿಗೆಗೆ ಗೊತ್ತೇ ಇಲ್ಲ. ಬಂಧುಗಳೇ, ನೀವು ಆಲೋಚನೆ ಮಾಡಬೇಕು. ಒಂದು ಜೈನ ಸಮುದಾಯದ ಒಬ್ಬಳು ರಾಣಿ, ಉಳ್ಳಾಳದಂತಹ ಸಣ್ಣ ಪ್ರಾಂತ್ಯದ ರಾಣಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೋರ್ಚುಗೀಸ್ ಮತ್ತು ಸ್ಪೇನನ್ನು ಸೋಲಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನುವಂತಹ ಸ್ಥಿತಿ ಇರುವ ಕಾಲಘಟ್ಟಕ್ಕೆ ಕೇವಲ 400-500 ಸೈನಿಕರನ್ನಿಟ್ಟುಕೊಂಡು ಸಾವಿರ ಸಂಖ್ಯೆಯಲ್ಲಿದ್ದ ಸೈನಿಕರು, ಆಧುನಿಕ ಯುದ್ಧಾಸ್ತ್ರಗಳು, ಫಿರಂಗಿ, ಕೋವಿ ಇವರ ವಿರುದ್ಧ ಎದೆಯೊಡ್ಡಿ ಹೋರಾಟ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದಾಳಲ್ಲ 400-450 ವರ್ಷಗಳ ಹಿಂದೆ ರಾಣಿ ಅಬ್ಬಕ್ಕ. ನಮ್ಮ ನೆಲದವಳು. ನಮಗೆ ಜಾತಿ ಮುಖ್ಯ ಅಲ್ಲ, ನಮಗೆ ಧರ್ಮ ಮುಖ್ಯ ಅಲ್ಲ, ಶ್ರೀಮಂತಿಕೆ ಮುಖ್ಯ ಅಲ್ಲ. ಈ ರೀತಿ ಅಸಾಮಾನ್ಯ ಸಾಧನೆ ಮಾಡಿದಂತಹ ರಾಣಿ ಅಬ್ಬಕ್ಕ ಪ್ರಾತಸ್ಮರಣೀಯಳವಳು. ಪೋರ್ಚುಗೀಸರ ವಿರುದ್ಧ ಯಾರೆಲ್ಲ ಹೋರಾಟ ಮಾಡಿದ್ದಾರೆ, ಅಬ್ಬಕ್ಕ ಮಾತ್ರ ಅಲ್ಲ. ಆಚೆ ನೀವು ಗೇರುಸೊಪ್ಪೆಗೆ ಹೋದರೆ ಚೆನ್ನಭೈರಾದೇವಿಯ ಹೋರಾಟ ಕಡಿಮೆ ಅಲ್ಲ. ಬ್ರಿಟಿಷರ ವಿರುದ್ಧ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ಹೋರಾಟ ಮಾಡಿದ್ದಾರೆ, ಅಲ್ಲ ಅಂತ ನಾನು ಹೇಳುವುದಿಲ್ಲ. ನಮ್ಮ ರಾಣಿ ಅಬ್ಬಕ್ಕ ಪೋರ್ಚುಗೀಸರನ್ನು ಸಂಪೂರ್ಣವಾಗಿ ಸೋಲಿಸಿ ಇಲ್ಲಿಂದ ಕಾಲ್ ಕೀಳುವ ಹಾಗೆ ಮಾಡಿದ್ದು ಮಾತ್ರ ಅಲ್ಲ, ಆ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಗಂಡನ ಬೆಂಬಲ ಇಲ್ಲ, ಡಿವೋರ್ಸ್ ಆಗಿದೆ, ನೆರೆಕರೆಯ ರಾಜರ ಸಪೋರ್ಟ್ ಇಲ್ಲ, ಏಕಾಂಗಿಯಾಗಿ ಒಂದಿಷ್ಟು ನೆರವು ಅಲ್ಲಿಂದ ಸಿಕ್ಕಿರಬಹುದೋ ಏನೋ. ಸೊ ಈ ಸಾಮರ್ಥ್ಯ ಪ್ರತಿಯೊಬ್ಬ ಮಹಿಳೆಯಲ್ಲೂ ಇದೆ, ಪ್ರತಿಯೊಬ್ಬ ಪುರುಷರಲ್ಲಿಯೂ ಇದೆ. ಇದನ್ನು ಸದ್ಬಳಕೆ ಮಾಡಿಕೊಂಡದ್ದಾದರೆ ನಾವು ಏನಾದರೂ ಸಾಧಿಸ್ಬೋದು ಅನ್ನೋಂಥದ್ದಕ್ಕೆ ಅದೊಂದು ನಿದರ್ಶನ. ಈಗಾಗಲೇ ಅವರು ಹೇಳಿದ ಹಾಗೆ ನನ್ನ ಒಂದು ಆಲೋಚನೆಯ ಪ್ರಕಾರ ರಾಣಿ ಅಬ್ಬಕ್ಕನಿಗೆ ಸ್ಪಷ್ಟ ರೂಪ ಇರಲಿಲ್ಲ. ಆ ಕಾಲಕ್ಕೆ 450 ವರ್ಷದ ಫೋಟೋಗ್ರಾಫರ್ ಇದ್ರ, ಅಥವಾ ಒಬ್ಬ ಒಳ್ಳೆ ಆರ್ಟಿಸ್ಟನ್ನು ಕರೆದು ನನ್ನ ಪೇಂಟಿಂಗ್ ಮಾಡು ಅಂತ ಹೇಳುವ ಆ ಗುಣದವಳಲ್ಲ. ಅಬ್ಬಕ್ಕ ಕೇವಲ ಹೋರಾಟಗಾರ್ತಿ ಅಲ್ಲ. ಅಬ್ಬಕ್ಕ ಅವಳ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ನೀತಿಯನ್ನು ನೋಡಿದರೆ ನಾವಿವತ್ತು ತಲೆಬಾಗಬೇಕು ಅಂತ ಇವತ್ತಿನ ನಾಯಕರಿಗೆ ನಮ್ಮ ರಾಣಿ ಅಬ್ಬಕ್ಕ ರೋಲ್ ಮಾಡೆಲ್.
ನಿತ್ಯ ನಿರಂತರ ತನ್ನ ಪ್ರಜೆಗಳ ಬಗ್ಗೆ ಯೋಚನೆ ಮಾಡ್ತಾ ಇದ್ದಂತಹ ರಾಣಿ ಅಬ್ಬಕ್ಕ. ಈ ಹಬ್ಬಕ್ಕೆ ನೀವೊಂದು ರೂಪ ಕೊಡಬೇಕು ಅಂತೇಳಿ 24 ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರನ್ನು ನಮ್ಮ ಕೇಂದ್ರಕ್ಕೆ ಕರೆಸಿ ಅವರಿಗೆ ಅಬ್ಬಕ್ಕನ ಚರಿತ್ರೆಯನ್ನು ಹೇಳಿ ಉಳ್ಳಾಳಕ್ಕೆ ಕರ್ಕೊಂಡೋಗಿ ನಮ್ಮಲ್ಲಿ ಕೂರಿಸಿ 5 ದಿನದ ಆ ಒಂದು ಕೆಲಸದಲ್ಲಿ ಅಬ್ಬಕ್ಕನಿಗೆ ಒಬ್ಬೊಬ್ಬ ಕಲಾವಿದನಿಗೆ ಒಂದೊಂದು ಪೇಂಟಿಂಗಿನ ಒಂದು ಸಬ್ಜೆಕ್ಟ್ ಕೊಟ್ಟು ಒಂದು ಪೇಂಟಿಂಗ್ ಮಾಡಿ ಗ್ಯಾಲರಿ ನಿರ್ಮಾಣ ಆಯಿತು. ಅದನ್ನು ನಮ್ಮ ಸನ್ಮಾನ್ಯ ಪೂಜ್ಯ ವೀರೇಂದ್ರ ಹೆಗಡೆ ಅವರು 2011ರಲ್ಲಿ ಅನಾವರಣಗೊಳಿಸಿದರು. ಆ ಮೇಯ್ನ್ ವಾಸುದೇವ್ ಕಾಮತ್, ಮುಂಬಯಿಯ ವಾಸುದೇವ್ ಕಾಮತ್ರು ರಚನೆ ಮಾಡಿದ ಪೇಂಟಿಂಗನ್ನು ನೋಡಿ ನಮ್ಮ ಕಾವಂದರು ಒಂದು ಮಾತು ಹೇಳಿದರು, ಇದು 1 ವರ್ಷದ ನಂತರ 1 ಕೋಟಿ ರೂಪಾಯಿಯ ಸ್ವತ್ತಾಗ್ತದೆ ಅಂತೇಳಿ. ಇದು ಕೋಟಿ ಅಲ್ಲ, ಅದಕ್ಕಿಂತ ಜಾಸ್ತಿ ಬೆಲೆ ಬಂದಿದೆ ಅದಕ್ಕೆ. ಅದನ್ನು ನಮ್ಮ ದೇಶದ ಅಂಚೆ ಇಲಾಖೆ ಅದನ್ನು ಪೋಸ್ಟಲ್ ಸ್ಟ್ಯಾಂಪನ್ನಾಗಿ ಮಾಡಿದೆ. ಇದಕ್ಕಿಂತ ದೊಡ್ಡ ಸಾಧನೆ ಏನು ಬೇಕು? ಇದು ನನಗೆ ಹೆಮ್ಮೆ. ನನಗೆ ಯಾವ ಪ್ರಶಸ್ತಿಯೂ ಬೇಡ, ಯಾರು ಗಮನಿಸುವುದು ಬೇಡ. ನನ್ನ ಉದ್ದೇಶ ಸಾಧನೆ ಆಗಿದೆ ಅನ್ನುವಂಥ. ಅಬ್ಬಕ್ಕನ ಕುರಿತಂತೆ ನಮ್ಮ ಕೇಂದ್ರ ಅಥವಾ ನಾವು ಸಂಶೋಧನೆ ಮಾಡಿ ಬರೆದಂಥ ಇತ್ತೀಚಿನ ಒಂದು ಲೇಖನ ದೇಶದ 14 ಭಾಷೆಯಲ್ಲಿ ಪ್ರಕಟಗೊಂಡು ಮೂಲೆ ಮೂಲೆಗೂ ಮುಟ್ಟಿದೆ. ಅವಳ ಆ ಭಾವಚಿತ್ರ ದೇಶದ ಮೂಲೆ ಮೂಲೆಗೂ ಮುಟ್ಟಿದೆ ಅನ್ನುವಂಥದ್ದೇ ನಮಗೆ ಸಮಾಧಾನದ ಕೆಲಸ. ಅಧ್ಯಯನ ಕೇಂದ್ರ ಅದು ಸಣ್ಣ ಒಂದು ಗೂಡಂಗಡಿ, ಆದರೆ ಅದು ಇವತ್ತು ಬಹುಶಃ ವಿಶ್ವದಾದ್ಯಂತ ತನ್ನ ಆ ಮಹತ್ವವನ್ನು ಇತ್ತೀಚೆಗೆ ಅಮೇರಿಕದ ಒಂದು ವಿದ್ಯಾರ್ಥಿಗಳ ತಂಡವೇ ಬಂತು ಅಧ್ಯಯನಕ್ಕಾಗಿ. ಇದೆಲ್ಲ ನನಗೆ ನಿಜವಾಗಿ ಸಂತೋಷವನ್ನು ಕೊಡುವಂಥ ವಿಚಾರ. ಬಹುಶಃ ನನ್ನ ಸಮಾಜ ಅದನ್ನು ಗುರುತಿಸಿದೆ ಅನ್ನುವಂಥದ್ದೇ ನನಗೆ ಸಂತೋಷದ ಸಂಗತಿ. ಯಾರು ಗುರುತಿಸಲಿ ಬಿಡಲಿ, ನಾನು ಯಾವುದೋ ಒಂದು ಸನ್ಮಾನಕ್ಕಾಗಿ ಯಾವುದೋ ಒಂದು ಪ್ರಶಸ್ತಿಗಾಗಿ ಮಾಡಿದ್ದೇ ಅಲ್ಲ. ನಾರಾಯಣ ಗುರುಗಳು ಇನ್ನು ಈ ರೀತಿಯ ಆಲೋಚನೆ, ಈ ರೀತಿಯ ಸಾಹಸ ಹೇಗಾಯಿತು? ಬಂದವರೆಲ್ಲ ನಾನು ಯಾವುದೋ ಒಂದು ವಿಚಾರಗೋಷ್ಠಿಗೆ ಮೈಸೂರಿಗೆ ಹೋದಂಥ ಸಂದರ್ಭದಲ್ಲಿ ಸಲಾರ್ಜಂಗ್ ಮ್ಯೂಸಿಯಂ ಅಂತೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲಿಯ ಕ್ಯೂರೇಟರ್ ಹೇಳ್ತಾರೆ, ನಾನೊಂದು ಮ್ಯೂಸಿಯಂ ಮಾಡಿದ್ದೇನೆ ಅಂತೇಳಿ ಆ ಒಂದು ಗೋಷ್ಠಿಯಲ್ಲಿ ಬಂದಾಗ, ನೀವು ಭಾರಿ ಶ್ರೀಮಂತರು ಇರಬೇಕು ಅಂತ ಹೇಳಿದರು ಆ ಕ್ಯೂರೇಟರ್. ನಾನು ಒಪ್ಪೊತ್ತಿನ ಊಟಕ್ಕೆ ತತ್ವರ ಇರುವ ಕುಟುಂಬದಿಂದ ಬಂದವ, ಏನು ಶ್ರೀಮಂತಿಕೆ ಅಂತ ನನಗೊತ್ತು. ಆದರೆ ಇವತ್ತು ಅದು ಬೆಲೆ ಕಟ್ಟಲಾಗದಂತಹ ಒಂದು ಸೊತ್ತಾಗಿದೆ. ಇದಕ್ಕೆ ಪೂರಕವಾಗಿ ನಾನು ಒಂದು ಹೇಳಬೇಕು, ಬೋಧನೆಗಳನ್ನು ಮಾಡಿದವರಿದ್ದಾರೆ, ನಾವದನ್ನು ಹೇಳುವವರಿದ್ದೇವೆ, ನೀವು ಕೇಳುವವರಿದ್ದೀರಿ. ಯಾವುದೇ ಒಂದು ಬೋಧನೆಯನ್ನು, ಒಂದು ಸಿದ್ಧಾಂತವನ್ನು ತಮ್ಮ ಜೀವಿತಾವಧಿಯಲ್ಲಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಅದಕ್ಕೆ ಬೆಲೆ ಬರ್ತದೆ. ನನಗೆ ಈ ನಾರಾಯಣ ಗುರುಗಳ ಬಗ್ಗೆ ಒಂದು ಆಸಕ್ತಿ ಮೂಡುವ ಹಾಗೆ ಮಾಡಿದ್ದು, ಅವರ ಪರಿಚಯ ಆದದ್ದು ಇದೇ ಮೊಗ್ಗ ಕುಟುಂಬದ ನಮ್ಮ MK ಸಾಲ್ಯಾನ್ರಿಂದ. ಪೆದಮಲೆ MK ಸಾಲ್ಯಾನ್ರು ಅದನ್ನು ಪರಿಚಯಿಸಿರುವಂಥದ್ದು. ವಿದ್ಯಾರ್ಥಿ ದೆಸೆಯಲ್ಲಿರುವಾಗ ಅದು ಅಚ್ಚಳಿಯದೆ ನನ್ನ ಮನಸ್ಸಿನಲ್ಲಿ ಉಳಿದು. ಅಂದರೆ ಒಬ್ಬ ಅಧ್ಯಾಪಕನ ಪ್ರಭಾವ ಎಷ್ಟು ಇರ್ತದೆ ಅನ್ನುವಂಥದ್ದಕ್ಕೆ MK ಸಾಲ್ಯಾನ್ರು. ಬಹುಶಃ ಅದರ ಬಗ್ಗೆ ನಾನು ಹೆಚ್ಚಾಗಿ ವಿವರಣೆ ಕೊಡಲಿಕ್ಕೆ ಹೋಗುವುದಿಲ್ಲ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅಂತಂದರೆ, ನಾನು ಮುಖ್ಯವಾಗಿ ಇಲ್ಲಿ ಮಾತಾಡೋದು ಕೂಡ ನಮ್ಮ ಯುವಕರನ್ನು ದೃಷ್ಟಿಯಲ್ಲಿಟ್ಟುಕೊಂಡಷ್ಟೇ ಮಾತಾಡ್ತೇನೆ. ನನ್ನಿಂದಾಗಲಿ, ಹರೀಶ್ರಿಂದಾಗಿ, ಬಂಗೇರಿಂದ ಇನ್ನೇನು ಆಗೋದಿಲ್ಲ. ಹಾಗೆ ಅಂತೇಳಿ ನಾವು ಕೈಕೊಟ್ಟಿ ಕುಳಿತುಕೊಳ್ತೇವೆ ಅಂತೇಳಿ ಅರ್ಥ ಅಲ್ಲ. ನಮ್ಮ ಸಾಧನೆಗೆ, ನಮ್ಮ ಕೆಲಸ ಕಾರ್ಯಕ್ಕೆ ಕೊನೆ ಅನ್ನುವಂಥದ್ದಿಲ್ಲ ಜೀವನಾಂತ್ಯದವರೆಗೂ. ನಾನು ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅಂತಂದರೆ, ಬಂಧುಗಳೇ, ನಾರಾಯಣ ಗುರುಗಳು ಸರಳ ವಿವಾಹಕ್ಕೆ ಒತ್ತು ಕೊಟ್ಟವರು. ಸರಳ ವಿವಾಹವಾಗಿ ಅದ್ದೂರಿ ವಿವಾಹ ಬೇಡ, ಖರ್ಚು ಮಾಡಬೇಡಿ. ಇತ್ತೀಚೆಗೆ ಯಾವುದೋ ಒಂದು ವಿವಾಹದ ವಿಚಿತ್ರ ವಿಚಾರಗಳು ಟಿವಿಯಲ್ಲಿ ಬರುವಾಗ ಅಯ್ಯೋ ಒಂದು ನೋವಾಗ್ತಾ ಇತ್ತು ನನಗೆ. ಒಪ್ಪತ್ತಿನ ಊಟಕ್ಕೆ ತತ್ವಾರ ಇರುವಂಥ ಈ ದೇಶದಲ್ಲಿ ನಿಮ್ಮ ಪ್ರಚಾರವೋ ನಿಮ್ಮ ಬಿಸ್ನೆಸ್ ಉದ್ದೇಶವೋ ನನಗೆ ಗೊತ್ತಿಲ್ಲ. ನಮ್ಮ BM ಹೆಗ್ಡೆ ಡಾಕ್ಟರ್ ಹೇಳ್ತಾರೆ, ಏಡ್ಸ್ಗಿಂತಲೂ ತೀವ್ರವಾದಂತಹ ರೋಗ ನೈಡ್ಸ್ ಇಲ್ಲಿ ನಮ್ಮ ಭಾರತದಲ್ಲಿ, ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಸಿಂಡ್ರಮ್ ಅಂತೇಳಿ. ನೀವು ಉತ್ತರ ಕರ್ನಾಟಕಕ್ಕೆ ಹೋದರೆ ಒಪ್ಪತ್ತಿನ ಊಟಕ್ಕೆ ತತ್ವಾರ ಇರುವಂಥ ಜನತೆ ಸತ್ತ ಇಲಿಯನ್ನು, ಮಾವಿನ ಓಟೆಯನ್ನು ತಿಂದು ಜೀವನ ಕಳೀತಾರೆ. ಮಕ್ಕಳು ಪಾಪ ಏನು ಡಿಫಿಷಿಯನ್ಸಿಯಿಂದ ನರಳ್ತಾ ಇದ್ದಾರೆ. ಇಂಥ ದೇಶದಲ್ಲಿ ಸಾವಿರ ಕೋಟಿ ವೆಚ್ಚ ಮಾಡಿ ಮದುವೆ ಆಗುವಂಥ ವಾತಾವರಣ ಇದೆಯೇ? ನಾರಾಯಣ ಗುರುಗಳು ಅದೇ ಪೆದಮಲೆ ನಾರಾಯಣ ಗುರು MK ಸಾಲ್ಯಾನ್ರು ನಾವು ವಿದ್ಯಾರ್ಥಿ ದೆಸೆಯಲ್ಲಿರುವಾಗ ಸರಳ ವಿವಾಹದ ಬಗ್ಗೆ ಅವರು ಬೋಧನೆ ಮಾಡಿದ್ದನ್ನು, ಇದನ್ನು ನನ್ನ ಜೀವನದಲ್ಲಿ ಅನುಷ್ಠಾನಗೊಳಿಸಿ, ದಯವಿಟ್ಟು ತಪ್ಪುದು ನನ್ನ ಹೆಗಲು ತಟ್ಟಿಕೊಳ್ತೇನೆ ಅಂತ ತಪ್ಪು ತಿಳಿಬಾರ್ದು ತಾವುಗಳು. ಆ ವಿದ್ಯಾರ್ಥಿ ದೆಸೆಯಲ್ಲಿ ಅವರು ಸರಳ ವಿವಾಹದ ಅಗತ್ಯವನ್ನು ಒತ್ತಿ ಹೇಳಿದರು. ನನ್ನ ಮದುವೆ ಕೇವಲ 3,000 ರೂಪಾಯಿಯಲ್ಲಿ ಮುಗಿದಿದೆ 1989ರಲ್ಲಿ. ಕೇವಲ 3,000 ರೂಪಾಯಿಯಲ್ಲಿ ಮುಗಿದಿದೆ. ಅದು ರಾಜಾರೋಷವಾಗಿ ಹೇಳ್ತೇನೆ. ಅದು ಯಾಕೆಂತ ಅದನ್ನು ಮುಚ್ಚಿಡುವಂಥದ್ದು. ಇದೇ ಮಂಗಳೂರಿನ ಟೌನ್ ಹಾಲ್ನಲ್ಲಿ ಮದುವೆ ಆದದ್ದು.
ಹಾಗೆ ಯಾರೋ ಕೇಳಿದರು, ಅವನಿಗೆ ಟೌನ್ ಹಾಲ್ನಲ್ಲಿ ಯಾಕೆ, ಸರಳ ಆಗುವವನಿಗೆ ಯಾವುದೋ ಒಂದು ದೇವಸ್ಥಾನದಲ್ಲಿ ಹೋಗಿ ಮಾಲೆ ಎಕ್ಸ್ಚೇಂಜ್ ಮಾಡಿ. ಹೌದು, ಅಲ್ಲಿ ನೀವು ದೊಡ್ಡಕ್ಕೆ ಬೋರ್ಡ್ ಹಾಕಿದ್ದೀರಲ್ಲ, ಅದ್ದೂರಿ ವಿವಾಹವನ್ನು ವಿರೋಧಿಸಿ ಅಂತೇಳಿ, ಅಲ್ಲಿ ಆಗುವುದೆಲ್ಲ ಅದ್ದೂರಿ ವಿವಾಹಗಳೇ. ಸೊ ಹಾಗಾಗಿ ಇಂತಹ ಮದುವೆ ಆಗ್ತದೆ ಅನ್ನುವಂಥದ್ದು ಗೊತ್ತಾಗಬೇಕು ಜನತೆಗೆ. ಕೇವಲ ಒಂದು ಹಾರ ವಿನಿಮಯ ಮಾಡಿಕೊಳ್ಳುವುದರೊಂದಿಗೆ ನನ್ನ ವಿವಾಹವನ್ನು ಮುಗಿಸಿದ್ದೆ. ಆಗ ನಾವು ಗಂಡ ಹೆಂಡತಿ ಒಂದು ತೀರ್ಮಾನ ಮಾಡಿದ್ದೆವು, ನಮ್ಮ ಕೈಯಲ್ಲಿ ಯಾವಾಗ ದುಡ್ಡು ಆಗ್ತದೋ ಅದನ್ನು ಒಂದಲ್ಲ ಒಂದು ರೀತಿಯಿಂದ ಸಮಾಜಕ್ಕೆ ತಿರುಗಿ ನಾವು ಕೊಡ್ತೇವೆ ಅಂತೇಳಿ ಆ ಧನ್ಯತಾ ಭಾವ ನಮಗಿಬ್ಬರಿಗೂ ಈಗ ಇದೆ. ಅವಳು ಒಬ್ಬಳು ಉಪನ್ಯಾಸಕಿ, ನಾನು ಒಬ್ಬ ಉಪನ್ಯಾಸಕ, UGC ಸ್ಯಾಲರಿ ಪಡೆಯುವಂಥ ಅಧ್ಯಾಪಕರು. ಹಾಗಾಗಿ ಇದು ಸಾಧ್ಯವಾಯಿತು. ಆದ್ದರಿಂದ UGC ಬಂತು ಅಂತ ಹೇಳಿ ಒಂದಷ್ಟು ಒಡವೆ ಆಭರಣ ಮಾಡಿಕೊಂಡು ಒಂದಷ್ಟು ಭಾರಿ ಬಂಗ್ಲೆ ಕಟ್ಟಿ ತಿರುಗಬಹುದಿತ್ತು. ಆದರೆ ನಮ್ಮ ಕಮಿಟ್ಮೆಂಟ್ ಇತ್ತು, ನಮ್ಮ ದುಡ್ಡನ್ನು ಹಾಗೆ ಅಂತೇಳಿ ಎಲ್ಲ ನಾನೇ ಮಾಡಿದ್ದು ಅಂತಲ್ಲ. ಈ ಪಾಪ ವಸಂತ ಬಂಗೇರಂಥವರು ಇತಿಮಿತಿಯೊಳಗೆ ಅವರ ಫಂಡಿನ ಅದೆಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಬಹುಶಃ ಏನೆಲ್ಲ ಇದು ದುಡ್ಡು ಮಾಡುವ ಒಂದು ಯೋಜನೆ ಅಂತೇಳಿ ಹೆಚ್ಚಿನವರು ತಿಳ್ಕೊಂಡಿದ್ರು. ಕೆಲವು ಡೆಲ್ಲಿಗೆ ಅಲ್ಲಿಗೆ ಇಲ್ಲಿಗೆ ಎಲ್ಲ ಈ ದುಡ್ಡಿಗಾಗಿ ನಾನು ಬೇಡ್ತಾ ಹೋದಂಥ ಸಂದರ್ಭದಲ್ಲಿ ಆದ ಅವಮಾನಗಳನ್ನು ನೋಡಿದರೆ ನೀವು ಆಶ್ಚರ್ಯ ಆಗಬೇಕು. ಹಾಗಾಗಿ ನಾನು ಆ ಜಾತಿ ಬಾಂಧವ್ಯ ಅದು ಇದು ಎಲ್ಲವನ್ನೂ ಬಿಟ್ಟಿದ್ದೇನೆ. ಯಾವುದೂ ಇಲ್ಲ, ಎಲ್ಲರೂ ನನ್ನವರೇ. ನನಗೆ ಸಹಾಯ ಹಸ್ತ ನೀಡಿದವರು ನಾನು ಕಲ್ಪನೆ ಮಾಡದಂಥ ನನ್ನ ವಿದ್ಯಾರ್ಥಿಗಳು ಅಥವಾ ಅನ್ಯ ಸಮಾಜದವರು ಇದ್ದಾರೆ. ನಮ್ಮ ಸಮಾಜದವರು ಇಲ್ಲ ಅಂತಲ್ಲ, ನನಗೆ ಹೇಳಲೇಬೇಕು. ಬಹುಶಃ ಈ ಸಂದರ್ಭದಲ್ಲಿ ನಾವು ದೂರದ ಬರೋಡದಲ್ಲಿ ದಯಾನಂದ ಬೋಂಟ್ರಾ ಅಂತ ಒಬ್ಬರು ಇದ್ದಾರೆ. ದೊಡ್ಡ ಉದ್ಯಮಿ ಸ್ವಪ್ರಯತ್ನದಿಂದ, ಏನು ಬರಿಗಾಲ ಒಬ್ಬ ಏನು ಸಂತ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ, ಏನೂ ಇಲ್ಲದೆ ಮುಂಬೈಗೆ ಓಡಿ ಹೋಗಿ ಇವತ್ತು ಬರೋಡಾದಲ್ಲಿ ಬಹುಶಃ ಅವರ ಒಂದು ಏನು ಖ್ಯಾತಿ ನೀವು ನೋಡಬೇಕು. ದುರಂತ ಅಂತಂದರೆ ಬಹುಶಃ ನಿನ್ನೆ ತಾನೇ ಅವರ ಮಡದಿ ತೀರ್ಕೊಂಡ್ಬಿಟ್ರು, ಶೋಭಾ ಬೋಂಟ್ರಾ ಅಂತೇಳಿ. ಆ ದುಃಖ ನನಗಿದೆ. ಅಂತಹ ಮಹಾನ್ ವ್ಯಕ್ತಿಗಳು ಸಹಾಯ ಚಾಚಿದ್ದಾರೆ. ಒಂದು ಗೂಡಂಗಡಿ ಅಫ್ಕೋರ್ಸ್ ಅದನ್ನು ನನಗೆ ರಕ್ಷಿತಣ್ಣ ಈ ತುಳು ಸಂಸ್ಕೃತಿಯನ್ನು ಬಿಂಬಿಸುವಂತಹ ವಸ್ತು ಸಂಗ್ರಹಾಲಯವನ್ನು 25 ಎಕರೆ ವಿಸ್ತೀರ್ಣದಲ್ಲಿ ಮಾಡಬೇಕು ಅಂತಿತ್ತು. 25-30 ವರ್ಷದಿಂದ ನಿರಂತರವಾಗಿ ಕಾಡಿದೆ, ಬೇಡಿದೆ, ಕಾಲಿಗೆ ಬಿದ್ದೆ, ದಯಮಾಡಿ ಮಾರಾಯರೆ ನನಗೇನು ಲಾಭ ಇಲ್ಲ, ಇಡೀ ತುಳು ಸಂಸ್ಕೃತಿ ದಾರಿ ತಪ್ತಾ ಇದೆ, ಕೃಷಿಯೊಂದಿಗೆ ಅದು ಹೋಗಿದೆ, ಇದನ್ನು ನಾಳಿನ ಪೀಳಿಗೆಗೆ ಅದನ್ನು ಉಳಿಸ್ಕೊಡಬೇಕು ಅನ್ನೋಂಥ ಪ್ರಯತ್ನ ಮಾಡಿದರೆ ನಮ್ಮ ಮಂಗಳೂರಿಗೆ ಬಂದ ಒಬ್ಬ DC ರಮಣರೆಡ್ಡಿಯವರು ಪಾಪ ಅರ್ಥ ಮಾಡಿಕೊಂಡು ಖಂಡಿತವಾಗಿ ನಾನಿದ್ದೇನೆ ನಿಮ್ಮೊಟ್ಟಿಗೆ ಅಂತ ಹೇಳಿ 25 ವರ್ಷಗಳ ಭರವಸೆ ಕೊಟ್ಟರು. ಆದರೆ ದುರದೃಷ್ಟವಶಾತ್ ನಮ್ಮ ವ್ಯವಸ್ಥೆ ಬಗ್ಗೆ ಗೊತ್ತಿದೆ, 6-3 ದಿನಕ್ಕೆ ಅವರನ್ನು ಎತ್ತಂಗಡಿ ಮಾಡಿದರು. ಮುಂದೆ ಯಾವನೇ ಒಬ್ಬ ಬಂದರೂ ಕೂಡ ನಮ್ಮ ಆ ಆಲೋಚನೆ ಅವರಿಗೆ ಮುಟ್ಲಿಲ್ಲ, ತಟ್ಟಲಿಲ್ಲ. ಆದ್ದರಿಂದ ನನಗೆ ಬೇಜಾರಿಲ್ಲ. 25 ಎಕರೆ ವಿಸ್ತೀರ್ಣದಲ್ಲಿ ಆಗಬೇಕಾದ್ದನ್ನು 20 ಸಂಚಿನಲ್ಲಿ ನಾನು ಮಾಡಿ ತೋರಿಸಿದ್ದೇನೆ. ಆ ಸಮಾಧಾನ ನನಗಿದೆ. ಇದಕ್ಕೆ ನಾನು ಯಾಕೆ ಸುತ್ತಿ ಬಳಸಿ ನಾರಾಯಣ ಗುರುಗಳ ಹತ್ತಿರ ನಾನು ಬರೋದೀಗ? ನಾರಾಯಣ ಗುರುಗಳು ನನ್ನ ವಿದ್ಯಾರ್ಥಿ ಮಿತ್ರರಿರ್ಬೋದು, ಕೆಲವರು ಯುವಕರಿರ್ಬೋದು, ನೀವು ದಯವಿಟ್ಟು ಆಲೋಚನೆ ಮಾಡಿ. ನಾರಾಯಣ ಗುರುಗಳು ಮೇಲಿಂದ ಬರುವಾಗ ಗುರುವಾಗಿ ಬರಲಿಲ್ಲ, ಸ್ವಸಾಮರ್ಥ್ಯದಿಂದ ಅವರ ಮೇಲೆ ನಿಂತಿರುವಂಥದ್ದು. ಎಂತಹ ಸಮಾಜದಲ್ಲಿ ಬಹುಶಃ ಆ ವಿಷವರ್ತುಲದಲ್ಲಿ ಸರ್ವೈವ್ ಆಗುವುದೇ ಕಷ್ಟ. ಏನು ಆ ಶೋಷಣೆಯ ಸ್ವರೂಪವನ್ನೆಲ್ಲ ಈಗ ನಾವು ಆಲೋಚನೆ ಮಾಡಿದರೆ ನಮಗೆ ಆಶ್ಚರ್ಯ ಆಗಬಹುದು. ಒಂದು ಬಟ್ಟೆ ತೊಟ್ಟುಕೊಂಡು ಒಂದು ಏನು ರಾಜಬೀದಿಯಲ್ಲಿ ಹೋಗುವಂಥ ಅವಕಾಶ ಐತೆ. ನಿಮಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೇನೆ, ಹೆಚ್ಚು ಬೇಡ. ಒಂದು ಈಳವ ಸಮಾಜದ ಒಬ್ಬ ಆರೋಗ್ಯಾಧಿಕಾರಿಯಾಗಿ ನಿಯೋಜನೆಗೊಂಡಂತೆ. ಆರೋಗ್ಯಾಧಿಕಾರಿಯಾಗಿ ನಿಯೋಜನೆಗೊಂಡ್ರೆ ಅವ ಆ ರಾಜಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ನಡ್ಕೊಂಡು ಹೋಗುವಾಗ ಪಕ್ಕದ ಒಂದು ಹೋಟೆಲ್ ಮೇಲ್ವರ್ಗದವನದ್ದು. ಆ ರಾಜಬೀದಿಯಲ್ಲಿ ಇದ್ದಾನೆ ಈ ಆರೋಗ್ಯಾಧಿಕಾರಿ, ಈಳವ ಸಮಾಜದವ. ಒಂದಷ್ಟು ದೂರದಲ್ಲಿದೆ ಹೋಟೆಲು, ಅದರ ಒಳಭಾಗದಲ್ಲಿದೆ ಅವನ ತಿಂಡಿ ಇಡುವಂಥ ಕಬಾಟು. ಆ ಕಬಾಟಿನೊಳಗೆ ಅವ ಆವತ್ತು ಮಾಡಿಟ್ಟಂಥ ತಿಂಡಿ ಇವ ಅಲ್ಲಿ ನಡೆದಾಡಿದ್ದಾನೆ, ಹಾಗಾಗಿ ಅದು ಭ್ರಷ್ಟ ಆಗಿದೆ ಅಂಥೇಳಿ ಇವ ಕೋರ್ಟಿಗೆ ಹೋದರೆ ಆ ಹೋಟೆಲ್ ಮಾಲೀಕನಿಗೆ ಕೋರ್ಟ್ ಪರವಾಗಿ ತನ್ನ ತೀರ್ಪನ್ನು ನೀಡಿತು. ಆಲೋಚನೆ ಮಾಡಿ ಬಂಧುಗಳೇ, ಮಹಿಳೆಯರನ್ನು ಯಾವ ರೀತಿ ಟ್ರೀಟ್ ಮಾಡಲಾಗ್ತಾ ಇತ್ತು ಅನ್ನುವಂಥದ್ದನ್ನು ನಾವು, ಅದಕ್ಕೆ ಮೇಲ್ವರ್ಗದವರನ್ನು ನಾನು ಇವತ್ತು ದೂರುವುದಿಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಬುದ್ಧಿ ನಮಗೆ ಇವತ್ತಿಗೂ ಬರಲಿಲ್ಲ ಅಲ್ವ ಅನ್ನುವಂಥದ್ದೇ ಬೇಜಾರು. ವಿವೇಕಾನಂದರು ಪಲ್ಪು ಅವ್ರ ಹತ್ರ ಹೇಳ್ತಾರೆ, ಪಲ್ಪು ಅಂತ ಹೇಳಿದರೆ ಡಾಕ್ಟರ್ ಪಲ್ಪು ಬಹುಶಃ ಇವತ್ತು ನಿಮ್ಮ ಕೇರಳದಲ್ಲಿ ಈ ರೀತಿಯ ಒಂದು ಶಿಕ್ಷಣ ಕ್ರಾಂತಿ ಆಗಿದ್ದರೆ ನಾರಾಯಣ ಗುರುಗಳು ನಿಮಿತ್ತ ಇರ್ಬೋದು, ಅದನ್ನು ಕಾರ್ಯರೂಪಕ್ಕೆ ತಂದವರು ಪಲ್ಪು ಅವರು, ಡಾಕ್ಟರ್ ಪಲ್ಪು ಅವರು.
ಡಾಕ್ಟರ್ ಪಲ್ಪೂರು ವಿವೇಕಾನಂದರೊಂದಿಗೆ ಮಾತನಾಡ್ತಾ ಹೇಳ್ತಾರೆ, ನಮ್ಮ ಕೇರಳಕ್ಕೆ ಬನ್ನಿ, ಇಡೀ ನಿಮಗೆ ಭಾರತದ ದರ್ಶನ ಆಗ್ತದೆ, ಶೋಷಿತ ಸಮಾಜ ಯಾವ ರೀತಿ ಬದುಕ್ತಾ ಇದೆ ಅನ್ನುವಂಥದ್ದನ್ನು ನೋಡಿ ಅಂತ ಹೇಳುವಾಗ ಕೇರಳಕ್ಕೆ ಹೋಗ್ತಾರೆ. ತಿರುಗಿ ಬಂದು ಹೇಳ್ತಾರೆ ಪಲ್ಪೂರ್ ಹತ್ರ, ನೀವು ಆ ಮಾನಸಿಕ ರೋಗಿಗಳ ಆಸ್ಪತ್ರೆಯ ಉಸ್ತುವಾರಿ ನೋಡಿಕೊಳ್ಳುವವರು, ಆದರೆ ಆ ರೋಗಿಗಳೆಲ್ಲ ಹೊರಭಾಗದಲ್ಲೇ ಸುತ್ತಾಡ್ತಾ ಇದ್ದಾರೆ ಅಂತೇಳಿ. ಅಂದರೆ ಅಲ್ಲಿಯ ಮೇಲ್ವರ್ಗದವರನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಈ ನಮ್ಮ ವಿವೇಕಾನಂದರು ಬಹುಶಃ ಈ ಕೇರಳ ಅನ್ನುವಂಥದ್ದು ಹುಚ್ಚರ ಜಾತ್ರೆ ಅಂತೇಳಿ ಹೇಳಿರುವಂಥದ್ದು. ಆ ಶೋಷಣೆಯ ಮುಖಗಳನ್ನು ಬಹುಶಃ ನನಗೆ ಹೇಳಲಿಕ್ಕೆ ಇಲ್ಲಿ ನಾಚಿಕೆ ಆಗ್ತದೆ. ಆ ನಮೂನೆಯ ಶೋಷಣೆ ಇವತ್ತು ನಮಗೆ ಎಲ್ಲವೂ ಇದೆ, ಎಲ್ಲವೂ ಅವಕಾಶ ಆಗಿದೆ, ನಾವು ಯಾವ ಒಂದು ಕೀಳರಿಮೆ ಇಲ್ಲದೆ ಬದುಕಬಹುದು. ಹಾಗಾಗಿ ಮುಕ್ತವಾಗಿ ಬದುಕುವ ಈ ವಾತಾವರಣದಲ್ಲಿ ನಾರಾಯಣ ಗುರುಗಳ ಉದ್ದೇಶ ಏನಿತ್ತು, ಅದಕ್ಕೆ ನ್ಯಾಯ ಸಲ್ಲಿಸುವಂಥ ಅವಕಾಶವನ್ನು ದೇವರು ಕೊಟ್ಟಿರುವುದರಿಂದ ಅದೆಲ್ಲವನ್ನು ಮರೆತು ಬಹುಶಃ ನಾವೂ ದಾರಿ ತಪ್ತಾ ಇದ್ದೇವೆ ಅನ್ನುವಂಥ ಭಾವನೆ ಬರ್ತಾ ಇದೆ ನನಗೆ. ರಾಜಕಾರಣದಲ್ಲಿರುವವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಕಾಲಡಿಗೆ ಬಂದು ನಿಮಗೆ ಸೀಟು ಕೊಡಬೇಕು. ಪ್ರಾಮಾಣಿಕವಾಗಿ ಜನರ ಸ್ಪಂದನೆ ಅದು ಅದನ್ನೆಲ್ಲ ನಾವು ವಿಸ್ತರಿಸಿ ಸಾಮಾಜಿಕ ಕಾರ್ಯ ಇವತ್ತು ಓದಿ ಏನೋ ಒಂದು ಸಾಧನೆ ಮಾಡಿದ ಬೇಡ, ಸಾಧನೆ ಯಾವುದೋ ಪ್ರಶಸ್ತಿಗಾಗಿ ಎಲ್ಲ ನಾವು ಅದನ್ನು ತೊಡಗಿಸ್ಕೊಂಡು ಇವತ್ತು ಸಾಧಕರಿಗೆ ಸನ್ಮಾನ ಆಯಿತು ಏನು ಪ್ರಶಸ್ತಿಗಾಗಿ ಮಾಡಿ, ಅವರ ಒಂದು ಉದ್ದೇಶ ಇದೆ ಬದುಕಿನಲ್ಲಿ, ಸಮಾಜಕ್ಕೆ ಏನಾದರೂ ಕೊಡಬೇಕು ಅನ್ನುವಂತಹ ಒಂದು ಬದ್ಧತೆ ಇದೆ, ಈ ಕಾರಣಕ್ಕಾಗಿ ಅವರು ಮಾಡಿದ್ದಾರೆ. ಸೊ ಆದ್ದರಿಂದ ಇವತ್ತಿನ ಒಂದು ವ್ಯವಸ್ಥೆ ಅಥವಾ ಇವತ್ತಿನ ನಮ್ಮ ಸಮಾಜದ ಸ್ಥಿತಿ ಮುಖ್ಯವಾಗಿ ಮಹಿಳೆಯರು ಬಹುಶಃ ಧೈರ್ಯದಿಂದ ಬದುಕುವಂಥ ಪರಿಸ್ಥಿತಿಯೂ ಇಲ್ಲ. ಏನೆಲ್ಲ ನಾವು ರಾಜಕೀಯದಲ್ಲಿ ಮುಳುಗೋಗಿಬಿಟ್ಟಿದ್ದೇವೆ. ಇಂಥ ವಾತಾವರಣದಲ್ಲಿ ನಾವು ಎಷ್ಟು ಜಾಗರೂಕರಾಗಿದ್ದರೂ ಸಾಲಿಕ್ಕಿಲ್ಲ. ಹಾಗಾಗಿ ವಿದ್ಯೆ ಅನ್ನುವಂಥದ್ದು ಈಗಾಗಲೇ ನಾನು ಹೋದಲ್ಲೆಲ್ಲ ಹೇಳ್ತೇನೆ, ಯೂನಿವರ್ಸಿಟಿಯಿಂದ ಸಿಗುವಂಥ ಸರ್ಟಿಫಿಕೇಟ್ ಅಲ್ಲ ಸ್ವಾಮಿ. ನಾರಾಯಣ ಗುರುಗಳು ಹೇಳಿದ್ದು ನಿಮ್ಮ ವಿವೇಚನಾ ಶಕ್ತಿ ಬೆಳೀಲಿ ಅಂತ ಹೇಳಿ, ನಿಮ್ಮ ವಿವೇಚನಾ ಶಕ್ತಿ ಬೆಳೀಲಿ, ತರ್ಕ ಬುದ್ಧಿ ಬೆಳೀಲಿ, ಅದು ಶಿಕ್ಷಣ. ನೀವು ಯಾವುದೋ ಒಂದು ಯೂನಿವರ್ಸಿಟಿಯ PhD ಮಾಡಿದ ಮಾತ್ರಕ್ಕೆ ಅವ ಶಿಕ್ಷಿತ ಅಂತ ಹೇಳಲಿಕ್ಕಾಗುವುದಿಲ್ಲ. ಹಾಗಾಗಿ ನಿಮ್ಮನ್ನು ಇವತ್ತು ಯಾರೂ ತಡೆಯುವವರಿಲ್ಲ. ಆ ಕಾಲಕ್ಕೆ ಅಂತಹ ವಿರೋಧದ ಮಧ್ಯೆ ನಾರಾಯಣ ಗುರುಗಳು ಆ ಕ್ರಾಂತಿಯನ್ನು ಮಾಡಿದ್ದಾರೆ ಅಂತಂದರೆ ನಾವು ಆಲೋಚನೆ ಮಾಡಬೇಕು. ಈ ದೇವಸ್ಥಾನ ಕಟ್ಟಿದರು, ಏನು ಮೇಲ್ವರ್ಗದವರ ವಿರೋಧ ಕಟ್ಟಿಕೊಂಡು ಜಗಳ ಮಾಡಿ ಕಟ್ಟಿದ್ರ? ಇಲ್ಲ, ಸಂಘರ್ಷ ರಹಿತವಾಗಿ ಅವರು ಆ ಕ್ರಾಂತಿಯನ್ನು ಮಾಡಿಬಿಟ್ರು. ಅಯ್ಯೋ ದೇವರೇ, ನಿಮ್ಮ ಈಶ್ವರ ಅಲ್ಲ ಮೇಲ್ವರ್ಗದವರದ್ದು, ನಮ್ಮ ಹಿಂದುಳಿದವರ, ಕೆಳಜಾತಿಯರ, ಈಳವರು ಅಂತ ಹೇಳಿ ಬ್ರ್ಯಾಂಡ್ ಮಾಡಬೇಡಿ ನಮ್ಮ ನಾರಾಯಣ ಗುರುಗಳಿಗೆ. ಅವರು ಕೇವಲ ಈಳವ ಸಮಾಜದ, ಬಿಲ್ಲವ ಸಮಾಜದ ಆಸ್ತಿ ಅಲ್ಲ, ಸಮಸ್ತ ಶೋಷಿತ ವರ್ಗದ ಆಸ್ತಿ ಅನ್ನುವಂಥದ್ದನ್ನು ಮರಿಬೇಡಿ. ಬಹುಶಃ ಇವತ್ತು ಈ ದೆಸೆಯಲ್ಲಿ ನಾವು ನಾರಾಯಣ ಗುರುಗಳನ್ನು ನೋಡಬೇಕಾಗಿದೆ. ನೋಡಿ, ಎಲ್ಲ ವಿಪರ್ಯಾಸಗಳು ನಾರಾಯಣ ಗುರುಗಳು ಒಮ್ಮಿಂದ ಒಮ್ಮೆಲೆ ಅವರು ಈ ನೆಲದಲ್ಲಿ ಉದ್ಭವ ಆಗಲಿಲ್ಲ ಅಂತ ನಾನು ಹೇಳಿದೆ. ನೋಡಿ, ಮಹಾನ್ ಸಾಧಕ, ಒಂದು ಧರ್ಮ ಸಂಸ್ಥಾಪಕ ಬುದ್ಧನ ಬಗ್ಗೆ ಕೇಳ್ತೇವೆ. ಆ ಬುದ್ಧ ಒಬ್ಬ ದೊಡ್ಡ ಸಾಮ್ರಾಟನಾಗಬಹುದಿತ್ತು. ಒಂದು ಘಟನೆ ಅವನ ವ್ಯಕ್ತಿತ್ವವನ್ನು ಚೇಂಜ್ ಮಾಡಿಬಿಡ್ತು. ಅದೇನಪ್ಪ, ಒಂದು ಬಹುಶಃ ಅರಮನೆಯಿಂದ ತಪ್ಪಿಸ್ಕೊಂಡೋ ಏನೋ ಅಂತೂ ಒಟ್ಟು ವಿಹಾರಕ್ಕೆ ಹೊರಟಾದ ಸಂದರ್ಭದಲ್ಲಿ 4 ದೃಶ್ಯಗಳು ಅವನ ಕಣ್ಣಿಗೆ ಬೀಳ್ತದೆ. 4 ದೃಶ್ಯ ಅಂತಂದ್ರೇನು? ಒಬ್ಬ ರೋಗಿ, ಒಂದು ಶವಯಾತ್ರೆ, ಒಬ್ಬ ಮುದುಕ, ಮತ್ತೊಂದು ಸನ್ಯಾಸಿಯ ದೃಶ್ಯ. ಈ 4 ದೃಶ್ಯಗಳು ಈವರೆಗೆ ಆ ಬುದ್ಧನ ಕಣ್ಣಿಗೆ ಬಿದ್ದಿರಲಿಲ್ಲ. ಒಬ್ಬ ಚೆನ್ನ ಅಂತ ಅವನ ರಥದ ಸಾರಥಿ ಇದ್ದಾನೆ, ಅವನಲ್ಲಿ ಕೇಳಿದಾನೆ, ಅದೆಂಥದ್ದು ಆ ಮುದುಕ ಕೆಮ್ಮುತ್ತ ಹೋಗ್ತಾ ಇದ್ದಾನೆ. ಅದು ಮುದುಕ, ಮುದುಕ. ಹಾಗೆ ಅಂದ್ರೇನು? ಹಾಗೆ ಅಂದರೆ ನೀನು ನಾಳೆ ಮುದುಕ ಆಗಬೇಕು. ಹೌದಾ? ಮತ್ತು ಅವ ಅಲ್ಲಿ ಬಗ್ಗಿಕೊಂಡು ಬಿದ್ದುಕೊಂಡು ಅಳ್ತಾ ಹೋಗ್ತಾ, ಅವ ರೋಗಿ ಅಂದರೆ ನಿನಗೂ ರೋಗ ಬರ್ತದೆ ನಾಳೆ, ಅದೇ ರೀತಿ ಕೆಮ್ಮತಿ, ಅದೇ ರೀತಿ ಆಗ್ತದೆ ನಿನ್ನ ಪರಿಸ್ಥಿತಿ. ಅದು ಸಾವು. ಕೊನೆಗೆ ಸತ್ತಿದ್ದಾನೆ, ಅವನ ಶವಯಾತ್ರೆ ಹೋಗ್ತಾ ಇದೆ. ನಾನು ಸಾಯ್ಲಿಕ್ಕುಂಟ? ಹುಟ್ಟಿದವರೆಲ್ಲರೂ ಸಾಯಲೇಬೇಕು. ಮತ್ತು ಅಲ್ಲಿ ಒಬ್ಬ ಸನ್ಯಾಸಿ ಹಾಗೆ ಕೆಂಪು ಕಾವಿ ಬಟ್ಟೆ ಹಾಕ್ಕೊಂಡು ಹೋಗ್ತಾ ಇದ್ದಾನಲ್ಲ, ಅವ ಎಲ್ಲವನ್ನೂ ಬಿಟ್ಟು ದೇವರ ಧ್ಯಾನ ಮಾಡ್ತಾ ಈ ಭೌತಿಕ ದೇಹ ಅಥವಾ ಈ ಭೌತಿಕ ಜಗತ್ತು ಶಾಶ್ವತ ಅಲ್ಲ ಅನ್ನುವಂಥದ್ದನ್ನು ತಿಳಿದು ನಡೆಯುವವ. ಹಾಗಾದರೆ ನಾನು ಹಾಗೇ ಆಗಬೇಕು. ಆ ಮನಪರಿವರ್ತನೆ ಆಗಿರುವಂಥದ್ದು ಆ ಸಂದರ್ಭದಲ್ಲಿ. ಅದೇ ರೀತಿಯಲ್ಲಿ ನಮ್ಮ ನಾರಾಯಣ ಗುರುಗಳಿಗೆ ಮನಪರಿವರ್ತನೆ ಆದದ್ದು ಅವರು ಎಳವೆಯಲ್ಲಿ, ಅವರ ಬಾಲ್ಯದಲ್ಲಿ ಬಹುಶಃ ಒಂದು ಘಟನೆ ನೋಡಿ. ಏನಪ್ಪ ಅದು? ಒಂದು ಮನೆಯಲ್ಲಿ ಸಾವಾಯ್ತಂತೆ. ಸಾವಾದಂಥ ಸಂದರ್ಭದಲ್ಲಿ ಎಲ್ಲರೂ ಹತ್ತದ್ದು ಗೊಳೋ ಅಂತೇಳಿ ಅಳ್ತಾ ಇದ್ದಾರೆ, ಆ ಗುಣಗಾಣ ಮಾಡ್ತಾ ಇದ್ದಾರೆ. ಆಯಿತು ಅಯ್ಯೋಯ್ಯೋ
ಕೊನೆಗೆ ಯಾವಾಗ ಒಮ್ಮೆ ಶವ ತೆಗೀಲಿಲ್ಲ, ಆಗ ಗಂಟೆ ಇರಲಿಲ್ಲ, ಆದರೂ ಮೇಲೆ ನೋಡೋದು ಸೂರ್ಯ, ಇನ್ನೂ ತೆಗೆಯುವುದಿಲ್ಲ, ಅದೇ ಅಂತೂ ಕೊನೆಗೂ ಶವಯಾತ್ರೆ ಹೋಯಿತು. ಹೋಗಿ ಅವನನ್ನು ಸುಟ್ಟು ಅಥವಾ ದಫನ ಮಾಡಿ ಈಚೆ ಬಂದ ಮೇಲೆ ಬಹುಶಃ ಇಂಥ ಒಂದು ಸಾವು ಆಗಿದೆ ಅನ್ನುವಂಥ ಪ್ರಜ್ಞೆ ಇಲ್ಲದೆ ಮನೆಯವರೆಲ್ಲ ನೆಗಾಡ್ತಾ ಆರಾಮದಲ್ಲಿ ಮೊದಲನಾಗಿದ್ದಾರೆ ಅಂತೆ. ಈ ಸಣ್ಣ ನಾರಾಯಣ ಗುರು ಮಗು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಹೀಗೆ ಮನೆ ಘಟನೆಗಳನ್ನೆಲ್ಲ ನೋಡ್ತಾ ಉಂಟು. ಈ ಘಟನೆಯಿಂದ ಏನೋ ಒಂಥರ ಅವರಿಗೆ ಏನೋ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು. ಸೀದಾ ಯಾವುದೋ ಒಂದು ಪಕ್ಕದ ಗುಡ್ಡಕ್ಕೆ ಹೋಗಿ ಆರಾಮಾಗಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದ, ಏಕಾಗ್ರತೆಯಲ್ಲಿದ್ದಾರೆ. ಹುಡುಕುವಾಗ ನಾನು ಇಲ್ಲ, ಎಲ್ಲಿ ಹೋದ ಅಂತೇಳಿ ಹುಡುಕೊಂಡು ಹೋಗುವಾಗ ಒಂದು ಮರದಡಿಯಲ್ಲಿ ಕೂತು ಯೋಚನಾಮಗ್ನನಾಗಿದ್ದಾನೆ. ಯಾಕೆ ನೀನು ಇಲ್ಲಿ, ಎಂಥದ್ದು ಏನಾಯ್ತು, ಯಾಕೆ ಬಂದದ್ದು ಇಲ್ಲಿ, ನಿನ್ನಲ್ಲೆಲ್ಲ ಹುಡುಕ್ತಾ ಇದ್ದಾರೆ ಅಲ್ಲಿ ಅಂತ ಆ ಮಗುವನ್ನು ಹೇಳ್ಕೊಂಬಂದರು ಮನೆಗೆ. ಅವ ಹೇಳ್ತಾನೆ, ಅಲ್ಲ ನೋಡಿ, ನೀವು ಆ ಶವ, ಆ ವ್ಯಕ್ತಿ ಅಲ್ಲಿ ಆ ಸತ್ತ ಸಂದರ್ಭದಲ್ಲಿ ಏನೋ ಗೊಳೋ ಅಂತ ಹತ್ರಿ, ಆ ಶವ ಆಚೆ ಹೋಗಬೇಕಾದ್ರೆ ನೀವು ಮತ್ತೆ ಮೊದಲನೇ ಹಾಗೆ ನೆಗಾಡ್ತಾ ಆರಾಮದಲ್ಲಿದ್ದೀರಿ. ಇದನ್ನು ನೋಡಿ ನನಗೆ ಏನೋ ಆಲೋಚನೆ ಹೋಯ್ತು, ಇದು ಎಂಥದ್ದು, ಅಷ್ಟು ಬೇಗದಲ್ಲಿ ನಾವು ಮರೆತು ಬಿಟ್ಟುವ, ಯಾಕೆ ಹತ್ತದ್ದು, ಯಾಕೆ ನೆಗಾಡೋದು. ಸೊ ಈ ಘಟನೆ ನಾರಾಯಣ ಗುರುವರಿಯರ ಆ ಮನಸ್ಸಿನಲ್ಲಿ ಅಗಾಧವಾದ ಪರಿಣಾಮವನ್ನು ಬೀರಿತು. ಈ ಅಗಾಧವಾದ ಪರಿಣಾಮವಾಗಿ ಆ ಗೌತಮ ಬುದ್ಧನ ಹಾಗೆ ಬಹುಶಃ ಇಡೀ ಜಗತ್ತೇ ತಿರುಗಿ ನೋಡುವ ರೀತಿಯ ಒಂದು ಕ್ರಾಂತಿಗೆ ಮೂಲವಾಯಿತು ಅನ್ನುವಂಥದ್ದನ್ನು ನಾವು ಬಹುಶಃ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಬೋದು. ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ ಬಂಧುಗಳೇ. ಇವತ್ತು ಖಂಡಿತವಾಗಿಯೂ ನಾವು ನಾರಾಯಣ ಗುರುಗಳನ್ನು ಪೂಜೆ ಮಾಡಬೇಡಿ. ನಾನು ಹೇಳುವ ಇದು ನೀವು ನನಗೆ ಇಲ್ಲಿ ಸನ್ಮಾನ ಮಾಡಿದ್ದೀರಿ, ಇಲ್ಲಿ ಕರೆದಿದ್ದೀರಿ, ನನ್ನ ಮೇಲೆ ಪ್ರೀತಿ ಉಂಟು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇಲ್ಲ. ಈ ನಾರಾಯಣ ಗುರುಗಳ ಸಿದ್ಧಾಂತದ ಒಂದು ಅಣು ಏನಾದರೂ ಕಾರ್ಯರೂಪಕ್ಕೆ ಬರ್ತಾ ಇದ್ದರೆ ಇಂತಹ ಬೆಳ್ತಂಗಡಿಯಂತಹ ಬಿಲ್ಲವ ಸಂಘಟನೆಯ ಕೆಲವು ಸಂಘಟನೆಗಳಲ್ಲಿ, ಸಮುದಾಯ ಭವನಗಳಲ್ಲಿ, ಮತ್ತು ಈ ವರ್ಷಕ್ಕೊಮ್ಮೆ ಜಾತ್ರೆ, ಅದು ಆಚೆಯಿಂದ ನಾರಾಯಣ ಗುರು ಪೂಜೆ, ಈಚೆಯಿಂದ ಸತ್ಯನಾರಾಯಣ ದೇವರ ಪೂಜೆ, ಇಲ್ಲಿ ಊಟ ಮಾಡಿ ಹೋದರೆ ಮತ್ತೆ ಬರುವ ವರ್ಷ. ಹಾಗಾಗಬಾರ್ದು. ಇದೊಂದು ಸಾಂಸ್ಕೃತಿಕ ಕೇಂದ್ರವಾಗಿ ಬೆಳೀಬೇಕು. ನಮ್ಮ ಮಕ್ಕಳಿಗೆ ಆತ್ಮವಿಶ್ವಾಸವನ್ನು ತುಂಬುವ ಕೆಲಸವಾಗಬೇಕು, ಸಂಸ್ಕಾರವನ್ನು ಕೊಡುವಂಥ ಕೆಲಸ ಆಗಬೇಕು. ನಾನು ಇವತ್ತೇನಾದರೂ ಇಲ್ಲಿ ನಿಮ್ಮ ಮುಂದೆ ನಿಂತು 4 ಮಾತಾಡುವಂಥ ಸಾಮರ್ಥ್ಯವನ್ನು ಮೈಗೂಡಿಸಿದ್ದೇನೆ ಅಂತಂದರೆ ಇದಕ್ಕೆ ಕಾರಣ ಯಾರು ಅಂತ ಕೇಳಿದರೆ, ಎಂ ಕೆ ಸಾಲ್ಯಾನರು ಯಾವ ರೀತಿ ನನಗೆ ಆ ಒಂದು ಮಾರ್ಗದರ್ಶನ ಮಾಡಿದರು, ಅದೇ ರೀತಿಯಲ್ಲಿ ಬಿ ಎನ್ ಪೂಜಾರಿ ಅಂತೇಳಿ ನಮ್ಮ ಸಮುದಾಯದ ಒಬ್ಬ ದೊಡ್ಡ ವಕೀಲರಿದ್ದರು. ಅವರ ಕತೆ ಮತ್ತೆ ಏನೋ ಬೇರೆ ಬೇರೆ ಕಾರಣಕ್ಕೆ, ಅದರ ಹಿಂದೆಯೂ ಕೂಡ ಕೆಲವು ಹುನ್ನಾರ ಇರಬಹುದು. ಆ ಬಿ ಎನ್ ಪೂಜಾರಿಯವರು ನಾನು PUCಯಲ್ಲಿರುವಾಗ ನಮ್ಮಲ್ಲಿ ಬಂದು ಒಂದು ಬಿಲ್ಲವ ವಿದ್ಯಾರ್ಥಿಗಳ ಸಂಘಟನೆಯ ಅಗತ್ಯವನ್ನು ಒತ್ತಿ ಹೇಳಿ ನನ್ನನ್ನು ಆ ಉಪ್ಪಿನಂಗಡಿ ಪ್ರಾಂತ್ಯದ ಒಬ್ಬ ಕಾರ್ಯದರ್ಶಿಯನ್ನಾಗಿ ಮಾಡಿ ಯಾವುದೋ ಈ ರೀತಿಯ ಕಾರ್ಯಕ್ರಮ ಮಾಡುವಾಗ ಒಂದು ವೋಟ್ ಆಫ್ ಥ್ಯಾಂಕ್ಸೋ ಸ್ವಾಗತವೋ ಹಾಗೆ ಒಂದು ಅವಕಾಶವನ್ನು ಕೊಟ್ಟು, ವಿಚಾರ ಸಣ್ಣದು, ಆ ಕಾಲಕ್ಕೆ ನಾನು PUCಯಲ್ಲಿರುವಾಗ ಒಂದು ಸ್ವಾಗತ ಮಾಡೋದು ಅಂತ ಹೇಳಿದರೆ ಅದೊಂದು ದೊಡ್ಡ ಗೌರವ. ನಾನು ಒಂದು ದೊಡ್ಡ 4 ಜನರ ಎದುರಿಗೆ ನಿಂತು ಮಾತನಾಡುವಂಥ ಶಕ್ತಿ ಬಂತಲ್ಲ ನನಗೆ, ಅಥವಾ ಅವಕಾಶ ಆಯ್ತಲ್ಲ, 4 ಜನರು ನನ್ನ ಹೆಸರು ಹೇಳುವಾಗ ಆಯ್ತಲ್ಲ. ಆತ್ಮವಿಶ್ವಾಸ, ಈ ರೀತಿಯ ಆತ್ಮವಿಶ್ವಾಸವನ್ನು ನಮ್ಮ ಯುವ ಪೀಳಿಗೆಯಲ್ಲಿ ತುಂಬಿಸುವ ಕೆಲಸ ಆಗಬೇಕು. ನಮ್ಮ ವಿದ್ಯಾರ್ಥಿಗಳಿಗೆ ಸಂಸ್ಕಾರ ಕೊಡುವ ಕೆಲಸ ಆಗಬೇಕು. ನಾನು ಯಾವ ಕಾಲಕ್ಕೂ ಮಕ್ಕಳನ್ನು ದೂರುವುದಿಲ್ಲ. 35 ವರ್ಷಗಳ ಅವಧಿಯಲ್ಲಿ ನಾನೊಬ್ಬ ಅಧ್ಯಾಪಕನಾಗಿದ್ದು ಮಕ್ಕಳು, ಅದು ಪ್ರೈಮರಿ ಶಾಲೆಯ ಮಕ್ಕಳಿರ್ಬೋದು, ಡಿಗ್ರಿ ಮಕ್ಕಳಿರ್ಬೋದು, ದೇವರ ಹಾಗೆ ಅವರಲ್ಲಿ ಕಪಟ ಇಲ್ಲ, ಮೋಸ ಇಲ್ಲ, ವಂಚನೆ ಇಲ್ಲ. ಅವರನ್ನು ತಿದ್ದುವುದರಲ್ಲಿ ಇರುವಂಥದ್ದು, ಅವರಿಗೆ ಮಾರ್ಗದರ್ಶನ ನೀಡುವುದರಲ್ಲಿ ಇರುವಂಥದ್ದು. ಆ ಯುವ ಶಕ್ತಿಯನ್ನು ನಾವು ಹೇಗೆ ಬೇಕಾದರೂ ಬಳಸ್ಕೋಬಹುದು. ಹಾಗಾಗಿ ಒಂದು ವೇಳೆ ನಮ್ಮ ವಿದ್ಯಾರ್ಥಿಗಳು ದಾರಿ ತಪ್ಪಿದ್ದಾರೆ ಅಂತ ಹೇಳಿದರೆ, ವಿದ್ಯಾರ್ಥಿಗಳು ದಾರಿ ತಪ್ಪಿದ್ದಾರೆ, ಯುವಕರು ದಾರಿ ತಪ್ಪಿದ್ದಾರೆ ಅಂತ ಖಂಡಿತ ಹೇಳುವುದಿಲ್ಲ. ದಾರಿ ತಪ್ಪಿದರೆ ನಾನು ದಾರಿ ತಪ್ಪಿದ್ದೇನೆ, ನಾವು ದಾರಿ ತಪ್ಪಿದ್ದೇವೆ, ಮನೆಯವರು ದಾರಿ ತಪ್ಪಿದ್ದಾರೆ ಅಂತ ಖಂಡಿತವಾಗಿ ನಾನು ಹೇಳ್ತೇನೆ. ಈ ಮಕ್ಕಳಿಗೆ ಈಗಿನ 100ರಲ್ಲಿ 100 ಅಂಕ ಅಂತೆ. ನೀವು ಆ ಅಂಕ ಯಾಕೆ ಉಪಹಾಕಿ ನೆಕ್ಲಿಕ್ಕ? ಕನಿಷ್ಠ ಜ್ಞಾನ ಇಲ್ಲದ ಆ ಒಂದು ಡಿಗ್ರಿ ಯಾಕೆ? ಆ ಪರೀಕ್ಷೆಯಾದ ಮರುದಿನಕ್ಕೆ ಏನು ಅನ್ನುವಂಥದ್ದೇ ಗೊತ್ತಿಲ್ಲ ಅಂತಂದರೆ ಯಾಕೆ ಬೇಕು ಆ ಮಾರ್ಕು? ಯಾಕೆ ಬೇಕು? ನನಗೆ ಇವತ್ತು ಹೇಳಲಿಕ್ಕೆ ನಾಚಿಕೆ ಆಗೋದಿಲ್ಲ. ಆಗ ಎಂ ಕೆ ಸಾಲ್ಯಾನರ ಪೆಟ್ಟು ಬೀಳುವಾಗ ಸ್ವಲ್ಪ ನಾಚಿಕೆ ಆಗ್ತಾಯಿತ್ತು. ನಾನು ಲೆಕ್ಕದಲ್ಲಿ ಒಂದು 35 ಮಾರ್ಕ್ ತೆಗಿಬೇಕಾದ್ರೆ ಪಟ್ಟ ಪಾಡು ನನ್ನ ಬಂಧುಗಳೇ ಮನುಷ್ಯನಿಗೆ ಬೇಡ. ಇವತ್ತು 98 ತೆಗೆದರೂ ಕೂಡ ಪೇರೆಂಟ್ಸಿಗೆ ಸಮಾಧಾನ ಇಲ್ಲ. ಆ 98 ತೆಗೆದಂತಹ ವಿದ್ಯಾರ್ಥಿ ನಾಳೆ ಎಲ್ಲಿರ್ತಾನೆ? ಲೈಟ್ ಹಾಕಿ ಹುಡುಕಿದ್ರು ಸಿಗುವುದಿಲ್ಲ. ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಕಂಪ್ಯೂಟರ್ನಲ್ಲಿ ಆಟ ಆಡ್ತಾ ಇರ್ತಾನೆ. ಯಾಕೆ ನಾನಿಲ್ಲಿ ಹೇಳ್ತಾ ಇದ್ದೇನೆ ಅಂತಂದರೆ, ಸಮಾಜದಲ್ಲಿ ಆಡೋದು, ಓಡೋದು, ಬೀಳೋದು, ಏಳೋದು ಎಲ್ಲದರಲ್ಲಿ ಇವತ್ತು ನಮ್ಮ ಮಾಧ್ಯಮಗಳು ಅಷ್ಟೇ. ಒಂದು ದಿನ ಮಳೆ ಬಂದ ಮಾತ್ರಕ್ಕೆ ಎಂಥ ಮಳೆ ಮರುದಿನ ಇಲ್ಲ, ಆಯ್ತು ಇವತ್ತು
ನಾನು ಹೇಳಿದ ನನ್ನ ಮಿತ್ರರಲ್ಲಿ ಮಾತಾಡ್ತಾ ಬಹುಶಃ 74ರ ಒಂದು ಬಳ್ಳದ ನಂತರ ಇದೇ 2024ರಲ್ಲಿ ಒಂದು ಮಳೆ ಅಂತೇಳಿ ಬಂದದ್ದು ಅಂತೇಳಿ. ಸೊ ಹಾಗಾಗಿ ಬಹುಶಃ ನಾನು ದೀರ್ಘ ಮಾತಾಡಲಿಕ್ಕೆ ಹೋಗೋದಿಲ್ಲ ಬಂಧುಗಳೇ. ಖಂಡಿತವಾಗಿಯೂ ಅನ್ಯತಃ ಭಾವಿಸಬೇಡಿ. ನಾವು ಸರಳತೆಗೆ ಒತ್ತು ಕೊಡಬೇಕು. ನಮ್ಮ ಜಾತಿ ಮತ ಧರ್ಮವನ್ನು ಮೀರಿ ಇನ್ನು ಸಂಘಟನೆ ಎಷ್ಟು ಸರಳವಾದ ವಿಚಾರ, ಎಷ್ಟು ಸರಳವಾದ ವಿಚಾರ. ಯುನೈಟ್ ವಿ ಸ್ಟ್ಯಾಂಡ್, ಡಿವೈಡ್ ವಿ ಫಾಲ್. ಒಟ್ಟು ಸೇರಿದ ನೋಡಿ, ಇಷ್ಟು ಜನ ಇದ್ದಾರೆ. ಇಷ್ಟು ಜನ ಇರುವಾಗ ಯಾರಾದರೂ ನಮ್ಮ ಮೇಲೆ ಆಕ್ರಮಣ ಮಾಡಲಿಕ್ಕೆ ಬಂದರೆ, ಅದು ಬಿಟ್ಟು ಒಬ್ಬೊಬ್ಬನೇ ಆದರೆ ಬೀಳ್ತೇವೆ ನಾವು. ಆ ಹಬ್ಬಕ್ಕನ ಕಾಲದಲ್ಲಿ ನೋಡಿ 3,000 ಸೈನಿಕರ ವಿರುದ್ಧ ಕೇವಲ 500 ಸೈನಿಕರನ್ನು ಹಿಡ್ಕೊಂಡು ಅವಳು ಹೋರಾಟ ಮಾಡಿದ್ದಾಳೆ ಅಂತಂದರೆ, ಹೋರಾಟ ಮಾಡಿ ಗೆದ್ದಿದ್ದಾಳೆ ಅಂತಂದರೆ ಆಲೋಚನೆ ಮಾಡಬೇಕು ಅವಳ ಸಾಮರ್ಥ್ಯವನ್ನು. ತೊಡಗಿಸಿಕೊಳ್ಳುವಿಕೆಯಲ್ಲಿರುವಂಥದ್ದು, ಆತ್ಮವಿಶ್ವಾಸದಲ್ಲಿರುವಂಥದ್ದು, ಛಲ ಹಠದಲ್ಲಿರುವಂಥದ್ದು. ಇದು ಒಂದು ವೇಳೆ ಒಬ್ಬ ವ್ಯಕ್ತಿಯಲ್ಲಿ ಮೂಡಿತು ಅಂತಂದರೆ, ಇತ್ತು ಅಂತಂದರೆ ಖಂಡಿತವಾಗಿಯೂ ಅವನನ್ನು ತಡೆಯುವಂಥದ್ದು ಯಾವುದೇ ಸುನಾಮಿಗೂ ಸಾಧ್ಯ ಇಲ್ಲ. ಅಚಲವಾಗಿ ನಿಲ್ಲುವಂತಹ ಒಂದು ಗುಣ ಧ್ಯೇಯ ನಮ್ಮಲ್ಲಿ ಇರಬೇಕು ಅನ್ನೋಂತ ಹೇಳ್ತಾ ಬಹುಶಃ ಈ ರೀತಿಯ ಒಂದು ಅವಕಾಶ, ಜಾಸ್ತಿ ಮಾತಾಡಲಿಕ್ಕೆ ಹೋಗೋದು ಈಗಾಗಲೇ ಸಮಯ ಮೀರಿದೆ, ಅನ್ಯತಃ ಭಾವಿಸಬೇಡಿ. ಬಹುಶಃ ನಾನು ನೀವೇನು ನಿರೀಕ್ಷೆ ಮಾಡಿದರೋ ಗೊತ್ತಿಲ್ಲ ನನಗೆ. ನಾನು ಹೇಳುವಂಥದ್ದುಂಟು ಹೋದಲ್ಲೆಲ್ಲ, ನಾನು ಆ ಕತೆ ಈ ಕತೆ ಅಲ್ಲಿ ಹಾಗಾಯ್ತು ನನಗೆ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ಏನಾಗಿದೆ ಅನ್ನುವಂಥದ್ದು ನನಗೆ ಗೊತ್ತುಂಟು, ಅನುಭವದಿಂದ ಹೇಳುವಂಥದ್ದು. ಹಾಗಾಗಿ ನಾನು ಎಲ್ಲಿ ಹೋದರೂ ಕೂಡ ನನ್ನ ಅನುಭವದ 4 ಮಾತುಗಳನ್ನು ಹೇಳ್ತೇನೆ ಅಲ್ಲದೆ ಯಾವುದೋ ಒಂದು ಪುಸ್ತಕವನ್ನು ಅದರಲ್ಲಿರುವಂತಹ ಕಥೆಗಳನ್ನು ಒತ್ತಿ ಹೇಳಿ ಹೀಗೆ ಅಂತ ಹೇಳಿ ಮೆಚ್ಚಿಸುವಂಥ ಕೆಲಸಕ್ಕೆ ಹೋಗುವುದಿಲ್ಲ ಎಂದೇಳೆ ನನ್ನ ಮಾತಿನಿಂದ ನೋವಾಗಿದೆ. ಖಂಡಿತ ಕ್ಷಮಿಸಿ. ಬಹುಶಃ ಗುರುವರ್ಯರ ಸಿದ್ಧಾಂತಗಳನ್ನು, ಅವರ ಬೋಧನೆಗಳನ್ನು ಕನಿಷ್ಠ ಕೆಲವನ್ನಾದರೂ ಕೂಡ ನಮ್ಮ ಜೀವಿತಾವಧಿಯಲ್ಲಿ ಅನುಷ್ಠಾನಕ್ಕೆ ತರುವಂತಹ ಪ್ರಯತ್ನವನ್ನು ಮಾಡುವಂತ ಹೇಳ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಖಂಡಿತವಾಗಿಯೂ ಯಾರೂ ಕೂಡ ನೋವಾಯಿತು ಅನ್ನುವಂತಹ ಮಾತು ಇದಲ್ಲ. ನಾವೆಲ್ಲರೂ ನಮ್ಮ ಕಿವಿಗೆ ಹಾಕಿಕೊಂಡು ನಮ್ಮ ಜೀವನದಲ್ಲಿ ಪಾಲಿಸಬೇಕಾಗಿರುವಂತಹ ಮಾತುಗಳು. ತಮ್ಮ ಮಾತುಗಳಿಗೆ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತಾ ಬಂದಲೆ ಚಾವಡಿದ ಮಿತ್ತು ನನ್ನೊಡ್ತಿ ಸಾಧಕಿಂದ ಲೆಪ್ಪರಗ ಏನು ಭಾರಿ ಖುಷಿಟ್ಲೆತ್ತೊಂದುಲೆ ಚಂದ್ರಿಕಾ ಈರು ಬತ್ತದ ಮಾನಾದಿಗಿದ ಪೀಠನ ಕುಲ್ಲುಡು ಪನ್ಪನಂಚಿನ ಭಿನ್ನಯನ್ನು ಮಲ್ತೊಂದುಲ್ಲ. ಚಂದ್ರಿಕಾ ಇವರು 2022-23 ಸಾಲಿನಲ್ಲಿ ಕೇರಳದ ಕೊಚ್ಚಿಯಲ್ಲಿ ನಡೆದ ಹ್ಯಾಂಡ್ಬಾಲ್ ಗೇಮ್ನಲ್ಲಿ ಮಂಗಳೂರು ಯೂನಿವರ್ಸಿಟಿ ತಂಡವನ್ನು ಪ್ರತಿನಿಧಿಸಿ ಸೌತ್ ಝೋನ್ ಆಡಿರ್ತಾರೆ. 2022-23 ಸಾಲಿನಲ್ಲಿ ಬೆಂಗಳೂರಿನಲ್ಲಿ ನಡೆದ ಅಮೆಚೂರ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಚಿನ್ನದ ಪದಕವನ್ನು ಗಳಿಸಿರ್ತಾರೆ. 2022-23 ಸಾಲಿನಲ್ಲಿ ಉಡುಪಿಯಲ್ಲಿ ನಡೆದ ಮಂಗಳೂರು ಯೂನಿವರ್ಸಿಟಿ ಗೇಮ್ನಲ್ಲಿ 400 ಮೀಟರ್ ಹರ್ಡಲ್ಸ್ನಲ್ಲಿ ದ್ವಿತೀಯ ಸ್ಥಾನ, 4x400 ಮೀಟರ್ನಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ. 2022-23 ಸಾಲಿನಲ್ಲಿ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಾರೆ. 2023-24 ಸಾಲಿನಲ್ಲಿ ಮಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಅಮೆಚೂರ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಅದೇ ರೀತಿ ಮಂಗಳೂರು ಯೂನಿವರ್ಸಿಟಿ ರೆಸ್ಲಿಂಗ್ನಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನಿಯಾಗಿದ್ದಾರೆ. ಮಂಗಳೂರು ಯೂನಿವರ್ಸಿಟಿ ತಂಡವನ್ನು ಪ್ರತಿನಿಧಿಸಿ ಕ್ಯಾಲಿಕತ್ನಲ್ಲಿ ನಡೆಯುತ್ತಿರುವ ಸೌತ್ ಝೋನ್ ಫುಟ್ಬಾಲ್ ಗೇಮ್ನಲ್ಲಿ ಭಾಗವಹಿಸಲಿದ್ದಾರೆ. ಪೆರಿಯಾರ್ ಯೂನಿವರ್ಸಿಟಿ ಸೇಲಂ ತಮಿಳುನಾಡಿನಲ್ಲಿ ನಡೆಯುತ್ತಿರುವ ಹ್ಯಾಂಡ್ಬಾಲ್ ಟೂರ್ನಮೆಂಟ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ತಂಡವನ್ನು ಪ್ರತಿನಿಧಿಸಿ ಸೌತ್ ಝೋನ್ ಆಡಲಿದ್ದಾರೆ. ಬೆಸ್ಟ್ ಪ್ಲೇಯರ್ ಆಫ್ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಇಂಟರ್ ಕಾಲೇಜಿಯೇಟ್ ಹ್ಯಾಂಡ್ಬಾಲ್ ಯೂನಿವರ್ಸಿಟಿ 2023-24 ಈ ಮ್ಯಾಚ್ನಲ್ಲಿ ಬಿರುದನ್ನು ಪಡೆದುಕೊಂಡಿರುವಂಥವರು ನಿಮ್ಮೆಲ್ಲರ ಪ್ರೀತಿಯ ಚಂದ್ರಿಕಾ. ಇವತ್ತು ಕೂಡ ಅಷ್ಟೇ ಅವರ ಪರೀಕ್ಷೆ ಇರುತ್ತೆ. ಅದಕ್ಕೂ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ನಮ್ಮ ಕಾರ್ಯಕ್ರಮದ ಮೇಲೆ ನಮ್ಮ ಆಹ್ವಾನಕ್ಕೆ ಗೌರವವನ್ನು ಕೊಟ್ಟು ಆಗಮಿಸಿದ್ದಾರೆ. ಮುಂದೆ ನೀವು ಪರೀಕ್ಷೆ ಬರೀಲಿಕ್ಕೂ ಹೋಗ್ಲಿಕ್ಕಿದೆ. ಹಾಗಾಗಿ ತಮ್ಮ ಪರೀಕ್ಷೆಗೂ ಕೂಡ ಶುಭವಾಗಲಿ ಅನ್ನುವಂತಹ ಮಾತನ್ನ ಹೇಳ್ತಾ ತಮ್ಮ ಸಾಧನೆಗೆ ನಮ್ಮ ಸನ್ಮಾನವನ್ನ ನಿಮ್ಮ ಮಡಿಲಿಗೆ ಅರ್ಪಿಸ್ತಾ ಇದ್ದೇವೆ. ಮಾತೆಲ್ಲವರ ಜೋರು ಕೈತಾಟಿ ಕೊರಡು ಪನ್ಪನಂಚಿನ ಭಿನ್ನಯನ್ನು ಮಲ್ತಂದಿಲ್ಲ. ಧನ್ಯವಾದಗಳು. ಸರ್ಕಾರದ ವಿವಿಧ ಸಮಿತಿಯ ಅಧ್ಯಕ್ಷರು ಸದಸ್ಯರು ನಮ್ಮ ಜೊತೆಗಿದ್ದಾರೆ. ಹಾಗಾಗಿ ಇವರನ್ನ ಕೂಡ ವೇದಿಕೆ ಮೇಲೆ ಆಹ್ವಾನಿಸಲು ಅತೀವ ಸಂತಸ ಪಡ್ತಾ ಇದ್ದೇನೆ. ಮೊದಲಿಗೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಬೆಳ್ತಂಗಡಿ ಅಧ್ಯಕ್ಷರು ಪದ್ಮನಾಭ ಸಾಲಿಯಾನ್ ಇವರು, ರಾಜ್ಯ ಯಕ್ಷಗಾನ ಅಕಾಡೆಮಿ ಸದಸ್ಯರು ದಯಾನಂದ ಪಿ ಬೆಳಾಲ್ ಇವರು, ರಾಜ್ಯ ಯಕ್ಷಗಾನ ಅಕಾಡೆಮಿ ಸದಸ್ಯರು ರಾಘವ ಎಚ್ ಗೇರುಕಟ್ಟೆ ಇವರು,
ತುಳು ಸಾಹಿತ್ಯ ಅಕಾಡೆಮಿ ಸದಸ್ಯರಾದ ಶೈಲೇಶ್ ಕುಮಾರ್ ಕುರ್ತೋಡಿ ಇವರು. ತಾವೆಲ್ಲರೂ ಕೂಡ ವೇದಿಕೆಯ ಮೇಲೆ ಬಂದು ನಮ್ಮ ಸನ್ಮಾನದ ಪೀಠವನ್ನ ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಇವರ ಜೊತೆಗೆ ತಾಲೂಕು ಕೆಡಿಪಿ ಸದಸ್ಯರಾಗಿರುವ ಜಗದೀಶ್ ಡಿ ಇವರು, ಅದೇ ರೀತಿ ನಾಮನಿರ್ದೇಶಿತ ನಿರ್ದೇಶಕರು ಭೂ ಅಭಿವೃದ್ಧಿ ಬ್ಯಾಂಕ್ ಬೆಳ್ತಂಗಡಿ ಸಂಜೀವ ಪೂಜಾರಿ ಕೊಡಂಗೆ, ತಾವು ಕೂಡ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಪದ್ಮನಾಭ ಸಾಲ್ಯಾನ್, ದಯಾನಂದ ಪಿ ಬೆಳಾಲು, ರಾಘವ ಎಚ್ ಗೇರುಕಟ್ಟೆ, ಶೈಲೇಶ್ ಕುಮಾರ್ ಕುರ್ತೋಡಿ, ಜಗದೀಶ್ ಡಿ, ಸಂಜೀವ ಪೂಜಾರಿ ಕೊಡಂಗೆ, ತಾವು ನಮ್ಮ ಗೌರವದ ಸನ್ಮಾನ ಪೀಠವನ್ನ ಆಸೀನರಾಗಿ ಅಲಂಕರಿಸಬೇಕು ಅನ್ನುವಂತಹ ಮನವಿಯನ್ನ ಮಾಡಿಕೊಳ್ತಾ ಶ್ರೀಯುತ ಬಿ ಪದ್ಮನಾಭ ಸಾಲ್ಯಾನ್ ಶ್ರೀಯುತರು ಬೆಳ್ತಂಗಡಿ ತಾಲೂಕಿನ ಮಾಲಾಡಿ ಗ್ರಾಮದ ಬರ್ನ ಎಂಬಲ್ಲಿ ಜನಿಸಿ ಮಾಲಾಡಿ, ಮಡಂತ್ಯಾರು ಮತ್ತು ಪುಂಜಾಲಕಟ್ಟೆಯಲ್ಲಿ ತನ್ನ ವಿದ್ಯಾಭ್ಯಾಸವನ್ನ ಮಾಡಿ ನಂತರ ತನ್ನ ಪದವಿಯನ್ನ ಕುವೆಂಪು ವಿಶ್ವವಿದ್ಯಾನಿಲಯದಿಂದ GDPR ಗ್ಯಾಜುವಲ್ ಡಿಪ್ಲೊಮಾ ಇನ್ ಪಂಚಾಯತ್ ರಾಜ್ ಅನ್ನ ಮಾಡಿರುತ್ತೀರಿ. 20 ವರ್ಷಗಳ ಕಾಲ ಮಾಲಾಡಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ, 2 ಅವಧಿಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ, 1 ಅವಧಿಯಲ್ಲಿ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದೀರಿ. ಗ್ರಾಮ ಪಂಚಾಯತ್ ತಾಲೂಕು ಒಕ್ಕೂಟ ರಚನೆ ಮಾಡಿ ಪ್ರಧಾನ ಕಾರ್ಯದರ್ಶಿಯಾಗಿ 10 ವರ್ಷಗಳ ಕಾಲ ಸೇವೆಯನ್ನ ಮಾಡಿದ್ದೀರಿ. ಶಿಕ್ಷಣ ಇಲಾಖೆಯ ಭಾರತ ಸೇವಾದಳದ ತಾಲೂಕು ಉಪಾಧ್ಯಕ್ಷರಾಗಿ, ಸೇವಾ ಸಹಕಾರಿ ಬ್ಯಾಂಕ್ನ 2ನೇ ಅವಧಿಯ ನಿರ್ದೇಶಕರಾಗಿ, ಯುನೈಟೆಡ್ ಮಾಲಾಡಿ ಸಂಘಟನೆಯ ಗೌರವಾಧ್ಯಕ್ಷರಾಗಿ, ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಬೆಳ್ತಂಗಡಿ ತಾಲೂಕಿನ ಅಧ್ಯಕ್ಷರಾಗಿ, ಹೀಗೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಪ್ರಮುಖ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಅಪ್ರತಿಮ ಸಂಘಟಕರಾಗಿದ್ದೀರಿ. ಹಲವು ಕ್ಷೇತ್ರಗಳಲ್ಲಿ ಅಪ್ರತಿಮ ಸಾಧನೆಗೈದ ತಮಗೆ ದೇವರು ಆಯುರಾರೋಗ್ಯ ಸಕಲ ಸನ್ಮಂಗಲವನ್ನ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸ್ತಾ ಈ ಸನ್ಮಾನವನ್ನ ತಮ್ಮ ಮಡಿಲಿಗೆ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ರಾಜ್ಯ ಯಕ್ಷಗಾನ ಅಕಾಡೆಮಿಯ ಸದಸ್ಯರು ದಯಾನಂದ ಪಿ ಬೆಳಾಲು ಮತ್ತು ರಾಘವ ಎಚ್ ಗೇರುಕಟ್ಟೆ ಇವರು. ಯಕ್ಷಗಾನ ಕರಾವಳಿಯ ಗಂಡು ಕಲೆ ಅನ್ನುವಂತಹ ಮಾತು ಜನಜನತೆಯಾಗಿದೆ. ಈ ಒಂದು ಜಾನಪದ ಕಲೆಯನ್ನ, ನಮ್ಮ ತುಳುನಾಡಿನ ಹೆಮ್ಮೆಯ ಸೊಗಡಿನ ಕಲಾ ಪ್ರಕಾರವನ್ನ ರಾಜ್ಯಾದ್ಯಂತ ಬಿತ್ತರಿಸಿ ಯಕ್ಷಗಾನದ ಮಹತ್ವವನ್ನ ಎಲ್ಲರಿಗೂ ಸಂದುವಂತೆ ಸಾರಿ ಸಾರಿ ಹೇಳಿದವರು, ತನ್ನ ಅಭಿನಯದ ಕಲಾ ಚಾತುರ್ಯತೆ ಮೂಲಕ ಕೂಡ ಇದಕ್ಕೊಂದು ಗೌರವದ ಮಾನಾದಿಗೆಯನ್ನ ತಂದುಕೊಟ್ಟಂಥವರು. ಅಷ್ಟೇ ಅಲ್ಲ, ಇದೀಗ ರಾಜ್ಯ ಯಕ್ಷಗಾನ ಮಂಡಳಿ ಅಕಾಡೆಮಿಯ ಸದಸ್ಯರಾಗಿ ತಮ್ಮ ಅಭೂತಪೂರ್ವ ಸೇವೆಯನ್ನ ಸಲ್ಲಿಸ್ತಾ ಇರುವಂಥವರು ದಯಾನಂದ ಪಿ ಬೆಳಾಲು ಮತ್ತು ರಾಘವ ಎಚ್ ಗೇರುಕಟ್ಟೆ. ತುಳು ಸಾಹಿತ್ಯ ಅಕಾಡೆಮಿ ಅಂದಾಕ್ಷಣ ನಮ್ಮ ತುಳುನಾಡಿನ ಸೊಗಡು ಎಷ್ಟೊಂದು ವೈಭವೀಕೃತವಾಗಿದೆ ಅನ್ನುವಂತಹ ಮಾತು ಖಂಡಿತ ಅರ್ಥವಾಗುತ್ತೆ. ತುಳುನಾಡಿನ ಪ್ರಾಧಾನ್ಯತೆಯನ್ನ ತಮ್ಮ ಅಕಾಡೆಮಿಯ ಮೂಲಕ ಬಿತ್ತರಿಸಿ ತಮ್ಮೆಲ್ಲರಲ್ಲೂ ಕೂಡ ತುಳು ಮತ್ತು ತುಳುನಾಡಿನ ಮಹತ್ವವನ್ನ ಅಳವಡಿಸಿಕೊಳ್ಳುವಲ್ಲಿ ಮೂಲ ಕಾರಣರಾಗಿರುವಂಥವರು ನಮ್ಮ ಎಲ್ಲ ಪಾತ್ರಧಾರಿಗಳಾಗಿರ್ತಾರೆ. ಅದರಲ್ಲಿ ಒಬ್ಬರು ಶೈಲೇಶ್ ಕುಮಾರ್ ಕುರ್ತೋಡಿಯವರು. ತಮಗೂ ಕೂಡ ಸನ್ಮಾನವನ್ನ ಮಡಿಲಿಗೆ ಅರ್ಪಿಸ್ತಾ ಇದ್ದೇವೆ. ಜೊತೆಗೆ ತಾಲೂಕು ಕೆಡಿಪಿ ಸದಸ್ಯರಾಗಿ ನಮ್ಮೆಲ್ಲರ ಜೊತೆ ಸೇವೆಯನ್ನ ಸಲ್ಲಿಸ್ತಾ ಇರುವಂಥವರು ಜಗದೀಶ್ ಡಿ ಸರ್ ಇವರು. ಇವರಿಗೂ ಕೂಡ ನಾವು ಪ್ರೀತಿಯ ಸನ್ಮಾನವನ್ನ ಸಮರ್ಪಿಸ್ತಾ ಇದ್ದೇವೆ. ಜೊತೆಗೆ ನಿರ್ದೇಶಕರಾಗಿ ಆಯ್ಕೆಯಾಗಿರುವಂಥವರು ಭೂ ಅಭಿವೃದ್ಧಿ ಬ್ಯಾಂಕ್ ಬೆಳ್ತಂಗಡಿ ಈ ಸಂಸ್ಥೆಗೆ ಇವರು ಸಂಜೀವ ಪೂಜಾರಿ ಕೊಡಂಗೆ ಸರ್. ತಮಗೂ ಕೂಡ ಗೌರವದ ಸನ್ಮಾನವನ್ನ ತಮ್ಮ ಮಡಿಲಿಗೆ ಅರ್ಪಿಸ್ತಾ ಇದ್ದೇವೆ. ಚಾವಡಿದ ಮಿತ್ತ ನಮನ ಯೋಗೀಶ್ ನಡಕ್ಕರ ಸರ್ ಇರ್ಲ ಬರಡು ಪನ್ಪನಂಚಿನ ಭಿನ್ನಯ್ಯನು ಮಲ್ತೊಂದುಲ್ಲ ದಯದೇದು ಬರಡು ಎಂಕ್ಲೊಟ್ಟುಗು ಈ ಮಾನಾದಿಗೆದ ಕಜ್ಜುಡು ಪಾಲು ಪಡೆವುಡು ಪನ್ಪನಂಚಿನ ಭಿನ್ನಯ್ಯ ಇರ್ನ ದುಂಬುದಿಯೊಂದುಲ್ಲ. ಗೌರವದ ಸನ್ಮಾನವನ್ನ ಸ್ವೀಕರಿಸಿದ ನಮ್ಮೆಲ್ಲ ಅತಿಥಿಗಳಿಗೂ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತಾ
ಮುಂದೆ ಸನ್ಮಾನವನ್ನ ಸ್ವೀಕರಿಸುವಂತಹ ಸಮಯ. ಸೇವಾ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಗೌರವಾರ್ಪಣೆ ಈ ವೇದಿಕೆ ಮೇಲೆ ಹೆಮ್ಮೆಯಿಂದ ಆಹ್ವಾನಿಸ್ತಾ ಇದ್ದೇವೆ. ಜಯಂತಕ್ಕೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಹಕಾರಿ ಸಂಘ ವೇಣೂರು, ಅಮ್ಮಾಜಿ ಕೋಟ್ಯಾನ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಹಕಾರಿ ಸಂಘ ಶಿರ್ಲಾಲು, ಶಶಿಧರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಹಕಾರಿ ಸಂಘ ಧರ್ಮಸ್ಥಳ, ಅಂಕಿತಾ ಬಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಹಕಾರಿ ಸಂಘ ಪದ್ಮುಂಜ. ನಾಲ್ವರು ಕೂಡ ವೇದಿಕೆ ಮೇಲೆ ಬಂದು ನಮ್ಮ ವೇದಿಕೆಯಲ್ಲಿ ಆಸನವನ್ನ ಸ್ವೀಕರಿಸಬೇಕು ಅನ್ನುವಂತಹ ಮನವಿಯನ್ನ ಮಾಡಿಕೊಳ್ತಾ, ಜಯಂತ ಪೂಜಾರಿ ಶ್ರೀಯುತರು ಬೆಳ್ತಂಗಡಿ ತಾಲೂಕು ನಿಟ್ಟಡೆ ಗ್ರಾಮದ ಶಿವಗಿರಿ ಗಾಂದೋಟ್ಯ ಮನೆ ಎಂಬಲ್ಲಿ, ಅದೇ ರೀತಿ ಸತೀಶ್ ಕೆ ಬಂಗೇರ ಕಾಶಿಪಟ್ನ ಅಧ್ಯಕ್ಷರು ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರಿ ಸಂಘ. ಸರ್, ತಾವು ಕೂಡ ವೇದಿಕೆ ಮೇಲೆ ಬಂದು ಅಲಂಕೃತರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಜಯಂತ ಪೂಜಾರಿ ಶ್ರೀಯುತರು ಬೆಳ್ತಂಗಡಿ ತಾಲೂಕು ನಿಟ್ಟಡೆ ಗ್ರಾಮದ ಶಿವಗಿರಿ ಗಾಂದೋಟ್ಯ ಮನೆ ಎಂಬಲ್ಲಿ ದಿನಾಂಕ ಫೆಬ್ರವರಿ 25, 1968ರಂದು ಶ್ರೀ ಗಿರಿಯಪ್ಪ ಪೂಜಾರಿ ಹಾಗೂ ಲೀಲಾ ದಂಪತಿಯವರ ಮಗನಾಗಿ ಜನಿಸಿರುತ್ತಾರೆ. ತನ್ನ ಪ್ರಾಥಮಿಕ ಶಿಕ್ಷಣವನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಿಟ್ಟಡೆ ಹಾಗೂ ಪ್ರೌಢ ಶಿಕ್ಷಣವನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಬೆಳ್ತಂಗಡಿ ಹಾಗೂ ತನ್ನ PUC ಶಿಕ್ಷಣವನ್ನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವೇಣೂರು ಮತ್ತು ವಾಣಿಜ್ಯ ಪದವಿಯನ್ನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ತಂಗಡಿಯಲ್ಲಿ ಪಡೆದಿರುತ್ತಾರೆ. ಅನೇಕ ವರ್ಷ ವಿವಿಧ ಖಾಸಗಿ ಕಂಪನಿಗಳಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ. 1999ರಲ್ಲಿ ವೇಣೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ದಿನಕೂಲಿ ನೌಕರನಾಗಿ ನೇಮಕಗೊಂಡು 2001ರಲ್ಲಿ ಖಾಯಂ ಗುಮಾಸ್ತರಾಗಿ ನೇಮಕಗೊಂಡಿರುತ್ತಾರೆ. ಈ ಸಂಘದಲ್ಲಿ ಹಿರಿಯ ಗುಮಾಸ್ತರಾಗಿ ಲೆಕ್ಕಿಗರಾಗಿ ಸೇವೆ ಸಲ್ಲಿಸಿ ಡಿಸೆಂಬರ್ 24, 2014ರಂದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಬಡ್ತಿಯನ್ನ ಪಡೆದು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಪತ್ನಿ ಪುಷ್ಪ ಹಾಗೂ 3 ಮಂದಿ ಮಕ್ಕಳೊಂದಿಗೆ ಸುಖಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ. ಅಮ್ಮಾಜಿ ಪೂಜಾರಿ ಶ್ರೀಯುತರು ಕಲಾಯ ಮನೆ ಅಣ್ಣಿ ಪೂಜಾರಿ ಹಾಗೂ ಗುಡ್ಡೆ ಮನೆತನದ ಗೋಪಿ ಪೂಜಾರ್ತಿ ಇವರ 2ನೇ ಪುತ್ರನಾಗಿ 9/8/1966ರಂದು ಜನಿಸಿದರು. ಇವರದ್ದು ತುಂಬು ಕುಟುಂಬ. ಇವರು ತಮ್ಮ ಕುಟುಂಬದ ಜೀವನ ನಿರ್ವಹಣೆಗಾಗಿ ಕೃಷಿಯೊಂದಿಗೆ ಬೀಡಿ ಕಟ್ಟುತ್ತಾ ತಮ್ಮ ವಿದ್ಯಾಭ್ಯಾಸವನ್ನ ಮುಂದುವರಿಸಿರುತ್ತಾರೆ. 1990ರಲ್ಲಿ BA ಪದವಿಯನ್ನ ಪಡೆದು ನಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಜ್ಞಾನಜ್ಯೋತಿ ಕಾರ್ಯಕ್ರಮದಡಿಯಲ್ಲಿ ನಡೆಯುತ್ತಿದ್ದ ರಾತ್ರಿ ಶಾಲಾ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿರೋ ಕೀರ್ತಿ ಇವರಿಗೆ ಸಲ್ಲುತ್ತೆ. ಶಿರ್ಲಾಲು ಬ್ರಹ್ಮ ಬೈದರ್ಕಳ ಗರಡಿ ಸಮಿತಿಯ ಕಾರ್ಯದರ್ಶಿಯಾಗಿ, ಶಿರ್ಲಾಲು ಬಿಲ್ಲವ ಸಂಘದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಶ್ರೀಯುತರು ಸಹಪಾಠಿಯೋರ್ವರ GDC ತರಬೇತಿಯ ಸಂದರ್ಭದಲ್ಲಿ ಸುಳ್ಕೇರಿ ಮೊಗ್ರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ದಿನವಹಿ ನೌಕರನಾಗಿ ವೃತ್ತಿ ಜೀವನವನ್ನ ಪ್ರಾರಂಭಿಸಿದರು. 1990ರಲ್ಲಿ ಉದ್ಯೋಗ ಆರಂಭಿಸಿದ ಇವರು 1992ರಲ್ಲಿ ಪೂರ್ಣಕಾಲಿಕ ಗುಮಾಸ್ತರಾಗಿ ನೇಮಕಗೊಂಡು 1998ರಲ್ಲಿ ಪದೋನ್ನತಿ ಪಡೆದು ಲೆಕ್ಕಿಗರಾಗಿ ಕಾರ್ಯನಿರ್ವಹಿಸಿರ್ತಾರೆ. ಪ್ರಸ್ತುತ ಇವರು ಸುಳ್ಕೇರಿ ಮೊಗ್ರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಕೋಟಿ ಚೆನ್ನಯ್ಯ ಸೇವಾ ಸಂಘ ಕುಕ್ಕೇಡಿ ನಿಟ್ಟಡೆ ಇದರ ಅಧ್ಯಕ್ಷರಾಗಿದ್ದುಕೊಂಡು ಸ್ಥಾಪಕ ಗೌರವಾಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಾರೆ. ಧಾರ್ಮಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಮುಂದಾಳುವಾಗಿ ಕೊಡುಗೈದಾನಿಯಾಗಿರುತ್ತಾರೆ. ಶ್ರೀಯುತರು ಸಾಮಾಜಿಕವಾಗಿ ಸಂಸಾರಸ್ಥರಾಗಿ ಸ್ವಗೌರವ ಬದುಕನ್ನ ಕಟ್ಟಿಕೊಂಡವರು. ಕರ್ತಿಲ ಮನೆತನದ ಶ್ರೀ ಕೆ ಜನಾರ್ದನ ಪೂಜಾರಿ ಹಾಗೂ ಯಮುನಾ ಪೂಜಾರ್ತಿಯವರ 2ನೇ ಮಗಳಾದ ಕೆ ಯಶಲತಾ ಇವರೊಂದಿಗೆ 2003ರಲ್ಲಿ ವಿವಾಹವಾಗಿದ್ದು, ದಾಂಪತ್ಯ ಜೀವನದಲ್ಲಿ 1ನೆಯ ಮಗಳಾಗಿ ಕುಮಾರಿ ಅನನ್ಯ ಪೂಜಾರಿ, 2ನೇ ಮಗಳಾಗಿ ಕುಮಾರಿ ಅಮೂಲ್ಯ ಪೂಜಾರಿ ಎಂಬ 2 ಸುಪುತ್ರಿಯರನ್ನ ಪಡೆದು ಸುಖಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಶಶಿಧರ್ ಪೂಜಾರಿ ಪುದುವೆಟ್ಟು ಗ್ರಾಮದ ಅಡ್ಯ ಎಂಬಲ್ಲಿ ಜಾನಿ ಪೂಜಾರಿ ಮತ್ತು ಲೋಕಮ್ಮ ದಂಪತಿಗಳ ಸುಪುತ್ರನಾಗಿ ದಿನಾಂಕ 22/8/1983ರಂದು ಜನಿಸಿದ್ದು, ಪ್ರಾಥಮಿಕ ಶಿಕ್ಷಣವನ್ನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅನುದಾನಿತ ಪ್ರಾಥಮಿಕ ಶಾಲೆ ಪುದುವೆಟ್ಟಿನಲ್ಲಿ ಹಾಗೂ ಪ್ರೌಢ ಶಿಕ್ಷಣವನ್ನ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಅನುದಾನಿತ ಪ್ರೌಢಶಾಲೆ ಧರ್ಮಸ್ಥಳದಲ್ಲಿ, PUC ಶಿಕ್ಷಣವನ್ನ SDM ಉಜಿರೆ, ಡಿಪ್ಲೊಮಾ ಇನ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್ ಶಿಕ್ಷಣವನ್ನ ಮೂಡಬಿದಿರೆಯಲ್ಲಿ ಪೂರೈಸಿದ್ದು, ದಿನಾಂಕ 1/5/2013ರಲ್ಲಿ ಸರಿತಾ ಎಂಬವರನ್ನ ವಿವಾಹ ಆಗಿ 1 ಹೆಣ್ಣು ಮತ್ತು 1 ಗಂಡು ಮಗುವಿನೊಂದಿಗೆ ಸುಖ ಸಂಸಾರ ನಡೆಸುತ್ತಿದ್ದು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಧರ್ಮಸ್ಥಳ ಇದರ ಪುದುವೆಟ್ಟು ಶಾಖೆಯಲ್ಲಿ
ಜವಾನರಾಗಿ 2001ರಲ್ಲಿ ವೃತ್ತಿ ಜೀವನ ಆರಂಭಿಸಿ ಸಂಘದ ಮೀಯಾರು ಶಾಖೆಗೆ ಗುಮಾಸ್ತರಾಗಿ ವರ್ಗಾವಣೆಗೊಂಡು ಸಂಘದ ಪ್ರಧಾನ ಕಚೇರಿಗೆ 2011ರ ಮೇ 25ರಂದು ಸಾಲ ವಿಭಾಗದ ಮುಖ್ಯಸ್ಥರಾಗಿ ಭರ್ತಿಗೊಂಡು ಸೆಪ್ಟೆಂಬರ್ 1, 2024ರಿಂದ ಸಂಘದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಪದೋನ್ನತಿಗೊಂಡಿರುತ್ತೀರಿ. ಶ್ರೀಮತಿ ಅಂಕಿತಾ ಬಿ, ಶ್ರೀಮತಿ ಪ್ರೇಮ ಮತ್ತು ಶ್ರೀ ಶೀನಪ್ಪ ಪೂಜಾರಿಯವರ ಸುಪುತ್ರಿಯಾಗಿದ್ದು ತನ್ನ ಪ್ರಾಥಮಿಕ ಶಿಕ್ಷಣವನ್ನ ಹಿರಿಯ ಪ್ರಾಥಮಿಕ ಶಾಲೆ ಮೈರೋಳ್ ತಡ್ಕ, ಪ್ರೌಢ ಶಿಕ್ಷಣವನ್ನ ಪುತ್ತಿಲದಲ್ಲಿ ಹಾಗೂ ಪದವಿ ಶಿಕ್ಷಣವನ್ನ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಪಡೆದು ದಿನಾಂಕ 1/7/2016ರಂದು ಲೆಕ್ಕಿಗರಾಗಿ ಪದ್ಮುಂಜ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಕರ್ತವ್ಯಕ್ಕೆ ಹಾಜರಾಗಿ ತದನಂತರ ಲೆಕ್ಕಿಗರಾಗಿ ಕಾರ್ಯನಿರ್ವಹಿಸಿ ದಿನಾಂಕ 1/5/2024ರಂದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಪದೋನ್ನತಿ ಹೊಂದಿ 9 ವರ್ಷಗಳಿಂದ ಸಂಘದಲ್ಲಿ ಕರ್ತವ್ಯ ನಿರ್ವಹಿಸಿರುತ್ತೀರಿ. 2018ರಲ್ಲಿ HDCM ಕೋರ್ಸ್ನಲ್ಲಿ ಜಿಲ್ಲೆಗೆ 2ನೇ ರ್ಯಾಂಕ್ ಪಡೆದಿರುತ್ತೀರಿ. ದಿನಾಂಕ 18/10/2019ರಲ್ಲಿ ಶ್ರೀಕಾಂತ್ ಬಿ ಇವರೊಡನೆ ವಿವಾಹವಾಗಿ ಮೋನಿಶ್ ಮತ್ತು ಮನಸ್ವಿ ಬಿ ಇಬ್ಬರು ಮಕ್ಕಳೊಂದಿಗೆ ಸುಖಿ ಜೀವನವನ್ನ ನಡೆಸ್ತಾ ಇರುವಿರಿ. ಇವರಿಗೆ ಹೃದಯಾಂತರಾಳದ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಅದೇ ರೀತಿ ಸತೀಶ್ ಕಾಶಿಪಟ್ನ ಇವರು ಪೆರಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು, ಕಾಶಿಪಟ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಬಿಲ್ಲವ ಸಮಾಜದಲ್ಲಿ ಹುಟ್ಟಿ ಸಹಕಾರಿ ಕ್ಷೇತ್ರದಲ್ಲಿ ಅದ್ವಿತೀಯ ಸಾಧನೆಯನ್ನ ಮಾಡಿದವರು. ರಾಜಕೀಯ ಕ್ಷೇತ್ರದಲ್ಲಿ ಬ್ಲಾಕ್ ಕಾಂಗ್ರೆಸ್ ನಗರ ಸಮಿತಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂತವರು ನಿಮ್ಮೆಲ್ಲರ ಹೆಮ್ಮೆಯ ಸತೀಶ್ ಕಾಶಿಪಟ್ನ ಇವರು. ತಮಗೂ ಕೂಡ ಹೃದಯಾಂತರಾಳದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಸಂದರ್ಭದಲ್ಲಿ ತಮ್ಮ ಸಾಧನೆಯನ್ನ ಗುರುತಿಸಿ ನಿಮ್ಮೆಲ್ಲರ ಮಡಿಲಿಗೆ ಅತೀವ ಸಂತಸದಿಂದ ನಾವು ಅರ್ಪಿಸ್ತಾ ಇದ್ದೇವೆ ನಮ್ಮ ಗೌರವದ ಸನ್ಮಾನ. SSLC ಟಾಪರ್ಸ್ಗಳನ್ನು ಗುರುತಿಸುವಂತಹ ಕೆಲಸವನ್ನು ಈಗ ಮಾಡ್ತಾ ಇದ್ದೇವೆ. ಮೊದಲಿಗೆ 98.88% ಉತ್ಸವಿ ಎಸ್, ಡಾಕ್ಟರ್ ಆಫ್ ಸುಧೀರ್ ಸುಲ್ಕೇರಿ. ತಾವು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಉತ್ಸವಿ ಎಸ್, ಡಾಕ್ಟರ್ ಆಫ್ ಸುಧೀರ್ ಸುಲ್ಕೇರಿ. ದಯವಿಟ್ಟು ವಿದ್ಯಾರ್ಥಿಗಳು ವೇದಿಕೆ ಮೇಲೆ ಬನ್ನಿ. ಅನುಜ್ಞಾ, ಡಾಕ್ಟರ್ ಆಫ್ ಮನೋಹರ್ ಕುಮಾರ್ ಇಳಂತಿಲ, 98.72%. ಉತ್ಸವಿ 98.88%. ಅನುಜ್ಞಾ 98.72%. ವಿ ಭೂವಿ ಅಂಚನ್, ಡಾಕ್ಟರ್ ಆಫ್ ಗಿರೀಶ್ ಕುಮಾರ್ ಮೇಲಂತಬೆಟ್ಟು, 98.24%. 98.24%. ಸಾನ್ನಿಧ್ಯ ಡಿ, ಡಾಕ್ಟರ್ ಆಫ್ ಮೋಹನ್ ಪೂಜಾರಿ, ಸಮೃದ್ಧಿ ಮನೆ ಕರಿಮಣೇಲು, 97%. ಸಾನ್ನಿಧ್ಯ ಡಿ. ಮನೆಯವರಿದ್ರೆ ಮನೆಯವರು ಬನ್ನಿ, ಮಕ್ಕಳಿಲ್ಲ ಅಂತಾಗಿದ್ರೆ ಇಲ್ಲಿ. ಮನ್ವಿತಾ, ಡಾಕ್ಟರ್ ಆಫ್ ಸದಾನಂದ ಪೂಜಾರಿ ಬಳೆಂಜ, 97%. ಮನ್ವಿತಾ, ಡಾಕ್ಟರ್ ಆಫ್ ಸದಾನಂದ ಪೂಜಾರಿ ಬಳೆಂಜ, 97%. ಅರ್ಪಿತಾ ಎ, ಡಾಕ್ಟರ್ ಆಫ್ ಆನಂದ ಪೂಜಾರಿ ಇಳಂತಿಲ, 96.8%. ಅರ್ಪಿತಾ ಎ, ಡಾಕ್ಟರ್ ಆಫ್ ಆನಂದ ಪೂಜಾರಿ ಇಳಂತಿಲ, 96.8%. ವೈಶಾಲಿ ಎಸ್, ಡಾಕ್ಟರ್ ಆಫ್ ವಿಶ್ವನಾಥ ಎಸ್ ಇಳಂತಿಲ, 96.48%. ವೈಶಾಲಿ ಎಸ್. ಮೋಕ್ಷ, ಡಾಕ್ಟರ್ ಆಫ್ ಉಗ್ಗಪ್ಪ ಪೂಜಾರಿ ಪುತ್ತಿಲ. ಮೋಕ್ಷ, ಡಾಕ್ಟರ್ ಆಫ್ ಉಗ್ಗಪ್ಪ ಪೂಜಾರಿ ಪುತ್ತಿಲ, 96%. 96%. ತ್ರಿಷಾ, ಡಾಕ್ಟರ್ ಆಫ್ ಸತೀಶ್ ಪೂಜಾರಿ ಶಿರ್ಲಾಲು, 96%. ತ್ರಿಷಾ, ಡಾಕ್ಟರ್ ಆಫ್ ಸತೀಶ್ ಪೂಜಾರಿ ಶಿರ್ಲಾಲು, 96%. ಸಮೀಕ್ಷಾ, ಡಾಕ್ಟರ್ ಆಫ್ ಶಶಿಕುಮಾರ್ ನಡಿಗುತ್ತು, 95.8%. 95.8%.
Nidhi, daughter of Narayan Salyan Laila, 95.5%. 95.5%. ನನ್ನರ ಓದುವೆ ಉತ್ಸವಿ ಎಸ್ ಡಾಟರ್ ಆಫ್ ಸುಧೀರ್ ಸುಲ್ಕೇರಿ, ಅನುಜ್ಞಾ ಡಾಟರ್ ಆಫ್ ಮನೋಹರ್ ಕುಮಾರ್ ಇಳಂತಿಲ, ವಿಭುವಿ ಅಂಚನ್ ಡಾಟರ್ ಆಫ್ ಗಿರೀಶ್ ಕುಮಾರ್ ಮೇಲಂತಬೆಟ್ಟು, ಸಾನಿಧ್ಯ ಡಿ ಡಾಟರ್ ಆಫ್ ಮೋಹನ್ ಪೂಜಾರಿ, ಮನ್ವಿತಾ ಡಾಟರ್ ಆಫ್ ಸದಾನಂದ್ ಪೂಜಾರಿ, ಅರ್ಪಿತಾ ಎ ಡಾಟರ್ ಆಫ್ ಆನಂದ ಪೂಜಾರಿ ಇಳಂತಿಲ, ವೈಶಾಲಿ ಎಸ್ ಡಾಟರ್ ಆಫ್ ವಿಶ್ವನಾಥ್ ಎಸ್ ಇಳಂತಿಲ, ಮೋಕ್ಷಾ ಡಾಟರ್ ಆಫ್ ಉಗ್ಗಪ್ಪ ಪೂಜಾರಿ ಪುತ್ತಿಲ, ತ್ರಿಷಾ ಡಾಟರ್ ಆಫ್ ಸತೀಶ್ ಪೂಜಾರಿ ಶಿರ್ಲಾಲು, ನಿಧಿ ಡಾಟರ್ ಆಫ್ ನಾರಾಯಣ್ ಸಾಲಿಯನ್ ಲೈಲಾ, ಸಮೀಕ್ಷಾ ಡಾಟರ್ ಆಫ್ ಶಶಿಕುಮಾರ್ ನಡಿಗುತ್ತು. ನಾನೀಗ ಇಷ್ಟು ಹೆಸರನ್ನು ಹೇಳಿದ್ರಲ್ಲಿ ಯಾರಾದರೂ ಬರ್ಲಿಕ್ಕೆ ಬಾಕಿ ಇದ್ದರೆ ದಯವಿಟ್ಟು ಮುಂದಿನ ಹಂತಕ್ಕೆ ಬರಬೇಕು ಅನ್ನುವಂತಹ ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು ಎಲ್ರಿಗೂ. ಮುಂದೆ ಸಯೋಕ್ಷ ಡಾಟರ್ ಆಫ್ ಯೋಗೀಶ್ ಪೂಜಾರಿ ಕಾಶಿಪಟ್ನ 95%. ಸಯೋಕ್ಷ ಡಾಟರ್ ಆಫ್ ಯೋಗೀಶ್ ಪೂಜಾರಿ ಕಾಶಿಪಟ್ನ 95%. ತ್ರಿಷಾ ಎಸ್ ಕೆ ಡಾಟರ್ ಆಫ್ ಸುಧೀರ್ ಬಿ ಎಲ್ ನ್ಯಾಯತರ್ಪು 95%. ವನ್ಯಶ್ರೀ ಡಾಟರ್ ಆಫ್ ಶೇಖರ್ ಪೂಜಾರಿ ಬಾಕ್ಯರಡ್ಡ ಶಿರ್ಲಾಲು 95%. ಸುಮಿತ್ ಎಸ್ ಸನ್ ಆಫ್ ಶ್ರೀಧರ್ ಪೂಜಾರಿ 95%. ಋತು ಕುತ್ಲೂರು 97%. ದೀಪಕ್ ಸನ್ ಆಫ್ ಚಿತ್ರಾಂಗದನ್ ಕುತ್ಲೂರ್ 92.84%. ದೀಪಕ್ ಸನ್ ಆಫ್ ಚಿತ್ರಾಂಗದನ್ ಕುತ್ಲೂರ್. ಸುಶಾಂತ್ ಸನ್ ಆಫ್ ಚಂದಪ್ಪ ಪೂಜಾರಿ ಪುದುವೆಟ್ಟು 96%. ಸುಶಾಂತ್. ಅಭಿನವ್ ಸನ್ ಆಫ್ ಉಮೇಶ್ ಪೂಜಾರಿ ಪಿಲ್ಯ 95%. ಅಭಿನವ್ ಸನ್ ಆಫ್ ಉಮೇಶ್ ಪೂಜಾರಿ ಪಿಲ್ಯ 95%. ಪೂಜಿತ್ ಸನ್ ಆಫ್ ಮನೋಹರ್ ಪಡಂಗಡಿ 92%. ಪ್ರಣಮ್ಯ ಡಾಟರ್ ಆಫ್ ಗಣೇಶ್ ಪೂಜಾರಿ ಅಕ್ಷಯನಗರ ಕಲ್ಮಂಜ 92.3%. ಇವರೆಲ್ಲರೂ ಕೂಡ SSLC ಪರೀಕ್ಷೆಯಲ್ಲಿ ಅತಿ ಹೆಚ್ಚಿನ ಅಂಕವನ್ನು ಪಡೆದು ನಮ್ಮ ಬೆಳ್ತಂಗಡಿ ತಾಲೂಕಿನ ಕೀರ್ತಿಯನ್ನು ರಾಜ್ಯಾದ್ಯಂತ ಬಿತ್ತರ ಮಾಡಿರುವಂತಹ ಸಾಧಕರು. ಶೈಕ್ಷಣಿಕ ಕ್ಷೇತ್ರದ ಸಾಧಕರಿಗೆ ನಮ್ಮ ಕಡೆಯಿಂದ ಈ ಗೌರವ ಸ್ಮರಣಿಕೆ. ಧನ್ಯವಾದಗಳು ಎಲ್ರಿಗೂ ಕೂಡ.
ಮುಂದೆ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ ಸ್ಪಂದನ್ ಎಲ್ ಪೂಜಾರಿ ಸನ್ ಆಫ್ ಲಕ್ಷ್ಮಣ್ ಪೂಜಾರಿ 92%. ಸ್ಪಂದನ್ ಎಲ್ ಪೂಜಾರಿ ಸನ್ ಆಫ್ ಲಕ್ಷ್ಮಣ್ ಪೂಜಾರಿ 92%. ಯಶ್ವಿನ್ ಸನ್ ಆಫ್ ಯಶೋಧರ್ ಪೂಜಾರಿ ಮಚ್ಚಿನ 95%. ಆವ್ಯ ಎನ್ ಡಾಟರ್ ಆಫ್ ಚಿದಾನಂದ್ ಪೂಜಾರಿ ಬಂದಾರು 92.6%. ತನ್ವಿ ಡಾಟರ್ ಆಫ್ ವಿಶ್ವನಾಥ್ ಪೂಜಾರಿ ನಾರಾವಿ 91.8%. ಸ್ವಸ್ತಿಕ್ ಸನ್ ಆಫ್ ಶೇಖರ್ ಕೋಟ್ಯಾನ್ ಅಂಡಿಂಜೆ 91%. ಶ್ರಾವ್ಯ ಡಾಟರ್ ಆಫ್ ದಿವಂಗತ ರಮೇಶ್ ಪಾರಂಕಿ 93.7%. ವೀಕ್ಷಿತಾ ಡಾಟರ್ ಆಫ್ ವಿವೇಕಾನಂದ ಸಾಲ್ಯಾನ್ 91.68%. ಇಡಗ SSLC ಸಾಧನೆ ಮಲ್ದಿನಂಚಿನ ಜೋಕ್ಲೆಗ್ ಮನದಿಗೆ ಮಲ್ಪನಂಚಿನ ಲೇಸಿಗ ಮುಗಿದಲದ ಚುಕ್ಕಿದಿ ಒಂದುಲ್ಲ ಪರೀಕ್ಷೆ ಬರೆಯವರೆಗ ಪೋಪನಂಚಿನ ಜೋಕ್ಲೆಗ್ ಮಾತರಿಗ್ಲ ಎಡ್ಡೆ ಆವಡು ಎಡ್ಡೆಡು ಪರೀಕ್ಷೆ ಬರಲೆ ನನ್ನ PUC ಇಡ್ಲ ನಿಕ್ಲ ಸಾಧನೆ ಮಲ್ಪಿಲೇಕ ಆವಡು ಪನ್ಪಿನವು ಈ ಗುರು ಜಯಂತಿದ ಪೊರ್ಲ ಪೊರ್ತುಡು ಎಡ್ಡೆ ಎಲ್ಲಿಯ ಗಳಿಗಿಡು ಎಂಕಲ್ ಪನ್ನೊಂದುಲ್ಲ ಮಾತಿರ್ಲ ಈ ಮಾತ SSLC ಜೋಕ್ಲೆಗ್ಲ ಒಂಜಿ ಕೈತಾಟಿ ಕೊರುಡು ಪನ್ಪನಂಚಿನ ಭಿನ್ನಯನ್ನು ಮಲ್ತಂದುಲ್ಲ. ಮಾತಿರಗ್ಲ ಉಡಲ್ ದಿಂಜಿನ ಸೊಲ್ಮೆಲು ಎಲ್ರಿಗೂ ಧನ್ಯವಾದಗಳು. ಇದೀಗ ನಮ್ಮ ವೇದಿಕೆ ಮೇಲೆ ಸೇವಾ ಸಹಕಾರಿ ಸಂಘ ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರಿ ಸಂಘ ಗುರುವಾಯನಕೆರೆಯ ನಿರ್ದೇಶಕರನ್ನ ಗುರುತಿಸುವಂತಹ ಹೊತ್ತು ಇವರೆಲ್ಲರನ್ನ ಕೂಡ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ಮೊದಲಿಗೆ ಶ್ರೀಯುತ ಭಗೀರಥ್ ಜಿ ಸರ್, ಅದೇ ರೀತಿ ಸುಜೀತಾ ವಿ ಬಂಗೇರ, ಸಚಿನ್ ಕುಮಾರ್ ನೂಜೋಡಿ, ನಾರಾಯಣ ಪೂಜಾರಿ ಮೇಲಂತಬೆಟ್ಟು ಪುದರ್ ಪಲ್ನಕನೆ ದೈದೀದ್ ಚಾವಡಿದ ಮಿತ್ತು ಬರುಡು ಪನ್ಪಿನಂಚಿನ ಭಿನ್ನಯ ಮಲ್ದೊಂದುಲ್ಲ ನಮ್ಮ ದೇಜಪ್ಪ ಪೂಜಾರಿ, ಶ್ರೀಮತಿ ಮಮತಾ. ಅಳದಂಗಡಿ ಸೇವಾ ಸಹಕಾರಿ ಸಂಘದ ನಿರ್ದೇಶಕರು ದೇಜಪ್ಪ ಪೂಜಾರಿ, ಶ್ರೀಮತಿ ಮಮತಾ ನಿಖಲ್ಲ ಎಂಕ್ಲೊಟ್ಟುಗೋ ಚಾವಡಿದ ಮಿತ್ತು ಬತ್ತು ಕುಲ್ಲುಡು ಪನ್ಪನಂಚಿನ ಭಿನ್ನಯ ಮಲ್ತೊಂದುಲ್ಲ. ಭಗೀರಥ ಜಿ, ಸುಜಿತಾ ವಿ ಬಂಗೇರ, ಸಚಿನ್ ಕುಮಾರ್ ನೂಜೋಡಿ, ನಾರಾಯಣ ಪೂಜಾರಿ ಮೇಲಂತಬೆಟ್ಟು, ದೇಜಪ್ಪ ಪೂಜಾರಿ, ಶ್ರೀಮತಿ ಮಮತಾ. ಅಂಜನೆ ಜನಾರ್ದನ್, ಶ್ರೀಮತಿ ಸುಂದರಿ, ಹೇಮಂತ್ ಪೂಜಾರಿ ಕಟ್ಟೆ. ಅಳದಂಗಡಿ ನಿರ್ದೇಶಕರು, ಅಳದಂಗಡಿ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾಯಿನಂಚಿನ ದೇಜಪ್ಪ ಪೂಜಾರಿ, ಶ್ರೀಮತಿ ಮಮತಾ, ಶ್ರೀಮತಿ ಸುಂದರಿ, ಜನಾರ್ದನ, ಹೇಮಂತ್ ಪೂಜಾರಿ ಕಟ್ಟೆ.
ಮಾತರಿಗ್ಲ ಸೊಲ್ಮೆ ಸಂದಾಯಿತ ಮಲ್ತೊಂದು ದುಂಬತ್ತ ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರಿ ಸಂಘ ಕಳೆಯದ ನಿರ್ದೇಶಕರೇನು ಚಾವಡಿದ ಮಿತ್ತಲೆತ್ತೊಂದುಲ್ಲೆ ಶ್ರೀಮತಿ ಚಂದ್ರಾವತಿ, ಕೇಶವ ಪೂಜಾರಿ, ಉದಿತ್ ಪೂಜಾರಿ ಅಂಚನೆ ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ಬೋಲ್ತೇರ್ದ ನಿರ್ದೇಶಕರು ಶ್ರೀಮತಿ ಗುಣವತಿ ಡಿ ನಿಖಿಲ್ ಮಾತಿರ್ಲ ಚಾವಡಿದ ಮಿತ್ತು ಬರುಡು ಪನ್ಪನಂಚಿನ ವಿನಯ ಮಲ್ತೊಂದುಲ್ಲ. ಸೇವಾ ಸಹಕಾರಿ ಸಂಘ ಕಳಿಯದ ನಿರ್ದೇಶಕರು ಶ್ರೀಮತಿ ಚಂದ್ರಾವತಿ, ಕೇಶವ ಪೂಜಾರಿ, ಉದಿತ್ ಪೂಜಾರಿ, ಶ್ರೀಮತಿ ಗುಣವತಿ ಡಿ ನಿರ್ದೇಶಕರು ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರಿ ಸಂಘ ಬೆಳ್ತಂಗಡಿ ದೈದೀದ್ ಚಾವಡಿದ ಮಿತ್ತು ಬತ್ತದು ಎಂಕ್ಲ ಮಾನಾದಿಗಿಂದ ನಿಕ್ಲ ಗೆತನೋಡು ಪನ್ಪನಂಚಿನ ವಿನಯ ಮಲ್ತೊಂದುಲ್ಲ. ಧನ್ಯವಾದಗಳು ಎಲ್ರಿಗೂ ಕೂಡ. ಮುಂದೆ ಸಾಧನೆಯ ಪೀಠವನ್ನು ಅಲಂಕರಿಸಲು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ ಕೆ ಪ್ರಜ್ವಲ್ CA ಇವರನ್ನ. KA ಪ್ರಜ್ವಲ್ CA ದೈದೀದ್ ಚಾವಡಿದ ಮಿತ್ತ ಬರುಡು ಪನ್ಪನಂಚಿನ ಭಿನ್ನಯ್ಯ ಮಲ್ತೊಂದುಲ್ಲೆ. ಕೆ ಪ್ರಜ್ವಲ್ ಕುಮಾರ್ ಪುಂಜಾಲಕಟ್ಟೆಯ ಶ್ರೀಮತಿ ಶೋಭಾ ಮತ್ತು ಶ್ರೀಯುತ KG ಯಶೋಧರ ಪೂಜಾರಿಯವರ ಸುಪುತ್ರರಾಗಿದ್ದು ತನ್ನ ಪ್ರಾಥಮಿಕ ಶಿಕ್ಷಣವನ್ನು ಗಾರ್ಡಿಯನ್ ಏಂಜಲ್ಸ್ ಮಡಂತ್ಯಾರು, PUC ಶಿಕ್ಷಣ ಮತ್ತು ತನ್ನ ಪದವಿ ಶಿಕ್ಷಣವನ್ನ ಸೇಕ್ರೆಡ್ ಹಾರ್ಟ್ ಕಾಲೇಜ್ ಮಡಂತ್ಯಾರು, CA ಪದವಿಯನ್ನ 2017ರಲ್ಲಿ ಆರಂಭಿಸಿ 2024ರಲ್ಲಿ ಕೊನೆಗೊಳಿಸಿದ್ದಾರೆ. ಆರ್ಟಿಕಲ್ಶಿಪ್ 2017ನಲ್ಲಿ ಆರಂಭಗೊಂಡು 2020ರಲ್ಲಿ ಕೊನೆಗೊಂಡಿರುತ್ತೆ ಹಾಗೂ ಆರ್ಟಿಕಲ್ಶಿಪ್ ಅನ್ನು ಮಂಗಳೂರು ಹಂಪನಕಟ್ಟೆಯ CA ನರೇಂದ್ರ ಪೈ ಅವರ ಸಂಸ್ಥೆಯಲ್ಲಿ ಪೂರೈಸಿರುತ್ತಾರೆ. ಸದ್ಯಕ್ಕೆ ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯೊಂದರಲ್ಲಿ ಹಣಕಾಸು ಹಾಗೂ ಖಾತೆಗಳ ಮ್ಯಾನೇಜರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಶ್ರೀಯುತರಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿಯವರು ಆಯುರಾರೋಗ್ಯ ಸಕಲ ಸನ್ಮಂಗಲವನ್ನ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತಾ ಗೌರವಪೂರ್ವಕವಾಗಿ ಈ ಸನ್ಮಾನವನ್ನ ತಮ್ಮ ಮಡಿಲಿಗೆ ಅರ್ಪಿಸ್ತಾ ಇದ್ದೇವೆ. ಸನ್ಮಾನವನ್ನು ಸ್ವೀಕರಿಸಿದ ತಮಗೂ ಮತ್ತು ಈ ಸನ್ಮಾನವನ್ನು ವಿತರಿಸುವಲ್ಲಿ ಯಶಸ್ವಿಯಾದ ನಮ್ಮೆಲ್ಲ ಅತಿಥಿಗಳಿಗೂ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತಾ, ಆತ್ಮೀಯರೇ, ಮುಂದಿನ ಮುಖ್ಯ ಅತಿಥಿಗಳ ಮಾತಿನ ಕಡೆಗೆ ನಾವೊಂದು ಬಾರಿ ಹೋಗೋಣ. ನಮಗೆಲ್ಲರಿಗೂ ಗೊತ್ತಿದೆ, ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ 48 ಗ್ರಾಮಗಳಿವೆ. ಈ 48 ಗ್ರಾಮಗಳಲ್ಲಿ ನಮ್ಮ ಸಂಘದ ಗ್ರಾಮ ಸಮಿತಿಗಳಿದ್ದು ಒಂದಷ್ಟು ಗ್ರಾಮ ಸಮಿತಿಗಳಿಗೆ ನಿವೇಶನಗಳಿವೆ. ಆದರೆ ಆ ನಿವೇಶನಗಳ ದಾಖಲೆಗಳು ನಮ್ಮ ಜೊತೆಗಿಲ್ಲ. ಈ ಹೆಚ್ಚಿನ ವಿಚಾರದಲ್ಲಿ ವೇಣೂರು ಬಿಲ್ಲವ ಸಂಘಕ್ಕೆ ಈಗಾಗಲೇ ನಮ್ಮ
ರಕ್ಷಿತಣ್ಣ ಒಂದಷ್ಟು ದಾಖಲೆಗಳನ್ನು ಒದೆ ಮಾಡಿಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಮುಂದೆ ಕೂಡ ಯಾವುದಾದ್ರೂ ನಿವೇಶನಗಳಿಗೆ ದಾಖಲೆಗಳಿಲ್ಲ ಅಂತ ಆಗಿದ್ರೆ ಅದನ್ನು ಕೂಡ ತಾವು ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿ ಆ ದಾಖಲೆಗಳನ್ನು ತಂದುಕೊಡುವಂತಹ ಪ್ರಯತ್ನವನ್ನು ಕೂಡ ಮಾಡಬೇಕು ಅನ್ನುವಂಥ ಒಂದು ಪುಟ್ಟ ಮನವಿಯನ್ನು ತಮ್ಮ ಮುಂದೆ ಇಡ್ತಾ ತಮ್ಮ ಮಾತುಗಳಿಗಾಗಿ ವೇದಿಕೆ ಮುಂದೆ ಆಹ್ವಾನಿಸ್ತಾ ಇದ್ದೇನೆ. ಕೆಪಿಸಿಸಿ ನಮ್ಮ ಜೊತೆ ಈ ದಿನದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ರಕ್ಷಿತ್ ಶಿವರಾಮ್ ಇವರ ಮಾತುಗಳು. ಹಲೋ ಮಾತೆರೆಗ್ಲ ನಮಸ್ಕಾರ. ಶ್ರೀ ಗುರುನಾರಾಯಣ ಸೇವಾ ಸಂಘ ಬೆಳ್ತಂಗಡಿ ಯುವ ಬಿಲ್ಲವ ವೇದಿಕೆ ಬೊಕ ಬಿಲ್ಲವ ಮಹಿಳಾ ವೇದಿಕೆ ಆಯೋಜನೆ ಮಂತ್ರಿನಂಚಿತ್ನ ಈ ಬ್ರಹ್ಮಶ್ರೀ ನಾರಾಯಣ್ ಗುರುಕುಲ್ನ ನೂತ ಎಲ್ಪನೆ ಗುರು ಜಯಂತಿ ಕಾರ್ಯಕ್ರಮದ ಈ ವೇದಿಕೆ ಉಪ್ಪುನಂಚಿತ್ನ ಹಿರಿಯರಾಯನಂಚಿತ್ನ ಮಾಜಿ ಶಾಸಕರಾಯನಂಚಿತ್ನ ಹರೀಶ್ ಕುಮಾರ್ರೆ, ಪ್ರಭಾಕರ್ ಬಂಗೇರ್ರೆ, ಮಾತೃಸ್ವರೂಪಿ ಸುಜಿತಾ ಬಂಗೇರ್ರೆ, ನಮ್ಮ ರಾಣಿ ಹಬ್ಬಕ್ಕ ಅಧ್ಯಯನ ಪೀಠದ ಪ್ರೊಫೆಸರ್ ತುಕಾರಾಮ್ ಪೂಜಾರ್ರೆ, ಅಧ್ಯಕ್ಷತೆಯನ್ನು ವಹಿಸಿದಂಚಿತ್ನ ಜಯವಿಕ್ರಮೆರೆ, ಮಹಿಳಾ ಅಧ್ಯಕ್ಷರೇ, ಯುವ ನಾಯಕರಾಯನಂಚಿತ್ನ ನಿತೀಶರೇ, ಪ್ರಸಾದರೇ, ನಮ್ಮ ಮಾಜಿ ಅಧ್ಯಕ್ಷರಾಯನ ಚಿದಾನಂದರೇ, ಮಾತಾ ಗಣ್ಯಮಾನ್ಯರೇ, ವೇದಿಕೆದ ಎದುರು ಕುಲ್ದಿನಂಚಿತ್ನ ಮಾತಾ ಮಾಜಿ ಅಧ್ಯಕ್ಷರನ ಕಲೆ ಹಿರಿಯರೇ, ಮಹಿಳಾ ಬಿಲ್ಲವ ವೇದಿಕೆದ ಮಾತಾ ಸದಸ್ಯರೇ, ಸೇರಿದಿನಂಚಿತ್ನ ವಿದ್ಯಾರ್ಥಿಲೆ, ಬಂಧುಲೆ, ಮಾಧ್ಯಮದ ಮಿತ್ರರೇ, ಗಂಟೆ ರಡ್ಡಾಂಡೆ ನನ್ನ ನಾರಾಯಣ್ ಗುರುನ ವಿಚಾರವಡು ಬೇತೆ ವಿಚಾರವಡು ಯಾನ್ ಪಾತೆರ ಪೋಪುಜೆ ಕುಡೊಂಜಿ ಸಂದರ್ಭ ಬಂದಾಗ ಖಂಡಿತ ಆ ವಿಚಾರಲೇನು ಮಾತಾ ಪಾತೆರ್ಗ ಒನಸ್ಗೆ ಟೇಬಲ್ನ ದೀದಾಂಡು ರೆಡಿಲ ಆತಂಡು ಐಕೆ ನನ್ನ ನಿಖಿಲ ತಾಳ್ಮೆನ ಪರೀಕ್ಷೆ ಮನ್ಪೆರೆ ಪೋಪುಜೆ ಒಂಜಿ ರಡ್ಡು ವಿಚಾರ ಪಂಡದು ಎನ್ನ ಪಾತೆರನ್ನು ಮುಗಿಪುವೆ. ಪ್ರಪ್ರಥಮವಾದ ಅತ್ಯಂತ ಸಂತೋಷದ ದಿನ ಇನ್ನಿಂದು ಏನು ಪಂಡ್ರೆ ಇಷ್ಟಪಡ್ಪೆ ದಯಪಂಡ ಬಿಲ್ಲವ ಸಮಾಜದ ದುಂಬುದ ಕಥೆಲೇನು ಪ್ರೊಫೆಸರ್ ಬಾರಿ ಎಡ್ಡೆ ಪಂಡೇರು ಅತರ್ನ ಬೇತೆ ಬೇತೆ ಭಾಷಣಲೇನು ನಿಕುಲ್ ಕೇಂದುಪ್ಪು ಅರವಾಡಾಯನಾಥ್ ಆದುಪ್ಪು ಅತಂಡ ಯೂಟ್ಯೂಬ್ ಲೀಡರ್ನ ಬೊಡಾಯನಾಥ್ ನಾರಾಯಣ್ ಗುರುಕ್ಲಿನ ವಿಚಾರಡಾರ್ ಪಾತೆರ್ದಿನ ಸಂದೇಶಲುಲ್ಲ ಐಟು ಮಾತ ತೂನಗ ಮೂರ್ತೆದಾರಿಕೆ ಐಡ್ದು ತಿರ್ತು ಒವ್ವಾಂಡಲ ಬೇಲೆ ಇತ್ತಂಡ ಆ ಬೇಲೆನ ನಮ್ಮ ಸಮಾಜ ಮಂತೊಂದಿತ್ತಂಡು ಅಂಡ ಇನಿ ಈತ್ ಮಲ್ಲ ಸಾಧನೆದ ಪಟ್ಟಿ ಎಂಗ್ಲ ಸಮಾಜದ ಒಂಜಿ ತಾಲೂಕುದ ಸಾಧಕರೇನು ಸನ್ಮಾನಿಸಾವರೆ ಸರಿಸುಮಾರು ಒಂಜಿ ಗಂಟೆ ತೆತ್ತೊಂಡು ಪಂಡ ಅವೇ ಎಂಕ್ಲಿನ ಒಂಜಿ ಮಲ್ಲ ಸಾಧನೆ ಎಂಕ್ಲು ನಡದು ಬತ್ತದಿನ ಅಂಚಿತ್ನ ದಾರಿನ ಎಂಕ್ಲು ಮರಪೆರೆ ಬಲ್ಲಿ 15 ಜನ ಸಾಧಕರೇನು ಎಂಕ್ಲು ಸನ್ಮಾನ ಮಂತ 4 ಜನ ಯೋಧರು ಇನಿ ಸನ್ಮಾನ ಮಂತದ 20 ಜನ CA ಬ್ಯಾಂಕ್ದ ನಿರ್ದೇಶಕರು ಸರ್ಕಾರ ನಾಮನಿರ್ದೇಶ ಸದಸ್ಯರು 6 ಜನ ಆಜಿ ನುಡಿದು ಮಿತ್ ಮಾರ್ಕದೆತ್ತಿನ ಒಂಜಿ ಆತ್ ಯುವ ಪ್ರತಿಭೆಲೆಗೆ ಎಂಕ್ಲು ಸಾಧನೆ ಮಂತ ಇಂಗ್ಲ 5 ವಿದ್ಯಾರ್ಥಿಗಳಿಗೆ ನೀ ಸನ್ಮಾನ ಮಂತ ಐತೊಟ್ಟಿಗೂ ನಮ್ಮ ಸಮಾಜದ ಕುಲು ಪೊಣ್ಣುಲ್ನ ಮಹಿಳೆಯರನ್ನ ಪರಿಸ್ಥಿತಿನ ದುಮ್ಮದ ಭಾಷಣಲ್ಲೆಡು ಪ್ರೊಫೆಸರ್ ಭಾರಿ ಎಡ್ಡೆ ಬಂತೇರು ಒಂಜಿ ಕುಂಟುಗು ಕುಂಟು ಪಾಡ್ನಂಚಿತ್ನ ಅವಕಾಶ ಇಜ್ಜಂಡು ಭೂಮಿ ಖರೀದಿದ ಅವಕಾಶ ಇಜ್ಜಂಡು ಒಂಜಿ ಇಲ್ಲಡೆ ಪೋಪುನಂಚಿತ್ನ ಅವಕಾಶ ಇಜ್ಜಂಡು ಇಂಚಿತ್ನ ಪೂರ ತೂನಗ ಇನ್ನು ಎಂಕಲ್ನ ಈ ತಾಲೂಕುಡು ವೆಯ್ಟ್ ಲಿಫ್ಟಿಂಗ್ ರಾಜ್ಯ ರಾಷ್ಟ್ರ ಪ್ರಶಸ್ತಿ ಪಡೆದಿನ ಅಂಚಿತ್ನ ಪೊಣ್ಣು ಜೋಕುಲು ಎಂಕಲ್ನ ಸಮಾಜದ ಉಲ್ಲೇರು ಪಂಡ ಅವು ಎಂಕ್ಲಿಗೆ ಹೆಮ್ಮೆದ ವಿಚಾರ. ಇನಿ ಸಾಫ್ಟ್ವೇರ್ ಕಂಪನಿಡು ಬ್ಯಾಂಗ್ಳೂರು ಪೋದು ಬಾಸ್ಟಂಡ್ ಪೋದು ಸಾಧನೆ ಮಂತ್ರಿ ನಂಚಿತ್ನಕ್ಲಿಗೆ ನೀ ಸನ್ಮಾನ ಮಂತ ಸ್ನೇಕ್ ಉಚ್ಚುಪತ್ತುನ ಅವೊಂಜಿ ಸುಲಭದ ಬೇಲೆ ಐಟ್ ಸಾಧನೆ ಮಂತ್ರಿ ನಂಚಿತ್ನ ನಮ್ಮ ಸ್ನೇಕ ಶೋಕಗೂ ಸಾಧನೆ ಮಂತ ಇಂಚ ವಾ ಕ್ಷೇತ್ರ ತೂಲೆ ಅಲ್ಪ ಬಿಲ್ಲವ ಸಮಾಜದ ಕುಲು ಇನಿ ಪೋಂದುಲ್ಲೇರು ಐಕ್ ಮಾತೆಕ್ಲ ಸ್ಫೂರ್ತಿ ಎಂಕಲ್ನ ಬ್ರಹ್ಮಶ್ರೀ ನಾರಾಯಣ್ ಗುರು ಅರ್ನ ಚಿಂತನೆನು ಅರ್ನ ಮಾರ್ಗದರ್ಶನನ ಎಂಕಲು ದುಂಬುಕೊನೋಡು ಪನ್ಪುನಂಚಿತ್ನ ವಿಚಾರ ಪನೊಂದು ಸನ್ಮಾನ್ಯ ಹರೀಶ್ ಕುಮಾರ್ ಪಂಡೇರು ಎಂಕುಲು ಇತಿಹಾಸ ಸೃಷ್ಟಿ ಮನ್ಪೋಡು ಪಂಡ ಇತಿಹಾಸನ ಎಂಕುಲು ಮರಪೆರೆ ಬಲ್ಲಿ ಇನಿ ಈ ಒಂಜಿ ಕಟ್ಟಡ ಉಂಡು ಈ ಒಂಜಿ ವ್ಯವಸ್ಥೆ ಉಂಡು ಮೂಲು ಮಾತ ನಮ್ಮ ಕುಲ್ಲುದ ಪಂಡ ಮಾತ ನಮ್ಮ ಪೂರ್ವಜರ್ನ ಫೋಟೋಲೇನು ಮುಲ್ಪ ಪಾಡ್ದೇರು ಅಕಲ ಮಾತೆರ್ನಲ ಸಾಧನೆ ಉಂಡು ಆರು ಪಂಡಿಲೇಕ ಎಂಕುಲು ಪ್ರತಿ ಕಾರ್ಯಕ್ರಮಡು ಒಂದೇನು ಪಂಡಿಜಿಂಡ ನನ್ನ ಕ್ರಮೇಣ ಆ ಇತಿಹಾಸಲು ಬದಲಾವಣೆ ಅಪ್ಪ ಒಂಜಿ ಎಂಕಲ ಸಂಘಟಕರಡ ನಮ್ಮ ಈ ಸಂಘದ ಕ್ರೀಡ ಎನ್ನೋ ಒಂಜಿ ಮನವಿ ಅಂಚಿತ್ನ ಹಿರಿಯರಡ ಈ ಸಂಘ ನಡತ ಬತ್ತಿನ ಅಂಚಿತ್ನ ದಾರಿನ
ಕೇನೊಂದು ತೆರೆಯೊಂದು ಮುಲ್ಪೊಂಜಿ ಫಲಕನೇ ಪಾಡೋಡು ದಯಪಂಡ ದುಂಬುಗು ಇತಿಹಾಸಲೇನು ಬದಲಾವಣೆ ಮನ್ಪುನ ಚಿತ್ನ ಕಾಲಲ ಬರು ಐಕೊಂಜಿ ಫಲಕ ಪಾಡ್ದು ಏರೇರು ಇಡೆಗ್ ಅಕ್ಲನ ಸಹಾಯನ ಕೊಡ್ತಾರೆ ಅಕ್ಲನ ಮಾತೆರ್ಲ ಒಂಜಿ ಇತಿಹಾಸನ ಬರೆಪುನ ಚಿತ್ನ ಬೇಲೇನು ಮನ್ಪುಗ ಅವಾದ ಇತ್ತೆ ಪಂಡೇರು ಬಿಲ್ಲವ ಸಂಘಗ್ ಬೇತೆ ಬೇತೆ ಕೋಡಿಡು ನಿವೇಶನಲು ಇನಿ ಉಂಡು ಇನಿ ಬಂಗೇರ್ನ ಸಾಧನೆ ಸಾಧಾರಣ 86 ವೇಣೂರು ಬಿಲ್ಲವ ಸಂಘಕ್ಕೆ ಒಂಜಿ ಜಾಗ ಬೋಡು ಐಟ್ ಇತ್ತಿನ ಚಿತ್ತ ಒಂಜಿ ಆತ್ ವ್ಯಾಜ್ಯಲಿತ್ತವೇನು ಪೂರ ಹೋರಾಟ ಮಂತೊಂದು ಐತ ಪರ ಆರು ಧ್ವನಿ ದತ್ತೊಂದು ಬತ್ತೇರು ಇನಿ ಆನಿ ಪಾಡ್ದಿನ ಬೀಜ ಇನಿ ಬಿತ್ತನೆ ಮಂತಿನ ಚಿತ್ನ ಬೀಜ ಇನಿ ಫಲ ಕೊರೊಂದುಂಡು ಮುರಾಣಿ ರಾಜ್ಯ ಸರ್ಕಾರದ್ದು 13 ಸೆನ್ಸ್ ಜಾಗನೆಂಕುಲು ಮಂಜೂರು ಮನ್ಪುನ ಚಿತ್ನ ಬೇಲೆ ಮಂತದ ಐಕ್ ಬಂಗೇರ್ರೆನ್ ಆ ಒಂಜಿ ಮಾತ್ ಕಾರ್ಯಕ್ಕೆ ಮುಲ್ಪ ನೆನವರಿಕೆ ಮಂತಂದ್ರೆ ಇಷ್ಟಪಡತೊಂದುಲ್ಲೆ ಅವೇ ರೀತಿಡ್ ತೋಟತ್ತಾಡಿಡಿ ನೀ ಬಿಲ್ಲವ ಸಂಘದ ಜಾಗೆ ಉಂಡು ಅವೇ ರೀತಿ ಮುರಾಣಿಯನ್ನು ಮಲವಂತಿಗೆ ಮಿತ್ತಬಾಗಿಲಿಗೆ ಪೋನಾಗ ಸರಿಸುಮಾರು 50 ಸೆನ್ಸ್ ಜಾಗೆನು ಮಲವಂತಿಗೆ ಮಿತ್ತಬಾಗಿಲುಂಡು ಇಂಚ ಬೇತೆ ಬೇತೆ ಗ್ರಾಮಲೆಗೆ ಪೋನಾಗ ಅಲ್ಪ ಮಾತ ಸಂಘಲೆಗೆ ಜಾಗನ ದೀತೆರು ಅವೇನು ಅಭಿವೃದ್ಧಿ ಪಡಿಸವನ ಬೇಲೆ ಆ ಗ್ರಾಮ ಸಮಿತಿದಕ್ಲೆಲ್ಲ ಮಾತ್ರ ಜವಾಬ್ದಾರಿ ಇರ್ತಾವೆ ನಮ್ಮ ಮಾತೆರ್ನೆಲ್ಲ ಜವಾಬ್ದಾರಿ ನೆನೆದು ದುಮ್ಮದ ದಿನಟ್ಟು ಆ ಜಾಗೆಡ್ಲ ಗುರುಮಂದಿರಲಾವಡು ಸಮುದಾಯ ಭವನಲಾವಡು ವೃತ್ತಿ ಪರ ಶಿಕ್ಷಣ ಕೊರಪುನ ಚಿತ್ನ ಅವಡ ಅತಂಡ ಬೇತೆ ಬೇತೆ ತರಬೇತಿ ಕೊರಪುನ ಚಿತ್ನ ಕಾರ್ಯಗಾರಗಳು ಮನ್ಪುನ ಚಿತ್ನ ಜಾಗೆಲನ್ನು ದುಮ್ಮದ ದಿನಕ್ಕೆ ಮನ್ಪುಗ ಇನ್ನು ಈತ್ ಮಲ್ಲ ಸಾಧಕೇರನೇ ಮುಲ್ಪ ಲೆತ್ತಿದಾರು ಈ ಸಾಧಕೇರು ನನ್ನ ದುಂಬುಗು ನಿಕುಲು ಓಲಾಂಡಲ ಒಂಜಿ ಕಂಪನಿಗೆ ಪೋದು ಬೇಲೆ ಮನ್ಪುವಾರು ಓಲಾಂಡಲ ಮನ್ಪುನಾಗ ನಿಕ್ಲೆಗ್ ಅವಕಾಶ ತಿಕ್ಕಂಡು ಆ ಕಂಪನಿಡು ಕುಡೊಂಜಿ ಬೇಲೆದ ಅವಕಾಶ ಉಂಡು ಪಂಡ ದಯಮಂತದ ನಿಕುಲು ಒಟ್ಟುಗುಪ್ಪುನ ಬೇತೆ ವಿದ್ಯಾರ್ಥಿನೆಲ್ಲ ಕೈ ಪತದು ಒಯ್ಪುಲೆ ಕೈ ಬುಡೋಚಿ ನಮ್ಮ ಸಮಾಜದಕ್ಲೆಗ್ ಏರೆಲ್ಲ ಕಾರು ಒಯ್ಪೋಚಿ ಪನ್ಪುನ ಚಿತ್ನ ವಿಚಾರನ ಪನೊಂದು ಬೇತೆ ಬೇತೆ ಕೋಡಿಗೆ ಪೋಪಾರು ಬೇತೆ ಬೇತೆ ಸ್ಥಾನಮಾನಾಗ ಪೋಪಾರು ಇನಿ ಒರ್ತಿ ನಮ್ಮ ಮಲ್ಲ ಸಾಫ್ಟ್ವೇರ್ ಕಂಪನಿಡು ಉಲ್ಲೇರು ಪಂಡ ಅಲ್ಪ ಓಲಾಂಡಲ ಉದ್ಯೋಗದ ಅವಕಾಶ ಇತ್ತಂಡ ನಮ್ಮ ಬೇತೆ ಬಂಧುಲೆಗ ಅವಕಾಶನ ಕೊರ್ಪುನ ಚಿತ್ನ ಬೇಲೆನ ತುಂಬುದು ದಿನಟ ಮನ್ಪುಲೆ ಇನಿ ಒಗ್ಗಟ್ಟಡು ಬಲ ಉಂಡು ಪಂಡದು ನಿರಂತರವಾದ ಎಂಕಲ್ನ ಹಿರಿಯರ ನಕುಲು ಆ ಒಂಜಿ ಸಂದೇಶನ ಕೊರೊಂದೇಪೇರು ಕಲಿಯುಗದಲ್ಲಿ ಸಂಘವೇ ಶಕ್ತಿ ಸಂಘಟನೆಯಿಂದ ಬಲಯುತರಾಗಿರಿ ವಿದ್ಯಾರ್ಜನೆಯಿಂದ ಸ್ವತಂತ್ರರಾಗಿರಿ ಪನ್ಪುನ ಸಂದೇಶನ ಎಂಕಲ ಹಿರಿಯ ಕೆಲವು ನಿರಂತರವಾದ ಕೊರೊಂದುಪ್ಪೇರು ಅವಕ್ಕೆ ಅರ್ಥ ಬರೋಡು ಒಂದು ಪಂಡ ಎಂಕುಲು ಮಾತೆರ್ಲ ಒಂಜಪ್ಪೆ ಜೋಕುಲ್ಲೆಕ ಮಾತೆರೆಲ್ಲ ಅಭಿವೃದ್ಧಿ ಪಡಿಸವನ ಜವಾಬ್ದಾರಿ ಎಂಕುಲು ದೆತೊನ್ನಾಗ ಒಂದು ಮಾತ್ರ ಸಾಧ್ಯ ಪನ್ಪುನ ಚಿತ್ನ ಪಾತೆರನ್ ಪಂಡದು ಎನ್ನ ಪಾತೆರ ಮುಗಿಪ್ಪೆ ಜೈದು ನಾರಾಯಣ ಸೊಲ್ಮೆಲೆನ ಸಂದಾಯಿತ ಮಲ್ತೊಂದುಲ್ಲ ಪಾತಿರಗಾದು ಮುಂದೆ ಈ ವೇದಿಕೆ ಮೇಲೆ ಸಂಘದ ಶೈಕ್ಷಣಿಕ ದತ್ತು ನಿಧಿಗೆ ಧನ ಸಹಾಯ ಕಾರ್ಯಕ್ರಮ ದಿವಂಗತ ಎಚ್ ದಯಾನಂದ ಪೂಜಾರಿ ನಿವೃತ್ತ ಕೃಷಿ ಅಧಿಕಾರಿ ಬೆಳ್ತಂಗಡಿ ಇವರ ಸ್ಮರಣಾರ್ಥ ಪತ್ನಿ ಡಿ ಗುಣವತಿ ಮತ್ತು ಮಕ್ಕಳಿಂದ ರೂಪಾಯಿ 25,000 ಧನ ಸಹಾಯ ನಮ್ಮ ಸಂಘದ ಶೈಕ್ಷಣಿಕ ದತ್ತು ನಿಧಿಗೆ ಸಿಗ್ತಾ ಇದೆ. ದಯವಿಟ್ಟು ಗುಣವತಿ ಅಮ್ಮ ತಾವು ವೇದಿಕೆ ಮೇಲೆ ಬಂದು ಈ ಒಂದು ಧನ ಸಹಾಯವನ್ನ ನಮ್ಮ ಸಂಘದ ಅಧ್ಯಕ್ಷರಿಗೆ ಹಸ್ತಾಂತರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಜೊತೆಗೆ ನಮ್ಮ ಒಟ್ಟುಗು ನಮ್ಮನ ಕಾರ್ಯಂತೆರು ನಿತೀಶ್ ಅಣ್ಣೆಲ್ಲ ಉಲ್ಲೇರು ನಿಖಿಲ್ ಒಟ್ಟುಗು ಸೇರ್ದು ಈ ಒಂಜಿ ಪನವುದ ಸಕಾಯನು ನಮ್ಮ ಗುರ್ಕಾರ್ಯರೆಗ ಕುರುಡು ಪನ್ಪರಂಚಿನ ಅಭಿನಯ ಮಲ್ತೊಂದುಲ್ಲ. ಧನ್ಯವಾದಗಳು. ಅಂಜನೆ ವಿನೋದಿನಿ ರಾಮಪ್ಪ ಪೂಜಾರಿ ಸಂಘದ ನಿರ್ದೇಶಕರು ಮೇರ್ ಈ ವರ್ಷ ಕುಮಾರ್ ಲಿಖಿತ್ ಪೂಜಾರಿ ಪನ್ಪಿನಂಚಿನ ITIದ ವಿದ್ಯಾರ್ಥಿಗೆ ಆರ್ಥಿಕವಾದ ಧನ ಸಹಾಯ ಮಲ್ತೊಂದುಲ್ಲೆರು ವಿದ್ಯಾರ್ಥಿನ ಶೈಕ್ಷಣಿಕವಾದ ದತ್ತು ಸ್ವೀಕಾರ ಮಲ್ತೊಂದುಲ್ಲೆರು ಮೆರೆಗ್ಲ ನಮ್ಮ ಚಾವಡಿದ ಮಿತ್ತ ಲೆತ್ತದ ಈ ಒಂಜಿ ಪನೋಯ್ದ ಸಕಾಯನು ಕೊರೊಂದುಲ್ಲ. ಲಿಖಿತ್ ಪೂಜಾರಿ ಪ್ರಸನ್ನ ಕಾಲೇಜು ಬೆಳ್ತಂಗಡಿಯಲ್ಲಿ ITI ವ್ಯಾಸಂಗವನ್ನು ಮಾಡ್ತಾ ಇದ್ದು ಇವರಿಗೆ ವಿನೋದಿನಿ ರಾಮಪ್ಪ ಪೂಜಾರಿ ಇವರಿಂದ ಸಿಗುತ್ತಿರುವಂತಹ ಧನ ಸಹಾಯವಿದು. ಲಿಖಿತ್ ಪೂಜಾರಿಯವರು ವೇದಿಕೆ ಮೇಲೆ ಬಂದು ಈ ನಮ್ಮ ಆರ್ಥಿಕ ಧನ ಸಹಾಯವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಾವು ನೀಡ್ತಾ ಇರುವಂತಹ ಈ ಆರ್ಥಿಕ ಮೊತ್ತ ತಮ್ಮ ಶೈಕ್ಷಣಿಕ ಜೀವನಕ್ಕೆ ಉಜ್ವಲ ಭವಿಷ್ಯಕ್ಕೆ ನಾಂದಿಯನ್ನ ಹಾಡಲಿ ಅನ್ನುವಂತಹ ಭರವಸೆಯ ಬೆಳಕನ್ನ ಚೆಲ್ತಾ ಇದ್ದೇವೆ. ಅದೇ ರೀತಿ ಸಾಂಕೇತಿಕವಾಗಿ ವಿದ್ಯಾರ್ಥಿ ವೇತನ ವಿತರಿಸುವಂತಹ ಕಾರ್ಯಕ್ರಮ ವೇದಿಕೆ ಮೇಲೆ ಸೃಜನಾ ಡಾಕ್ಟರ್ ಅಶೋಕ್ ತಾವು ವೇದಿಕೆ ಮೇಲೆ ಬಂದು ನಮ್ಮ ಅಧ್ಯಕ್ಷರ ಕೈಯಿಂದ ನಮ್ಮ ಈ ಸಾಂಕೇತಿಕ ಸ್ಕಾಲರ್ಶಿಪ್ ಅನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ.
ಸೃಜನಾ ಡಾಟರ್ ಆಫ್ ಅಶೋಕ ಗುರಿಪಳ್ಳ. ಅದೇ ರೀತಿ ಕೀರ್ತನ್ ಸನ್ ಆಫ್ ತುಕಾರಾಮ್ ಪೂಜಾರಿ ಆರ್ಲಮನೆ ಕನ್ಯಾಡಿ ಸೆಕೆಂಡ್. ಕೀರ್ತನ್ ಸನ್ ಆಫ್ ತುಕಾರಾಮ್ ಪೂಜಾರಿ ಆರ್ಲಮನೆ ಕನ್ಯಾಡಿ ಸೆಕೆಂಡ್. ಧನ್ಯವಾದಗಳು. ಇದೀಗ ಮತ್ತೆ ಸಾಧಕರನ್ನ ಸನ್ಮಾನಿಸುವಂತಹ ಕಾರ್ಯಕ್ರಮ ವೇದಿಕೆ ಮೇಲೆ ನಾನು ಹೆಮ್ಮೆಯಿಂದ ಆಹ್ವಾನಿಸ್ತಾ ಇದ್ದೇನೆ ರಾಜ್ಯ ಮಟ್ಟದ ವಾಲಿಬಾಲ್ ಆಟಗಾರ ಗಗನ್ ಬಟ್ಟೆಮಾರ್ ಇವರನ್ನ. ಅದೇ ರೀತಿ ಶ್ರೇಷ್ಠ ಯಕ್ಷಗಾನ ಕಲಾವಿದರು ಸೀತಾರಾಮ್ ಕುಮಾರ್ ಕಟೀಲು ಇವರನ್ನ, ಜೊತೆಗೆ ರಾಜ್ಯ ಮಟ್ಟದ ಕ್ರೀಡಾಪಟು ಸೃಜನ್ ಕೋಟ್ಯಾನ್ ಇವರನ್ನ ತಾವು ಮೂವರು ಕೂಡ ಬಂದು ಸನ್ಮಾನದ ಆಸನವನ್ನ ಸ್ವೀಕರಿಸಬೇಕು ಅನ್ನುವಂತಹ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ವಾಲಿಬಾಲ್ ಕ್ರೀಡೆಯನ್ನ ಆಡೋಕೆ ಅಷ್ಟೇ ಚಾಕಚಕ್ಯತೆ ಬೇಕು, ಚುರುಕಿನಿಂದ ಇವರೆಲ್ಲರೂ ಕ್ರೀಡಾ ಸ್ಫೂರ್ತಿಯಿಂದ ಮುಂದುವರಿತಾ ಇದ್ರೆ ಸಾಧನೆಯನ್ನ ಮಾಡಬಹುದು ಅನ್ನೋದಕ್ಕೆ ನಮ್ಮ ಗಗನ್ ಬಟ್ಟೆಮಾರು ಪ್ರತ್ಯಕ್ಷ ನಿದರ್ಶನ. ವಾಲಿಬಾಲ್ನಲ್ಲಿ ಅತೀವ ಆಸಕ್ತಿಯನ್ನ ಇಟ್ಕೊಂಡು ಈ ದಿನ ವಾಲಿಬಾಲ್ ಕ್ಷೇತ್ರದ ರಾಜ್ಯ ಮಟ್ಟದ ಸಾಧಕರಾಗಿ ನಿಮ್ಮ ಮುಂದೆ ಗುರುತಿಸಿಕೊಂಡಿದ್ದಾರೆ ಗಗನ್ ಬಟ್ಟೆಮಾರು. ಅದೇ ರೀತಿ ಮತ್ತೋರ್ವರು ಸೃಜನ್ ಕೋಟ್ಯಾನ್ ರಾಜ್ಯ ಮಟ್ಟದ ಕ್ರೀಡಾಪಟು. ಮೇಲಂತಬೆಟ್ಟು ಮನೆಯ ಇವರು ವಾಣಿ ಪದವಿ ಪೂರ್ವ ಕಾಲೇಜಿನಲ್ಲಿ ತನ್ನ ಶೈಕ್ಷಣಿಕ ವಿದ್ಯಾಭ್ಯಾಸವನ್ನ ಪಡೆದುಕೊಳ್ತಾ ಇದ್ದು ಥ್ರೋಬಾಲ್ನಲ್ಲಿ ರಾಜ್ಯ ಮಟ್ಟವನ್ನ ಪ್ರತಿನಿಧಿಸಿರುತ್ತಾರೆ. ಇವರಿಗೂ ಕೂಡ ಧನ್ಯವಾದಗಳು ಹಾಗೆ ಸನ್ಮಾನವನ್ನ ಅರ್ಪಿಸ್ತಾ ಇದ್ದೇವೆ. ಜೊತೆಗೆ ನಮ್ಮ ಮಧ್ಯೆ ಇರುವಂತಹ ಕಲಾವಿದ ಸೀತಾರಾಮ್ ಕುಮಾರ್ ಕಟೀಲು ಇವರು ಅತ್ಯಂತ ಬಡತನದ ಕುಟುಂಬದಲ್ಲಿ ಜನಿಸಿ ಜೀವನೋಪಾಯಕ್ಕಾಗಿ ಮುಂಬೈಯನ್ನ ಸೇರಿರುವ ಇವರು ಯಕ್ಷಗಾನದ ಬಗ್ಗೆ ಅತೀವ ಆಸಕ್ತಿಯನ್ನ ಹೊಂದಿದ್ರು. ಉದ್ಯೋಗದ ಜೊತೆಗೆ ಕೆಲವು ಸಂಘ ಸಂಸ್ಥೆಗಳ ಜೊತೆ ಸೇರಿ ವೇಷವನ್ನ ಕೂಡ ಧರಿಸ್ತಾ ಇದ್ರು. ಯಕ್ಷಗಾನದ ಹೆಜ್ಜೆಗಳನ್ನ ಏಕಲವ್ಯನಂತೆ ನೋಡಿ ಕಲಿತರು. ಸಾಮಗರ ಪ್ರೇರಣೆಯಿಂದ ಹಾಸ್ಯಗಾರನಾದ್ರು. ತೆಂಕು ಬಡಗು ಕನ್ನಡ ತುಳು ವ್ಯತ್ಯಾಸವಿಲ್ಲದೆ ವೇಷ ಧರಿಸಿ ಎಲ್ಲರ ಅಭಿಮಾನಕ್ಕೆ ಪಾತ್ರರಾದ್ರು. ಬಡತನದ ಬವಣೆಯಲ್ಲಿ 4ನೇ ತರಗತಿಯಲ್ಲಿಯೇ ಶಿಕ್ಷಣಕ್ಕೆ ತಿಲಾಂಜಲಿಯನ್ನ ಇಟ್ಟು ಅನ್ನದ ಹಸಿವನ್ನ ತಣಿಸಲು ಮುಂಬೈನ ಮಾಯಾನಗರಿ ಪ್ರವೇಶಿಸಿ ಪಡಬಾರದ ಪಾಡನ್ನ ಪಟ್ಟರು ಕೂಡ ಅನಿರೀಕ್ಷಿತವಾಗಿ ಶ್ರೀ ಗುರುನಾರಾಯಣ ಯಕ್ಷಗಾನ ಮಂಡಳಿಯಲ್ಲಿ ರಂಗಪ್ರವೇಶ ಮಾಡಿದ್ರು. ಆಗಲೇ ಜನ ಮೆಚ್ಚುಗೆಯನ್ನ ಪಡೆದು ಅವರಿಂದ ಆಶೀರ್ವಾದವನ್ನ ಪಡೆದು ಮುಂದೆ ಕದ್ರಿ, ಮಧೂರು, ಸಾಲಿಗ್ರಾಮ, ಬೇಡೂರು, ಮಂಗಳಾದೇವಿ, ಪುತ್ತೂರು ಮೇಳಗಳಲ್ಲಿ ತಿರುಗಾಟ ಮಾಡಿ ಹನುಮಗಿರಿ ಮೇಳದಲ್ಲಿ ಈಗ ಸೇವೆಯನ್ನ ಮಾಡ್ತಿದ್ದಾರೆ. ರಂಗದಲ್ಲಿ ಎಷ್ಟೇ ನಟಿಸಿದ್ರು ನಗಿಸಿದ್ರು ನಿಜ ಬದುಕು ಕಷ್ಟ ಕಾರ್ಪಣ್ಯದಿಂದ ಕೂಡಿತ್ತು. ಶೂನ್ಯದಿಂದ ತೊಡಗಿದ ಇವರು ಆಸನ, ವಸನ, ವಸತಿ ಪ್ರತಿಯೊಂದನ್ನು ಕೂಡ ಯಕ್ಷಗಾನದಿಂದಲೇ ಪಡೆಯುತ್ತಿದ್ದಾರೆ. ವಿವಾಹ, ಮಕ್ಕಳ ವಿದ್ಯಾಭ್ಯಾಸ, ಮದುವೆ ಖರ್ಚಿನ ಜೊತೆಗೆ ಪತ್ನಿಯ ಅನಾರೋಗ್ಯ, ಆಕೆಗೆ ಹಲವು ಸಲ ಅನಿವಾರ್ಯವಾಗಿ ಆಗಬೇಕಾದ ಶಸ್ತ್ರಚಿಕಿತ್ಸೆಗಾಗಿ ಮನೆಯನ್ನ ಕೂಡ ಮಾರಾಟ ಮಾಡುವ ಕಷ್ಟದ ಪರಿಸ್ಥಿತಿ ಇವರ ಪಾಲಿಗೆ ಒದಗಿತ್ತು. ಆದರೂ ಕೂಡ ಎದೆಗುಂದದೆ ಅವೆಲ್ಲವನ್ನ ಕೂಡ ಮೆಟ್ಟಿ ನಿಂತು ತನ್ನ ಯಕ್ಷಗಾನದ ಮೂಲಕ ಸಾಧನೆಯನ್ನ ಮಾಡಿ ನಮ್ಮ ಕಣ್ಣ ಮುಂದೆ ಇರುವಂತಹ ಅಭೂತಪೂರ್ವ ಸಾಧಕರು ನಮ್ಮ ಸೀತಾರಾಮ್ ಕುಮಾರ್ ಕಟೀಲು ಇವರು. ತಮ್ಮ ಯಕ್ಷಗಾನ ಸೇವೆ, ಯಕ್ಷ ಸೇವೆ ಯಜ್ಞದಂತೆ ಹೀಗೆ ಮುಂದುವರಿಯಲಿ ಅನ್ನುವಂತಹ ಆಶೀರ್ವಾದವನ್ನ ಭಗವಂತನಲ್ಲಿ ಯಾಚಿಸ್ತಾ ತಮಗೆ ಮೂವರಿಗೂ ಕೂಡ ನಾವು ಗೌರವಪೂರ್ವಕವಾಗಿ ಸನ್ಮಾನವನ್ನ ಮಡಿಲಿಗರ್ಪಿಸ್ತಾ ಇದ್ದೇವೆ.
ಬಂಧುಲೆ ನಾರಾಯಣ ಗುರುಕುಲ್ನ ವಿಚಾರವಾದ ಜೋಕ್ಲಿಗಾದ ಭಾಷಣ ಸ್ಪರ್ಧೆನ ಆಯೋಜನೆ ಮಲ್ತದಿತ್ತೇರು ಐಟ್ ಇನಾಮು ಗೆಂದಿನಕಲ್ನ ಪುದರಿಯಾನ ಪನ್ಪೆ ಚಾಬಡಿದ ಮಿತ್ತಗೆತ್ತದ ಬತ್ತದ ನಿಕ್ಲ ಇನಾಮನು ಗೆತನುಡು ಪನ್ಪನಂಚಿನ ಅಭಿನಯ ಮಲ್ತದುಲ್ಲೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ 170ನೇ ಗುರು ಜಯಂತಿ ಅಂಗವಾಗಿ ಅಸ್ಪೃಶ್ಯತೆ ನಿವಾರಣೆಯಲ್ಲಿ ನಾರಾಯಣ ಗುರುಗಳ ಪಾತ್ರ ಎಂಬ ವಿಷಯದಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೆ ಭಾಷಣ ಸ್ಪರ್ಧೆ ವಿಜೇತರಾದವರು ಪ್ರೌಢಶಾಲಾ ವಿಭಾಗದಲ್ಲಿ ತೃತೀಯ ಸ್ಥಾನ ಶರಣ್ಯ 10ನೇ ತರಗತಿ ಸರಕಾರಿ ಪ್ರೌಢಶಾಲೆ ವೇಣೂರು. ಶರಣ್ಯ 10ನೇ ತರಗತಿ ಸರಕಾರಿ ಪ್ರೌಢಶಾಲೆ ವೇಣೂರು. ವೇದಿಕೆ ಮೇಲೆ ಬೇಗ ಬೇಗ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಜೋಕುಲ ಎನಿಕ್ಲೆಗ್ ಪ್ರೈಸ್ ಏರೆಗ್ ಬೈದು ನಂದು ಗೊತ್ತುಂಡತೆ ದಯದೀದಿ ಎದುರುಗು ಬತ್ತದು ಉಂತುಡು ಪನ್ಪುನಂಚಿನ ಭಿನ್ನಯ ನಿಕ್ಲನ ದುಂಬು ಕೋರೊಂದುಲ್ಲೆ. ದ್ವಿತೀಯ ಸ್ಥಾನ ಅಪೇಕ್ಷಾ 10ನೇ ತರಗತಿ ಸರಕಾರಿ ಪದವಿ ಪೂರ್ವ ಕಾಲೇಜು ಸಿದ್ಧಕಟ್ಟೆ. ದ್ವಿತೀಯ ಸ್ಥಾನ ಅಪೇಕ್ಷಾ 10ನೇ ತರಗತಿ. ತೃತೀಯ ಸ್ಥಾನ ಶರಣ್ಯ 10ನೇ ತರಗತಿ ಸರಕಾರಿ ಪ್ರೌಢಶಾಲೆ ವೇಣೂರು. ದ್ವಿತೀಯ ಸ್ಥಾನ ಅಪೇಕ್ಷಾ 10ನೇ ತರಗತಿ ಸರಕಾರಿ ಪದವಿ ಪೂರ್ವ ಕಾಲೇಜು ಸಿದ್ಧಕಟ್ಟೆ. ದ್ವಿತೀಯ ಸ್ಥಾನ ಅಪೇಕ್ಷಾ ದ್ವಿತೀಯ ಸ್ಥಾನ ಅಪೇಕ್ಷಾ. ಪ್ರಥಮ ಸ್ಥಾನ ಧನುಶ್ರೀ 10ನೇ ತರಗತಿ ಸರಕಾರಿ ಪದವಿ ಪೂರ್ವ ಕಾಲೇಜು ಸಿದ್ಧಕಟ್ಟೆ. ಸರಕಾರಿ ಪದವಿ ಪೂರ್ವ ಕಾಲೇಜು ಸಿದ್ಧಕಟ್ಟೆ. ಕಾಲೇಜು ವಿಭಾಗದ ಭಾಷಣ ಸ್ಪರ್ಧೆ ತೃತೀಯ ಸ್ಥಾನ ಶ್ರಾವ್ಯ ಎಸ್ವಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಪದವಿ ಪೂರ್ವ ಕಾಲೇಜು ಉಜಿರೆ. ಶ್ರಾವ್ಯ ಎಸ್ವಿ. ದ್ವಿತೀಯ ಸ್ಥಾನ ಹೆಚ್ ವರ್ಷ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ತಂಗಡಿ. ಹೆಚ್ ವರ್ಷ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಳ್ತಂಗಡಿ. ಪ್ರಥಮ ಸ್ಥಾನ ನಿರೀಕ್ಷಾ ಎನ್ ಪ್ರಥಮ ಪಿಯುಸಿ ಸರಕಾರಿ ಪದವಿ ಪೂರ್ವ ಕಾಲೇಜು ವೇಣೂರು. ಪ್ರಥಮ ಸ್ಥಾನ ನಿರೀಕ್ಷಾ ಎನ್ ಪ್ರಥಮ ಪಿಯುಸಿ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ವೇಣೂರು. ಸ್ಪರ್ಧೆಯಲ್ಲಿ ಪಾಲ್ಗೊಂಡವರಿಗೂ ಕೂಡ ನಮ್ಮ ಪ್ರೋತ್ಸಾಹದ ಮಾತುಗಳನ್ನು ಹೇಳ್ತಾ ವಿಜೇತರಾದವರಿಗೆ ಆತ್ಮೀಯವಾದ ಧನ್ಯವಾದಗಳು, ಕಂಗ್ರ್ಯಾಚುಲೇಷನ್ಸ್, ಬೆಸ್ಟ್ ವಿಶಸ್ ಅನ್ನು ಹೇಳ್ತಾ ಮುಂದಿನ ಸ್ಪರ್ಧೆಯಲ್ಲಿ ಕೂಡ ಭಾಗವಹಿಸುವ ಶಕ್ತಿ ನಿಮಗೆ ಸಿಗಲಿ ಅನ್ನುವಂತಹ ಆಶಯವನ್ನು ವ್ಯಕ್ತಪಡಿಸ್ತಾ ಹೀಗೆ ನಿರಂತರವಾಗಿ ಗೆಲ್ತಾ ಇರಿ. ಜೀವನದಲ್ಲೂ ಕೂಡ ಭರವಸೆಯನ್ನು ಇಟ್ಟುಕೊಂಡು ಗೆಲ್ತಾ ಇರಿ. ಧನ್ಯವಾದಗಳು. ಮುಂದೆ ಈ ಭಾಷಣ ಸ್ಪರ್ಧೆಯ ತೀರ್ಪುಗಾರಿಕೆಯನ್ನ ನಡೆಸಿಕೊಟ್ಟಂತಹ ನಮ್ಮ ಹೆಮ್ಮೆಯ ತೀರ್ಪುಗಾರರು ನಮ್ಮ ಜೊತೆಗಿದ್ದಾರೆ. ಶಶಿಧರ್, ಮುಖ್ಯ ಶಿಕ್ಷಕರು, ಸರಕಾರಿ ಪ್ರೌಢಶಾಲೆ ಕಾಶಿಪಟ್ನ. ಸರ್, ತಾವು ವೇದಿಕೆ ಮೇಲೆ ಬಂದು ನಮ್ಮ ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶಶಿಧರ್, ಮುಖ್ಯ ಶಿಕ್ಷಕರು, ಸರಕಾರಿ ಪ್ರೌಢಶಾಲೆ ಕಾಶಿಪಟ್ನ. ಅರುಣ್ ಕೋಟ್ಯಾನ್, ಉಪನ್ಯಾಸಕರು, ಅನುಗ್ರಹ ಕಾಲೇಜ್ ಉಜಿರೆ. ಅರುಣ್ ಕೋಟ್ಯಾನ್, ಉಪನ್ಯಾಸಕರು, ಅನುಗ್ರಹ ಕಾಲೇಜು ಉಜಿರೆ. ವಿನೋದ್ ಪ್ರಸಾದ್ ಕಲ್ಲಾಜೆ, NRLM. ವಿನೋದ್ ಪ್ರಸಾದ್ ಕಲ್ಲಾಜೆ. ವಿನೋದ್ ಪ್ರಸಾದ್ ಕಲ್ಲಾಜೆ ತೆದೀದ್ ಚಾವಡಿದ ದುಂಬತ್ತ ಬತ್ತದ ನೆಂಪದ ಕಾಣಿಕೆಯನ್ನು ಸ್ವೀಕಾರ ಮಲ್ಪೊಡು ಪಂದಕೇನೊಂದುಲ್ಲ. ಇವರು ನಮ್ಮ ಭಾಷಣ ಸ್ಪರ್ಧೆಯನ್ನ ತೀರ್ಪುಗಾರಿಕೆ ಮಾಡಿಕೊಟ್ಟಂತಹ ನಮ್ಮ ಸಾಧಕರು. ಭಾಷಣ ಕ್ಷೇತ್ರದಲ್ಲಿ ಸಾಕಷ್ಟು ಪರಿಣತಿಯನ್ನ ಹೊಂದಿಕೊಂಡಿರುವಂತಹ ನಮ್ಮ ತೀರ್ಪುಗಾರರು. ವಿನೋದ್ ಪ್ರಸಾದ್ ಕಲ್ಲಾಜೆ ತೀರ್ಪುಗಾರಿಕೆ ಮಾತ್ರವಲ್ಲ, ನಿರೂಪಣೆಯಲ್ಲೂ ಕೂಡ ಸೈ ಎನಿಸಿಕೊಂಡಿರುವಂತಹ ಪ್ರತಿಭಾನ್ವಿತ ವಿನೋದ್ ಪ್ರಸಾದ್ ಕಲ್ಲಾಜೆ ಅವರೇ, ತಮಗೆ ಧನ್ಯವಾದಗಳು.
ಮುಂದೆ PUCಯಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಮಾಡುವಂತಹ ಕಾರ್ಯಕ್ರಮ ಈ ವೇದಿಕೆ ಮೇಲೆ. ಅನುಶ್ರೀ, ಡಾಟರ್ ಆಫ್ ಸೇಸಪ್ಪ ಪೂಜಾರಿ, ದರ್ಖಾಸು ಬಜರೆ ಗ್ರಾಮ, 94% ಇನ್ ಕಾಮರ್ಸ್. ಅನುಶ್ರೀ, ಡಾಟರ್ ಆಫ್ ಸೇಸಪ್ಪ ಪೂಜಾರಿ, ದರ್ಖಾಸು ಬಜರೆ ಗ್ರಾಮ, 94% ಇನ್ ಕಾಮರ್ಸ್. ನಿಶ್ಚಿತ, ಡಾಟರ್ ಆಫ್ ಈಶ್ವರ್ ಪೂಜಾರಿ, ಐಸಿರಿ ಕಟ್ಟೆಮನೆ ಬಜರೆ, 94%. ಒಂಜಿ ರಿಕ್ವೆಸ್ಟ್, ಪ್ಲೀಸ್ ಬೇಗ ಬಲೆ ಜೋಕುಲ್ ಪೂರ. ನಿಶ್ಚಿತ, ಡಾಟರ್ ಆಫ್ ಈಶ್ವರ್ ಪೂಜಾರಿ, ಐಸಿರಿ ಕಟ್ಟೆಮನೆ ಬಜರೆ, ಕಾಮರ್ಸ್, 94%. ಸ್ಫೂರ್ತಿ ಪದ್ಮನಾಭ, ಡಾಟರ್ ಆಫ್ ಬೇಬಿ, ಕುಲೆಂಜಲೋಡಿ ನಾರಾವಿ, 91% ಇನ್ ಕಾಮರ್ಸ್. ಸ್ಫೂರ್ತಿ ಪದ್ಮನಾಭ್. ಹಸ್ತ, ಡಾಟರ್ ಆಫ್ ಹರೀಶ್ ನೂಚಿಲಮನೆ ಉಜಿರೆ, 93% ಇನ್ ಕಾಮರ್ಸ್. ಹಸ್ತ, ಡಾಟರ್ ಆಫ್ ಹರೀಶ್ ನೂಚಿಲಮನೆ, 93% ಇನ್ ಕಾಮರ್ಸ್. ಸಂಚಿತಾ, ಡಾಟರ್ ಆಫ್ ಶೇಖರ್ ಪೂಜಾರಿ, ಪೆರಿಂಜೆ ಗ್ರಾಮ, 92% ಇನ್ ಕಾಮರ್ಸ್. ಸಂಜಿತಾ, ಡಾಟರ್ ಆಫ್ ಶೇಖರ್ ಪೂಜಾರಿ, ಪೆರಿಂಜೆ ಗ್ರಾಮ, 92% ಇನ್ ಕಾಮರ್ಸ್. ಸ್ಮಿತಾ, ಡಾಟರ್ ಆಫ್ ದಿವಾಕರ್, ದುರ್ಗಾ ಶ್ರೀನಿವಾಸ ಶಿರ್ಲಾಲು, 94% ಇನ್ ಕಾಮರ್ಸ್. ಸ್ಮಿತಾ, ಡಾಟರ್ ಆಫ್ ದಿವಾಕರ್. ಹರ್ಷ ಕೆ, ಸನ್ ಆಫ್ ಚಿರಂತನ್, ಕುತ್ಕೋಳಿ ತಣ್ಣೀರ್ ಪಂತ, 91% ಇನ್ ಕಾಮರ್ಸ್. ಹರ್ಷ, ಸನ್ ಆಫ್ ಚಿರಂತನ್, ಕುತ್ಕೋಳಿ ತಣ್ಣೀರು ಪಂಥ, 91% ಇನ್ ಸೈನ್ಸ್. ಸಾನ್ವಿ, ಡಾಟರ್ ಆಫ್ ರಾಘವ್ ಪೂಜಾರಿ, ಜಯನಗರ ಗುರಿಪಳ್ಳ, 93%. ಸಾನ್ವಿ, ಡಾಟರ್ ಆಫ್ ರಾಘವ್ ಪೂಜಾರಿ, ಜಯನಗರ ಗುರಿಪಳ್ಳ, 93%. ಅಮೃತ, ಡಾಟರ್ ಆಫ್ ರೇಖಾ ನೇರಳ್ಪಲ್ಕೆ, ವೇಣೂರು, 93% ಇನ್ ಕಾಮರ್ಸ್. ಅಮೃತ, ಡಾಟರ್ ಆಫ್ ರೇಖಾ ನೇರಳ್ಪಲ್ಕೆ. ಕಾವ್ಯಶ್ರೀ ಕೆ, ಡಾಟರ್ ಆಫ್ ಮೋನಪ್ಪ ಪೂಜಾರಿ, ಕೊಂಬಾರು ಮನೆ ಶಿಶಿಲ, 92% ಫಾರ್ಮಸಿ. ಕಾವ್ಯಶ್ರೀ ಕೆ, ಡಾಟರ್ ಆಫ್ ಮೋನಪ್ಪ ಪೂಜಾರಿ, ಕೊಂಬಾರು ಮನೆ ಶಿಶಿಲ. ಶ್ರೀಜಾ, ಡಾಟರ್ ಆಫ್ ಜಗದೀಶ್ ಕೆ, ಸುಲ್ಕೇರಿ ಮೊಗ್ರು. ಶ್ರೀಜಾ, ಡಾಟರ್ ಆಫ್ ಜಗದೀಶ್ ಕೆ, ಸುಲ್ಕೇರಿ ಮೊಗ್ರು, 91% ಇನ್ ಕಾಮರ್ಸ್. ಮುಂದಿನ ಹೆಸರುಗಳು ಮುಂದಿನ ಹಂತಕ್ಕೆ. ಶ್ರೀಜಾ, ವಿಸ್ಮಿತಾ, ಅನ್ವಿತಾ, ಕಾವ್ಯ, ಸಂಚನ ರಡಿ ಉಪ್ಪುಲೆ. ಸೆಕೆಂಡ್ PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಿರುವಂತಹ ನಮ್ಮ ಸಾಧಕ ವಿದ್ಯಾರ್ಥಿಗಳಿಗೆ ನಮ್ಮ ಸನ್ಮಾನ ಈ ವೇದಿಕೆ ಮೇಲೆ ಈ ಹೊತ್ತಿನಲ್ಲಿ ಆಗ್ತಾ ಇರುವಂಥದ್ದು. ಎಲ್ರಿಗೂ ಕೂಡ ಧನ್ಯವಾದಗಳು. ಮುಂದೆ ವೇದಿಕೆ ಮೇಲೆ ಮತ್ತೆ ದ್ವಿತೀಯ PUC ವಿಭಾಗದ ವಿದ್ಯಾರ್ಥಿಗಳನ್ನು ಆಹ್ವಾನಿಸ್ತಾ ಇದ್ದೇನೆ. ಶ್ರೀಜಾ, ಡಾಟರ್ ಆಫ್ ಜಗದೀಶ್ ಕೆ, ಕಾಡಂಗಿ ಮನೆ, ಸುಲ್ಕೇರಿ ಮೊಗ್ರು, 91% ಇನ್ ಕಾಮರ್ಸ್. ವಿಸ್ಮಿತಾ, ಡಾಟರ್ ಆಫ್ ಸೀತಾರಾಮ್, ಪೊಯ್ಯಗುಡ್ಡೆ ಪಡಂಗಡಿ, 94% ಇನ್ ಕಾಮರ್ಸ್. ಅನ್ವಿತಾ, ಡಾಟರ್ ಆಫ್ ಆನಂದ ಪೂಜಾರಿ, ನಂದಾದೀಪ, ಮೂಡುಕೋಡಿ, 92% ಇನ್ ಸೈನ್ಸ್. ಅನ್ವಿತಾ, ಡಾಟರ್ ಆಫ್ ಆನಂದ ಪೂಜಾರಿ, ನಂದಾದೀಪ, ಮೂಡುಕೋಡಿ, 92% ಇನ್ ಸೈನ್ಸ್. ಕಾವ್ಯ, ಡಾಟರ್ ಆಫ್ ಬೇಬಿ ಪೂಜಾರಿ, ಮಾಲೇಜಿ ಮನೆ, ನಾವೂರ್. ಕಾವ್ಯ, ಡಾಟರ್ ಆಫ್ ಬೇಬಿ ಪೂಜಾರಿ,
ಮಾಲೇಜಿ ಮನೆ ನಾವೂರ್ 92% ಇನ್ ಕಾಮರ್ಸ್. 92% ಇನ್ ಕಾಮರ್ಸ್. ಸಂಚನಾ ಡಾಟರ್ ಆಫ್ ಸುರೇಶ್. ಸಂಚನಾ ಡಾಟರ್ ಆಫ್ ಸುರೇಶ್ ಮೂಡುಗೋಡಿ 96% ಇನ್ BCA. 96%. ಅಭಿಜಿತ್ ಸನ್ ಆಫ್ ವಸಂತ ಪೂಜಾರಿ ಮೇಗಿನ ಕಿನಿಂಜ ಮುಂಡೂರು 91% ಇನ್ ಕಾಮರ್ಸ್. ಅಭಿಜಿತ್ ಸನ್ ಆಫ್ ವಸಂತ ಪೂಜಾರಿ. ವಂಶಿ HP ಡಾಟರ್ ಆಫ್ ಹರೀಶ್ ಪೂಜಾರಿ ಪೊಯ್ಯದಡಿ ಮನೆ ಕಣಿಯೂರು ಗ್ರಾಮ 94% ಇನ್ ಕಾಮರ್ಸ್. ವಂಶಿ HP ಡಾಟರ್ ಆಫ್ ಹರೀಶ್ ಪೂಜಾರಿ. ತೇಜಸ್ ಡಿ ಪೂಜಾರಿ ಸನ್ ಆಫ್ ಮಂಜುಳಾ ಮರಮ್ಮ ಮನೆ ಕಾಶಿಪಟ್ನ 96% ಇನ್ ಸೈನ್ಸ್. ಅನನ್ಯ ಡಾಟರ್ ಆಫ್ ಸುಶೀಲಾ ನಲ್ಲರಬೆಟ್ಟು ಮನೆ ಕಾಶಿಪಟ್ನ 92% ಇನ್ ಸೈನ್ಸ್. ಸುದೀಕ್ಷಾ ಜೆ ಪೂಜಾರಿ ಡಾಟರ್ ಆಫ್ ಜೀವಂದರ್ ಖಂಡಿಗ ಮನೆ ಕಾಶಿಪಟ್ನ 93% ಇನ್ ಕಾಮರ್ಸ್. ವರ್ಷಾ ಡಾಟರ್ ಆಫ್ ವಸಂತ ಕೋಡೆಕಲ್ ಉಜಿರೆ ಗ್ರಾಮ ಸೈನ್ಸ್ 93%. ವರ್ಷಾ. ಶೈನಿಲ್ ಪರಟ್ಟು ಸನ್ ಆಫ್ ನಳಿನಿ ಕಂಗಿಜಾಲ್ ಕುದ್ಯಾಡಿ ಗ್ರಾಮ 92%. ಶೈನಿಲ್ ಪರೊಟ್ಟು. ಶಮಂತ್ P ಸನ್ ಆಫ್ ಶಿವಾನಂದ ಸೃಷ್ಟಿ ತಿಮ್ಮೊಟ್ಟು ಹೊಸಂಗಡಿ 96%. ಶಮಂತ್ P. ಅಭಿನವ್ ಸನ್ ಆಫ್ ಉಮೇಶ್ ಹೆನ್ಕಳ ಹೊಸಮನೆ ಪಿಲ್ಯ ಗ್ರಾಮ. ಅಭಿನವ್. ಶ್ವೇತಾ P ಡಾಟರ್ ಆಫ್ ಪುರಂದರ್ ಸಾಲಿಯಾನ್ ಇಂದಬೆಟ್ಟು. ಶ್ವೇತಾ P. ಪ್ರಥಮ್ SA ಪ್ರಥಮ್ ಸನ್ ಆಫ್ ಪುರುಷೋತ್ತಮ್ ಗೇರುಕಟ್ಟೆ 94%. ಪ್ರಥಮ್ ಸನ್ ಆಫ್ ಪುರುಷೋತ್ತಮ್ ಗೇರುಕಟ್ಟೆ 94%. ನಾವೀಗ ಸನ್ಮಾನವನ್ನು ಕೊಡುವಂತಹ ಸಮಯದಲ್ಲಿ ಏನಾದರೂ ವ್ಯತ್ಯಾಸಗಳಾಗಿದ್ದರೆ, ಯಾರ್ದಾದ್ರೂ ಕೈಗೆ ಸೇರಬೇಕಾಗಿರುವಂತಹ ಸನ್ಮಾನದ ಪತ್ರಗಳು ಇನ್ನೊಬ್ಬರ ಕೈಗೆ ಸೇರಿದ್ದಿದ್ರೆ ವಿದ್ಯಾರ್ಥಿಗಳೇ ಕಚೇರಿಯಲ್ಲಿ ತಿಳಿಸಿ ಅದನ್ನು ಅದಲು ಬದಲು ಮಾಡಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಸ್ವಲ್ಪ ಆಚೆ ಈಚೆ ಆಗುವಂತಹ ಸಾಧ್ಯತೆಗಳು ಇದೆ. ಅದನ್ನು ತಾವು ದಯವಿಟ್ಟು ಕ್ಷಮಿಸಿ ಆ ಒಂದು ವ್ಯತ್ಯಾಸವನ್ನು ತಾವು ಕೂಡ ಮಾಡ್ಕೋಬೇಕು ಅನ್ನುವಂತಹ ವಿನಂತಿ. ವಿದ್ಯಾರ್ಥಿ ವೇತನವನ್ನು ಸಾಂಕೇತಿಕವಾಗಿ 2 ವಿದ್ಯಾರ್ಥಿಗಳಿಗೆ ವೇದಿಕೆ ಮೇಲೆ ಕೊಟ್ಟಿದ್ದೇವೆ. ಉಳಿದಿರುವಂತಹ ವಿದ್ಯಾರ್ಥಿಗಳಿಗೆ ನಾವು ಈ ಊಟದ ವ್ಯವಸ್ಥೆ ಆದ ತಕ್ಷಣ ವಿದ್ಯಾರ್ಥಿ ವೇತನವನ್ನು ವಿತರಿಸುವಂತಹ ಕೆಲಸವನ್ನ ಮಾಡ್ತೇವೆ. ಎಲ್ರಿಗೂ ಧನ್ಯವಾದಗಳು. ಮುಂದೆ ಪದವಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇನೆ. ಸುಪ್ರೀತಾ ಡಾಟರ್ ಆಫ್ ಶೇಖರ್ ಪೂಜಾರಿ ಕೊಡಂಗೆ ಮನೆ ಕೊಯ್ಯೂರು. ಪದವಿ ವಿದ್ಯಾರ್ಥಿಗಳು ಸುಪ್ರೀತಾ ಡಾಟರ್ ಆಫ್ ಶೇಖರ್ ಪೂಜಾರಿ ಕೊಡಂಗೆ ಮನೆ ಕೊಯ್ಯೂರು. ಸುಪ್ರೀತಾ ಡಾಟರ್ ಆಫ್ ಪ್ರಮೋದ್ ಪೂಜಾರಿ ಹಲಕ್ಕಿ ಮನೆ ನಾವೂರು. ಕಾವ್ಯ ಡಾಟರ್ ಆಫ್ ರಘು ಪೂಜಾರಿ ಹೆಂಕಲಮನೆ ಪಿಲ್ಯ. ಪವಿತ್ರ ಡಾಟರ್ ಆಫ್ ಸಂಜೀವ ಪೂಜಾರಿ ನೆಲ್ಲಿಂತ್ಯಾರು ಮನೆ ಗರ್ಡಾಡಿ. ತಾತ್ವಿಕ್ ಸನ್ ಆಫ್ ದಿನೇಶ್ ಸಾಲಿಯಾನ್ ಇಂದಬಿಟ್ಟು.
ಐನ್ ಜೋಕುಲ್ಲ ದೈದೀದ ಚಾವಡಿದ ಮಿತ್ತು ಬರುಡು ಪಂದಕ್ಕೆ ಎನ್ನುವುದಿಲ್ಲ. ಪದವಿ ವಿದ್ಯಾರ್ಜನೆಯನ್ನ ಮಾಡಿಕೊಂಡು ಅತಿ ಹೆಚ್ಚು ಅಂಕವನ್ನು ಗಳಿಸಿರುವಂತಹ ವಿದ್ಯಾರ್ಥಿಗಳು ಸುಪ್ರೀತಾ ಡಾಟರ್ ಆಫ್ ಶೇಖರ್ ಪೂಜಾರಿ, ಕೊಡಂಗೆ ಮನೆ, ಕೊಯ್ಯೂರ್. ಸುಪ್ರೀತಾ ಡಾಟರ್ ಆಫ್ ಪ್ರಮೋದ್ ಪೂಜಾರಿ, ಹಲಕ್ಕಿ ಮನೆ, ನಾವೂರ್. ಕಾವ್ಯ ಡಾಟರ್ ಆಫ್ ರಘು ಪೂಜಾರಿ, ಹೆಂಕಲ ಮನೆ, ಪಿಲ್ಯ. ಪವಿತ್ರ ಡಾಟರ್ ಆಫ್ ಸಂಜೀವ ಪೂಜಾರಿ, ನೆಲ್ಲಿಂತ್ಯಾರು ಮನೆ, ಗರ್ಡಾಡಿ. ಪವಿತ್ರ ಡಾಟರ್ ಆಫ್ ವಿಠಲ್ ಪೂಜಾರಿ, ಶಾಂತಿಬೆಟ್ಟು ಮನೆ, ಗರ್ಡಾಡಿ. ತಾತ್ವಿಕ್ ಸನ್ ಆಫ್ ದಿನೇಶ್ ಸಾಲ್ಯಾನ್ ಇಂದಬೆಟ್ಟು. ಅದೇ ರೀತಿ ದ್ವಿತೀಯ PUC ಯಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಿರುವಂಥವರು ಯಕ್ಷಿತ್ ಕುಮಾರ್ ಲಾಯ್ಲಾ 93%. ತಾವು ಕೂಡ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಸಂಚನಾ ಅವರ ತಾಯಿ ಕೂಡ ನಮ್ಮ ಜೊತೆಗಿದ್ದಾರೆ, ತಾವು ಕೂಡ ವೇದಿಕೆ ಮೇಲೆ ಬರಬೇಕು. ಗರ್ಡಾಡಿಯ ಶ್ರೀ ರಕ್ಷಾ 96% ಪದವಿ ವಿಭಾಗದಲ್ಲಿ ಸಾಧನೆ, ತಾವು ಕೂಡ ವೇದಿಕೆ ಮೇಲೆ ಬಂದು ಆಸೀನರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ನಮ್ಮ ಜೊತೆ ಈ ದಿನ ಕಾರ್ಯಕ್ರಮದಲ್ಲಿ ಅಪರ ಸರ್ಕಾರಿ ವಕೀಲರಾಗಿ ಆಯ್ಕೆಯಾಗಿರುವಂತಹ ವಕೀಲರು ಆಗಿರುವ ಮನೋಹರ್ ಕುಮಾರ್ ಇಳಂತಿಲ ಸರ್ ಜೊತೆಗಿದ್ದಾರೆ. ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು, ನಮ್ಮ ಸಂಘದ ವತಿಯಿಂದ ಕೊಡಮಾಡುವಂತಹ ಈ ಒಂದು ಪುಟ್ಟದಾದ ಗೌರವಾರ್ಪಣೆಯನ್ನ ತಾವು ಸ್ವೀಕರಿಸಬೇಕು ಅನ್ನುವಂತಹ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಅಪರ ಸರ್ಕಾರಿ ವಕೀಲರಾಗಿ ಆಯ್ಕೆಯಾಗಿರುವಂತಹ ವಕೀಲರಾದ ಮನೋಹರ್ ಕುಮಾರ್ ಇಳಂತಿಲ ಸರ್, ತಮಗೆ ಶುಭವಾಗಲಿ. ಧನ್ಯವಾದಗಳು. ಅದೇ ರೀತಿ ಇದೇ ಸಂದರ್ಭದಲ್ಲಿ ಅತೀವ ಸಂತಸದಿಂದ ವೇದಿಕೆಯನ್ನು ಅಲಂಕರಿಸಲು ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಸಂಘದ ನಿವೇಶನ ಖರೀದಿಗೆ 1 ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನ ನೀಡಿರುವಂತವರು ಸಂಘದ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಯುತ ಚಿದಾನಂದ ಎಲ್ದಕ್ಕ. ಇವರು ತಮಗೂ ಕೂಡ ಧನ್ಯವಾದಗಳನ್ನ ವ್ಯಕ್ತಪಡಿಸ್ತಾ ಇವರಿಗೂ ಗೌರವಾರ್ಪಣೆಯನ್ನ ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ಸಂಘ ನಿವೇಶನ ಖರೀದಿಗೆ ಸಾಕಷ್ಟು ವೆಚ್ಚದ ಅನಿವಾರ್ಯತೆ ಇದ್ದಾಗ ಈ ಅನಿವಾರ್ಯತೆಯನ್ನು ನಮಗೆ ಭರ್ತಿ ಮಾಡಿಕೊಡುವಲ್ಲಿ ಸಹಕಾರವನ್ನು ಕೊಟ್ಟಂಥವರು, ಸದಾಕಾಲ ಸಂಘಕ್ಕಾಗಿ ಪರಿಶ್ರಮವನ್ನು ವಹಿಸಿ ನಮ್ಮ ಜೊತೆಗೆ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಸಹಾಯಕರಾಗಿ ಇರುವಂತಹ ನಮ್ಮ ಮಾನ್ಯ ಚಿದಾನಂದ ಎಲ್ದಕ್ಕ ಇವರು, ತಮಗೂ ಕೂಡ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತಾ ಇದೀಗ ಸಂಘಕ್ಕೆ 1 ಲಕ್ಷ ರೂಪಾಯಿ ಆರ್ಥಿಕ ನೆರವನ್ನು ಒದಗಿಸಿದ್ದಾರೆ. ಧನ್ಯವಾದಗಳು ಸರ್ ತಮ್ಮ ಈ ಸಹಾಯಾರ್ಥಕ್ಕೆ. ಹಾಗೆ ಇದೀಗ ನಾನು ವೇದಿಕೆಯ ಸನ್ಮಾನದ ಪೀಠವನ್ನು ಅಲಂಕರಿಸಲು ಆಹ್ವಾನಿಸ್ತಾ ಇದ್ದೇನೆ ಪಿ ವಿಶಿಕಾ ಮತ್ತು PK ವಿಕಾಸ್ ಇವರನ್ನ. ಪಿ ವಿಶಿಕಾ, PK ವಿಕಾಸ್ ಇವರನ್ನ ತಾವಿಬ್ಬರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು, ಅಥವಾ ತಮ್ಮ ಹೆತ್ತವರು ಇದ್ರೆ ಅವರು ಕೂಡ ಆಗಮಿಸಬಹುದು.
ಪಿ ವಿಶಿಕಾ ಪಿಕೆ ವಿಕಾಸ್. ಪಿ ವಿಶಿಕಾ ಪಿಕೆ ವಿಕಾಸ್, ತಮಗೆ ಆದರಣೀಯವಾದ ಸ್ವಾಗತ ವೇದಿಕೆ ಮೇಲೆ. ಪಿ ವಿಶಿಕಾ ಮತ್ತು ಪಿ ಕೆ ವಿಕಾಸ್ ಅವರ ಕಡೆಯವರು ಇದರ ದಯವಿಟ್ಟು ವೇದಿಕೆ ಮೇಲೆ ಬಂದು ನಮ್ಮ ಗೌರವ ಅಭಿನಂದನೆಯನ್ನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಪಿ ವಿಶಿಕಾ ಬಿಕಾಂ LLB ವಿವೇಕಾನಂದ ಲಾ ಕಾಲೇಜು ಪುತ್ತೂರಿನಲ್ಲಿ ಪಡೆದು ಬಾರ್ಯಗ್ರಾಮದ ಪರ್ಂದಗುತ್ತು ಮನೆಯ ಪಿ ಕೃಷ್ಣಪ್ಪ ಪೂಜಾರಿ ಮತ್ತು ಶೀಲಾ ಎಸ್ ಇವರ ಪುತ್ರಿಯಾಗಿದ್ದಾರೆ. ಸ್ಟೇಟ್ ಲೆವೆಲ್ ಡಿಬೇಟ್ ಕಾಂಪಿಟೇಷನ್ RL ಲಾ ಕಾಲೇಜ್ ಬೆಳಗಾವಿಯಲ್ಲಿ ಫಸ್ಟ್ ಪ್ರೈಸ್ ಅನ್ನು ಪಡೆದಿರುತ್ತಾರೆ. 2022ನೇ ವರ್ಷ ನ್ಯಾಷನಲ್ ಕಾನ್ಫರೆನ್ಸ್ ಎನ್ವಿರಾನ್ಮೆಂಟಲ್ ಜೂರಿಸ್ಪ್ರುಡೆನ್ಸ್ ರೀಚ್ ಪೇಪರ್ ಸೆಲೆಕ್ಟ್ ಆಗಿತ್ತು. ಜೂನ್ 2024ರಲ್ಲಿ ವೈಕುಂಠ ಬಾಳಿಗ ಕಾನೂನು ಕಾಲೇಜು ಉಡುಪಿಯಲ್ಲಿ ನಡೆದ ನ್ಯಾಷನಲ್ ಲೆವೆಲ್ ಜಡ್ಜ್ಮೆಂಟ್ ಕಾಂಪಿಟೇಷನ್ನಲ್ಲಿ ಸೆಕೆಂಡ್ ಪ್ರೈಸ್ ಪಡೆದಿದ್ದಾರೆ. ಇವರ ಸಾಧನೆಯನ್ನು ಗುರುತಿಸಿ ಸನ್ಮಾನಿಸ್ತಾ ಇದ್ದೇವೆ. ಅದೇ ರೀತಿ ಪಿ ಕೆ ವಿಕಾಸ್ ಅವರೇ, ಇವರು ಕೂಡ ಒಂದೇ ಕುಟುಂಬದವರಾಗಿದ್ದು ನ್ಯಾಚುರೋಪತಿ ಆ್ಯಂಡ್ ಯೋಗಿಕ್ ಸೈನ್ಸ್ ಸಾಲ್ವಾಸ್ ಕಾಲೇಜ್ ಮೂಡಬಿದ್ರೆಯಲ್ಲಿ ವಿದ್ಯಾರ್ಹತೆಯನ್ನು ಪಡೆದು ದೆಹಲಿಯಲ್ಲಿ ನಡೆದ ನ್ಯಾಷನಲ್ ಲೆವೆಲ್ ಯೋಗ ಕಾಂಪಿಟೇಷನ್ನಲ್ಲಿ ಭಾಗವಹಿಸಿರ್ತಾರೆ. ತಮಗೆ ಧನ್ಯವಾದಗಳನ್ನು ವ್ಯಕ್ತಪಡಿಸ್ತಾ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿ ನಾವೆಲ್ಲರೂ ಕೂಡ ಸೇರ್ಕೊಂಡಿದ್ದೇವೆ. ಬಂಧುಲೆ, ಈ ಚಾವಡಿ ಲೇಸ್ತ ಗುರ್ಕಾರ್ಯರಾದಿತ್ತನಾರು ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಬೋಲ್ತೇರು ಕೂಟದ ಗುರ್ಕಾರ್ಯರ್ಲ ಅಂದು ಜಯ ವಿಕ್ರಮ ಕಲ್ಲಾಪು ಮೇರು ಮುಲ್ಪದ ನಾಯಕರು ಪ್ರತಿ ದೀಪಿನಂಚಿನ ಪಜ್ಜೆ ಕಜ್ಜೊಗ್ಲ ಮೇರ ಒಂಜಿ ಸಕಾಯನು ಕೊರೊಂದು ಅರ್ನ ಮಾರ್ಗದರ್ಶನನು ಕೊರೊಂದು ಬೈದು ನಂಚಿನಾರು ಜಯ ವಿಕ್ರಮ್ ಕಲ್ಲಾಪು ಇರ್ನ ಗುರ್ಕಾರ್ಮೆದ ಪಾತೆರ ಚಾವಡಿದ ಬಿತ್ತು. ನಮ್ಮ ಆರಾಧ್ಯ ದೇವರ ನೆಂಚಿನ ಗುರುಕುಲು ಬ್ರಹ್ಮಶ್ರೀ ನಾರಾಯಣ ಗುರುಕುಲನ ಪಾದವು ಅಡ್ಡ ಬೂರೊಂದು ಕಾರಣಿಕ ಶಕ್ತಿಲ ನೆಂಚಿನ ಕೋಟಿ ಚೆನ್ನೈರನ್ನು ಮನಸಾರ ಎನ್ನೊಂದು ಈ ಸಂಘದ ಗೌರವಾಧ್ಯಕ್ಷರು ಎಂಕಲ ಮಾತೆರ್ನ ಮಾರ್ಗದರ್ಶಿ ನೆಂಚಿನ ದಿವಂಗತ ಶ್ರೀ ವಸಂತ ಬಂಗೇರನು ಎನ್ನೋದು ಇನಿ ವೇದಿಕೆ ಇಪ್ಪಣಂಚಿನ ಈ ಕಾರ್ಯಕ್ರಮದ ಉದ್ಘಾಟಕರು ಈ ಸಂಘದ ಯುವಬಿಲ್ಲ ವೇದಿಕೆದ ಸ್ಥಾಪಕ ಅಧ್ಯಕ್ಷರೇ ಅಂಚನೆ ಮಾಜಿ ವಿಧಾನ ಪರಿಷತ್ ಸದಸ್ಯರ ಅಂಚಿನ ಎಂಕಲ ಮಾರ್ಗದರ್ಶಕರ ಅಂಚಿನ ಶ್ರೀ ಕೆ ಹರೀಶ್ ಕುಮಾರ್ ರೇ ಅಂಚನೆ ಇನಿ ಪ್ರಧಾನ ಭಾಷಣ ಮಂತ್ರಂಚಿನ ರಾಣಿ ಅಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಬಂಟ್ವಾಳ ನಿನ್ನ ಅಧ್ಯಕ್ಷರಂಚಿನ ಪ್ರೊಫೆಸರ್ ತುಕಾರಾಮ್ ಪೂಜಾರ್ಲೆ ಮುಖ್ಯ ಅತಿಥಿಯಾದ ಭಾಗವಹಿಸಿನಂಚಿನ ಮಾಜಿ ಶಾಸಕರಂಚಿನ ಶ್ರೀ ಕೆ ಪ್ರಭಾಕರ ಬಂಗೇರ್ರೆ ಈ ಭಾಗದ ಜನನಾಯಕಿ ಅಂಚನೆ ಯುವ ನಾಯಕಿ KPCC ಪ್ರಧಾನ ಕಾರ್ಯದರ್ಶಿಗಳು ಆಯನಂಚಿನ ಶ್ರೀ ರಕ್ಷಿಶ್ವರಾಮರೇ ಈ ವೇದಿಕೆ ಡಿಪ್ಪಣಂಚಿನ ಬಿಳ್ಳವ ಮಹಿಳಾ ವೇದಿಕೆದ ಸ್ಥಾಪಕ ಅಧ್ಯಕ್ಷರು ಅಂಚನೆ ವಸಂತ ಬಂಗೇರ್ನ ಧರ್ಮಪತ್ನಿ ಆಯನಂಚಿನ ಶ್ರೀಮತಿ ಸುಜಿತಾ ವಿ ಬಂಗೇರ್ರೆ ವೇದಿಕೆ ಡಿಪ್ಪಣಂಚಿನ ಮಾತ ಗಣ್ಯರೇ ನಿಕಟಪೂರ್ವ ಅಧ್ಯಕ್ಷರಂಚಿನ ಚಿದಾನಂದ ಪೂಜಾರ್ಲೆ ಈ ಸಂಘದ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷರೇ ಉಪಾಧ್ಯಕ್ಷರಂಚಿನ ಸುಂದರ ಪೂಜಾರ್ಲೆ ಅಂಚನೆ ಯುವ ಬಿಲ್ಲ ವೇದಿಕೆದ ಅಧ್ಯಕ್ಷರನ್ನ ಪ್ರಸಾದರೇ ಮಹಿಳಾ ಬಿಲ್ಲ ವೇದಿಕೆದ ಅಧ್ಯಕ್ಷರಂಚಿನ ಸುಮತಿ ಪ್ರಮೋದರೇ ಅಂಚನೆ ಮೂಲ ಸೇರಿನಂಚಿನ ಈ ಸಂಘದ ಮಾಜಿ ಅಧ್ಯಕ್ಷರನಕಲೆ ನಿರ್ದೇಶಕರನಕಲೆ ಅಂಚನೆ ಸಂಘದ ಅಭಿಮಾನಿ ಬಂಧುಗಳೇ ಬಾರಿ ಪೊರ್ಲುದ ಸುದೀರ್ಘವಾದ ನಡತನಂಚಿನ ಒಂಜಿ ಕಾರ್ಯಕ್ರಮ ನೂತ ಎಲ್ಪಣೆ ವರ್ಷದ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಗುರು ಜಯಂತಿ ಅಂಚನೆ ನಮ್ಮ ಸಂಘದ ಮಾರ್ಗದರ್ಶಕರು ಮಾಜಿ ಶಾಸಕರು ಅಂಚನೆ ಸಂಘದ ಗೌರವಾಧ್ಯಕ್ಷರ ಅಂಚಿನ ಶ್ರೀ ಕೆ ವಸಂತ ಬಂಗೇರು ಬೊಕ್ಕ ಸಂಘದ ಮಾಜಿ ಉಪಾಧ್ಯಕ್ಷರಂಚಿನ ಶೇಖರ್ ಬಂಗೇರಿನ ನುಡಿ ನಮನ ಕಾರ್ಯಕ್ರಮ ಅಂಚನೆ ಸಮಾಜ ಸುಧಾರಕರು ಸಾಧಕರಿಗೆ ಸನ್ಮಾನ ಬೊಕ್ಕ ವಿದ್ಯಾರ್ಥಿ ದತ್ತು ಸ್ವೀಕಾರ ಬೊಕ್ಕ ವಿದ್ಯಾರ್ಥಿ ವೇತನ ವಿತರಣಾ ಸಮಾರಂಭ ಬಾರಿ ಪೊರ್ಲುದ ಕಾರ್ಯಕ್ರಮದ ಕೊನೆಯ ಅಂಗೋಡು ನಮ್ಮ ಮಾತೆಲ್ಲ ಉಲ್ಲ ಇತ್ತೆ ತಾನೇ ವೇದಿಕೆ ಹಿಡಿತನ ಅತಿಥಿಗಳು ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಬಗ್ಗೆ ಮಸ್ತ್ ಪಾತಿರಿ ಹಿಂದುಳಿದ ವರ್ಗೋಡಿತನಂಚಿನ ನಮ್ಮ ಸಮುದಾಯನು ಒಂಜಿ ಮುಂದುವರಿಯರೆ ಅವಕಾಶ ಮಂತುಕೊರ್ನಂಚಿನ ಗುರುಕುಳು ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ ಆ ಒಂಜಿ ತತ್ವಾದರ್ಶಡು ಈ ಸಂಘ ಸ್ಥಾಪನೆ ಆತಂಡು ಕರಿನ 1961-62ನೇ ಸಾಲಿಡು ಈ ಸಂಘನು ನಮ್ಮ ಹಿರಿಯಾಕ್ಲು ವಸಂತ ಬಂಗೇರನ
ಪೊಪ್ಪ ಕೇದು ಸುಬ್ಬ ಪೂಜಾರ್ಲು ಅಂಚನೆ ಕುಂಜಿರಾಯನ ಸಿದ್ಧ ಪೂಜಾರ್ಲು ಅಂಚಿನ ಮಾನ್ ನಾಯಕರ್ನ ಒಂಜಿ ದೂರದೃಷ್ಟಿ ತೋಡು ಈ ಒಂಜಿ ಸಂಘ ಸ್ಥಾಪನೆ ಆಂಡು ಈ ಬಾಗೋಡು ಬೆಳ್ತಂಗಡಿ ತಾಲೂಕುಡು ನಮ್ಮ ಮಲ್ಲ ಸಂಖ್ಯೆಡಿ ಪುನಃ ಸಮುದಾಯ ಈ ಸಮುದಾಯನ ಒಟ್ಟು ಸೇರಿಸೋದು ನಮ್ಮ ದುಂಬುದ ತಲೆಮಾರಿಗೆ ಒಂಜಿ ಆದರ್ಶಪ್ರಾಯವಾದ ಆ ದುಂಬುದ ಜೋಕುಲಿಗೆ ಒಂಜಿ ದಾರಿದೀಪ ಆವಡು ಬಂದ್ಬಿಡು ಒಂಜಿ ಮಹತ್ ಉದ್ದೇಶಡು ಈ ಸಂಘನು ಸ್ಥಾಪನೆ ಮಂತದ್ದು ಅವಿರದ ಬುಕ್ಕ ಸುಮಾರು ಅಧ್ಯಕ್ಷರನಕ್ಲು ಈ ಸಂಘದ ಏಳಿಗೆಗೆ ಸುಮಾರು ಪ್ರಯತ್ನ ಮಂತದ್ದು ಇನಿ ಈ ಗಟ್ಟೋಡು ನಮ್ಮ ಈತ್ ಪೊರ್ಲುದ ಒಂಜಿ ವ್ಯವಸ್ಥೆ ನಮ್ಮ ಮಾತೆಲ್ಲ ಉಲ್ಲ ವಿಶೇಷವಾದ ಇನ್ನಿತ ಈ ಒಂಜಿ ಕಾರ್ಯಕ್ರಮಕ್ಕೂ ನಮ್ಮ ಸಂಘದ ಮಾಜಿ ಅಧ್ಯಕ್ಷರನಕಲ್ನ ಒಂಜಿ ಸಲಹೆ ಸಹಕಾರಡು ಅಂಜನೆ ನಿರ್ದೇಶಕರೇ ನಿರ್ದೇಶಕರನ್ನ ಎಂಗ್ಲ ಕಾರ್ಯಕಾರಿಣಿ ಸಮಿತಿದ ಸದಸ್ಯರನಕಲ್ನ ಒಂಜಿ ಒಗ್ಗಟ್ಟಡು ಈತ ಪೊರ್ಲುದ ಒಂಜಿ ಮಲ್ಲ ಕಾರ್ಯಕ್ರಮ ಮನ್ಪರೆ ಅವಕಾಶ ಆತನ ನಿಕ್ಲೆ ಮಾತೆರೆಗಳ ಅಭಿನಂದನೆ ಸಲ್ಲಿಸ ಒಂದು ಈ ಒಂಜಿ ನಮ್ಮ ಸಂಘ ವಾರೀತಿ ನಡತು ಬತ್ತನ ಬಂದ್ಪುಣ ಆ ವಿಚಾರಧಾರೆನು ನಮ್ಮ ಅತಿಥಿನಕ್ಲು ಇತ್ತ ತಾನೇ ಮಾತೆಲ್ಲ ಪಂಡೇರು ಅವೇ ರೀತಿ ನಮ್ಮ ಸಂಘದ ಗೌರವಾಧ್ಯಕ್ಷರಾಯಂಚಿನ ಮಾಜಿ ಶಾಸಕರು ಇನಿ ನಮ್ಮೊಟ್ಟಿಗೆ ಇಜ್ಜರು ಆರೆಗೆ ನುಡಿ ನಮ್ಮನ ಕಾರ್ಯಕ್ರಮನ ನಮ್ಮ ಈ ಒಂಜಿ ಮಲ್ಲ ಕಾರ್ಯಕ್ರಮ ದಿವೊಂದುಲ್ಲ ನಂಗೆ ಬಂಗೇರು ಇಜ್ಜಿನ ಬೆಳ್ತಂಗಡ್ಡು ನಮ್ಮ ಸಂಘ ಇಜ್ಜಿ ಎಂಗ್ಲಿನ ಮಾತೆರಲ್ಲ ಈ ಒಂಜಿ ಸಂಘದ ಅಧ್ಯಕ್ಷ ಯಾರೇ ಅತನ ಕಾರ್ಯಕಾರಿಣಿ ಸದಸ್ಯರೇ ಅವಡ ನಿರ್ದೇಶಕರೇ ಅವಡ ಆರ್ನ ಒಂಜಿ ಮುತುವರ್ಜಿಡು ಹಿರಿಯಾಕ್ಲು ಮಾಜಿ ಅಧ್ಯಕ್ಷರನಕ್ಲನ ಸಲಹೆ ಮುಖಾಂತರ ಈ ಸಂಘ ಈ ಬಾಡಿ ಈ ಸತಿ ಒಂಜಿ ಕಾರ್ಯಾಚರಣೆ ಮಂತೊಂದುಂಡು ವಿಶೇಷವಾದ ಎಂಕ್ಲ ಕರಿಣ ಅವಧಿದ ಅಧ್ಯಕ್ಷರಂಚಿನ ಚಿದಾನಂದ ಪೂಜಾರ್ಲನ ಒಂಜಿ ಅವಧಿಡು ಈ ಸಂಘಗೂ ಒಂಜಿ ಎಕರೆ ಜಾಗೇನು ನಮ್ಮ ಖರೀದಿ ಮಂತದ ಅವು ಮಾಜಿ ಶಾಸಕರಂಚಿನ ವಸಂತ ಬಂಗೇರ್ನ ಸೂಚನೆ ಮಿತ್ತು ಉಪ್ಪಿನಂಗಡಿದ ಕೈತಲು ಹೈವೇಡ್ ಒಂಜಿ ಎಕರೆ ಜಾಗೇನು ನಮ್ಮ ಪರ್ಚೇಸುವಂಥ ಕಮರ್ಷಿಯಲ್ ಉದ್ದೇಶಕ್ಕೂ ಒಂಜಿ ಎಕರೆ ಜಾಗೆ ಸುಮಾರು 1,20,00,000 ಸಾಲ ಮಂತದ್ದು ಅವೇ ಒರಿನ ದುಡ್ಡು ನಮ್ಮ ಸಂಘೋಡಿತ್ತಿನ ಏನು ಪಾಡ್ದು ಏನಕ್ಕೆ ಒಂಜಿ ಎಡ್ಡೆ ಉದ್ದೇಶಕ್ಕೂ ಆ ಒಂಜಿ ಜಾಗೇನು ಉಪಯೋಗ ಮಂತದ್ದು ಅವೇಟ್ರೆ ಐನು ಮಾರದು ದುಂಬು ನಮ್ಮ ಬೆಳ್ತಂಗಡಿದ ಬಾಗೋಡೆ ಒಂಜಿ ಎಡ್ಡೆ ಸುಸಜ್ಜಿತವಾಯಿನ ಜಾಗಿದೆ ಪೊಡುವನ ಪುಣ ಒಂಜಿ ಉದ್ದೇಶನ ದಿವೊಂದುಲ್ಲ ಅವೇನು ಐಕೆ ಮಾತೆಲ್ಲ ನಿಖಲ್ನ ಸಹಕಾರಲ ಬೋಡು ಅವತ್ತಂದೆ ಇನ್ನಿತ ಈ ಒಂಜಿ ವೇದಿಕೆಡೆ ನಮ್ಮ ಮುಖ್ಯ ಭಾಷಣಗಾರರು ಪಂಡೇರು ಈ ಸಂಘ ಈ ಸಮುದಾಯದ ಬಗ್ಗೆ ಸುಮಾರು ವಿಚಾರನು ಪಂಡೇರು ಅವತ್ತಂದೆ ಈ ಒಂಜಿ ಸಮುದಾಯ ವಾರೀತಿಡು ಇತ್ತುಂಡು ವಾರೀತಿಡು ಬೊಳೆ ಒಂದು ಉಂಡು ಪನ್ಪುಣ ವಿಚಾರಲ ನಂಗೆ ಮಾತಾಡಲು ಗೊತ್ತುಂಡು ಅಣ್ಣ ನಮ್ಮ ಹಿಂದುಳಿದವರ್ಗ ಹತ್ತು ನಮ್ಮ ಮುಂದುವರಿದ ಪನ್ಪುಣ ಒಂಜಿ ಉದ್ದೇಶ ಇವೊಂದು ನಮ್ಮ ಓಲು ಸಂಘಟನೆ ಇಜ್ಜ ಅವಳು ಸಂಘಟನೆ ಮಂತದ್ದು ಸುಮಾರು ಬೆಳ್ತಂಗಡ್ಡೆ 81 ಗ್ರಾಮಡು ಪ್ರತಿ ಗ್ರಾಮಡ್ಲ ಸಂಘಟನೆ ಆವಡು ಪ್ರತಿ ಗ್ರಾಮ ಸಮಿತಿಲ ಆವಡು ಆ ಮುಖಾಂತರ ಈ ತಾಲೂಕುಡು ಏತ್ ನಮ್ಮ ಜಾತಿ ದಕ್ಕಲ್ನ ನಮ್ಮ ಸಮುದಾಯ ದಕ್ಕಲ್ನ ಇಲ್ಲುಂಡು ಐಟಿ ಏತ್ ಜನ ಉಳ್ಳೇರು ಪನ್ಪುಣ ಒಂಜಿ ಸ್ಪಷ್ಟ ಆ ಒಂಜಿ ಚಿತ್ರಣ ನಂಗೆ ಬೋರ್ಡು ಪನ್ಪುಣ ಉದ್ದೇಶಡು ನಮ್ಮ ಗ್ರಾಮ ಸಮೀಕ್ಷೆ ಮಂತೊಂದುಲ್ಲ ಅಂಚನೆ ಆ ಸಮೀಕ್ಷೆಗಳ ನಿಕ್ಲ ಮಾತೆರ್ಲ ಸಹಕಾರ ಬೋರ್ಡು ಅವೇ ರೀತಿ ಇನಿ ನಮ್ಮ ಸಮುದಾಯದಲ್ಲಿ ಕೊಡು ಸಮುದಾಯದ ಸಾಧಕರಿಗೆ ಸನ್ಮಾನ ಮಂತ ಸುಮಾರು ಜನ ಸಾಧಕರನ್ನು ನಮ್ಮ ಲೆತ್ತದು ಅಕ್ಲೇನೆ ಗುರುತಿಸೋದು ಅಭಿನಂದನೆ ಮಂತ ಅಕ್ಲೆ ಮಾತ್ರೆಗಳ ಅಭಿನಂದನೆ ಸಲ್ಲಿಸ ಒಂದು ನನ್ನವರೇ ಇನಿ ನಮ್ಮ ಸಂಘದ ಮಾಜಿ ಉಪಾಧ್ಯಕ್ಷರು ಶೇಖರ ಬಂಗೇರಿಗಳ ನುಡಿ ನಮ್ಮನ ಕಾರ್ಯಕ್ರಮ ದೀತ ಈ ಸಂಘಗೂ ಆರ್ನ ಕೊಡುಗೆಲ್ಲ ಅಪಾರವಾದುಂಡು ಪ್ರತಿಯೊಂದು ಕಾರ್ಯಕ್ರಮಡ್ಲ ಆರು ಭಾಗವಹಿಸೋದು ಈ ಸಂಘದ ಬೆಳವಣಿಗೆಗೆ ವಿಶೇಷವಾದ ಶ್ರಮ ವಹಿಸಂಚಿನ ಶೇಖರ ಬಂಗೇರಿಗಳ ನುಡಿ ನಮ್ಮನ್ನು ಪಂಡೊಂದು ಅಂಚನೆ ವಿದ್ಯಾರ್ಥಿಗಳು ಇತ್ತೆ ತಾನೇ ಸ್ಕಾಲರ್ಶಿಪ್ ಗೆತ್ತುಂದರೆ ನಿಗ್ಲು ಸ್ಕಾಲರ್ಶಿಪ್ಪು ಈ ಸಂಘೋಡ್ದು ಎಲ್ಲಿಯ ಕಾಣಿಕೆವು ಆ ಎಲ್ಲಿಯ ಕಾಣಿಕೆನು ಮಲ್ಲ ಕಾಣಿಕೆ ದಿವೊಂದು ಅವೇನು ನನ್ನ ದುಂಬುಗು ನಿಕ್ಲು ಈ ಸಮಾಜಡು ಒಂಜಿ ಉನ್ನತ ಹುದ್ದೆಡು ಪೋನಾಗ ಈ ಸಂಘನು ಏಪಲ ಮರಪಡೆ ಈ ಸಂಘಗೂ ನಿಖಲಿಡಿದ ಅಪ್ಪನಂಚಿನ ಸಹಕಾರನು ಕೊರ್ಲೆಂದು ಪಂಡದು ಕೇನೊಂದು ಅವೇ ರೀತಿ ಈ ಒಂಜಿ ಕಾರ್ಯಕ್ರಮ ಸುದೀರ್ಘವಾದ ನಡೆದು ಬತ್ತನಕ್ಕೆ ಸಹಕಾರ ಕೋರ್ನ ನಿಖಲೆ ಮಾತ್ರೆಗಳ ಹೊಂದಿಸೋದು ಅವೇ ರೀತಿ ನಮ್ಮ ಮಹಿಳಾ ವೇದಿಕೆದ ಅವತ್ತಿಡ್ದು ಶ್ರೀ ವರಮಹಾಲಕ್ಷ್ಮಿ ಪೂಜೆಯನ್ನು 23/8/2024 ಶುಕ್ರವಾರ ಪಂಡ ಬರ್ಪಿ ಶುಕ್ರವಾರ ದಿವೊಂದುಲ್ಲ ಆ
ಆ ಪೂಜೆಗಳ ನಿಕ್ಲು ಮಾತೆಲ್ಲ ಬತ್ತದ ಸಹಕಾರಿಸೋಡು ಬಣ್ಣದಕ್ಕೆ ಏನೊಂದು ನಿಕ್ಲೆ ಮಾತ್ರೆಗಳ ಒಂದಿಸೋದು ಏನು 2 ಪಾತ್ರೆ ಅಂತ ಒಂದು ಉಡಲ್ದಿಂಚಿನ ಸೊಲ್ಮೆಲು ಪನೊಂದು ಒಂಜಿ ಎಲ್ಯ ಕಜ್ಜ ಬಾಕಿ ಉಂಡು ಪ್ರಸಾದಣ್ಣ ಶ್ರುತ ಮೇರ ಚಾವಡಿದ ಮಿತ್ತು ಬತ್ತದ ಒಂಜಿ ನೆಂಪುದ ಕಾಣಿಕೆಯನ್ನು ಸ್ವೀಕಾರ ಮಲ್ಪುಡು ಪಂದಕ್ಕೆ ಏನೊಂದುಲ್ಲ PUC ವಿಭಾಗಡು 96% ಪಡೆ ಒಂದಿನಂಚಿನ ವಿದ್ಯಾರ್ಥಿನಿ ಎಕಡಾರ ಮಲ್ಪ ಇಜ್ಜಾಂಡ್ ಇತ್ತೆ ಬೈದಿರಂಚದ ಅರೆಗ್ ನಮ್ಮ ಈ ಒಂಜಿ ಮನಾದಿಗೆನು ಕೊರೊಂದುಲ್ಲ ಶ್ರುತ ಬಂಧುಲೆ ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡಿ ಬಿಲ್ಲವ ಮಹಿಳಾ ವೇದಿಕೆ ಮತ್ತು ಯುವ ಬಿಲ್ಲವ ವೇದಿಕೆ ಬೆಳ್ತಂಗಡಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ಇದೇ ಬರುವ ತಾರೀಕು 23 ಶುಕ್ರವಾರದಂದು ಬೆಳಗ್ಗೆ 10 ಗಂಟೆಯಿಂದ ಬೆಳ್ತಂಗಡಿ ಶ್ರೀ ನಾರಾಯಣ ಗುರು ಸಭಾಭವನದಲ್ಲಿ ಶ್ರೀ ವರಮಹಾಲಕ್ಷ್ಮಿ ಪೂಜೆ, ಲಲಿತ ಸಹಸ್ರನಾಮ, ಶ್ರೀದೇವಿ ಅಷ್ಟೋತ್ತರ ಪಾರಾಯಣ ಮತ್ತು ಭಜನಾ ಕಾರ್ಯಕ್ರಮ ನಡೆಯಲಿದೆ. ತಾವೆಲ್ಲರೂ ಬನ್ನಿ, ತಮ್ಮವರನ್ನ ಕರೆತನ್ನಿ ಅನ್ನುವಂತಹ ಮಾತನ್ನ ಹೇಳ್ತಾ ಮುಂದೆ ಧನ್ಯವಾದ ಮಾತುಗಳಿಗಾಗಿ ವೇದಿಕೆ ಮೇಲೆ ಯುವ ಬಿಲ್ಲವ ವೇದಿಕೆ ಬೆಳ್ತಂಗಡಿಯ ಅಧ್ಯಕ್ಷರು MK ಪ್ರಸಾದ್ ಇವರು. ಹಲೋ ಹಲೋ ಧನ್ಯವಾದ. ಕಾರ್ಯಕ್ರಮಕ್ಕಿಂತ ಮೊದಲು ತನ್ನ ಅದ್ಭುತ ಕಂಠದ ಮೂಲಕ ಇಂದಿನ ಕಾರ್ಯಕ್ರಮದಲ್ಲಿ ಉತ್ತಮವಾಗಿ ನಿರೂಪಣೆ ಮಾಡಿದ ನಮ್ಮ ಸಮಾಜದ ಹೆಮ್ಮೆಯ ನಿರೂಪಕಿ ಕುಮಾರಿ ಪ್ರಜ್ಞಾ ಓಡಿಲ್ನಾಳ ಇವರಿಗೆ ನಮ್ಮ ಸಂಘದ ಪರವಾಗಿ ಸ್ಮರಣಿಕೆ. ನಿರೂಪಕಿ ಪ್ರಜ್ಞಾ ಓಡಿಲ್ನಾಳ ಇವರು ವೇದಿಕೆಗೆ ಬಂದು ನಮ್ಮ ಕಿರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೂ ವೇದಿಕೆಯಲ್ಲಿ ನಮ್ಮ ಜೊತೆ ಸಹಕರಿಸಿದಂತಹ ಗುರುದೇವ PU ಕಾಲೇಜಿನ ವಿದ್ಯಾರ್ಥಿಗಳಾದಂತಹ ಕುಮಾರಿ ಸುಶಾಂತ್ ಸೆಕೆಂಡ್ ಸೈನ್ಸ್ PCMB, ನಿರೀಕ್ಷಾ, ದೀಕ್ಷಿತಾ, ಅನ್ವಿತಾ, ನಿಶ್ಮಿತಾ ದಯವಿಟ್ಟು ವೇದಿಕೆಗೆ ಬಂದು ನಮ್ಮ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕಾಗಿ ವಿನಮ್ರವಾಗಿ ವಿನಂತಿ ಮಾಡ್ತಾ ಇದ್ದೇನೆ. PUC ವಿಭಾಗದ ರೂಪಾಲಿ ಅವರು ದಯವಿಟ್ಟು ವೇದಿಕೆ ಬರಬೇಕಾಗಿ ವಿನಂತಿ. ಓಂ ಶ್ರೀ ಗುರುಭ್ಯೋ ನಮಃ. ಮಾತರೆಗಳ ಬ್ರಹ್ಮಶ್ರೀ ನಾರಾಯಣ ಗುರುಕುಲ್ನ 170ನೇ ಗುರು ಜಯಂತಿದ ಶುಭಾಶಯನ ಸಲ್ಲಿಸೊಂದು ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡಿ, ಯುವ ಬಿಲ್ಲು ವೇದಿಕೆ ಬೆಳ್ತಂಗಡಿ ಬೊಕ್ಕ ಬಿಲ್ಲುವ ಮಹಿಳಾ ವೇದಿಕೆ ಬೆಳ್ತಂಗಡಿನೆತ್ತ ಜಂಟಿ ಆಶ್ರಯ ನಡಪಣಂಚಿತ್ನ 170ನೇ ಗುರು ಜಯಂತಿನ ಉದೀಪನ ಮಲ್ತ ಇತ್ತ ತಾನೇ ನಿರ್ಗಮಿಸನಂಚಿತ್ತನ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಂಚನೆ ಮಾಜಿ ಶಾಸಕರು ಕರ್ನಾಟಕ ವಿಧಾನ ಪರಿಷತ್ನ ಶ್ರೀಯುತ ಕೆ ಹರೀಶ್ ಕುಮಾರ್ ಮೇರೆಗೆ ನಮ್ಮ ಮಾತರಿನ ಪರವಾದ ಧನ್ಯವಾದಗಳನ್ನು ಸಲ್ಲಿಸೊಂದಿಲ್ಲ. ಅಂಚನೆ ಈ ದೇಶದ ಗುರುಕರ್ಮೆಯನ್ನು ವಹಿಸನಂಚಿತ್ನ ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡಿನೆತ್ತ ಅಧ್ಯಕ್ಷರನಂಚಿತ್ನ ಶ್ರೀಯುತ ಜಯವಿಕ್ರಮ್ ಕಲ್ಲಾಪು ಅರೆಗ್ಲ ನಮ್ಮ ಮಾತರಿನ ಪರವಾದ ಧನ್ಯವಾದಗಳನ್ನು ಸಲ್ಲಿಸೊಂದಿಲ್ಲ. ಅಂಚನೆ ಪ್ರಧಾನ ಭಾಷಣ ಮಲ್ತಿನಂಚಿತ್ನ
ಪ್ರೊಫೆಸರ್ ಡಾಕ್ಟರ್ ತುಕಾರಾಮ್ ಪೂಜಾರ್ಲು ಅಧ್ಯಕ್ಷರು ರಾಣಿ ಹಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಬಂಟ್ವಾಳ ಇಮರೆಗ್ಲ ನಮ್ಮ ಮಾತೇರ್ನ ಪರವಾದ ಧನ್ಯವಾದಗಳನ್ನು ಸಮರ್ಪಣೆ ಮಲ್ತನಲ್ಲೇ ಅಂಚನೆ ಮುಖ್ಯ ಅತಿಥಿಲಾದ ಆಗಮಿಸನಂಚಿತ್ನ ಹಿರಿಯ ರಾಜಕಾರಣಿ ಮಾಜಿ ಶಾಸಕರನಂಚಿತ್ನ ಶ್ರೀಯುತ ಕೆ ಪ್ರಭಾಕರ್ ಬಂಗೇರು ಉಪಸ್ಥಿತರಿದ್ದರು ಆರೆಗಲ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸುವುದಲ್ಲೇ ಅಂಚನೆ ಕಾರ್ಯಕ್ರಮಕ್ಕೆ ನಮ್ಮ ಯುವ ನಾಯಕರನಂಚಿತ್ನ KPCC ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ರಕ್ಷಿತ್ ಶಿವರಾಮ್ ಉಪಸ್ಥಿತರಿದ್ದರು ಆರೆಗಲ ನಮ್ಮ ಮಾತೇರ್ನ ಪರವಾದ ಧನ್ಯವಾದಗಳನ್ನು ಸಲ್ಲಿಸುವುದಲ್ಲೇ ಅಂಚನೆ ಗೌರವ ಉಪಸ್ಥಿತಿಟ್ಟು ಬಿಲ್ಲವ ಮಹಿಳಾ ವೇದಿಕೆದ ಸ್ಥಾಪಕಾಧ್ಯಕ್ಷರನಂಚಿತ್ನ ನಮ್ಮ ಮಾತೇರ್ನಲ್ಲ ಮಾರ್ಗದರ್ಶಕರನಂಚಿತ್ನ ಶ್ರೀಮತಿ ಸುಜಿತಾ ವಿ ಬಂಗೇರು ಉಪಸ್ಥಿತರಿಲ್ಲ ಆರೆಗಲ ನಮ್ಮ ಮಾತೇರ್ನ ಪರವಾದ ಧನ್ಯವಾದಗಳನ್ನು ಸಲ್ಲಿಕೆ ಮಲ್ತನಲ್ಲೇ ಅಂಚನೆ ವೇದಿಕೆಡು ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ನೆತ್ತ ನಿಕಟಪೂರ್ವ ಅಧ್ಯಕ್ಷರನಂಚಿತ್ನ ಚಿದಾನಂದ ಪೂಜಾರಿ ಎಲ್ದಕ್ಕಲ್ಲ ರಾರೆಗಳ ನಮ್ಮ ಮಾತೇರ್ನ ಪರವಾದ ಧನ್ಯವಾದಗಳನ್ನು ಸಲ್ಲಿಸುವುದಲ್ಲೇ ಅಂಚನೆ ಬಿಲ್ಲವ ಮಹಿಳಾ ವೇದಿಕೆದ ಅಧ್ಯಕ್ಷರನಂಚಿತ್ನ ಶ್ರೀಮತಿ ಸುಮತಿ ಪ್ರಮೋದ್ ಉಪಸ್ಥಿತರಿಲ್ಲ ರಾರೆಗಳ ನಮ್ಮ ಮಾತೇರ್ನ ಪರವಾದ ಧನ್ಯವಾದಗಳನ್ನು ಸಲ್ಲಿಸುವುದಲ್ಲೇ ಅಂಚನೆ ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡ್ ನೆತ್ತ ಉಪಾಧ್ಯಕ್ಷರನಂಚಿತ್ನ ಸುಂದರ ಪೂಜಾರಿ ಉಪಸ್ಥಿತರಿಲ್ಲ ರಾರೆಗಳ ನಮ್ಮ ಮಾತೇರ್ನ ಪರವಾದ ಧನ್ಯವಾದಗಳನ್ನು ಸಲ್ಲಿಸುವುದಲ್ಲೇ ಅಂಚನೆ ಲೇಸಡು ಉಪಸ್ಥಿತರಿತನಂಚಿತ್ನ ಮಾಜಿ ಅಧ್ಯಕ್ಷರು ಅಂಚನೆ ಬಿಲ್ಲವ ಮಹಿಳಾ ವೇದಿಕೆದ ಮಾಜಿ ಅಧ್ಯಕ್ಷರನಕ್ಲು ಮಾಜಿ ನಿರ್ದೇಶಕರನಕ್ಲು ಪ್ರಸ್ತುತ ನಿರ್ದೇಶಕರನಕ್ಲಿಗೆ ಅಂಚನೆ ನಮ್ಮ ಈ ಒಂದು ಗುರುನಾರಾಯಣ ಸ್ವಾಮಿ ಸೇವಾ ಸಂಘದ ಸಿಬ್ಬಂದಿ ವರ್ಗದಕ್ಲಿಗೆ ಅಂಚನೆ ಕಾರ್ಯಕ್ರಮ ಬಾರಿ ಪೊರ್ಲುಡು ನಿರೂಪಣೆ ಮಲ್ತನಂಚಿತ್ನ ಪ್ರಜ್ಞಾ ಒಡಿಲ್ನಾಲ ಬೊಕ್ಕ ಆರೋಗ್ಯ ಸಹಕಾರ ಕೋರಿನಂಚಿತ್ನ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ನೆತ್ತ ನಿರ್ದೇಶಕರನಂಚಿತ್ನ ಶ್ರೀಯುತ ಗುರುರಾಜ್ ಗುರಿಪಳ್ಳ ಅಂಚನೆ ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ನೆತ್ತ ಕೋಶಾಧಿಕಾರಿಗಳಂಚಿತ್ನ ಪ್ರಶಾಂತ್ ಮಚ್ಚಿನ ಅಂಚನೆ ಬಾರಿ ಪೊರ್ಲುಡು ನಮಕ್ ಕೋಡೆಡ್ದ ಬೊಕ್ಕ ಸ್ವಯಂ ಸೇವಕರಾದ ನಮಕ್ ಕೈ ಜೋಡಿಸೇನಂಚಿತ್ನ ಶ್ರೀ ಗುರುದೇವ ಪದವಿ ಪೂರ್ವ ಕಾಲೇಜಿನತ್ತ ವಿದ್ಯಾರ್ಥಿ ಮಿತ್ರರಿಗೆ ಅಂಚನೆ ಸನ್ಮಾನನ ಸ್ವೀಕಾರ ಮಲ್ತನಂಚಿತ್ನ ಪ್ರತಿಭೆಲೆಗೆ ಬುಕ್ಕ ಗಣ್ಯರಿಗೆ ಅಂಚನೆ ಪ್ರತ್ಯಕ್ಷ ಪರೋಕ್ಷವಾದ ಸಹಕಾರ ಕೋರಿನಂಚಿತ್ನ ಮಾತರೆಗಳ ಈ ಸಂದರ್ಭದ ಸೊಲ್ಮೆ ಸಂದಾಯಿತ ಮಲ್ತೊಂದು ಅವಕಾಶಕ್ಕಾದ ವಂದನೆಗಳು. ಈ ದಿನ ಭಾಷಣದ ತೀರ್ಪುಗಾರಿಕೆ ಮಾಡಿರುವಂತಹ ಅರುಣ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಉಪನ್ಯಾಸಕರು ಅನುಗ್ರಹ ಕಾಲೇಜು ಉಜಿರೆ. ಅರುಣ್ ಕುಮಾರ್ ಅವರೇ ವೇದಿಕೆ ಮೇಲೆ ಬಂದು ನೆನಪಿನ ಕಾಣಿಕೆಯನ್ನ ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಭಾಷಣ ಸ್ಪರ್ಧೆಯನ್ನ ಆಯೋಜಿಸುವಲ್ಲಿ ಇದಕ್ಕೆ ಸ್ಥಳಾವಕಾಶದ ಮತ್ತು ಎಲ್ಲ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಗುರುದೇವ PU ಕಾಲೇಜಿನ ಸಂಸ್ಥೆಗೆ ನಮ್ಮ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಫೋಟೋಗ್ರಫಿ ಮಲ್ತನಂಚಿತ್ನ ಶ್ರೀಯುತ ಪ್ರದೀಪ್ ಕುಮಾರ್ಗೆ ಅಂಚನೆ ಮಾಧ್ಯಮ ಪೊರ್ಲು ಸ್ಟುಡಿಯೋ ಕಾಶಿಪಟ್ನ ಪ್ರದೀಪ್ ಕುಮಾರ್ ಮೇರ ವೇದಿಕೆ ಬರಡು ಬಂದು ಈ ಸಂದರ್ಭ ವಿನಂತಿ ಮಲ್ತೊಂದಲ್ಲೇ ಅಂಚನೆ ಕಾರ್ಯಕ್ರಮನ ನೇರ ಪ್ರಸಾರ ಕೋರಿನಂಚಿತ್ನ ಬೆಳ್ತಂಗಡಿದ ಸುಪ್ರಸಿದ್ಧ ಮಾಧ್ಯಮ ಏನಂಚಿತ್ನ ಸುದ್ದಿ ಬಳಗ ಮಕ್ಕಳಿಗೆಲ್ಲ ಈ ಸಂದರ್ಭಡು ಧನ್ಯವಾದಗಳನ್ನು ಸಲ್ಲಿಕೆ ಮಲ್ತೊಂದಲ್ಲೇ ಅಂಚನೆ ಮಾಧ್ಯಮ ಮಿತ್ರರಿಗೆಲ್ಲ ಧನ್ಯವಾದಗಳನ್ನು ಸಲ್ಲಿಕೆ ಮಲ್ತೊಂದಲ್ಲೇ. ಆತ್ಮೀಯರೇ, ಶ್ರೀ ರಾಘವೇಂದ್ರ ಸೇವಾ ಪ್ರತಿಷ್ಠಾನ ಲಾಯ್ಲಾ ಬೆಳ್ತಂಗಡಿ 353ನೇ ಆರಾಧನಾ ಮಹೋತ್ಸವ 20ನೇ ತಾರೀಕು ಮಂಗಳವಾರದಿಂದ 22ನೇ ತಾರೀಕು ಇದೇ ಬರುವಂತಹ ಆಗಸ್ಟ್ 22ನೇ ತಾರೀಕು ಗುರುವಾರ ತನಕ ಶ್ರೀ ಹರಿವಾಯುಗಳ ಪ್ರೇರಣಾನುಸಾರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡಿಯವರ ಶುಭಾಶೀರ್ವಾದದೊಂದಿಗೆ ಆಚರಿಸಲು ನಿಶ್ಚಯವಾಗಿದೆ. ಆ ಪ್ರಯುಕ್ತ ಭಕ್ತಾಭಿಮಾನಿಗಳೆಲ್ಲರೂ ತನು ಮನ ಧನಗಳಿಂದ ಸಹಕರಿಸಬೇಕು, ಆರಾಧನಾ ಮಹೋತ್ಸವದಲ್ಲಿ ಭಾಗಿಯಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅದೇ ರೀತಿ ನಾಳೆ ಮಧ್ಯಾಹ್ನ ವಿಶೇಷವಾಗಿ ಮಧ್ಯಾಹ್ನಾರಾಧನೆ ನಡೀಲಿಕ್ಕಿದೆ ಈ ಕ್ಷೇತ್ರದಲ್ಲಿ. ತಾವೆಲ್ಲರೂ ಕೂಡ ಅಲ್ಲಿ ಹೋಗಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮತ್ತೊಂದು ಕರೆಯೋಲೆ ಇಲ್ಲಿದೆ. ಶ್ರೀ ನಾರಾಯಣ ಗುರು ಬಿಲ್ಲವ ಸೇವಾ ಸಂಘ ರಿಜಿಸ್ಟರ್ಡ್ ಮಿಯಾರು ಪುದುವೆಟ್ಟು ಇದರ ಆಶ್ರಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ 170ನೇ ಜನ್ಮದಿನಾಚರಣೆ ಇದೇ ಬರುವ ಸೆಪ್ಟೆಂಬರ್ 8 ಆದಿತ್ಯವಾರದಂದು ಬೆಳಗ್ಗೆ 9 ಗಂಟೆಯಿಂದ ಸಂಘದ ವಠಾರದಲ್ಲಿ ನಡೆಯಲಿಕ್ಕಿದೆ. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಗುರುಪೂಜೆ,
ಪುರುಷರಿಗೆ ಮುಕ್ತ ವಾಲಿಬಾಲ್ ಪಂದ್ಯಾಟ, ಮಹಿಳೆಯರಿಗೆ ಮತ್ತು ಪುರುಷರಿಗೆ ಮುಕ್ತ ಹಗ್ಗ ಜಗ್ಗಾಟ, ಮಕ್ಕಳಿಗೆ ಮತ್ತು ಮಹಿಳೆಯರಿಗೆ ವಿವಿಧ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ನಡೆಯಲಿಕ್ಕಿದೆ. ಅಷ್ಟೇ ಅಲ್ಲ, ವಿವಿಧ ಗಣ್ಯರ ಉಪಸ್ಥಿತಿಯಲ್ಲಿ ಸಭಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ನಗದು ಬಹುಮಾನದ ಜೊತೆಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದ್ದು ತಮ್ಮೆಲ್ಲರಿಗೂ ಕೂಡ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಮಿಯಾರು ಪುದುವೆಟ್ಟಿನ ಶ್ರೀ ನಾರಾಯಣ ಗುರು ಬಿಲ್ಲವ ಸೇವಾ ಸಂಘದವರು. ಅದೇ ರೀತಿ ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡಿ, ಬಿಲ್ಲವ ಮಹಿಳಾ ವೇದಿಕೆ ಮತ್ತು ಯುವ ಬಿಲ್ಲವ ವೇದಿಕೆ ಬೆಳ್ತಂಗಡಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ಇದೇ ಬರುವ 23ನೇ ತಾರೀಕು ಶುಕ್ರವಾರದಂದು ಬೆಳಗ್ಗೆ 10 ಗಂಟೆಯಿಂದ ಬೆಳ್ತಂಗಡಿ ಶ್ರೀ ನಾರಾಯಣ ಗುರು ಸಭಾಭವನದಲ್ಲಿ ಶ್ರೀ ವರಮಹಾಲಕ್ಷ್ಮಿ ಪೂಜೆ, ಲಲಿತ ಸಹಸ್ರನಾಮ, ಶ್ರೀದೇವಿ ಅಷ್ಟೋತ್ತರ ಪಾರಾಯಣ, ಭಜನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸರ್ವರಿಗೂ ಆದರದ ಸ್ವಾಗತವನ್ನು ಬಯಸುವ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಶ್ರೀ ಗುರುನಾರಾಯಣ ಸ್ವಾಮಿ ಸೇವಾ ಸಂಘ ರಿಜಿಸ್ಟರ್ಡ್ ಬೆಳ್ತಂಗಡಿ.